തൊട്ടടുത്തെത്തിയില്ലേ തൊട്ടടുത്തെത്തിയില്ലേ തൊട്ട് അഞ്ചഞ്ചല്ലേ ഇതിൽ
Hermana Tito Casas, mate. ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮದಮೋರ ವಿಘ್ನೇಶ ದೇವ ಜಗದ
ವಿಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರೆಗಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ತಿರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿಯೇ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿಯೇ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಕರುಹಗೆ ನಮೋ ನಮೋ ಶರಣು ಶರಣು ಎಲ್ಲವೂ ನಿನ್ನ ಉದರದೊಳಿರುತ್ತಿರಿ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರ ಹರಿಗಗನವೆಲ್ಲವೂ ನಿನ್ನ ನಾಭಿ ನೀಲವೇಣಿ ನಿಭರುಕ್ಮಿಣಿ ವಿಠಲ ಬಾಲಕರ್ಣನಿಗ ಬಾಲ ಗೋಪಾಲ ಬಾಲತನದಿಗೋ ಒಳರಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಳ ಸನ್ನುಖ ಭಗಪತಿ ವಾಹನ ಗುಣತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಮೋಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ವಗಿ ಗಣಪಗೆ ಚೆಲ್ವ ತ್ರಿಜಗ ವಂದಿತನೆ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಮಗೆ ಗಣಪಗೆ ನಿನಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ಘನಮೂರ್ತಿ ಮದಪುರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ಕೋವಿದ ಗಿರಿಜಯ ವರಸುತನ ಸುರಮುನಿ ನಮಿತ ಸರ್ವೇಶ್ವರನ
ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತೈ ದಿನ ತೈ ದಿನ ತೈ ದಿನ ತೈ ದಿ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ತ ಗಜಮುಖನ ನಿನ್ನ ಪಾದವಾನೆ ನೆವೆ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂತನ ದಿತ್ತನ ಭೀತನ ದಿತ್ತನ ಭೀತನ ದಿತ್ತನಕ ತೋಂತನ ದಿತ್ತನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ
सुगुण विशाल दया सदन आ पालिसु गजवदन सुगुण विशाल दया सदन सुगुण विशाल दया सदन बालगिरि जयळ बालनेनिसी बालगिरि जयळ बालनेनिसिरि पुंचाल वरिद जयशील निन्ननु पालिसु गजवदन सुगुण विशाल दया सदन सुगुण विशाल दया सदन पाशांकुशधरने पाशांकुशधरने त्रयी जगदीश गणाधिपनि त्रयी जगदीश गणाधिपनि दोषरहित सुविलासिगे दोषरहित सुविलासिगे निन्नडि दासनेनिसुतेन्न पोषिसु करुणದಿ पालिसु गजवदन सुगुण विशाल दया सदन सुगुण विशाल दया सदन तै दिन तै दिन तै दिन तै दि तै दिन तै दिन तै दिन तै दिन तै तग दिन तै तै दिन तै दिन ता दिन तै दिन ता दिन तै 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 तत्त वंदे देवर देवा तोंगतो तगत दिन तै
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆಯಲಿ ಮದವು ಕೂದ ಬರುತ್ತಿದೆ ಮಾರನ ಮದದಾನೆ ಒರೆಯಲಿ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆಯಲಿ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ नाम तदीरी नाम हरे कामिनी करे दूतारे श्री मंजुनाथ स्वामिय बिट्टिरलारे श्री मंजुनाथ स्वामिय बिट्टिरलारे पुरुषनुल्लगने कांते तान नाम तदीरी नाम हरे पुरुषनुल्लगने कांते भीम बलनु बलु सामर्थ्यनु इवा भीम बलनु बलु सामर्थ्यनु इव प्रेमादि करे दरे कामितवीवनु प्रेमादि करे दरे
ದಿನತೆ ತಾಕತ ದಿನತೆ ತೋಂತ ದಿನತೆ ತಾಕತ ದಿನತೈ 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 ತೈ ಧಿಮಿತ ದಿನತೆ ತಾಕತ ದಿನತೆ ದಿನತೆ ತಾಕತ ದಿನತೈ 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 ತೈ ಧಿಮಿತ ದಿನತೆ ತಾಕತ ದಿನತೆ ತೋಂತ ದಿನತೆ ತಾಕತ ದಿನತೈ 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 ಜಣುತ ಜಣುತ ಧಿಮಿತ ಜಣುತ ತಾಕತ ಜಣುತ 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 ಜಣು धीम तन तन धीम तन तन धीम तन धीम तन धीरी नाम ओम तन धीरी नाम धीरी नाम धीरी नाम धीरी नाम किडदगते धीमित दिनते तकत दिनते ओम त दिनते तकत दिनते 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 तत्तोंगदि कुतगते तादरि गिड गिडदग तत्तोंगदि कुतगते तादरि गिड गिडदग तत्तोंगदि कुतगते तादरि गिड गिडदग तत्तोंगदि कुतगते तय्य तय्य तय्यता तकत दिनता धिमित दिनता तोंत दिनता धीमित दिनता 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 धित्तां भीम तरि गिडदग तरि गिड गिडदग तां धित्तां भीम तरि गिडदग तरि गिड गिडदग तां धित्तां भीम तरि गिडदग तरि गिड गिडदग तां तरि गिड गिडदग तां तरि गिड गिडदग तां तरि गिड गिडदग तां गिडदग तां गिडदग तां गिडदग तै धिमित दिनते ताकत दिनते तोंत दिनते ताकत दिनते 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 धीम तरि गिडदग तरि गिड गिडदग धीम तरि गिडदग तरि गिड गिडदग धीम तरि गिडदग तरि गिड गिडदग धित्तां 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 तै धिमित दिनते तकत दिनते तोंत दिनते तकत दिनते 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 तै 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 तत्तत्तं ताननां तदिरिना हरे आहो ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶ ಕಾರಣನ ನಾಮ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತು ದಕ್ಕಿತ್ತು ಮಾಯಗಾರನು ನೀನೇ
ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ತೋಂ ತಗಿಡ ದಿನ್ನತೈ ಧೀಂ ತಗಿಡ ದಿನ್ನತೈ ಧೀಂ ತಗಿಡ ತೋಂ ತಗಿಡ ಧೀಂ ತಗಿಡ ದಿನ್ನತೈ ತದೈ ದಿನತೈ ತಗದಿನತೈ ತೈ ದಿನತೈ ತೈ ದಿನ ದಾದಿನ ತೈ ದಿನ ದಾದಿನ ತೈ 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 ತತ್ತತ್ತಂ ಆಹೋ ಶ್ರೀ ಲಕ್ಷ್ಮೀ ನರಸಿಂಹದೇವರು ಶ್ರೀ ಲಕ್ಷ್ಮೀ ನರಸಿಂಹದೇವರು ಶಾಪ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹದೇವರು ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣ ಮಸ್ತು ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರಾದ ಶ್ರೀ ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಶಾಪ ಮತ್ತು ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಬಲ ಅರ್ತಿಗಾರರು ಕುಶಾಲಗಾರರು ಮೋಜಿಗಾರರು ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೆ ಶಾಲ್ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಕೆಳೆಗೋಪಿ ರಂಗನಾಟವಾ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವಾ ಕೆಳೆ ಗೋಪಿ ರಂಗನಾಟವಾ ನೀ ಕರುಣದಿಂದ ಕೆಳೆ ಗೋಪಿ ರಂಗನಾಟವಾ ರಂಗನಾಟವಾ
ಕೆಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೆಳೆ ಗೋಪಿ ರಂಗನಾಟವ ಬೆಳೆದಿರುವುದುಚಿತವಲ್ಲ ಬೆಳೆದೊಂದು ಕಾರ್ಯವಿಲ್ಲ ಬೆಳೆದಿರುವುದುಚಿತವಲ್ಲ ಬೆಳೆದೊಂದು ಕಾರ್ಯವಿಲ್ಲ ಕೆಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೆಳೆ ಗೋಪಿ ರಂಗನಾಟವ ಬೆಳೆದಿರುವುದುಚಿತವಲ್ಲ ಬೆಳೆದೊಂದು ಕಾರ್ಯವಿಲ್ಲ ಕೆಳೆ ಗೋಪಿ ರಂಗನಾಟವ ಸರಿಯ ರಾತ್ರಿಯೊಳಗೆ ವಾಗಿ ಮುರಿಯಲಾರ ಬೆದರಿ ಕದವ ಆ ಸರಿಯ ರಾತ್ರಿಯೊಳಗೆ ಬಾಗಿ ಮುರಿಯಲಾಗ ಬೆದರಿ ಕದವ ತೆರೆಯರೊಳಗೆ ಬಂದು ನಾವು ಅರಿಯದಂತೆ ಹಾಲು ಮೊಸರು ಸುರಿಯಲೋಡಿ ಬರುವ ಸುಮ್ಮನೆ ಕವಿದು ಸಕ್ಕರೆಯ ಕದ್ದು ಮೆಲುವ ಮನೆ ಅರಿಯದಂತೆ ಹಾಲು ಮೊಸರು ಸುರಿಯಲೋಡಿ ಬರುವ ಸುಮ್ಮನೆ ಇರಲು ಸಕ್ಕರೆಯ ಕದ್ದು ಮೆಲುವ ಸುಮ್ಮನೆ ಕೆಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೆಳೆ ಗೋಪಿ ರಂಗನಾಟವ ತಾದೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತೋಂತನ ದಿನ್ನ ತೈದಿನ್ನ 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 ತೈ ತೋಂ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನ ತೈ ತಗದಿಮಿ ತಗಡ 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 ದಿನ್ನ ತೈ ತೈದಿನ ತೈ ತಗದಿನ ತೈ ತೈದಿನ ತೈ ತೈದಿನ ತಾದಿನ ತೈದಿನ ತಾದಿನ ತೈ 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 ತತ್ತಂ ತೋಂಗತೋ ತಗದ ದಿನ ತೈ ಹೋಗಿ ಹೇಳಮ್ಮ ಹೊತ್ತು ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗೆ ಆದಿಕೇಶವರಂಗ ಧಾಮ ಬಾರೋ ಮನೆಗೆ ಕಣ್ಣ ಮುಚ್ಚಲು ನಿದ್ರೆ
ನಿನಗೆ ಹೋಗಿ ಹೇಳಮ್ಮ ಹೊತ್ತು
ಅಂಬುರಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಗರಗ ಪಾದಾಂಬುಜಕ್ಕೆ ಪೊಡ ಮಡುದ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ಸ್ವರ್ಗಕ್ಕೆ ಯಾರು ಅಂತ ಕೇಳಿದ್ದೀರಿ? ದೈವೇಂದ್ರನೆಂದುಕೊಂಡಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತ ಕಾರ್ಯಕಾರಣ ಅನೇಕ ವಿಧ ಆಲಿಸಬೇಕು. ಒಂದು ದಿನ ಸ್ವರದೊಳಗೆ ಒಂದು ದಿನ ಸ್ವರದೊಳಗೆ
ಚಂದದೋಳ್ ಮೆರಗಿ ಸುರಭಿ ಸುರನರು ಮುಖ್ಯ ಹರಿತಂದರಚರಸಿಯರು ನರ್ತಿಸುತ್ತಲೇ ಒಂದು ದಿನ ಸ್ವರದೊಳಗೆ ಸರ್ವೇಶ್ವರಿಯನ್ನು ಮನಸಾರ ಧ್ಯಾನಿಸಿ ಮೆಚ್ಚಿಸಿ ಮೂರು ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಸುಧರ್ಮ ಸಭಾಸ್ಥಾನದ ಓಲಗವನ್ನು ಪ್ರವೇಶಿಸಿದ್ದೇನೆ. ದೇವತೆಗಳೇ, ದೇವೇಂದ್ರ, ಆಹಾ ನೋಡಬಾರದೆ ನಮ್ಮ ಸಭೆಯನ್ನು. ಒಂದೆಡೆಯಿಂದ ಸಿದ್ಧರು, ಯಕ್ಷರು, ಕಿನ್ನರು, ಕಿಂಪುರುಷರು, ಮಗದೊಂದೆಡೆಯಿಂದ ಮನೆ ಮುನಿಗಳು, ಗುರು ಬೃಹಸ್ಪತಿ ಆಚಾರ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡು ನಮ್ಮ ಸಭೆಯ ಗೌರವವನ್ನೇ ಹೆಚ್ಚಿಸಿದ್ದಾರೆ. ನಮ್ಮ ಮನಸ್ಸನ್ನು ತಣಿಸುವುದಕ್ಕಾಗಿ, ಬೇಸರವನ್ನು ಕಳೆಯುವುದಕ್ಕಾಗಿ ರಂಭಾದಿ ತರುಣಿಯರ ನರ್ತಿಸುವಂತಹ ಸಮಯದಲ್ಲಿ ಗಾಯನವನ್ನು ಪಾಡುವುದಕ್ಕಾಗಿ ಚಿತ್ರಸೇನನ ಗಾಯನ, ತುಂಬುರರ ಗಾಯನ, ಹಿಮ್ಮೇಳ ಮುಮ್ಮೇಳ ಏಕರಸವಾಗಿ ಸಾಗಿ ನಮ್ಮ ಸಭೆಯ ಗೌರವ ವೈಭವವನ್ನು ಮತ್ತಷ್ಟು ಮೆರಗುಗೊಳಿಸುತ್ತಾ ಇವೆ. ಇವೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ. ಇಲ್ಲಿರುವಂತಹ ಅಷ್ಟೈಶ್ವರ್ಯಗಳು ಸಿದ್ಧಿಸುವಂತಹ, ಕಲ್ಪಿಸಿದನ್ನು ನೀಡುವಂತಹ ಕಲ್ಪವೃಕ್ಷ, ಕಾಮಿಸಿದನ್ನು ಈಯುವಂತಹ ಕಾಮಧೇನು, ಚಿಂತಿಸಿದನ್ನು ಈಯಬಲ್ಲಂತಹ ಚಿಂತಾಮಣಿ, ಅಮೃತದ ಭಾಂಡ, ಮನಸ್ಸಿನಲ್ಲಿ ಆಗುವಂತಹ ಬೇಸರವನ್ನು ಕಳೆಯುವುದಕ್ಕಾಗಿ, ತಿರುಗಾಡುವುದಕ್ಕಾಗಿ ಇರುವಂತಹ ನಂದನವನ, ಏರುವುದಕ್ಕಾಗಿ ಐರಾವತ, ಉಚ್ಚೈಶ್ರವಸು, ಹಿಡಿಯುವುದಕ್ಕಾಗಿ ಆಯುಧ, ವಜ್ರಾಯುಧ, ಇವೆಲ್ಲವನ್ನು ಕೂಡ ಕಾಣುವಾಗ ನೋಡುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ. ಇವೆಲ್ಲವನ್ನು ಕಂಡು ಕೇಂಡು ಕೆಲವರೆಲ್ಲ ಆಡುವುದಂಟು. ಹೇಗಾದರೂ ಮಾಡಿ ಸ್ವರ್ಗವನ್ನು ಏರಬೇಕು, ಇಲ್ಲಿರುವಂತಹ ಸುವಸ್ತುಗಳನ್ನು ಪಡೆಯಬೇಕು ಎನ್ನುವ ಹಾಗೆ ಅದೆಷ್ಟೋ ದಾನವರು ಬಯಸಿ ಬರ್ತಾರೆ. ಆದ್ರೆ ಅವರು ತಿಳಿದುಕೊಂಡದ್ದು ಹೇಗೆ, ಇದೊಂದು ಕೇವಲ ಭೋಗದ ವಸ್ತು ಎನ್ನುವ ಹಾಗೆ. ಖಂಡಿತವಾಗಿಯೂ ಅಲ್ಲ. ಮರ್ತ್ಯ, ಪಾತಾಳ, ಸ್ವರ್ಗಲೋಕ, ಈ ಮೂರು ಲೋಕಗಳಿಗೂ ಕೇಂದ್ರ ಸ್ಥಾನವಾಗಿರುವುದು ನಮ್ಮ ಸ್ವರ್ಗಲೋಕ. ಮೂರು ಲೋಕಗಳಲ್ಲಿ ಆಗುವಂತಹ ಧರ್ಮ ಅಧರ್ಮಗಳನ್ನು ಸರಿಯಾದಂತಹ ಸಮತೋಲನಕ್ಕೆ ತಂದು ಕಾಯ್ದಿರಿಸುವಲ್ಲಿ ನನಗೆ ಮಹತ್ತರವಾದಂತಹ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟವರಿದ್ದಾರೆ. ನಮ್ಮದಾದಂತಹ ಜೀವನ ಸಾಮಾನ್ಯದಂತಾಗಬಾರದು ಎನ್ನುವ ಹಾಗೆ ಬಯಸಿದಂತಹ ನಾವುಗಳು ಕಶ್ಯಪ ಬ್ರಹ್ಮ ಹಾಗೂ ಅದಿತಿ ದೇವಿಯ ಮಕ್ಕಳಾಗಿ ಜನಿಸಿದೆವು ಭೂಲೋಕದಲ್ಲಿ. ಆದರೆ ಏನಾದರೂ ಸಾಧನೆಯನ್ನು ಮಾಡಬೇಕೆನ್ನುವ ಹಾಗ ಆ ಸಮಯದಲ್ಲಿಯೇ ನಮಗೆ ಇತ್ತು. ಹಾಗಾಗಿ ತಂದೆಯವರಲ್ಲಿ ಹೇಳಿಕೊಂಡಾಗ ತಂದೆಯವರೇ ಆಡಿದಂತಹ ಮಾತು, ಉನ್ನತವಾದ ಸ್ಥಾನವನ್ನು ಏರಬೇಕು ಅಂತ ಇದ್ರೆ
ಆದ್ರೆ ಈ ರೀತಿಯಾಗಿ ಮಾಡಿ ಎನ್ನುವ ಹಾಗೆ ತಂದೆಯವರು ನಮಗೆ ಮಾರ್ಗದರ್ಶನವನ್ನು ಇಟ್ಟರು. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಮೇಘವಂತ ಪರ್ವತವನ್ನೇ ಏರಿ ಶತಮಖಗಳನ್ನು ಮಾಡುವುದರ ಮೂಲಕವಾಗಿ ಶತಮನ್ಯು ಎನ್ನುವ ಹಾಗೆ ಎನಿಸಿಕೊಂಡೆ 3 ಮೂರ್ತಿಗಳನ್ನು ಅರ್ಚಿಸಿದೆ. ವರಪ್ರಸಾದವಾಗಿ ಸ್ವರ್ಗಲೋಕದ ಸಿಂಹವಿಷ್ಟರವನ್ನು ಏರಿ ಕುಳಿತವನಿದ್ದೇನೆ. ನೀವಾದರೂ ಒಂದೊಂದು ದಿಕ್ಕಿಗೆ ದಿಕ್ಪತಿಗಳಾಗಿದ್ದೀರಿ. ಮನಸ್ಸಿಗೆ ಸಂತೋಷ, ಇರುವೆಗಳು ಸಿಹಿಯನ್ನು ಮುತ್ತಿಕೊಂಡ ಹಾಗೆ ದಾನವರು ಮತ್ತೆ ಮತ್ತೆ ಸ್ವರ್ಗಲೋಕವನ್ನು ಏರಿ ಬರ್ತಾರೆ. ಮುಂದೆ ಬಂದರು ಅಂತಾದ್ರೆ ನೀವೇನು ಮಾಡುವಿರಿ ದೇವತೆಗಳೇ? ಅಮರೇಂದ್ರ ಅಮರೇಂದ್ರ ಕಂಗೆಡದಿರು ಹರಿಕೃಪೆಯಿಂದ ಹುಡುಕುತ ಮುಂಬರೆಗಳನ್ನು ಕಡಿದಿಡುವೆನು ಅವರು ರುಂಡವನು. ದೇವತೆ ಬದಲಾಗಿ ವಂದಿಸಿಕೊಳ್ಳುತ್ತಾ ಶುಭವಾಗಲಿ. ವಿನಾಶಕಾಲ ವಿಪರೀತ ಬುದ್ಧಿ ಎಂಬ ಮಾತಿನಂತೆ ವಿನಾಶಕಾಲವು ಹತ್ತಿರ ಬರುವಾಗ ಆ ದಾನವರಿಗೆ ತಾವೇನು ಮಾಡುತ್ತೇವೆ ಎಂಬುದರ ಬಗ್ಗೆ ಸ್ವಲ್ಪವೂ ಅರಿವಿರುವುದಿಲ್ಲ. ಆ ವೇಳೆಗೆ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಒಂದು ವೇಳೆ ಮುಂದಕ್ಕೆ ದಾನವರು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದಂತಾದರೆ ಚಿಂತಿಸುವ ಅಗತ್ಯವಿಲ್ಲ. ಬರುವಂತಹ ದಾನವರನ್ನು ನಾನು ಒದಿಸಿಕೊಡುತ್ತೇನೆ. ವರುಣದಿಂದ ಗುಡುಗುಡಿಸಿ ವರುಣದಿಂದ ಗುಡುಗುಡಿಸಿ ನರಹರಿದಗದಿ ಅವಗಳಿಸಿ ಹರಣವನ ಬಿಡು ರೈತರ ಬಾಧೆಗಳನ್ನು ಕಳೆವೆಂದೆಂದ ವರುಣದೇವ ಮೊದಲಾಗಿ ತಮ್ಮ ಪವಿತ್ರ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಶುಭವಾಗಲಿ. ಸಂಪತ್ತನ್ನು ಗಳಿಸುವುದು ಮುಖ್ಯವಲ್ಲ, ಗಳಿಸಿದಂತಹ ಸಂಪತ್ತನ್ನು ಉಳಿಸಿಕೊಳ್ಳುವುದು ಮುಖ್ಯ. ಅದು ಮಾತು. ಈ ಕಾಲಕ್ಕೆ ನಮ್ಮದಾದಂತಹ ಈ ನಾಲ್ಕಲೋಕದ ಕಾಮಧೇನು, ಕಲ್ಪವೃಕ್ಷ ಮುಂತಾದ ಸುವಸ್ತುಗಳನ್ನು ಬಯಸಿ ಅನೇಕ ದಾನವರು ಈ ಹಿಂದೆ ದಾಳಿಯನ್ನು ಮಾಡಿದವರಿದ್ದಾರೆ. ಇನ್ನು ಮುಂದಕ್ಕೆ ಅಂತಹ ದಾನವರು ದಾಳಿ ಮಾಡಿದರೆ ತ್ರಿಮೂರ್ತಿಗಳ ದಯದಿಂದ ಆತನನ್ನು ವಧಿಸಿ ನಾನು ಕೊಡುತ್ತೇನೆ, ನಿಶ್ಚಿಂತೆಯಿಂದಿರು. ನಿಮ್ಮ ಮಾತನ್ನು ಕೇಳಿ ಸಂತೋಷವಾಯಿತು. ಆದ್ರೆ ಕಾಣುತ್ತಿರುವಂತಹ ಗುರು ಬೃಹಸ್ಪತಿ ಆಚಾರ್ಯರು ಅವರಿಗೆ ನಾವು ನಮಿಸಿ ದೇವೇಂದ್ರ ನತಿ ಭಕ್ತಿ ಭಾವದಿ ನಿಜ ಗುರು ದೇವನಂದರಿಗೆ ಶಿರವಾಗಿ ದೇವೇಂದ್ರ ನತಿ ಭಕ್ತಿ ಭಾವದಿ ನಿಜ ಗುರು ದೇವನಂದಿಗೆ ಶಿರವಾಗಿ ದೇವತೆಗಳು ಸಗ ಗುರುವಿನಾಣತಿಯಂತೆ ದೇವತೆಗಳು ಸಗ ಗುರುವಿನಾಣತಿಯಂತೆ ದೇವದೇವಿಯ ನುತಿಸಿದರು ದೇವದೇವಿಯ ನುತಿಸಿದರು ದೇವೇಂದ್ರ ನದಿ ಭಕ್ತಿ ಭಾವದಿ ದೇವತೆಗಳೇ, ದೇವೇಂದ್ರ ನೀವು ಆಡಿದಂತಹ ಧೈರ್ಯದ ಮಾತು
ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನಿಮ್ಮಲ್ಲಿ ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ? ನೀವು ಎಷ್ಟು ನಿಮ್ಮ ಕರ್ತವ್ಯಗಳಲ್ಲಿ ಎಷ್ಟು ನಿಪುಣರಾಗಿದ್ದೀರಿ, ಜಾಗರೂಕರಾಗಿದ್ದೀರಿ ಎನ್ನುವಂತಹ ಉದ್ದೇಶದಿಂದ ಮಾತ್ರ ಕೇಳಿದ್ದಲ್ಲ. ಈ ಹಿಂದಕ್ಕೆ ಆದಂತಹ ಘಟನೆಗಳನ್ನೊಮ್ಮೆ ಮೆಲುಕು ಹಾಕಿಕೊಳ್ಳಿ, ಗತವೈಭವವನ್ನು ಆಗಾಗ ಮೆಲುಕು ಹಾಕಿಕೊಳ್ಳಬೇಕು ಎನ್ನುವ ಹಾಗೆ ಶಾಸ್ತ್ರ ಹೇಳುತ್ತದೆ. ಒಮ್ಮೆ ಶುಂಭಾದಿರಿ ಶುಂಭರೆನ್ನುವಂತಹ ದಾನವರು ಮೆರೆಯುತ್ತಿರುವಂತಹ ಸಮಯದಲ್ಲಿ ನಾಕವನ್ನು ಏರಿ ಬಂದಂತಹ ಸಮಯ, 3 ಲೋಕಗಳನ್ನು ಕೂಡ ಘಡುಗುಡಿಸಿ ನಡುಗಿಸಿದಂತಹ ಮಹಾ ದೈತ್ಯರು ನಮ್ಮ ನಾಕಲೋಕ ಲಾಳಿಯನ್ನು ಮಾಡಿ ನಮ್ಮನ್ನು ದಿಸೆಗಡಿಸಿದಂತಹ ಸಮಯದಲ್ಲಿ ಮಹಾ ತಾಯಿಯಲ್ಲೇ ನಾವು ಭಿನ್ನವಿಸಿಕೊಂಡಾಗ ನೀವೇನು ಚಿಂತಿಸಬೇಡಿ, ಕಳವಾರವನ್ನೆಲ್ಲ ಕೊಂದು ಕೊಡುತ್ತೇನೆ ಎನ್ನುವ ಹಾಗೆ ಮಹಾಮಾತೆಯ ಆಡಿದಂತಹ ವಾಕ್ಯ, ಆ ಮೂಲಕವಾಗಿ ಮಹಾಮಾತೆ ದುಷ್ಟರನ್ನೆಲ್ಲ ವಧಿಸಿಕೊಟ್ಟಾಗಿದೆ. ಆದ್ರೆ ಆ ಸಮಯದಲ್ಲಿಯೇ ಶುಂಭನ ಅಮಾತೆ ಎನ್ನುವಂತಹ ಅರುಣಾಸುರ ರಣಾಂಗಣದಿಂದಲೇ ತಮ್ಮ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ. ಆ ಸಮಯದಲ್ಲಿ ತಾಯಿಯೇ ಆಡಿದಂತಹ ಮಾತು, ಓಡಿ ಹೋದಂತಹ ಅರುಣಾಸುರ ಮುಂದೆ ಬಂದ ಅಂತ ಆದ್ರೆ ಅವನನ್ನು ವಧಿಸುವುದಕ್ಕೆ ನಾನೇ ಬರ್ತೇನೆ ಎನ್ನುವ ಹಾಗೆ ಮಹಾತಾಯಿ ಅಂದೇ ನಮಗೆ ಅಭಯದ ವಾಕ್ಯವನ್ನು ಆಡಿದ್ದಾಳೆ. ಹಾಗಾಗಿ ನಿಮ್ಮಲ್ಲಿ ಆ ಪ್ರಶ್ನೆಯನ್ನು ಕೇಳಿದೆ, ಅರುಣಾಸುರ ಯಾವ ಸಮಯದಲ್ಲಿ ನಾಕಕ್ಕೆ ದಾಳಿಯನ್ನು ಮಾಡ್ತಾನೆ ಎನ್ನುವುದನ್ನು ನಾವು ಯೋಚಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದೆ. ಬಹಳ ಸಂತೋಷವಾದ ಧೈರ್ಯವಾದಂತಹ ಮಾತುಗಳನ್ನು ಕೇಳಿ. ಆದರೂ ಕೂಡ ತಾಯಿಯೇ ನಮಗೆ ಮೊದಲ ಗುರುವಂತೆ, ತಾಯಿಯೇ ನಮಗೆ ಮೊದಲ ಪಾಠಶಾಲೆ, ಮನೆಯೇ ಮೊದಲ ಪಾಠಶಾಲೆ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಂಡಂತಹ ವಿಚಾರ. ಆದರೂ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಬ್ರಹ್ಮನು ಹೌದು, ಗುರು ವಿಷ್ಣುವು ಹೌದು, ಗುರು ಮಹೇಶ್ವರನು ಹೌದು, ಗುರು ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದಾನೆ. ಹಾಗಿರುವಾಗ ಗುರುವಿನ ಆಶೀರ್ವಾದ ಎನ್ನುವಂತಹದ್ದು ನಮಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ನಮ್ಮದೇ ಆದಂತಹ ಗುರುಗಳು ಬೃಹಸ್ಪತಿ ಆಚಾರ್ಯರು ಎದುರಿನಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ವಂದಿಸುತ್ತಾ ನಮ್ಮ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಆಗದೆ ಹಾಗೆ ಆಗಲಿ. यक्षराज कुमारी सौगंधिकेयो यक्षराज कुमारी सौगंधिकेयो भूप्रदक्षिणೆಗೈಯು ಎನ್ನುತ್ತಲೇ ಭೂಪ್ರದಕ್ಷಿಣೆಗೈವೆ ಎನ್ನುತ್ತಲೇ
ಯಕ್ಷರಾಜಕುಮಾರಿ ಸೌಗಂಧಿಕೆಯು ಭೂಪ್ರದಕ್ಷಿಣೆಗೈದ ನಿರುತಲಿ ಆ ಕ್ಷಣ ಸಖಿಯನ್ನು ಕೂಡುತ್ತ ಅಭಿಮಾನದೋಡಂತೆ ಭಿಕ್ಷಮಾರ್ಗದೊಳ್ಳೆದೆ ಬರಲು ರಾಜಕುಮಾರಿ ಸೌಗಂಧಿಕೆಯೂ ಭೂಪ್ರದಕ್ಷಿಣೆ ಗೈವೆಯಿರುತ್ತಲೇ ಸಂಪತ್ತಿನ ನಾಡು ಸೌಭಾಗ್ಯದ ಬೀಡು ಸ್ವರ್ಗಲೋಕ. ಅದರ ಹತ್ತಿರದಲ್ಲಿ ಎತ್ತರದಲ್ಲಿ ಕಾಣುತ್ತಿರುವಂತ ಲೋಕವೇ ಯಕ್ಷಲೋಕ. ಅದನ್ನ ಆಳುತ್ತಿರುವಂತ ದೊರೆ ನಮ್ಮಪ್ಪ ಧರ್ಮರಥ ಮಹಾಪ್ರಭುಗಳು. ಅವರ ಮುದ್ದಿನ ಮಗಳು ನಾನು ಸೌಗಂಧಿಕೆ. ನೀನು ನಮ್ಮಪ್ಪನ ಮಂತ್ರಿ ಮಗಳು ಮೇಕಲೆ. ಸೌಗಂಧಿಕೆ ಮೇಕಲೆ ಅಂತ ನಾವು ಈ ಯಕ್ಷಲೋಕದಲ್ಲಿ ಒಳ್ಳೆ ರೀತಿಯಿಂದ ಗೆಳತಿಯರಾಗಿ ಅನ್ಯೋನ್ಯತೆಯಿಂದ
ಬಾಳುತ್ತಾ ಇದ್ದೇವೆ. ಹೌದು. ನಮ್ಮ ಸ್ನೇಹ ಅಂದ್ರೆ ಹೇಗೆ? ಸಾಮಾನ್ಯರಂತ ಆ, ಖಂಡಿತ ಅಲ್ಲ. ತೈಲಧಾರೆ ಅಂತೆ, ಆ, ನೀರುಧಾರೆ ಅಂತಲ್ಲ, ತೈಲಧಾರೆ ಅಂತ ಅವಿಚ್ಛಿನ್ನವಾದಂತ ಸ್ನೇಹ ನಮ್ಮದು. ಆ. ನನ್ನನ್ನು ಬಿಟ್ಟು ನೀನಿಲ್ಲ, ನಿನ್ನನ್ನು ಬಿಟ್ಟು ನಾನಿಲ್ಲ. ಇಲ್ಲ. ಒಂದು ಮುಖದ ಆ. ಎರಡು ಕಣ್ಣುಗಳಂತೆ, ಹೌದು. ಒಂದು ನಾಣ್ಯದ ಎರಡು ಮುಖಗಳಂತೆ ಈ ಯಕ್ಷಲೋಕದಲ್ಲಿ ಆ. ಬಾಳುತ್ತಾ ಇದ್ದೇವೆ. ಹೌದು. ಗೆಳತಿ, ಸಂಪತ್ಪ್ರದವಾದಂತ ಲೋಕ ಯಕ್ಷಲೋಕ ಹೌದು. ಆದ್ರೆ ಏನು ಮಾಡೋಣ? ಆ. ನೋಡಿದ್ದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು. ಆ. ಏನಾದ್ರೂ ಒಂದು ಬದಲಾವಣೆ ಉಂಟ ಇಲ್ಲಿ? ಇಲ್ವಾ? ಎಲ್ಲಿ ಉಂಟು? ಅದಕ್ಕಾಗಿ ನಿನಗೆ ಬೇಸರವಾ? ಹಾ, ಹಾಗಾದ್ರೆ ಏನು ಮಾಡುವುದು? ಅಪ್ಪನಲ್ಲಿ ಕೇಳಿಕೊಂಡೆ. ಅಮ್ಮ, ಅಪ್ಪ, ನನಗೆ ಬೇಸರವಾಗುತ್ತಾ ಇದೆ, ಆದ ಕಾರಣ ಆ. ನಾನು ತಿರುಗಾಟಕ್ಕೆ ಹೋಗುತ್ತೇನೆ ಎಂದಾಗಿ ಮೊದಲಿಗೆ ಗದರಿಸಿದ್ರು. ಆ. ಏನು ಎಳೆಯ ಪ್ರಾಯದ ಹುಡುಗಿ ನೀನು ತಿರುಗಾಟಕ್ಕ ಆ. ಎನ್ನದಾಗಿ ಗದರಿಸಿದ್ರು. ಆಮೇಲೆ ಹೇಳಿದೆ, ಆ. ಅಪ್ಪ, ನಾನೊಬ್ಬಳೇ ಹೋಗುವುದಲ್ಲ, ಆ. ಗೆಳತಿಯರನ್ನು ಸೇರಿಕೊಂಡು ಹೋಗ್ತೇನೆ. ಯಾವಲ್ಲಿಗೆ ನಿನ್ನ ಪ್ರಯಾಣ ಎನ್ನದಾಗ ಕೇಳಿದ್ರು. ಇಲ್ಲಿ ನೋಡಿದ್ದನ್ನೇ ನೋಡುವುದು, ಹೌದು. ಬದಲಾವಣೆ ಇರುವಂತ ಪ್ರದೇಶ ಅಂತಿದ್ರೆ ಭೂಲೋಕವಂತೆ. ನಿಜ. ಆದ ಕಾರಣ ಪರಿವರ್ತನಾಶೀಲ ಪ್ರಪಂಚವಾದ ಭೂಲೋಕವನ್ನು ಕಾಣಬೇಕು. ಆ. ಅಲ್ಲಿರುವಂತ ರಮಣೀಯ ದೃಶ್ಯಗಳನ್ನ ನೋಡಬೇಕು. ಶರದ್ ಸರೋವರದಲ್ಲಿ ಮನ ದಣಿಯೇ ಜಲಕ್ಕೇಳಿ ನಾಡಬೇಕು ಆ. ಎನ್ನುವಂತ ಆಸೆಯನ್ನು ಅಪ್ಪನಲ್ಲಿ ತೋಡಿಕೊಂಡೆ. ಅಪ್ಪ ಅಸ್ತು ಅಂತ ಹೇಳಿದ್ರು. ಆ. ಆವಾಗ ನೆನಪಾಗಿದೆ ನಿನ್ನದ್ದು ನೋಡು. ಏನು? ಯಾವಾಗ ನನ್ನ ಜೊತೆಯಲ್ಲಿ ಇರುವಳು ನೀನಲ್ವಾ? ಆ. ಯಾರ್ಯಾರು ಬಂದು ನಮ್ಮ ಆಟ ಸರಿಯಾಗ್ತದ? ನೀನು ಬಂದ್ರೆ ಮಾತ್ರ ನಮ್ಮ ಆಟ ಸರಿಯಾಗ್ತದೆ. ಆದ ಕಾರಣ ನಿನ್ನಲ್ಲಿ ಕೇಳುವುದೀಗ, ಆ. ಅದು ನಿನ್ನ ಒಪ್ಪಿಗೆ ಇಲ್ಲದೆ ನಾವು ಹೋಗುದು ಸರಿಯಲ್ವಲ್ಲ? ಬರ್ತೀಯ ನನ್ನ ಜೊತೆ ಭೂಲೋಕಕ್ಕೆ? ಗೆಳತಿ, ಹಾ ರವಿಯನ್ನು ಬಿಡದಂತಹ ಬಾಲಿ, ಹಾ ಸಿಹಿಯನ್ನು ಬಿಡದಂತಹ ಜೇನು, ಹಾ ನಿನ್ನನ್ನು ಬಿಡದಂತಹ ನಾನು, ಹಾ. ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗ್ತದೇನೆ? ಇಲ್ವಾ? ನೀನು ಯಾವಾಗ ಕರಿತಿ ಅಂತ ಕಾಯ್ತಿದ್ದೆ ನಾನು. ಹೌದಾ? ಹೌದಪ್ಪ. ಹಾಗಾದ್ರೆ ತಡ ಮಾಡುವುದಲ್ಲ, ಸರಿಯಲ್ಲ. ನೇರವಾಗಿ ನಮ್ಮ ಪ್ರಯಾಣ ಆ. ಭೂಲೋಕಕ್ಕೆ ಹೋಗೋಣ. ಏನು ಹೋಗೋಣ? ಇವತ್ತು ಪ್ರಾರಂಭ ಮಾಡಿದ್ರೆ 3 ವರ್ಷ ಬೇಕಾದ ಭೂಲೋಕ ಸೇರುವಾಗ. ಅದಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಏನ್ ಮಾಡ್ತೀನಿ? ಅದರಲ್ಲಿ ನೋಡಂತಿ ಏನದು? ಪುಷ್ಪಕ ವಿಮಾನ ಸಿದ್ಧವಾಗಿ ನಿಂತಿದೆ. ಹಾ, ಅದನ್ನು ಏರಿಕೊಂಡು ಒಂದು ವಿಷಯ ಉಂಟು ಅದರಲ್ಲಿ. ಆ. ಪುಷ್ಪಕ ವಿಮಾನ ಅಂದ್ರೆ ಕೇಳುವುದಕ್ಕೆ ಎಲ್ಲರಿಗೂ ಗೊತ್ತಿಲ್ಲ. ಪುಷ್ಪಕ ವಿಮಾನದ ವಿಶೇಷತೆ ಏನು ಅಂತ ಎಲ್ಲರಿಗೂ ಗೊತ್ತಿಲ್ಲ ನೋಡು. ಹಾ. ಅದ್ರ ವಿಶೇಷತೆ ಏನು? ಏನು? ಆ ವಾಹನದಲ್ಲಿ 6 ಆಸನಗಳಿದ್ದು ಆ 6 ಆಸನಗಳು ಭರ್ತಿಯಾದಾಗ ತನ್ನಿಂದ ತಾನಾಗಿ ಒಂದು ಆಸನ ಸೃಷ್ಟಿ ಆಗ್ತದೆ. ಆ. ಆದರೂ ಕೂಡ ಆ ಸೃಷ್ಟಿಯಾದಂತ ಆಸನ ಬರಿದಾಗಿಯೇ ಇರ್ತದೆ. ಹಾ. ಆದ ಕಾರಣವೇ ಅಂತ ವಿಶೇಷವಾದ ಮಾನವುಳ್ಳ ವಾಹನವಾದ ಕಾರಣ ಅದು ಪುಷ್ಪಕ ವಿಮಾನ. ಹೌದು. ಅದನ್ನೇರಿಕೊಂಡು ಆ. ನಮ್ಮ ಪ್ರಯಾಣ ಭೂಲೋಕಕ್ಕೆ. ಹೋಗೋಣ ಹೋಗೋಣ. ಇದುವೇ ಭೂಲೋಕ. ಹೌದಾ? ಹೌದಪ್ಪ. ಭೂಮಾತೆ ಹಚ್ಚ ಹಸಿರುಟ್ಟು ನಲಿಯುತ್ತಾ ಇದ್ದಾಳೆ. ಮೇಲೆ ನೋಡು, ನೀಲಗಗನ, ಸುತ್ತ ನೋಡು, ಶಾಂತ ಭವನ, ಸುಪ್ರಸನ್ನ ವಾತಾವರಣ, ಹೂವ ನೆಟ್ಟಿವೆ, ಹೂವ ಬಿಟ್ಟಿವಿ, ಹೂವ ತೊಟ್ಟಿವೆ, ಲತೆಗಳು ಚೈತ್ರ ಯಾತ್ರೆಗೆ ಹೊರಟು ನಿಂತಿವೆ, 100 ಸಾಲಿನ ರಥಗಳು ಅಲ್ವಾ ಆ. ಎನ್ನುವಂತೆ ಭಾಸವಾಗ್ತಾ ಇದೆ. ಹೌದಪ್ಪ. ಅದೇನೇ ಅದು? ಶರದಿ ಕೈ ಬೀಸಿ ಕರೆಯುತ್ತಾ ಉಂಟು. ಅಷ್ಟು ಮಾತ್ರವಲ್ಲ, ಆ. ನೋಡಂತೆ ಓ. ಚೋಟುದ್ದ ಹುಡುಗಿಯೊಬ್ಬಳು ಆ. ಮೈ ತುಂಬ ಮಲ್ಲಿಗೆಯನ್ನು ಮುಡಿದು ಈ ಕಡೆಗೆ ಬರುತ್ತಾ ಇದ್ದಾಳಲ್ಲ. ಹಾ. ಹುಡುಗಿ ಆಗಿರಬಹುದಾ? ಅಲ್ಲಪ್ಪ, ಮತ್ತೆ? ಅದು ಹೂವಿನ ಬಳ್ಳಿ. ಹಾ, ಆ. ಸಣ್ಣ ಮಾವಿನ ಗಿಡಕ್ಕೆ ಮಲ್ಲಿಗೆಯ ಬಳ್ಳಿ ಹಬ್ಬಿ ಅದರಲ್ಲಿ ಹೂ ಬಿಟ್ಟು ಆ. ಆ ರೀತಿಯಾಗಿ ಅಂದ ಚಂದವಾಗಿ ಗೋಚರಿಸ್ತಾ ಉಂಟು. ಹೌದು. ಒಳ್ಳೆಯ ವಾತಾವರಣ ಸವಿದ್ದಾಯ್ತು. ಇನ್ನು ತಡ ಮಾಡುವುದಲ್ಲ. ಆ. ಆದ್ರೆ ಒಂದು ವಿಷಯ ನೋಡು, ಏನು? ನಾವು ಭೂಲೋಕಕ್ಕೆ ಬಂದಂತ ವಿಷಯ ಆ. ನಮಗೆ ಗೊತ್ತಾಗ್ತಾ ಇದೆ. ಕಣ್ಣು ಬಿಡ್ತಾ ಇದ್ದಿ, ಮುಚ್ಚುತ್ತಾ ಇದ್ದೀನಿ. ಅಲ್ಲಿರುವಾಗ ಬಿಡುಗಣ್ಣವರು. ಅಲ್ವಾ? ಹೌದು. ಮೈಯೆಲ್ಲ ಬೆವರಿಂದ ತೊಯ್ದು ಹೋಗಿದೆ. ಹೌದಪ್ಪ. ಏನು ಮಾಡೋಣ? ಬಂದದ್ದು ಯಾಕೆ? ಜಲ ಕೇಳಿ ಹೌದು. ಕಾಣುತ್ತಾ ಇರುವ ಶರದಿ ಕೈ ಬೀಸಿ ಕರೆಯುತ್ತಾ ಉಂಟು. ಜಿಗಿಯೋಣ ಜಿಗಿಯೋಣ. ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಆ ಆ ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ
ಗೆಳತಿಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಪಾಡಿದ ತನು ಕಳೆ ಕೂಡುತ್ತೆರದಿ ಪಾಡಿದ ತನು ಕಳೆ ಕೂಡುತ್ತೆರದಿ ಜಲದಿ ಹಿಡಿದನುವ ಒಯ್ದಾಡುತ್ತ ಹರುಷದಿ ಆಡಿದ ಜಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ತೈ ದಿನ ತೈ ದಿನ ತೈ ದಿನ ತೈ ದಿ ತೈ ದಿನ ತೈ ದಿನ ತೈ ದಿನ ತೌ तुम तन दिद्धन धीम तन दिद्धन हिम तन दिद्धन क तुम तन दिद्धन तादै दिन दै तग दिन दै तै दिन दै तै दिन दा दिन तै दिन दा दिन तै दै 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 दत्तम ಜಲಕ್ಕೆ ಹೇಳಿ ನಾಡಿದೆವು ಇನ್ನೇನು ಮಾಡೋಣ ಮಿಂದು ಮುಡಿಯುಟ್ಟು ಮಿಂದು ಮುಡಿಯುಟ್ಟೆತ್ತು ಬಳಿಕ ಸುಂದರಿಯರ ಸುತ ಸುಮಗಳ ಮಿಂದು ಬಡಿಯುಟ್ಟೆತ್ತು ಬಳಿಕ ಸುಂದರಿಯರ ಸುತ ಸುಮಗಳ ಬಂದರತ್ತ ಮಾಯೋಗ್ರ ಮುನಿಪತಿಯಂದು ವನದೀಯ ಬಂದರತ್ತ ಮಹೋಗ್ರ ಮುನಿಪತಿಯಂದು ವನದೀಯ ಮಿಂದು ಮಾಡಿ ಬಿಟ್ಟು ಬಳಿಕ ನೀರಿನಿಂದ ಮೇಲೆದ್ದು ಬಂದಾಯ್ತು. ನಾವು ತಂದಂತ ಮಡಿಬಟ್ಟೆಯನ್ನು ತೊಟ್ಟುಕೊಂಡ ಹಾಗಾಯಿತು. ಅದು ಕೊಪ್ಪುವಂತ ಆಭರಣವನ್ನು ಹಾಕಿಕೊಂಡಿದ್ದೇವೆ. ಆದ್ರೂ ಕೂಡ ಹೆಣ್ಣು ಮಕ್ಕಳ ಅಲಂಕಾರ ಪೂರ್ಣವಾಗುವುದು ಯಾವಾಗ ಹೇಳು? ತಲೆ ಸರಿ ಇಲ್ಲ. ಇವಾಗ ಗೊತ್ತಾಗಿದೆ ನಿನಗೆ? ಆಗಲ್ಲ, ಮತ್ತೆ ತಲೆಯೆಲ್ಲ ನೀರೆಲ್ಲ ಆಟ ಆಡಿ ಕೆದರಿ ಕೂದಲೆಲ್ಲ ಕೆದರಿ ಹೂವೆಲ್ಲ ಬಾಡಿ ಹೋಗಿ. ನಾನು ಅದನ್ನೇ ಹೇಳಿದ್ದು, ಆವಾಗಲೇ ನನ್ನ ತಲೆ ಹಾಳಾಗಿ ಹೋಗಿದೆ. ಹಾಗೆ ಹೆಣ್ಣು ಮಕ್ಕಳ ಶೃಂಗಾರ ಪೂರ್ಣವಾಗುವುದು ಹೂ ಸೇರಿದ. ಅದಕ್ಕಾಗಿ ನೋಡಂತೆ ಬಗೆ ಬಗೆಯ ಹೂಗಳನ್ನೆಲ್ಲ ಬಿಟ್ಟಿದೆ. ಹೌದು, ಎಲ್ಲವನ್ನು ಕೊಯ್ಯುತ್ತಾ ಹೋಗೋಣ. ಹೌದಪ್ಪ, ಈಗ ನೀನ್ ಹೇಳ್ತಿ ಮತ್ತೆ ಹೇಳ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ ನನಗೆ ಹೂ ಕೊಯ್ಲಿಗೆ ಆಸೆ ಇತ್ತು, ಅದನ್ನೆಲ್ಲ ಅವಳು ಕೊಯ್ದ್ಲು, ಅವಳೇ ಮುಡಿದ್ಲು, ನನಗೇನು ಇಲ್ಲ ಅಂತ. ಹಾಗೆ ಜಗಳ ಆಗುದು ಬೇಡ. ಯಾಕೆ ಗೊತ್ತುಂಟ? ಯಾವ ವಿಷಯದಲ್ಲಿ ಹೆಣ್ಣು ಮಕ್ಕಳ ಜಗಳ ಆಗದಿದ್ರು ಕೂಡ ಹೂವಿನ ವಿಷಯದಲ್ಲಿ ಜಗಳ ಆಗ್ತದೆ. ಅಂತ ಜಗಳವೇನು ನಮ್ಮಲ್ಲಿ ಆಗುವುದು ಬೇಡ. ಅದಕ್ಕೊಂದು ಉಪಾಯ ಉಂಟೆ. ನಿನಗೆ ಯಾವ ಹೂವು ಇಷ್ಟವೋ ಅದನ್ನ ಅನಿಸುತ್ತಾ ನೀನು ಹೋಗುವುದು, ನನಗೆ ಯಾವ ಹೂ ಇಷ್ಟವೋ ಅದನ್ನ ಅನಿಸುತ್ತಾ ನಾನು ಹೋಗುವುದು. ನಿನಗೆ ಯಾವ ಇಷ್ಟ? ನನಗೆ ಸಂಪಿಗೆ. ಸಂಪಿಗೆ? ಹೌದು. ಮರದ ಮೇಲಿರುವುದು ಅದು. ಏನು ಹೆಣ್ಣು ಮಕ್ಕಳು ಮರ ಏರಬಾರ್ದ? ಕೆಳಗೆ ನೋಡಿ ಮರ ಏರ್ಬೇಕಾಯ್ತಾ? ಕೆಳಗೆ ಗಂಡು ಮಕ್ಕಳು ಇಲ್ಲ ಅಂತ ನೋಡಿಕೊಂಡೇ ಏರುದು. ನಿನಗೆ ಯಾವುದು? ನನಗೆ ಮಲ್ಲಿಗೆ ಇಷ್ಟ ಕಣೆ. ಮೆಲ್ಲಗೆ ಕೊಯ್. ಆದ್ರೆ ಒಂದು ವಿಷಯ, ಎಲ್ಲಾ ಮಲ್ಲಿಗೆ ಅಲ್ಲ, ಜಾಜಿ ಮಲ್ಲಿಗೆ ಅಲ್ಲ, ದುಂಡು ಮಲ್ಲಿಗೆ ಅಲ್ಲ, ನನಗೆ ಕಾಡ ಮಲ್ಲಿಗೆ ಇಷ್ಟ ಕಣೆ. ಅದೇನೆ ಕಾಡ ಮಲ್ಲಿಗೆ ಎಲ್ಲಿಯಾದ್ರೂ ಮುಂಟೆಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಅಲ್ವಾ? ಅದನ್ನೇ ಅರಸು ನಾನು ಮುಂದರಿತೇನೆ. ಅದೇನೆ ಅದು ಹೊಯ್ ಕಾಣ್ತಾ ಉಂಟು, ಹಾಳಿಗಿಚ್ಚು ಕಾಣ್ತದೆ. ಇಲ್ಲಿಯಾದ್ರೂ ಬೆಂಕಿ ಬಿದ್ದಿರ್ಬೋದಾ? ಹೌದಾ?
ಇಲ್ವೇ? ಹಾಗಾಗ್ಲಿ ಸಾಧ್ಯ ಇಲ್ಲ. ಇಲ್ಲಿ ಯಾರಾದ್ರೂ ಋಷಿ ಮುನಿಗಳು ಹೋಮೋ ಹವನೋ ಮಾಡ್ತಾ ಇರ್ಬೋದು. ಅದರ ಧೂಮ ಎನ್ನುವುದು ಮುಗಿಲತ್ತರಿಗೆ ಹೋಗ್ತಾ ಉಂಟು. ಏನೇ ಆಗ್ಲಿ ನಾವು ಹೂವನ್ನು ಕೊಯ್ಯುತ್ತಾ ಮುಂದುವರಿಯೋಣ. ಪರಮತೇಜ ವಿರಾಜಿತಾಂಗನು ಓ ಪರಮತೇಜ ವಿರಾಜಿತಾಂಗನು ಉರಿ ಬಿಸಿಲಿಂದ ಬೆಮರಿ ಹಸಿವಿನು ಏನಿದು ಕರಗಿಸಿ ನೀರಡಿಸಿ ಫಲಗಳ ನರಸಿ ಬರುತ್ತಾಯ ಪ್ರಭು ಪರಮೇಶ್ವರ ಕಾಪಾಡು ತಂದೆ ಕಾಪಾಡು. ಲೋಕಕ್ಕೆ ಒಳಿತಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊತ್ತು ದೀರ್ಘವಾದ ತಪಸ್ಸನ್ನು ಆಚರಿಸುತ್ತಿದ್ದಂತಹ ಮವೋಕ್ಷ ಮುನಿಯೇ ನಾನು. ಮುನಿಗಳಾದಂತಹ ನಮ್ಮ ಕಾರ್ಯವೇ ತಪಸ್ಸನ್ನು ಆಚರಿಸುವಂತದ್ದು. ಇದ್ದಕ್ಕಿದ್ದ ಹಾಗೆ ಉರಿ ಬಿಸಿಲು, ಹಸಿವಿನ ಬಾಧೆ ಇದ್ದಕ್ಕಿದ್ದ ಹಾಗೆ ನನ್ನನ್ನು ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹಾಗಾದ್ರೆ ಹಸಿವು ಹಾಗೂ ತೃಷೆಗೆ ಒಂದು ಏನಾದ್ರೂ ಪರಿಹಾರವಾಗಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ತಪಸ್ಸನ್ನ ಬಿಟ್ಟು ಮುಂದುವರೆದು ಬಂದೇನೆಂತಾದರೆ ದೂರದಲ್ಲಿ ನದಿಯೊಂದು ಹರಿಯುತ್ತಾ ಇದೆ. ಹಾಗಾದ್ರೆ ನನಗಾಗುವಂತಹ ತೃಷೆಯನ್ನ ಪರಿಹಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಬಂದು ನೋಡಿದೆ ಅಂತಾದ್ರೆ ಹರಿಯುವಂತಹ ನದಿಯ ನೀರನ್ನೇ ಕುಡಿದಿದ್ದೇನಂತೆ. ತೃಷೆ ದಾಹ ಅನ್ನುವಂಥದ್ದು ಈ ಹೊತ್ತಿಗೆ ಪರಿಹಾರವಾಗಿ ಹೋಗಿದೆ. ದಾಹವೇನೋ ಪರಿಹಾರವಾಯಿತು. ಹಾಗಾದರೆ ಹಸಿವಿಗೆ ಒಂದು ಪರಿಹಾರ ಬೇಕು. ಇಲ್ಲಿರುವಂತದ್ದಲ್ಲ, ಅರಸುತ್ತ ಮುಂದುವರಿತೇನಂತೆ. ಹಸಿವು ಪರಿಹಾರವಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊತ್ತು ಮುಂದುವರೆದು ಬಂದೆನಂತಾದ್ರೆ ದೂರದಲ್ಲಿ ಮರವೊಂದು ಗೋಚರಿಸುತ್ತಾ ಇದೆ. ಅದೇ ಮರದಲ್ಲಿ ಚಂದವಾದ ಹಣ್ಣೊಂದು ಇದೆ ಅನ್ನುವುದು ಈ ಹೊತ್ತಿಗೆ ಗೋಚರಿಸಿದ್ದು ಸ್ಪಷ್ಟ. ಹಾಗಾಗಿ ಹಸಿವಿನ ಪರಿಹಾರಕ್ಕಾಗಿ ಆ ಹಣ್ಣನ್ನೇ ತಿನ್ನುತ್ತೇನಂತೆ. ಹಣ್ಣನ್ನೇನೋ ತಿಂದದ್ದಾಗಿದೆ. ತಿನ್ನುವಂತ ಈ ಹೊತ್ತಿನಲ್ಲಿ ಅದರಲ್ಲಿರುವಂತಹ ಸಣ್ಣದಾದ ಇರುವೆ ಎಂದು ನನ್ನ ಗಡ್ಡವನ್ನು ಮುತ್ತಿಕೊಂಡಿದೆ. ಈ ಹೊತ್ತು ಬಲಾತ್ಕಾರದಿಂದ ಅದನ್ನು ತೆಗೆದೆ ಅಂತಾದರೆ ಹಿಂಸಿಸಿದಾಗ್ತದೆ. ಹಾಗಾಗಿ ಅದನ್ನ ಮರಳಿ ಅದೇ ಗೂಡಿಗೆ ಸೇರಿಸ್ತೇನಂತೆ. ಬಿಟ್ಟಷ್ಟು ಬರ್ತಾ ಇದೆ. ಮಾಡುವುದು ಒಳ್ಳೆ ಕೆಲಸ ಅಂತ. ಬಿಟ್ಟಷ್ಟು ಮಾಡೋದು ಇದನ್ನೇ ಇವರು. ನಾನೇ ಕೈ ತಟ್ಟೆ ಹರಳೆ ಸಮಯವಿದೆ ಮರುಳೆ
ಇಳೆಯೊಳುಗಿಸಿ ಪಾಪಗಳ ಕಳೆ ಕುಣಿಮೆಯೊಳಿರು ಕಷ್ಟಗಳ ಯಾವುದೇ ಒಂದು ವಿಚಾರ ತಿಳಿಯದೆ ಅದರ ಕುರಿತು ಪೂರ್ವಾಲೋಚನೆಯನ್ನು ಅದರ ಕುರಿತು ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದ ಹಾಗೆ ಹುಚ್ಚರ ಹಾಗೆ ನಗಾಡ್ತಾ ಇದ್ದೀರಿ. ಹುಚ್ಚರಾಗಿ ಮಾಡಿದ್ದು ನೀನು, ನಾವಲ್ಲ. ಹೌದು, ಹುಚ್ಚರ ಹಾಗೆ ಮಾಡಿದ್ದು ನಾನೇನು ಸರಿ. ಮಾಡಿದ ಕಾರಣದ ಕುರಿತು ಸಂಪೂರ್ಣವಾಗಿ ವಿಚಾರವನ್ನ ಅರಿಯದ ನೀನು ಕೇವಲ ಒಂದು ಸ್ತ್ರೀ ಈ ಹೊತ್ತಿಗೆ ಮದಭರಿತಳಾಗಿ ಅಹಂಕಾರದಿಂದ ವರ್ತಿಸುತ್ತಾ ಇದ್ದೀಯೆ. ನನ್ನ ಈ ಸ್ಥಿತಿಯನ್ನ ನೋಡಿ ಚಪ್ಪಾಳೆ ತಟ್ಟಿನಾಗಿ ಅಲ್ಲ ನಿಮ್ಮಂತವ್ರು ಹೇಳುವುದು ಏನು? ಏನು? ಅಹಿಂಸಾ ಪರಮೋ ಧರ್ಮ. ಅದನ್ನೇ ಪಾಲಿಸಿಕೊಂಡು ಬಂದವರು ನಾವು. ಹೇಳುವುದು ವೇದ, ಗಾಳ. ಗಾಳ ಯಾಕೆ ಹೇಳಿದೆ? ಏನು? ಒಂದು ಇರುವಿನ ಬದುಕಿಸುವುದಕ್ಕಾಗಿ ಸಾವಿರಾರು ಇರುವೆಗಳನ್ನು ಕಿಸುಕಿಸಿ ಕೊಲ್ತಾ ಇದೆಯಲ್ಲ, ಅದು ಹಿಂಸೆ ಅಲ್ವಾ? ಇರುವೆಯನ್ನು ಕೊಂದದ್ದು ನಾನು ಅನ್ನುವ ವಿಚಾರವನ್ನ ನೀನು ಈ ಹೊತ್ತು ಹೇಳಿದೆ ಅಂತ. ನಿನ್ನಷ್ಟು ಮದಭರಿತಳಾದವರು ಯಾರು ಇಲ್ಲ. ಇರಲಿ ಬಿಡು. ನೀನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹೌದಾ? ಕೈ ತಟ್ಟಿ ಚಪ್ಪಾಳೆ ತಟ್ಟಿದೆ ಅಲ್ಲ. ಕಷ್ಟದಿ ಸೇರಿ ಬಾಳುವುದನವರದ ಕಣ್ಣೀರ ಸುರಿಸಿ ನನ್ನ ಈ ಸ್ಥಿತಿಯನ್ನ ನೋಡಿ ನಗಗೀಡು ಮಾಡಿದಂತಹ ನೀನು ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ತೆಗೆದುಕೋ ಇಡೀ ಶಾಪ. ನಗೆ ನಗೆ ನಗಾಡಿದೆಯಲ್ಲ, ಈಗ ನನ್ನ ಈ ಸ್ಥಿತಿಯನ್ನು ಕಂಡು ನಗೆಗೀಡಂತಹ ನೀನು ಭೂಲೋಕದಲ್ಲಿ ಸಾಮಾನ್ಯ ಸ್ತ್ರೀಯಾಗಿ ಶಾಪವ ಕೇಳಿ ನಡುಗುತ್ತಾ ಮುನಿಯ ಪದಾರವಿಂದಕ್ಕೆ ಮಣಿದೆಮ್ಮ ಪಾಲುಗಾಣಿಸಿ ಶಾಪ ಹರಿಸಿಂದು ಮರುಗಿ ಕಣ್ಣೀರಿಡುತ್ತಿರೆ ಘೋರ ಶಾಪವ ಕೇಳಿ ಮತ್ತೊಮ್ಮೆ ಅಂತಹ ಮಾತನ್ನಾಡದಿರಿ. ಯಾಕೆ? ಯಕ್ಷ ಲೋಕದಲ್ಲಿ ಇದ್ದವರೇ ನಾವು. ಮನಸ್ಸಿಗೊಂಡಂತಹ ಜಾಡ್ಯತೆಯನ್ನು ಹೋಗಲವಡಿಸುವಂತಹ ಉದ್ದೇಶದಿಂದ ಭೂಲೋಕಕ್ಕಾಗಿ ಬಂದವರೇ ನಾವು. ಅನಿರೀಕ್ಷಿತವಾಗಿ ನಿಮ್ಮ ಭೇಟಿಯಾಯಿತು. ನಿಮ್ಮಿಂದ ಆಶೀರ್ವಾದವನ್ನು ಪಡೆಯಬೇಕಿತ್ತು. ತಿಳಿಯದೆ ಏನು ತಪ್ಪಿನಲ್ಲಿ ದುಡುಕು ಮಾತನ್ನಾಡಿದಳು. ಶಾಪವನ್ನೇ ಕರುಣಿಸಿದೀಯ. ಅಂಬೆಗಾಲಿಡುವಂತಹ ಮಗು ತಾಯಿಯ ಎದೆಗೆ ತುಳಿಯುತ್ತದೆ. ತಾಯಿ ಅದನ್ನು ದ್ವೇಷಿಸುತ್ತಾಳೆ ಹೇಳಿ, ಇನ್ನಷ್ಟು ಮುದ್ದಿಸುತ್ತಾಳೆ, ಪ್ರೀತಿಸುತ್ತಾಳೆ. ನಾವು ನಿಮ್ಮ ಮಕ್ಕಳ ಹಾಗೆ, ನೀವು ನಮ್ಮ ತಂದೆಯ ಹಾಗೆ. ಅವಳು ಮಾಡಿದ ತಪ್ಪಿಗೆ ನಾ ಕ್ಷಮೆಯನ್ನು ಬೇಡುತ್ತೇನೆ. ಕ್ಷಮಿಸಿ. ಕ್ಷಮಿಸುವುದಿಲ್ಲ. ಗಡ್ಡ ಬಿಟ್ಟ ಗೊಡ್ಡು ಸನ್ಯಾಸಿ ತೊಲಗಾಚಿ. ಸೇರಿ ಬಾಳುವುದನವರ ಕಣ್ಣೀರ ಸುರಿಸಿ ಒಬ್ಬಳು ಹೇಗೂ ಕೆಟ್ಟು ಹೋಗಿದ್ದಾಳೆ, ಇನ್ನೊಬ್ಬಳಿಗಾದರೂ ಬುದ್ಧಿ ಇದೆ ಅನ್ನುವುದನ್ನು ಆಲೋಚಿಸಿದ್ರೆ ಇವಳು ಕೂಡ ಅದೇ ದಾರಿಯಲ್ಲಿ ನಡೆಯುವವಳು. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಜೊತೆಯಾಗಿದ್ದವರಲ್ವೇ. ಅವಳು ತೋರಿಸಿದ ಹಾದಿಯನ್ನೇ ಇವಳು ಕೂಡ ಪಾಲನೆ ಮಾಡ್ತಾಳೆ. ಒಬ್ಬಳಿಗೇನು ಶಾಪ ಕೊಟ್ಟದ್ದಾಗಿದೆ,
ಅವಳ ದಾರಿಯನ್ನು ನೀನು ಹಿಡಿತೀಯಂತಾಗಿದ್ರೆ ಅವಳು ಹೇಗೆ ಭೂಲೋಕದಲ್ಲಿ ಸಾಮಾನ್ಯ ನಾರಿಯಾಗಿ ಹುಟ್ಟಬೇಕು ಅನ್ನುವಂತಹ ಶಾಪವನ್ನು ಕೊಟ್ಟೆನು, ಅದೇ ಶಾಪ ನಿನಗೂ ಕೊಟ್ಟೆ. ಸೌಗಂಧಿಕೆಯೂ ಮುನಿಯ ಪಾದಾರವಿಂದಕ್ಕೆ ಮಣಿದು ಪಾರುಗಾಣಿಸಿ ಶಾಪ ಪರಿಹರಿಸೆಂದು ಮರುಗಿ ಕಣ್ಣೀರ ಸುರಿಸೇ ಮುನಿಯೇ ಮುನಿಯೇ ಮುನಿಯೇ. ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ. ಇನ್ನೊಮ್ಮೆ ಆ ಶಾಪ ವಾಕ್ಯವನ್ನು ಕೇಳುವಂತ ಸ್ಥಿತಿಯಲ್ಲಿ ನಾವಿಲ್ಲ ತಂದೆ, ನಾವಿಲ್ಲ. ಎಂತ ಶಾಪವನ್ನೇ ಕೊಟ್ಟು ಬಿಟ್ಟಿರಿ ತಂದೆ. ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಹೇಳಿ ಏನೋ ತಿಳಿಯದೆ ನಮಗಿರುವಂತ ಅಹಂಕಾರದಿಂದ ನಿಮ್ಮಲ್ಲಿ ಬೇಡದ ರೀತಿಯಲ್ಲಿ ವರ್ತಿದ್ದೇನೋ ಸರಿ. ಅದರಿಂದ ಕೋಪಗೊಂಡಂತ ನೀವು ಶಾಪವನ್ನೇ ಕೊಟ್ಟು ಬಿಟ್ಟಿರಲ್ಲ. ಹೇಳುವುದನ್ನು ಕೇಳಿದ್ದೇನೆ ನಾನು. ಹೇಗೆ? ಕೋಗಿಲಿಗೆ ಇಂಪಾದ ಸ್ವರವೇ ರೂಪವಂತೆ, ಸ್ತ್ರೀಯರಿಗೆ ಪಾತಿವೃತ್ಯವೇ ಭೂಷಣವಂತೆ, ತಪಸ್ವಿಗಳಿಗೆ ಕ್ಷಮಾಗುಣವೇ ಶೋಭೆಯಂತೆ. ಹೀಗಿದ್ದು ಕೂಡ ಕ್ಷಮಾಗುಣ ಸಂಪನ್ನರಾದ ತಾವು ನಮ್ಮ ಮೇಲೆ ಮುಂದೆ ಶಾಪವನ್ನೇ ಕೊಟ್ಟು ಬಿಟ್ಟಿರಲ್ಲ ತಂದೆ. ನೀವು ಕೊಟ್ಟಂತ ಶಾಪವನ್ನು ನಾನು ಅನುಭವಿಸ್ತೇನೆ. ಆದ್ರೆ ನಾನು ಮರುಗುವುದು ನನಗಾಗಿ ಅಲ್ಲ ತಂದೆ, ನನಗಾಗಿ ಅಲ್ಲ. ಮತ್ತೆ ನನ್ನ ಗೆಳತಿ, ನನ್ನ ಜೀವದ ಒಡತಿ ಅವಳು ಏನೋ ನನಗೆ ಕೊಟ್ಟಂತ ಶಾಪ ವಾಕ್ಯವನ್ನು ಕೇಳಿ ಒಂದೆರಡು ಬಿರುನುಡಿಗಳನ್ನು ಆಡಿದ್ಲು. ಅವಳಿಗೂ ನೀವು ಶಾಪವನ್ನು ಕೊಟ್ಟು ಬಿಟ್ಟಿರಲ್ಲ. ಆದ ಕಾರಣ ತಮ್ಮ ಪಾದವನ್ನು ನಮ್ಮ ಕಣ್ಣಿಂದ ತೊಳೆಯುತ್ತಾ ಇದ್ದೇವೆ. ನಮ್ಮ ಶಾಪಕ್ಕೆ ಪರಿಹಾರ ಕೊಡಿ ತಂದೆ, ಪರಿಹಾರ ಕೊಡಿ. ಮಕ್ಕಳೇ, ಬಾಲೆ ಮಿಂಚಿತು ಕಾರ್ಯ ಮುಂದಿನ ಭವತಿ, ಮಿಂಚಿ ಹೋದಂತ ಕಾರ್ಯಕ್ಕೆ ಚಿಂತಿಸಿ ಬರವಿಲ್ಲ. ಜಾಂಬಾಲಿಯಿಂದ ಹುದು ಸಂಗತಿಯೂ ನಿಮ್ಮೀವರಿಗೆ ಏಳೆಂದು ಸಂತೈಸಿ ಕೊರಡಲ ಮುನಿ ಶಾಪ ತಾಳಿದಂಗನೆಯರಾಗದಂಗೂ ಬಾಲೆ ಮಿಂಚಿತು ಕಾರ್ಯ ಬಾಲೆ. ಮಕ್ಕಳೇ, ಮಿಂಚಿ ಹೋದಂತಹ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈ ಹೊತ್ತು ನೀವು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟವ ನಾನು. ಕಣ್ಣೀರನ್ನ ಹರಿಸ್ತಾ ಇದ್ದೀರಿ, ಕಾಲನ್ನ ಹಿಡಿತಾ ಇದ್ದೀರಿ. ಆದ್ರೆ ಕಾಲ ಅನ್ನುವಂಥದ್ದು ಕಳೆದು ಹೋಗಿ ಆಗಿದೆ. ಬಿಳಿ ವಸ್ತ್ರವನ್ನ ಹುಟ್ಟವನಿಗೆ ಮಾತ್ರ ಕೆಸರಿನ ಭಯ ಇರಬೇಕಲ್ವೇ? ಯಾಕೆ ಈ ಮಾತನ್ನೇ ಹೇಳಿದೆ? ನೀವು ಮಾಡಿದಂತಹ ತಪ್ಪಿನ ಅರಿವು ನಿಮಗಾಗಿದ್ದ ಕಾರಣ ಭಯಭೀತರಾಗಿ ದುಃಖದಿಂದ ಕಣ್ಣೀರನ್ನ ಹರಿಸ್ತಾ ಇದ್ದೀರಿ. ಮಕ್ಕಳೇ, ಶಾಪ ಕೊಟ್ಟದ್ದೇನೋ ನಿಜ. ಕೊಟ್ಟಂತಹ ಋಷಿ ಶಾಪ ಎಂದು ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಹಾಗಂತ ಹೇಳಿ ಅದು ಶಾಶ್ವತವೇ ಅನ್ನುವ ಹಾಗೆ ನೀವು ಕೇಳಿದಿರಂತಾದ್ರೆ ಖಂಡಿತ ಇಲ್ಲ. ನಿಮ್ಮ ಶಾಪಕ್ಕೆ ಮುಕ್ತಿ ಅನ್ನುವಂಥದ್ದಿದೆ. ಯಾವ ರೀತಿ ತಂದೆ? ಯಾವಾಗ ಮುಂದೊಂದು ದಿನ ಜಾಬಾಲಿ ಋಷಿಯ ದರ್ಶನದಿಂದಾಗಿ ನಿಮ್ಮೀರುವರ ಶಾಪ ಅನ್ನುವಂಥದ್ದು ವಿಮೋಚನೆಗೊಳ್ಳುವುದಕ್ಕಿದೆ. ಅಲ್ಲಿಯವರೆಗೆ ನಾನು ಕೊಟ್ಟಂತಹ ಶಾಪವನ್ನ ನೀವು ಅನುಭವಿಸಲೇಬೇಕು ಮಕ್ಕಳೇ. ಹಾಗಾಗಿ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಅಪರಾಧ ಅನ್ನುವಂಥದ್ದು ಯಾವುದುಂಟು ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಿ ಆಗಿದೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಕೊಟ್ಟಂತಹ ಶಾಪವನ್ನ ಅನುಭವಿಸಿ. ಸಂತೋಷವನ್ನೇ ಉಣ್ಣಬೇಕೆನ್ನುವಂತ ಆಸೆಯಿಂದ ಭೂಲೋಕದತ್ತ ಬಂದವರು ನಾವು ಶಾಪಗ್ರಸ್ತರಾಗಿ ಉಳಿಬೇಕಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂತು ನೋಡು. ಪ್ರಪಂಚದಲ್ಲಿ ಎಲ್ಲರೂ ತಿಳಿಬೇಕಂತ ಒಂದು ವಿಚಾರ. ಕಷ್ಟದಲ್ಲಿದ್ದವರು ನೋಡಿ ಯಾವತ್ತೂ ಅಪಹಾಸ್ಯ ಮಾಡಬಾರದು, ಬದಲಾಗಿ ಸಹಾಯವನ್ನು ಮಾಡುವತ್ತ ಮುಂದಾಗಬೇಕು. ಅಪಹಾಸ್ಯ ಮಾಡಿದ ಯಾವ ಸ್ಥಿತಿ ಬರ್ತದೆ ಎನ್ನುವುದಕ್ಕೆ ನಾವೇ ಜ್ವಲಂತ ಸಾಕ್ಷಿಯಾಗಿ ಹೋಗಿದ್ದೇವೆ. ಗೆಳತಿ, ಇನ್ನು ಮುಂದಕ್ಕೆ ನಾವು ಹೇಗೆ ಇರುತ್ತೇವೆ ಎನ್ನುವುದು ತಿಳಿದಕ್ಕೆ ಆಗುವುದಿಲ್ಲ. ಆದ್ದರಿಂದ ಕೊನೆಯ ಬಾರಿಯೋ ಎಂಬಂತೆ ನಿನ್ನನ್ನು ಅಪ್ಪಿ ಮುಂದಾಡಬೇಕೆನ್ನುವಂತ ಆಸೆ. ಹೀಗೆ ಬಾರೆ ಗೆಳತಿ, ನಿಗೂಢ ಶಕ್ತಿಯೊಂದು ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ.
ರಸಭಂಗವನ್ನುಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ಸೇವಾಕರ್ತರಿಗೂ ಹಾಗೂ ತಮಗೆಲ್ಲರಿಗೂ ಕಲಾಮಾತೆಯಾದ ಬ್ರಹ್ಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನುಂಟು ಮಾಡಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ನಾಳೆ ಸಂಜೆ 5:45ರಿಂದ ಬಡಗಬೆಳ್ಳೂರು ಪಲ್ಲಿಪಾಡಿ 10 ಸಂವತ್ಸರು ಕನ್ನಡೆ ಬಿಟ್ಟು ಬಂಟ್ವಾಳ ತಾಲೂಕು ಇವರ ಬಾಪ್ತು ನೂತನ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕಾಗಿ ಸಭಾಸದರಲ್ಲಿ ಅಪ್ಪಣೆ ಹಾಕಿದ್ದೇವೆ. ಯಕ್ಷಗಾನ ಗೆಲ್ಗೆ. ಎಷ್ಟು ಮರಿಬೇಕು ಅಂತ ಆಲೋಚಿಸಿದ್ರು ಒಂದು ಪ್ರಸಂಗವನ್ನು ನನ್ನ ಜೀವಮಾನದಲ್ಲಿ ಮರೆಯುವುದಕ್ಕೆ ಸಾಧ್ಯವಾಗದೆ ಹೋಯಿತು. ವಾಸನೆ ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ ಚಂಡಿಕೆ ಉದಿತದೆ. ಹೌದು, ನಮ್ಮೊಡೆಯ ಶುಂಭಾಕ್ಯನನ್ನು ಬಲಿ ತೆಗೆದುಕೊಂಡಂತಹ ಚಂಡಿಕೆ. ಏನು ಮಾಡೋಣ? ಒಡೆಯನಿಗೆ ಸಹಾಯವನ್ನು ಒದಗಿಸುವ ಉದ್ದೇಶದಿಂದ ರಣಕ್ಷೇತ್ರವನ್ನು ಸೇರಿಕೊಂಡ್ರೆ ಈ ಅರುಣಾಸುರನಿಗೆ ಚಂಡಿಕೆಯಿಂದ ಸೋಲಾಯಿತು. ನಮ್ಮ ಒಡೆಯನ ಸಾವಾಯಿತು. ಆದರೂ ಸರಿಯಾದಂತಹ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಓಡಿದೆ. ಕಾನನವನ್ನು ಸೇರಿಕೊಂಡೆ, ಗುಪ್ತವಾಗಿ ಬದುಕಿಕೊಂಡೆ. ಅಲ್ಲಲ್ಲಿ ಚದುರಿ ಹೋಗಿದ್ದಂತ ನಿಮ್ಮವನು ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಈ ಹೊತ್ತಿಗೆ ನಿಮಗೆಲ್ಲ ಪ್ರಭುವಾಗಿ ವಿಭುವಾಗಿ ಕವಿರಾತ್ರಿಪುರ ಎನ್ನುವಂತ ಪುರವನ್ನು ಕಟ್ಟಿ ಮೆರೆಯುತ್ತಾ ಇದ್ದೇವೆ. ಸಿಕ್ಕಿದೆ ನಮಗೆ. ಹೌದು,
ಆದ್ರೆ ನಮ್ಮ ಉದ್ದೇಶ, ನಮ್ಮ ಗುರಿ ಆ ದೇವತೆಗಳು, ಚಂಡಿಕೆ ದೇವತೆಗಳನ್ನು ನೋಡಿದ್ರೆ ದಿನದಿಂದ ದಿನಕ್ಕೆ ತಮ್ಮ ಬಲವನ್ನು ವೃದ್ಧಿಸ್ತಾ ಇದ್ದಾರೆ, ಮೆರೆಯುತ್ತಾ ಇದ್ದಾರೆ, ಸಂಪತ್ತಿನಿಂದ ಐಶ್ವರ್ಯದಿಂದ ತುಂಬಿ ತುಳುಕ್ತಾ ಇದೆ. ಹಾಗಾದ್ರೆ ಇವರೆಲ್ಲ ಇಷ್ಟು ವೈಭವದಿಂದ ಮೆರೆಯುವುದಕ್ಕೆ, ಇಷ್ಟು ದಿನದಿಂದ ದಿನಕ್ಕೆ ಪ್ರಜ್ವಲಿಸುವುದಕ್ಕೆ ಕಾರಣ ಯಾರು? ಯಾರಿಂದ ಏನಾಗುತ್ತಾ ಉಂಟು ನಿಮ್ಗೆ? ಇದಕ್ಕೆಲ್ಲ ಕಾರಣ ಯಾರು ನಮ್ಮದ ನಿಮ್ಮ ಪ್ರಶ್ನೆ? ಇದಕ್ಕೆಲ್ಲ ಕಾರಣ ಬೇರೆ ಯಾರಲ್ಲ, ನೀವೇ ಕಾರಣ, ನೀವೇ ಕಾರಣ. ಒಂದು ಮಾತು ಕೇಳಬೇಕು. ನಮ್ಮ ಜೀವ ಆಡುವ ಮಾತುಗಳನ್ನು ಕೇಳಬೇಕು. ಏನು ಯಾತಕ್ಕಿನಿತು ನೀ ಭ್ರಮೆಗೊಳಗಾಗಿ ಮನದಲ್ಲಿ ವ್ಯರ್ಥ? ಯಾಕೆ ಈ ರೀತಿಯಾಗಿ ಹೇಳಿದೆ? ಬ್ರಾಹ್ಮಣರು ನಮ್ಮ ಪರಿವಾರದಲ್ಲಿ, ನಮ್ಮ ಊರಿನಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ದೇವ್ರೆ, ಅರುಣಾಸುರ ಪ್ರಭುಗಳೇ, ನಮಗೇನಾದ್ರೂ ದಾನವನ್ನು ಕೊಡಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಬಳಿಗೆ ಬರ್ತಾರೆ. ಪಾಪ ಬ್ರಾಹ್ಮಣರು ಹೊಟ್ಟೆಪಾಡು ಬದುಕಿಕೊಳ್ಳಿ, ಅವರ ಹೊಟ್ಟೆ ನೋಡುವಾಗಲೇ ಬೇಸರ ಅನ್ನುವ ದಯಾದಾಕ್ಷಿಣ್ಯದಿಂದ ತುಂಬಿಸಿಕೊಡುವವ ನೀನು. ಆದ್ರೆ ಅವರ ಹೊಟ್ಟೆ ತುಂಬಿಸ್ತಾರ? ತುಂಬಿಸುವುದು ನಾನು, ಕಟ್ಟಿಕೊಡುದು ನೀನು. ಅಲ್ಲ, ಕಟ್ಟಿಕೊಡ್ಲಿಕ್ಕೆ ನಾನೇ ಇರು, ಆದ್ರೆ ಕಟ್ಟಿಕೊಡುವಾಗ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಆದ್ರೆ ಹೇಗೆ ತೆಗೆದುಕೊಡ್ತೀಯ? ಅಲ್ಲಲ್ಲ, ತುಂಬಿಸಿದ ಬರಬರ ತುಂಬಿಸಿಕೊಳ್ತಾರೆ, ಬೇಕಾದಷ್ಟು ಸೇವನೆ ಮಾಡ್ತಾರೆ. ಮತ್ತೆ ಯಾಗಕುಂಡವೊಂದನ್ನು ನಿರ್ಮಿಸಿ ಅದರಲ್ಲಿ ಬೆಂಕಿ, ಅದಕ್ಕೆ ಸುರಿಯುವುದೆಂತದ್ದನ್ನು ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇತ್ಯಾದಿ ಸಾಂಬಾರ ಪದಾರ್ಥಗಳನ್ನು ಎಲ್ಲವನ್ನು ಹೋಗಿ ಸುರಿಯುತ್ತಾರೆ. ಸುರಿಸಿದ್ರೆ ಏನಾಗುತ್ತದೆ? ಧೂಪ ಹೊರ ಬರುತ್ತದೆ. ಆ ಧೂಪವನ್ನು ದೇವತೆಗಳು ನಾಸಿಕದಿಂದ ಆಘ್ರಾಣಿಸುತ್ತಾರೆ. ಅದರಿಂದಲಾಗಿ ಅವರ ದೇಹ ವರ್ಚಸ್ಸು, ಆತ್ಮವರ್ಚಸ್ಸು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತದೆ. ಅಬೋ, ದೇವತೆಗಳು ಇಷ್ಟು ಮೆರೆದಾಡುವುದಕ್ಕೆ ಕಾರಣ ಆ ಬ್ರಾಹ್ಮಣರು ಏನು ಮಾಡಲಿ ಹೇಳು? ನಿಮ್ಮ ಮಾತನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಉಂಟು. ಬ್ರಾಹ್ಮಣರ ಕುರಿತಾಗಿ ವಾತ್ಸಲ್ಯವನ್ನು ಹೊಂದಿ ಅವರು ಕೇಳಿದ್ದನ್ನೆಲ್ಲ ನಾವು ಕೊಟ್ಟವರು. ಆ ಮೊಸರು ಸ್ವಲ್ಪ ನಾನು ತಿನ್ನುತ್ತಿದ್ರೆ ಸ್ವಲ್ಪ ದಪ್ಪ ಆಗುತ್ತಿದ್ದೇನೆ. ಹೌದು, ಅಲ್ಲ ಈಗಲೇ ದಪ್ಪ ಇದ್ದೇನೆ. ಹಾಗಂತ ನಿನಗೆ ಕಡಿಮೆ ಆಗಿ ಕೊಟ್ಟದ್ದಲ್ವ? ಅಲ್ಲಲ್ಲ,
ಅದು ನಮ್ಗೆ ಸೇರುವುದಿಲ್ಲ ಮೊಸರೆಲ್ಲ. ನಾವು ತಿನ್ನುವುದೇ ಬೇರೆ, ನಮ್ಮದು ಬೇರೆ. ನಮಗೆ ಖಾರದ್ದು ಬಿಟ್ಟು ಖಾರದ್ದು ಸಿಹಿ ಎಲ್ಲ ಆಗ್ಲಿಕ್ಕಿಲ್ಲ. ಹೌದಪ್ಪ, ಸಿಹಿ ಪದಾರ್ಥ ಆಗುದಿಲ್ಲ ನಮಗೆ. ತಿನ್ನುವವರಿದ್ದಾರಲ್ಲ ಅವರು ತಿನ್ನಲಿ ಎನ್ನುವ ಉದ್ದೇಶ ಅಂತ ಕೊಟ್ರೆ ಸೌಜನ್ಯವನ್ನು ನಮ್ಮ ದೌರ್ಬಲ್ಯ ಅನ್ನುವ ಹಾಗೆ ತಿಳಿದು ದುರುಪಯೋಗ ಪಡಿಸ್ತಾ ಇದ್ದಾರೆ. ರಾವಣದ ಮಧ್ಯದಲ್ಲಿ ಯಜ್ಞಗುಂಡವನ್ನು ರಚಿಸಿ ನಮಗೆ ಗೊತ್ತಿಲ್ಲದ ಹಾಗೆ ಯಜ್ಞವನ್ನು ಮಾಡುವುದರ ಮೂಲಕವಾಗಿ ದೇವತೆಗಳ ಬಲವೃದ್ಧಿಗೆ ಕಾರಣರಾಗುತ್ತಾರೆ ಅಂತ ಆದ್ರೆ ಅವರನ್ನು ಬಿಡಕೂಡ. ನನಗೆ ನಿನ್ನಷ್ಟೇ ಕರೆ ಬಂದದ್ದು ಹೀಗೀಗ ಆಗ್ತಾ ಉಂಟು ಅಂತ. ಹೌದಾ? ಹಾಗಾಗಿ ನಿಮ್ಮಲ್ಲಿ ಹೇಳಿದ್ದು ಈಗ ಸಂತೋಷ ಆಯ್ತು. ಹೋಗಿ ಹೋಗ್ತಾನೆ. ಹೋಗಿ ಅಂದ್ರೆ ಹೋಗುದೇ ಅಲ್ವಾ? ಅದೇ ನನ್ನದು ಸಮಸ್ಯೆ ಆಗುದು ಅದೇ. ಹೋಗಿ ಅಂತ ಹೇಳಿದ್ರೆ ಎದ್ದುಕೊಂಡು ಹೋಗುದು ಬಾಲಪಾಠ ಆಗ್ಲಿಲ್ಲ, ಅದೇ ಸಮಸ್ಯೆ. ಹೋಗಿ ಮೊದಲು ಎಚ್ಚರಿಸಿ, ನೀವು ಈ ರೀತಿ ಮಾಡುತ್ತಾ ಇರುವುದು ತಪ್ಪು. ಆದ್ದರಿಂದ ನಮಗೆ ವಿರೋಧವಾದಂತ ಕೆಲಸವನ್ನು ಮಾಡಕೂಡದು ಎನ್ನುವ ಹಾಗೆ ಎಚ್ಚರಿಸಿ ಕೇಳದೆ ಹೋದರು ತಲೆಗಳನ್ನು ಕಡೀರಿ. ಯಾವ ಯಜ್ಞವನ್ನು ಮಾಡ್ತಾ ಇದ್ದಾರೋ ಆ ಯಜ್ಞ ಕುಂಡಕ್ಕೆ ರುಂಡ ಮುಂಡಗಳನ್ನು ಕತ್ತರಿಸಿ ಹಾಕಿ ಹೋಮಿಸಿ ತಡ ಮಾಡುವುದಲ್ಲ. ಅರುಣಾಕ್ಕನಾಜ್ಞೆ ನಡೆಯುವ ಲೋಕ ಸೇವಾ ಕಾರ್ಯಗೈಯುತ ಅನೇಕ ಶಿಕ್ಷಣ ಸಹಿತರಿಗೆ ವಿವೇಕಿ ಮುನಿ ರಾಬಾಲಿ ತೊಳಲಿದನೇಕ ಪುರವ ಲೋಕ ಸೇವಾ ಕಾರ್ಯಗೈಯುತ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ ರಕ್ಷಿಸು. ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನ ಮೂಲಕವಾಗಿ ಎಷ್ಟು ಎತ್ತರವಾದಂತಹ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಈ ಜಾಬಾಲಿಯ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನಾನು ಘೋರವಾದಂತಹ ಕಾಡನ್ನು ಸೇರಿ ಕಠಿಣವಾದಂತಹ ತಪಶ್ಚರ್ಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನೇ ಹೌದು. ಕಾಲಗಳು ಎಷ್ಟೋ ಕಳೆದು ಹೋಯಿತು. ಆದ್ರೆ ಕಣ್ಣು ಬಿಟ್ಟು ನೋಡ್ತೇನೆ, ಏನು ಆಶ್ಚರ್ಯ ಇದು. ಅಂಬರದಲ್ಲಿ ಹಾರುತ್ತಿರುವಂತಹ ಪಕ್ಷಿಗಳೆಲ್ಲ ಸುಟ್ಟು ಧರೆಗೆ ಬೀಳ್ತಾ ಇದೆ. ಸುತ್ತಮುತ್ತಲಿನ ಪರಿಸರವೆಲ್ಲ ಸುಟ್ಟು ಸುಡುಕರಿಯಾಗಿ ಹೋಗಿದೆ. ಭೂಮಿಯೂ ಒಡೆದು ಬಾಯಿ ಬಿಟ್ಟಿದೆ. ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ, ನನ್ನವರಲ್ಲಿ ಕೇಳೋಣ ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಏನದು ಏನದು ಆಹಾ, ನಮ್ಮವರೆಲ್ಲ ಬಲು ಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನುವುದು ಸ್ಪಷ್ಟ. ಏನೋ ಒಂದು ಸಮಸ್ಯೆ ಆಗಿದೆ, ಏನು ಅನ್ನುವುದನ್ನು ತಿಳಿಬೇಕು. ಅತ್ತ ಸಾಗುತ್ತೇನೆ. ಹಸಿವಿನ ಬಾಧೆಯದೆ ಉಸಿಯುತ್ತ ಬಲ್ಲ ಬರುತ್ತಡಿಗೆ ಹಸಿವಿನ ಬಾಧೆಯದೆ ಕುಸಿಯುತ್ತ ಬಲ್ಲ ಬರುತ್ತಡಿಗೆ
ನುಡಿದರಿಂದೆಮ್ಮ ಪಸರಿಸಿ ಬಳಸುದ ಧೈರ್ಯದಿ ಉಸುರಿದ ಹಸುವಳಿಯುವುದು ಮಾಂಸವ ಕರುಣಿಸಬೇಹುದು ಮಾರುಡಿಯದು ಹಸುವಳಿಯುವುದು ಮಾಂಸವ ಕರುಣಿಸಬೇಹುದು ಮಾರುಡಿಯದು ಕೃಷಿ ಹಸಿವಿಂದೆಮ್ಮನು ಬದುಕಿಸುವುದು ನೀವೆನುದ ಹಸಿವಿನ ಬಾಧೆಯ ತಾಳದೆ ಮಕ್ಕಳೇ ಕಣ್ಣೀರು ಹಾಕಬೇಡಿ ಮಕ್ಕಳೇ, ಕಣ್ಣೀರು ಹಾಕಬೇಡಿ. ನಿಮ್ಮ ಕಣ್ಣೀರನ್ನು ಕಾಣುವಂತಹ ಸಾಮರ್ಥ್ಯ ನನಗೆ ಇಲ್ಲವಪ್ಪ. ಕಣ್ಣೀರು ಹಾಕಬೇಡಿ. ಪರಮಾತ್ಮ, ನಮಗೆ ಯಾಕೆ ಸ್ವಾಮಿ ಇಷ್ಟೆಲ್ಲ ಆಯುಷ್ಯನ್ನು ಕೊಟ್ಟಿದ್ದೀರಿ? ಯಾಕೆ ನಮ್ಮನ್ನು ಇನ್ನೂ ಕೂಡ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಸ್ವಾಮಿ? ಉಣ್ಣುವುದಕ್ಕಿಲ್ಲ, ಉಡುವುದಕ್ಕಿಲ್ಲ, ಕುಡಿಯುವುದಕ್ಕಿಲ್ಲ ಅಂತ ಪರಿಸ್ಥಿತಿ ಆದ ಮೇಲೆ ನಮಗಿನ್ನು ಬದುಕಬೇಕೆಂಬ ಆಸೆ ಇಲ್ಲ. ಅದು ಎಲ್ಲರೂ ಬಳಿಗೆ ಬಂದು ಅನ್ನ ಅನ್ನ ಅಂತ ಕೇಳುವಾಗ ಕೊಡುವ ಸಾಮರ್ಥ್ಯ ನನಗಿಲ್ಲದ ಕಾರಣ ಏನಾದ್ರೂ ಸಿಗುತ್ತದೆ ಎಂಬಾಗಿ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಹೋದಾಗ ಅಲ್ಲಿ ದಾರಿ ಬದಿಯಲ್ಲಿ ಸತ್ತು ಕೊಳೆತು ನಾರುವ ನಾಯಿ ಒಂದು ಬಿದ್ದಿತ್ತು. ಅದರ ಮಾಂಸವನ್ನೇ ಒಟ್ಟು ಮಾಡಿ ತಂದಿದ್ದೇನೆ ಮಕ್ಕಳೇ. ಈ ಕಡೆ ಸ್ವೀಕರಿಸಿ ಸ್ವೀಕರಿಸಿ ಯಾರು ಸೋದರ ಬೀಳುತ್ತೀಳು ಕಳ್ಳಲಿ ನಂದವೆಲ್ಲ ತುರಿಕೆ ಕಾರಣವೇನು ವಿಸ್ತಾರದಿ ಪೇಳೆಂದ ಕಾರುಣ್ಯ ವಿಧಿಯ ಓಡಿ ಕಣ್ಣೀರನ್ನು ಸುರಿಸಬೇಡಪ್ಪ. ಒಬ್ಬರಲ್ಲ ಇಬ್ಬರಲ್ಲ, ಬಹಳ ಮಂದಿ ನೀವು ಜೊತೆಯಾಗಿದ್ದೀರಿ. ಯಾವ ವಸ್ತು ತಿನ್ನುವುದಕ್ಕೆ ಅಯೋಗ್ಯವೋ ಅಂತಹ ಸತ್ತು ಕೊಳೆತು ನಾರುತ್ತಿರುವಂತಹ ನಾಯಿಯ ಮಾಂಸವನ್ನು ಮೆಲ್ಲುವುದಕ್ಕೆ ಮನ ಮಾಡಿದ್ದೀರಿ. ಆಗದು ಆಗದು. ಅದನ್ನು ನೀವು ಭುಂಜಿಸಿದಿರಿ ಅಂತ ಆದ್ರೆ ಧರ್ಮ ಕೆಡ್ತದೆ, ಧರ್ಮ ಹಾಳಾಗ್ತದೆ. ಆಶ್ಚರ್ಯವಾಗಿದೆ. ಓ, ಇವನನ್ನು ಕಂಡ್ರೆ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡು ಹೋಗಿದೆ. ಅವನೊಬ್ಬ ಎಲುಬಿನ ಹಂದರವಾಗಿದ್ದಾನೆ. ಇವನೊಬ್ಬ ಈಗಲೋ ಮತ್ತೆಯೋ ಅನ್ನುವ ಹಾಗೆ ಸಮಯವನ್ನು ಕಳೀತಾ ಇದ್ದಾನೆ. ನಿನ್ನನ್ನು ಕಂಡ್ರೆ ಅಂಬರ ಪಥದೆತ್ತರಕ್ಕೆ ಕಣ್ಣನ್ನು ಹಾಯಿಸಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಎದೆಗೆ ಬಡಬಡನೆ ಬಡಿಯುತ್ತಾ ವಿಧಿಯೇ ಯಾಕೆ ಈ ಜೀವನ ಅನ್ನುವ ಹಾಗೆ ಗೋಳೋ ಎಂದು ಅಳುತ್ತಿದ್ದೆ. ಯಾಕಪ್ಪ ಇಂತಹ ದುಸ್ಥಿತಿ ನಿಮಗೆ ಎದುರಾಗುವುದಕ್ಕೆ ಕಾರಣವಾದ್ರೂ ಏನು? ಕಾರಣವಾದ್ರೂ ಯಾರು? ನನ್ನಲ್ಲಿ ಹೇಳಿ, ನನ್ನಲ್ಲಿ ಹೇಳಿ ಅಪ್ಪ. ನಮ್ಮನ್ನು ವಿಚಾರ ಮಾಡುತ್ತೇನೆ ಪ್ರಭು. ಬರಗಾಲ ಬೋದೆ ಮಗುಳಿಗಾಲವಿಲ್ಲ ಬರಗಾಲ ಬೋದೆ ಮಗುಳಿಗಾಲವಿಲ್ಲ ತಿಂಬರೆ ಕೂಳು ನೀರ್ಗಳಿಲ್ಲ ತಿಂಬರೆ ಕೂಳು ನೀರ್ಗಳಿಲ್ಲ ಕರಳ ನೀರಿನ ಪ್ರಾಣ ತೊರೆದರು ಕರಳ ನೀರಿನ ಪ್ರಾಣ ತೊರೆದರು ಹಸಿವು ಎಂದುರಲೇ ಬೇಡುದಾಗ ಬರಗಾಲ ಬಾಧೆ ಮಗುಳಿಗಾಲವಿಲ್ಲ ಮುನಿಯೇ ಮುನಿಪೋತ್ತಮನೆ, ಅಯ್ಯ ಅದೆಷ್ಟೋ
ಕಾಲದಿಂದ ಈ ಕಷ್ಟದ ಸುಳಿಯಲ್ಲಿ ನಾವು ಬಿದ್ದು ಹೊಳಲಾಡ್ತಾ ಇದ್ದೇವೆ, ತೊಳಲಾಡ್ತಾ ಇದ್ದೇವೆ. ಒಂದೆರಡು ದಿನವಲ್ಲ. ಯಾಕೆ ಹೀಗಾಯ್ತು ಅಂತ ನಮ್ಮನ್ನು ಬಂದು ಯಾರು ಪ್ರಶ್ನೆ ಮಾಡಿದವರಿಲ್ಲ ಸ್ವಾಮಿ. ಕಣ್ಣೀರು ಹಾಕಿ 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 ಕಣ್ಣೇ ಬತ್ತಿ ಹೋಗಿದೆ ಸ್ವಾಮಿ. ನೀರಿಲ್ಲ. ಹಾಗಾದ್ರೆ ಇಂಥ ದುಸ್ಥಿತಿ ಇಲ್ಲಿ ಬರಬೇಕು ಅಂತ ಆದ್ರೆ ಕಾರಣ ಬೇರೆ ಏನು ಅಲ್ಲ ಸ್ವಾಮಿ. ಬರಗಾಲ. ಬರಗಾಲ. ಈ ಭೂಮಿಗೆ ಇಳೆಗೆ ಮಳೆ ಇಲ್ಲದೆ ಒಂದೆರಡು ವರ್ಷವಲ್ಲ, 12 ವರ್ಷ ಸಂಧಿ ಹೋಯ್ತು ಸ್ವಾಮಿ. ಕುಡಿಯುವುದಕ್ಕೆ ನೀರಿಲ್ಲ, ಉಣ್ಣುವುದಕ್ಕೆ ಅನ್ನ ಇಲ್ಲ, ಪಾಲ ಮುಚ್ಚುವುದಕ್ಕೆ ಬಟ್ಟೆ ಇಲ್ಲ ಅಂತ ಪರಿಸ್ಥಿತಿ ನಮ್ಮದಾಗಿ ಹೋಗಿದೆ. ಎಲ್ಲರೂ ನನ್ನ ಬಳಿಗೆ ಬಂದು ಅನ್ನ ಬೇಕು ಅನ್ನ ಬೇಕು ಅಂತ ತಲೆ ತಲೆ ಬಡ್ಕೊಂಡಾಗ ಕೊಡುವುದಕ್ಕೆ ನನ್ನ ಮೇಲೆ ಇರಲಿಲ್ಲ. ಅಲ್ಲಿ ಬರುವಾಗ ನಾಯಿ ಸತ್ತು ಬಿದ್ದಿತ್ತು, ಅದನ್ನಾದ್ರೂ ಕೊಡೋಣ ಅಂತ ನಾನು ಮುಂದೆ ಬಂದೆ ಸ್ವಾಮಿ. ಒಂದು ಕಾಲದಲ್ಲಿ ನಾನು ಕೂಡ ಒಬ್ಬ ಸಂಸಾರಿ ಆಗಿದ್ದೆ ಸ್ವಾಮಿ. ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವನ್ನು ಕೂಡ ಹೊಂದಿದವ ನಾನಾಗಿದ್ದೇನೆ. ಈಗ ಎಲ್ಲಿ ಹೋದ್ರು ಅವರೆಲ್ಲ? ಇಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ. ನನ್ನ ಸಂಸಾರ ಎಲ್ಲ ನನ್ನ ಕಣ್ಣ ಮುಂದೆ ಅನ್ನ ಆಹಾರ ನೀರು ಅಂತ ಹೇಳಿ ವಿಲಲೆ ಒತ್ತಾಡಿ ಕಣ್ಣ ಮುಂದೆ ನಾನು ಇನ್ನೂ ಕೂಡ ಬದುಕಿದ್ದೇನೆ. ಅದು ಅಂಬರವನ್ನು ನೋಡಿ ಕಣ್ಣೀರು ಹಾಕುದು, ದೇವ ನಮಗೆ ಜೀವನ ಸಾಕು, ನಾವು ಇನ್ನು ಬದುಕುದಿಲ್ಲ, ನಮ್ಮನ್ನೊಮ್ಮೆ ನಿನ್ನ ಪಾದ ಬುಡಕ್ಕೆ ಸೇರಿಸಿಕೊಂತ. ನಮಗೆ ಆಯುಷ್ಯ ಮುನ್ನು ಮುಗಿಲಿಲ್ಲ ಸ್ವಾಮಿ, ತಾವಾದ್ರೂ ಬಂದಿದ್ದೀರಲ್ಲ, ನಿಮ್ಮಲ್ಲಿ ನಾವೆಲ್ಲ ಕೈ ಮುಗಿದು ಕೇಳಿಕೊಳ್ಳುದು ಬೇರೆ ಏನು ಅಲ್ಲ ಸ್ವಾಮಿ. ಈ ಜೀವನವೇ ಸಾಕು ಅಂತ ಆಗಿದೆ. ತಾವು ತಪಸ್ವಿಗಳಲ್ಲವೇ, ನಿಮ್ಮ ಕೈಯನ್ನೆತ್ತಿ ನಮ್ಮ ತಲೆ ಮೇಲೆ ಇಟ್ಟು ಶಾಪವನ್ನು ಕೊಟ್ಟು ನಮ್ಮನ್ನು ಕೊಂದು ಬಿಡಿ ಸ್ವಾಮಿ, ನಮ್ಮನ್ನು ಕೊಂದು ಬಲು ಕಷ್ಟ ಇದನ್ನು ಪರಿಹರಿಸುವೆನು ಒದಗಿ ನುಡಿದು ಸದಮಲ ಚರಿತನೊಂದು ಚಂದ್ರವೊಂದನು ಮಾಡ್ತೆ ಸದಮಲ ಚರಿತನೊಂದು ಚಂದ್ರವೊಂದನು ಮಾಡ್ತೆ ಇದಕ್ಕೆ ಸುರಧೇನು ಬೇಕಂತ ಇದಕ್ಕೆ ಸುರಧೇನು ಬೇಕಂತ ಬೆದರದಿರೆ ಬಲು ಕಷ್ಟವಿದನು ಪರಿಹರಿಸುವೆನು. ನಾವು ಸಾಯ್ತೇವೆ, ನಾವು ಸಾಯ್ತೇವೆ, ನಾವು ಬದುಕುವುದಿಲ್ಲ. ಸ್ವಲ್ಪ ಸಮಾಧಾನವನ್ನು ತಂದುಕೋ. ತನ್ನ ಜೀವನವನ್ನೇ ಕಳೆದುಕೊಳ್ಳುವಂತ ಸ್ಥಿತಿಯನ್ನು ಎದುರಿಸಿಕೊಂಡವರು ನೀವು. ಅಯ್ಯ, ಎಷ್ಟೋ ಜನ್ಮದ ಪುಣ್ಯ ವಿಶೇಷತೆಯಿಂದ ಮಾನವ ಜನ್ಮದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಮಾನವ ಜನ್ಮ ಬೇಡ ಬೇಡ ಆಡಬೇಡುವ ಹಾಗೆ. ಇಷ್ಟು ದಿನ ಕಷ್ಟದ ಕೋಟಲೆಯಲ್ಲಿ ತನ್ನ ಜೀವನವನ್ನು ಕಳೆದುಕೊಂಡವರು ನೀವು. ಹಾಗೆ ಹೋದಂತಹ ವಿದ್ಯಮಾನಗಳನ್ನೆಲ್ಲ ಎಣಿಸಿ ಕಣ್ಣೀರ ಧಾರೆಯನ್ನೇ ಹರಿಸುತ್ತಾ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಅಯ್ಯ, ಯಾಕೆ ಹೀಗಾಯಿತು ಅನ್ನುವ ಹಾಗೆ ಯೋಚಿಸಿದ್ರೆ ಹೀಗಾಗುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲವಪ್ಪ. ಈ ಕರ್ಮ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಮಂದಿಗಳೇ ಕಾರಣ. ನಾವೇನು ಅಪರಾಧ ಮಾಡಿದ್ರು? ನಾವು ಮಾಡುವಂತಹ ನಿತ್ಯ ಕರ್ಮದಲ್ಲಿ ಹಿಂದೆ ಉಳಿದ ಕಾರಣದಿಂದ ಈ ಪ್ರಪಂಚಕ್ಕೆ ದೀರ್ಘಕಾಲದ ಕ್ಷಾಮ ಬಂದೊದಗಿದೆ ಅನ್ನುವುದು ಸ್ಪಷ್ಟ. ಹಾಗೆಂದು ಈ ಪ್ರಪಂಚದಲ್ಲಿ ಎಷ್ಟೇ ಕಠಿಣವಾದಂತಹ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಅನ್ನುವುದು ಇದೆ. ಸ್ವಲ್ಪ ವ್ಯವಧಾನ ಅನ್ನುವುದು ಅಗತ್ಯವಾಗಿ ಬೇಕಾಗ್ತದೆ. ನಿಮ್ಮ ಸಮಸ್ಯೆಯನ್ನು ನಾನು ಪರಿಹರಿಸ್ತೇನೆ. ಈ ಕರ್ಮ ಪ್ರಪಂಚ ಮುಂದಿನ ಹಾಗೆ ಈ ಹಿಂದಿನ ಹಾಗೆ ಹಚ್ಚ ಹಸುರಾಗಿ ಕಂಗೊಳಿಸಬೇಕು ಅಂತ ಇದ್ರೆ ಯಾಗ ಯಜ್ಞಾದಿ ಕಾರ್ಯಗಳನ್ನು ನಾವು ಮಾಡಬೇಕು. ಆ ಮೂಲಕವಾಗಿ ಸಂತೋಷಗೊಂಡಂತಹ ದೇವೇಂದ್ರ ಇಳಿಗೆ ಮಳೆಯನ್ನು ಸುರಿಸುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಯಜ್ಞವೊಂದನ್ನು
ಅಥವಾ ಜನ್ಮವೊಂದನ್ನು ಮಾಡಬೇಕು ಅನ್ನೋ ಹಾಗೆ ಚಿಂತನೆ ಮಾಡಿದವನಪ್ಪ ನಾನು. ಸ್ವಾಮಿ, ನಿಮ್ಮ ಶಾಂತವನದ ಮಾತನ್ನು ಕೇಳುವಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಿದ ಅನುಭವ ನಮಗೆ ಆಗ್ತದೆ. ಅದು ಇದೆಲ್ಲ ನಡೆಯೋದಕ್ಕೆ ಸಾಧ್ಯವಿದೆ. ಯಾಕೆ ಯಜ್ಞ ಮಾಡಬೇಕು ಅದೇ ಹಾಲು ತುಪ್ಪ ಇತ್ಯಾದಿಗಳು ಬೇಕು. ಎಲ್ಲಿ ನೋಡಿದ್ರು ಕೂಡ ಚರ್ಮ ಮಾಂಸ ಎಲುಬುಗಳೇ ಹೊರತು ಮತ್ತು ಯಾವುದು ಇಲ್ಲ. ಯಜ್ಞ ಕುಂಡಕ್ಕೆ ಇದನ್ನೇ ಹಾಕಿ ಹೋಮ ಮಾಡ್ತೀರ ಸ್ವಾಮಿ. ನಮ್ಮ ತೃಪ್ತಿಗಾಗಿ ನಾವು ಪಾಡು ಹೇಳುವ ಮಾತಲ್ಲ. ನಿನ್ನನ್ನು ಸಮಾಧಾನ ಪಡಿಸಬೇಕು ಅನ್ನೋ ಹಾಗೆ ಆಡಿದ್ದಲ್ಲವಪ್ಪ ನಾನು. ಆ ಕಾರ್ಯದಲ್ಲಿ ತೊಡಗಿಕೊಳ್ಳಲೇಬೇಕು ಅನ್ನೋ ಹಾಗೆ ತೀರ್ಮಾನ ಮಾಡಿದ್ದೇನೆ. ನಿನ್ನ ವೇದನೆ ಏನು ಅನ್ನುವುದು ಅರ್ಥ ಆಯ್ತು ನನಗೆ. ಬಿರು ಬಿಸಿಲ ಬೇಗೆಯಿಂದ ಇಲ್ಲಿರುವಂತಹ ಸುವಸ್ತುಗಳೆಲ್ಲ ಕರಟಿ ಕಮರಿ ಹೋಗಿದೆ. ಯಾಗ ಮಾಡಬೇಕು ಅಂತ ಇದ್ರೆ ಸುವಸ್ತುಗಳು ಬೇಕಾಗ್ತದೆ, ಸಮಿತ್ತುಗಳು ಬೇಕಾಗ್ತದೆ. ಎಲ್ಲಿದೆ ಸ್ವಾಮಿ? ಇಲ್ಲಿ ಯಾವುದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮಲ್ಲಿ ಇಲ್ಲದೆ ಇದ್ರೆ ಏನೋ ಯಾರಲ್ಲಿ ಉಂಟು ಅವರಿಂದ ಕೇಳಿ ಪಡ್ಕೊಳ್ಬೇಕಾಗ್ತದೆ ನಾವು. ಅಯ್ಯ, 14 ಲೋಕದ ಕ್ಷೇಮ ಚಿಂತನೆಯನ್ನು ಬಯಸಬೇಕಾದವನು ಇಂದ್ರ ಎತ್ತರದ ಲೋಕದಲ್ಲಿದ್ದಾನೆ. ನಮ್ಮನ್ನು ಮುನಿದು ಬಿಟ್ಟಿದ್ದಾನೆ ಸ್ವಾಮಿ. ಅವನ ಬಳಿಗೆ ಹೋಗಬೇಕು. ಅವನ ಬಳಿಯಲ್ಲಿರುವಂತಹ ಕಾಮಧೇನುವನ್ನು ನಾವು ಕೇಳಿ ಪಡ್ಕೊಂಡು ಬಂದೆವು ಅಂತ ಆದ್ರೆ ಕಾಮಿಸಿದ್ದನ್ನು ಈವವಳು ಕಾಮಧೇನು ನಮಗೆ ಬೇಕಾದ್ದನ್ನು ಅವಳೇ ಒದಗಿಸಿಕೊಡ್ತಾಳೆ. ಆ ಮೂಲಕವಾಗಿ ಯಾಗವನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ನಾನು ಪರಿಹರಿಸ್ತೇನಪ್ಪ, ನಾನು ಪರಿಹರಿಸ್ತೇನೆ. ಹಾಗಾದ್ರೆ ನಮಗೆಲ್ಲ ಬದುಕುವ ಅವಕಾಶ ಇದೆ ಸ್ವಾಮಿ. ಖಂಡಿತವಾಗಿಯೂ ಇದೆಯಪ್ಪ. ನಮ್ಮ ಜೀವನದಲ್ಲಿ ಇನ್ನು ಸುದಿನ ಬರಬಹುದೇ ಸ್ವಾಮಿ? ಇಂದು ಅಥವಾ ನಾಳೆ ನೀವು ಒಳ್ಳೆಯ ದಿನವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಆ ದಿನವನ್ನು ಜಾತಕ ಪಕ್ಷಿ ಹಾಗೆ ನಾವೆಲ್ಲ ನಿರೀಕ್ಷಿಸ್ತಾ ಇರ್ತೇವೆ ಸ್ವಾಮಿ. ನಮ್ಮಿಂದ ಏನಾಗಬೇಕು ಹೇಳಿ? ಅಯ್ಯ, ಅತಿ ಶೀಘ್ರದಲ್ಲಿ ನಮ್ಮ ಕಷ್ಟವನ್ನು ಪರಿಹರಿಸಮ್ಮ. ಅಮ್ಮ ಮಾರಿಕಾಂಬ, ಕಾಳಿಕಾಂಬ, ಚಂಡಿಕಾಂಬ ಅನ್ನುವ ಹಾಗೆ ಅಮ್ಮನನ್ನೇ ನುತಿಸುತ್ತಾ ಕಾಲವನ್ನು ಕಳೆಯಿರಿ. ನಿಮ್ಮ ಸಮಸ್ಯೆ ಅತಿ ಶೀಘ್ರದಲ್ಲಿ ಪರಿಹಾರವಾಗ್ತದಪ್ಪ. ಕಣ್ಣೀರ ಧಾರೆಯನ್ನು ಸುರಿಸಿದಂತಹ ಮಂದಿಗಳಿಗೆ ಅಭಯದ ವಾಕ್ಯಗಳನ್ನು ಆಡಿದ್ದಾಯ್ತಲ್ಲ. ಹಾಗಿದ್ರೆ ಸುರಧೇನುವನ್ನು ಕೆಳಗೆ ಇಳಿಸಬೇಕು ಅಂತ ಇದ್ರೆ ಸಮರ್ಥರು ಯಾರು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಬೇರೆ ಯಾರು ಅಲ್ಲ, ತಪಸ್ಸಿನ ಮೂಲಕವಾಗಿ ಆರ್ಜಿಸಿದಂತಹ ಶಕ್ತಿಯಿಂದ ಈ ಕ್ಷಣದಲ್ಲಿ ಸ್ವಶರೀರಿಯಾಗಿ ದೇವಲೋಕವನ್ನು ಸೇರುತ್ತೇನೆ, ದೇವಲೋಕವನ್ನು ಸೇರುತ್ತೇನೆ. जय 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 माते जय कामिता कामदे सुते जय जय ಕಾಣಿಸಿಕೊಂಡಂತಹ ನಾನು ನಿನ್ನ ಪವಿತ್ರವಾದಂತಹ ಪಾದಗಳನ್ನು ತೊಳೆದು ಅದನ್ನೇ ತೀರ್ಥ ಅನ್ನುವ ಹಾಗೆ ಸ್ವೀಕರಿಸಿದ್ದೇನೆ ತಾಯಿ. ನಿನ್ನ ಮಂಗಳಕರವಾದಂತಹ ಮುಖಕ್ಕೆ ಒಂದು ಅಂದವಾದಂತಹ ಮಂಗಳಾರತಿಯನ್ನೂ ಬೆಳಗಿದ್ದೇನೆ ಅಮ್ಮ. ಏನು ಯಥಾಸಾಧ್ಯವಾದಂತಹ ಸತ್ಕಾರ್ಯವನ್ನು ನಾನು ಮಾಡಿದ್ದೇನೆ. ಏನಾದ್ರೂ ಲೋಪದೋಷಗಳು ಕಂಡಿರಬಹುದು, ಆದ್ರೆ ಅದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳದೆ ಕರ್ಮ ಪ್ರಪಂಚದ ಮಂದಿಗಳನ್ನು ಹರಸಬೇಕಮ್ಮ, ಹಾರೈಸಬೇಕಮ್ಮ. ಸುರಪನ ನಂದನವನ ತಂಪಾಗಿ ಬೀಸುತ್ತಿರುವ ತಂಗಾಳಿ, ಅನಿರೀಕ್ಷಿತವಾದದ್ದು ನಿಮ್ಮ ಆಗಮನ. ಪೂಜೆಯಿಂದ ಮನಸ್ಸು ತೃಪ್ತಿಗೊಂಡಿದೆ. ಏನು ಕಾರಣ ಅಮ್ಮ? ಕರ್ಮ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ನಾನು ದೇವಲೋಕವನ್ನು ಸೇರಿಕೊಳ್ಳಬೇಕು ಅಂತ ಇದ್ರೆ ಘನತರವಾದಂತಹ ಕಾರ್ಯ ಇದೆ. ಏನದು? ಭೂಲೋಕದಲ್ಲಿ ದೀರ್ಘಕಾಲದ ಕ್ಷಾಮ ಒಂದೊದಗಿದೆ, ಅದನ್ನು ಪರಿಹರಿಸಬೇಕು ಅಂತ ಇದ್ರೆ ಯಾಗ ಮಾಡಬೇಕು ಅನ್ನೋ ಹಾಗೆ ತೀರ್ಮಾನ ಮಾಡಿದವನು ನಾನು. ಸರಿ, ಮುಂದುವರಿಯಿರಿ. ಅಲ್ಲಿ ಯಾವುದೇ ರೀತಿಯ ಸುವಸ್ತುಗಳು ದೊರೆಯುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಸಿಗ್ತದೆ? ಸಂಗ್ರಹಿಸಿಕೊಡುವುದಕ್ಕೆ ಅಂತಲ್ಲ, ಕಾಮಿಸಿದ್ದನ್ನು ಈವವಳು ನೀನು ಅನ್ನುವುದನ್ನು ಕೇಳಿ ತಿಳಿದುಕೊಂಡೆ. ಆದ್ದರಿಂದ ಕರ್ಮ ಪ್ರಪಂಚದ ಮಂದಿಗಳ ಜೀವನ ಹಸನಾಗಬೇಕು ಅಂತ ಇದ್ರೆ ನೀನು ಭೂಲೋಕಕ್ಕೆ ಇಳಿದು ಬರಬೇಕಮ್ಮ, ಒಲಿದು ಬರಬೇಕು. ಒಳ್ಳೆಯವರಿರ್ತಿದ್ರೆ ಬರಬಹುದಿತ್ತೆ, ಆ ಸ್ಥಿತಿ ಇಲ್ಲವಲ್ಲ. ಯಾಕಮ್ಮ?
ಕೃತಜ್ಞರ ಭೂಮಿ, ಮೋಸಗಾರರಿದ್ದಾರೆ, ವಂಚಕರು ಮೆರೆದವರಿದ್ದಾರೆ, ಹಾಗಾಗಿ ಬರ್ಲಿಕ್ಕೆ ಮನಸ್ಸಿಲ್ಲ. ತಪ್ಪಲ್ಲವಮ್ಮ. ಕರ್ಮ ಪ್ರಪಂಚ ಅನ್ನೋ ಹಾಗೆ ಆಡಿದ್ದೇನೆ ನಾನು. ಒಳ್ಳೆದ್ದು ಕೆಟ್ಟದ್ದು, ಮೇಲು ಕೀಳು, ದುಷ್ಟರು ಒಳ್ಳೆಯವರು, ಕ್ಷಣ ಕ್ಷಣಕ್ಕೆ ಬದಲಾವಣೆ ಅನ್ನುವುದು ಆಗ್ತಾ ಇರ್ತದೆ. ಅದು ಜಗದ ನಿಯಮ. ಹಾಗೆಂದು ಕೆಟ್ಟ ಕಾರ್ಯಗಳನ್ನು ಮಾಡಿದವರಿಗೆ ಅಲ್ಲೇ ಯೋಗ್ಯವಾದಂತಹ ಶಾಸ್ತಿ ಆಗ್ತದೆ. ತಪ್ಪು ಮಾಡಿಯೂ ಶಾಸ್ತಿ ಆಗದೇ ಇರುವಂತಹ ಒಂದು ಕಥೆಯನ್ನು ನೀನು ಹೇಳಿದೆ ಅಂತ ಆದ್ರೆ ತಲೆ ಎತ್ತಿ ಬಂದಂತಹ ನಾನು ಶಿರಬಾಗಿ ಹಾಗೆ ಹೋಗ್ತೇನೆ. ಹಾಗಾದ್ರೆ ದಾರಿ ಬೇಗ ಸಿಗ್ತದೆ. ಒಂದು ಕಥೆ ಹೇಳಿದ್ರೆ ಸಾಕು. ಸಾಮಾನ್ಯ ಕರ್ತವ್ಯ. ಧರಣಿ ಪದಗಾತ ವೀರ್ಯ ಪರಿವಾರ ಕುಡಲಿದ್ದ ಪ್ರಭು ಜನೋದಾರ್ಯ ಪರಿವಾರ ಕುಡಲಿದ್ದ ಪ್ರಭು ಜನೋದಾರ್ಯ ಪರಿಗಣಿಸದೆ ತಾನೆ ಕೂದ ಪರಿಗಣಿಸದೆ ತಾನೆ ಕೂದ ಅಂಥದುರುಳವರೆಗೆ ಬಾರೆನು ಸಾಮರ್ಥ್ಯವುಂದ ಧರಣಿ ಪದಗಾತವೀರ್ಯ ಪರಿವಾರ ಕುಡಲಿದ್ದ ರಘುಜನೋದಾರ್ಯ ಅರ್ಜುನ ಅಪರಿಮಿತವಾದ ಸೇನಾ ಪರಿವಾರವನ್ನು ಒಡಗೂಡಿಕೊಂಡು ಬೇಟೆಗಾಗಿ ಹೋದ ಸಂದರ್ಭ ಭೃಗು ಮಹರ್ಷಿಗಳ ಆಶ್ರಮವನ್ನು ಸೇರಿ ದಿವ ಪ್ರದತ್ತವಾದ ಹೋಮಧೇನುವಿನ ಅನುಗ್ರಹದಿಂದಲಾಗಿ ಷಡ್ರಸೋಪೇತವಾದ ಭೋಜನವನ್ನು ಉಂಡನಂತೆ. ಕೆರಳಿದ ಕ್ಷಾತ್ರ ತೇಜಸ್ಸು ಬೇಕು ಅಂತ ಹಂಬಲಿಸಿತು. ಆಶ್ರಮದಲ್ಲಿರುವ ವ್ಯವಸ್ಥೆ ನಮ್ಮ ಅರಮನೆಯನ್ನು ಸೇರಿದರೆ ಹೇಗೆ ಹೀಗೆ ಭಾವಿಸಿ ಆ ಧೇನುವನ್ನು ಕೊಡುವಂತೆ ಮುನಿಗಳಲ್ಲಿ ಕೇಳಿದನಂತೆ. ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ಹೇಳಿದಾಗ ಬಲತ್ಕರಿಸುವುದಕ್ಕೆ ಮುಂದಾದನಂತೆ. ಪ್ರಕರಣದ ಅಂತ್ಯದಲ್ಲಿ ವಿಪ್ರೋತ್ತಮರ ಹತ್ಯೆಗೂ ತಾ ಮುಂದಾದ ಕೃತಜ್ಞರ ಭೂಮಿ ಉಂಡ ಮನೆಗೆ 2 ಬಗೆಯ ಮಂದಿಗಳು. ಅಂಥ ಮನೆಗೆ ನಾನು ಬರಬೇಕೆ? ಸ್ವಾರ್ಥಿಗಳಲ್ಲದೆ ಮತ್ತೇನು? ಗುರುವಕಯಾದು ಪುತ್ರನಲ್ಲಿ ನಿಮ್ಮ ಸುರಪಥ ಶಿಷ್ಯತ್ವ ವಹಿಸಿ ಕಡೆಯಲೇ ನಿಮ್ಮ ಸುರಪದ ಶಿಷ್ಯತ್ವ ವಹಿಸಿ ಕಡೆಯಲಿ ನಿಮ್ಮ ಸುರಪದ ಶಿಷ್ಯತ್ವ ವಹಿಸಿ ಕಡೆಯಲಿ ಪರಮ ದ್ರೋಹಶೀಲ ಕಸಿದು ಪರಮ ದ್ರೋಹಶೀಲ ಕಸಿದು ಜೀವನಿರುವಂತೆ ಕೊಂದ ಪಾಪಗಳೇ ಮುಗಿದು ಗುರುವಾಗಯಾದು ಪುತ್ರನಲ್ಲಿ ನಿಮ್ಮ ಸುರಪದ ಶಿಷ್ಯತ್ವ ವಹಿಸಿ ಕಡೆಯಲಿ ಮಗನಾಗಿ ಕಾಣಿಸಿಕೊಂಡವ ಪ್ರಹ್ಲಾದ ಕುಮಾರ ಪರಮ ಭಾಗವತ ಉತ್ತಮ. ಹೌದು, ತನ್ನದಾದಂತಹ ಶೀಲ ಗುಣದ ಪ್ರಭಾವದಿಂದ ದೇವಲೋಕದಲ್ಲಿರುವಂತಹ ಸುವಸ್ತುಗಳು ಧರೆಗೆ ಇಳಿಯುವುದಕ್ಕೆ ಆರಂಭವಾಯಿತಂತೆ.
ಆದ್ರೆ ಏನು ಮಾಡೋಣ, ಅದೇ ಸಂದರ್ಭದಲ್ಲಿ ನಿನ್ನ ದೇವೇಂದ್ರ ಯೋಚನೆ ಮಾಡಿದ್ದು ಪ್ರಹ್ಲಾದನನ್ನು ಯಾವ ರೀತಿಯಲ್ಲಾದ್ರೂ ಮಟ್ಟ ಹಾಕಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡ. ವಟುವಿನ ರೂಪವನ್ನು ತಾಳಿಕೊಂಡು ನೇರವಾಗಿ ಪ್ರಹ್ಲಾದನ ಬಳಿಗೆ ವಿದ್ಯೆಯನ್ನು ಅಭ್ಯಾಸ ಮಾಡುವಂತಹ ಉದ್ದೇಶದಿಂದ ಶಿಷ್ಯನಾಗಿ ಸೇರಿಕೊಂಡ. ವಿದ್ಯೆಯನ್ನು ಕಲಿತ ಕೊನೆಯ ಕಾಲಕ್ಕೆ ಗುರುದಕ್ಷಿಣೆಯಾಗಿ ಏನು ಬೇಕು ಅನ್ನುವ ಹಾಗೆ ಪ್ರಹ್ಲಾದನಲ್ಲಿ ಕೇಳಿಕೊಂಡನಂತೆ. ಆಗ ಪ್ರಹ್ಲಾದನೆ ಆಡಿದ್ದು ಬ್ರಾಹ್ಮಣರಿಗೆ ಕೊಡುವ ಹಕ್ಕಿಲ್ಲ, ಪಡೆಯುವ ಹಕ್ಕು ಅನ್ನುವ ಹಾಗೆ, ನಿನಗೇನು ಬೇಕು ಅನ್ನುವ ಹಾಗೆ ಕೇಳಿಕೊಂಡಾಗ ಅದೇ ಸಮಯವನ್ನು ಉಪಯೋಗಿಸಿಕೊಂಡಂತಹ ನಿನ್ನ ದೇವೇಂದ್ರ ಪ್ರಹ್ಲಾದನ ಶೀಲ ಗುಣಗಳನ್ನೇ ಕಸಿದ. ಹಾಗಿದ್ರೆ ಯೋಚನೆ ಮಾಡು, ಒಬ್ಬನ ಜೀವನದಲ್ಲಿ ಅವನ ಶೀಲ ಗುಣಗಳೇ ಕಳೆದು ಹೋಯ್ತು ಅಂತಾದ್ರೆ ಅವನು ಜೀವಂತವಾಗಿದ್ರು ಸತ್ತ ಹಾಗೆ. ಆದ್ದರಿಂದ ಸ್ವಾರ್ಥಿಗಳು ಭೂಲೋಕದಲ್ಲಿ ಮಾತ್ರ ಅಲ್ಲ, ನಿನ್ನದಾದಂತಹ ದೇವಲೋಕದಲ್ಲಿಯೂ ಇದ್ದಾರೆ ಅನ್ನೋದು ಸತ್ಯ ಅಲ್ವಾ? ಸುರಲೋಕದ ಸಂಪದವನ್ನು ಸುರಲೋಕದಲ್ಲಿ ಉಳಿಸಿಕೊಳ್ಳುವಲ್ಲಿ ಮಾತ್ರವಲ್ಲದೆ ತನ್ನ ಶೀಲಬಲವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸುರಪ ಮಾಡಿದ್ದು ಛಲವೇ. ಈಗ ನೀವು ಮಾಡುವುದು ಅದನ್ನೇ ಅಲ್ವಾ? ಪ್ರಯತ್ನಕ್ಕೆ ನೀವು ಮುಂದಾಗಿದ್ದೀರಿ. ಸ್ವಾರ್ಥಿಗಳ ಭೂಮಿಯಿಂದ ಆಡಿದ ಕಾಲಕ್ಕೆ ಸ್ವಾರ್ಥಿಗಳು ದೇವಲೋಕದಲ್ಲಿ ಇದ್ದಾರೆ ಅನ್ನುವುದನ್ನು ನಿದರ್ಶನ ಮೂಲಕವಾಗಿ ತೋರಿಸಿಕೊಡುವುದಕ್ಕೆ ಒಂದು ಪ್ರಕರಣವನ್ನು ನೀವು ಎತ್ತಿ ಆಡಿಸಿದ್ರಿ. ಕೇವಲ ಒಂದು ಕಾರಣಕ್ಕಾಗಿ ಬಾರದೆ ಉಳಿಯುವುದಕ್ಕೆ ನಾ ಮನಸ್ಸು ಮಾಡಿದ್ದೇನೆ ಎಂದು ಅರ್ಥವಲ್ಲವಲ್ಲ. ಬೇರೆ ಕಾರಣ ಉಂಟಾ? ಸುರೇ ಕುಡುಕರಿದ್ದಾರೆ. ಹೌದೌದೌದು, ಮಧ್ಯ ವಸನಿಗಳು ಕುಡಿಬಾರ್ದು, ಅದು ಮನಸ್ಸು ಕೇಳುವುದಿಲ್ಲ. ಪರಿಣಾಮ ಏನು? ಸಂಸಾರ ಹಾಳು, ಆರೋಗ್ಯ ಹೋಯಿತು, ಬದುಕು ನಾಶ, ಬುದ್ಧಿ ಹಾಳಾಯಿತು, ಧರ್ಮ ಕ್ಷಯಗೊಂಡಿತು. ಕುಡಿದು ಎಲ್ಲೆಲ್ಲಿ ಬೀಳ್ತಾರೆ ಅಂತ ಹೇಳಿಕ್ಕಾಗುವುದಿಲ್ಲ. ಅದೇ ಎಲ್ಲರಲ್ಲ, ಅವರ ಮರ್ಯಾದೆ ಹೋಗುದಿಲ್ಲ, ಒಬ್ಬ ಹೋದದ್ದು ಅವರಿಗೆ ಗೊತ್ತಾಗುದಿಲ್ಲ. ಎಲ್ಲರಿಗೆ ಹೆಸರು ಬರ್ತದೆ. ಹಾಗಂತ ಅವರ ಸಂಸಾರಕ್ಕೆ ಆರೋಪ ಬರ್ತದೋ ಇಲ್ಲವೋ? ಖಂಡಿತ. ಯಾಕೆ ಆಡಿದೆ? ಸಾಮಾನ್ಯರ ಬಗ್ಗೆಗಾಗಿ ಆಡುವುದಕ್ಕೆ ಮುಂದಾದದಲ್ಲ. ಈ ಹಿಂದೆ ಛಲದಂಕ ಮಲ್ಲನಾಗಿ ಗುರುತಿಸಿಕೊಂಡಂತಹ ದಶಗಂಟ ರಾವಣ ನಾಮಕ ಮರ್ಯಾದ ಪುರುಷೋತ್ತಮನಾದ ಸೀತಾದೇವಿ ರಾಮನ ಮಡದಿಯಾದ ಸೀತಾದೇವಿಯನ್ನು ಅಪಹರಿಸುವುದರ ಮೂಲಕವಾಗಿ ಲೋಕದಲ್ಲಿ ತನ್ನ ದೌಷದ ಪರಾಕಾಷ್ಠೆಯನ್ನೇ ಕಾಣಿಸಿಕೊಟ್ಟಿದ್ದ. ನನಗೆ ಅನ್ನಿಸುವುದು ಇವರೆಲ್ಲ ಕುಡಿದ ಮತ್ತಿನಿಂದಲೇ ಧರ್ಮ ಕ್ಷಯಗೊಂಡ ಪರಿಣಾಮದಿಂದಲೇ ಈ ಬಗೆಯಾಗಿ ವ್ಯವಹರಿಸುವುದಕ್ಕೆ ಅವಕಾಶ ಸಿದ್ಧವಾಯಿತೋ ಏನು. ಅದೇ ಕಡೆಗೆ ರಾಮನಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡ. ಅವನು ಸಾಗಿ ಬಂದ ಪಥ ಇನ್ನೊಬ್ಬರಿಗೆ ಆದರ್ಶವಾಗಿ ಈಗಲೂ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾಗಿ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣನ್ನಿಟ್ಟು ಕೆಟ್ಟ ದೃಷ್ಟಿಯನ್ನಿಟ್ಟು ಭಾವವನ್ನ ಬೀರಿ ಅವರನ್ನ ವಶಪಡಿಸಬೇಕೆನ್ನುವ ಹಂಬಲದಿಂದ ಬದುಕುವ ಸುರೇ ಕುಡುಕರ ಮಧ್ಯೆ ನಾನು ಬರಬೇಕೆ? ಭೂಲೋಕದಲ್ಲಿ ಕುಡಿಯೋರಿದ್ದಾರೆ ಅಂತ. ಹೌದು, ನಿನ್ನ ದೇವಲೋಕದಲ್ಲಿ ಇಲ್ವಾ? ಯಾರು? ಅವ ಇದ್ದಾನೆ.
ಬಂದ ಪವಳೆ ಮರೆತು ನಿಮ್ಮ ಕೂಗ ಮರೆತಳೆ ಬಂದ ಪವಳೆ ಮರೆತು ನಿಮ್ಮ ಕೂಗ ಮರೆತಳೆ ಸುಳೆಯ ಕುಡಿದು ಸುಂದರನ ಎದುರಿಸೆ ಎತ್ತರದಲ್ಲಿ ಇರುವವರಿಗೆ ಕೆಳಗಿನ ಮಂದಿಗಳು ಕುಡಿಯುವುದು ಪಕ್ಕ ಕಾಣ್ತದೆ. ಯಾಕೆ ಇದ್ದದನ್ನ ಆಡಿದ್ದಲ್ಲ, ಒಳ್ಳೇದದು ಇದ್ದದ್ದೇ. ಆದ್ರೆ ದೇವಲೋಕದಲ್ಲಿ ಕುಡಿಯುವಂತಹ ಮಂದಿಗಳಿದ್ದಾರೆ ಅನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮಲ್ಲಿ ಅವಸರವಾಗಿ ಕಾರ್ಯಾರ್ಥವಾಗಿ ಅಷ್ಟೇ. ಹೌದಾ? ಅವಸರವಾಗಿ ಅಥವಾ ಕಾರ್ಯಾರ್ಥವಾಗಿ ಒಬ್ಬ ಕುಡಿದವನಿದ್ದಾನೆ, ನಿನ್ನವೇನೇ ಆದಂತಹ ದೇವೇಂದ್ರ. ಈ ಹಿಂದಕ್ಕಾದ್ರೆ ಪರಮ ಪ್ರದೋಷ ಕಾಲದಲ್ಲಿ ಶಿವನನ್ನು ಅರ್ಚಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕೈಲಾಸಗಿರಿಗೆ ಹೊರಟು ನಿಂತನಂತೆ. ಆದ್ರೆ ನೇರವಾಗಿ ಕೈಲಾಸಕ್ಕೆ ಹೋಗ್ಲಿಲ್ಲ. ಮತ್ತೆ ಒಮ್ಮೆ ಕರ್ಮ ಪ್ರಪಂಚವಾದಂತಹ ನಮ್ಮ ಲೋಕಕ್ಕೆ ಇಳಿದ. ತಿರುಗಾಟ ಮಾಡುವಂತ ಅನಿಸ್ತೇನೆ ಅವನಿಗೆ. ಸ್ವಲ್ಪ ತಿರುಗಾಟಕ್ಕೆ ಬಂದದ್ದು ಆಗಿರ್ಬೋದು. ಆದ್ರೆ ಬಾಯಾರಿಕೆ ಆಯ್ತಂತೆ, ಸಿಕ್ಕಿತ. ಅವನಿಗೆ ಕುಡಿಯುವುದಕ್ಕೆ ನೀರು ಸಿಗ್ಲಿಲ್ಲ ಅಂತೆ. ಮತ್ತೆ ಕುಡಿದದ್ದು ಹೆಂಡ. ನೋಡಿ ಭೂಲೋಕದ ಹಣೆವರ ನೋಡಿ. ಏನು ಬೇಕಾದ್ದು ಸಿಗ್ಲಿಲ್ಲ ಅವನಿಗೆ. ಯಾವುದು ವ್ಯರ್ಥ ಅದು ಸಿಕ್ಕಿತ್ತು ನೋಡಿ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನುವುದು ತಿಳಿದಿದ್ರು ಕೂಡ ನಿನ್ನ ದೇವೇಂದ್ರ ಸುರಾಪಾನ ಮಾಡಿದ್ದಾನೆ. ಸ್ವಲ್ಪ ಅಲ್ಲ, ಸ್ವಲ್ಪ ಸೇವಿಸಿದ್ದಲ್ಲ, ಗಂಟಲ ಪೂರ್ತಿ. ಬಾಯಾರಿಕೆ ಇದರಲ್ಲಿ ಕುಡಿದದ್ದು ಗೊತ್ತಾಗ್ಲಿಲ್ವೇನೋ ಅವನು. ಕುಡ್ದ ಅಂತ ಇಟ್ಟುಕ, ಏನೋ ಬಾಯಾರಿಕೆ ಆಯ್ತು, ಬೇಕಾದಷ್ಟು ಕುಡ್ದ. ಅವ್ನು ಬರ್ಬೇಕಾದ ಎಲ್ಲಿಗೆ? ದೇವರ ಸ್ಥಳಕ್ಕೆ ಹೋಗುವುದು ಕ್ರಮ ಅಲ್ಲ, ನೇರವಾಗಿ ದೇವಲೋಕವನ್ನೇ ಸೇರಿಕೊಳ್ಬೇಕಿತ್ತು. ಪೂಜೆಗಲ್ಲ, ಶಿವಪೂಜೆಗಲ್ಲ. ಹೌದು, ಶಿವಪೂಜೆಗೆ ಹೊರಟದ್ದು ಅಂತ ಆದ್ರೆ ಹೆಂಡ ಸೇವಿಸಿ ಹೋಗುವ ಕ್ರಮ ಇಲ್ಲ, ಪರಿಶುದ್ಧನಾಗಿ ಹೋಗ್ಬೇಕಿತ್ತು. ಇವನು ಯೋಚನೆ ಮಾಡ್ಲಿಲ್ಲ. ಕಂಠಪೂರ್ತಿ ಹೆಂಡ ಕುಡಿದ, ನೇರವಾಗಿ ಕೈಲಾಸಗಿರಿಯನ್ನು ಸೇರಿದ. ಕೈಯಲ್ಲಿರುವಂತಹ ವಜ್ರಾಯುಧದಿಂದ ಪರಮೇಶ್ವರನ ತಲೆಗೆ ಬಡಿದ. ಇಷ್ಟು ದೊಡ್ಡ ಕುಡುಕ ಇಲ್ಲಿರುವಾಗ ನೀನು ಅವರ ಬಗ್ಗೆ, ಭೂಲೋಕದ ಮಂದಿಗಳ ಬಗ್ಗೆ ಆಡಿದಾಗ ಬಹಳ ಬೇಸರ ಆಗ್ತದಮ್ಮ. ಯೋಚನೆ ಮಾಡಿ, ಭೂಲೋಕದಲ್ಲಿ ಕುಡಿದ ಕಾರಣದಿಂದಲಾಗಿ ಅವನ ಮತಿ ಭ್ರಮಣೆಗೊಂಡಿತ್ತು. ಮಾತ್ರವಲ್ಲದೆ ಭ್ರಮೆಗೆ ಅಧೀನನಾದಂತಹ ಸುರಪಾಲ ಶಿವನ ನೆತ್ತಿಯ ಮೇಲೆ ಪ್ರಹಾರವನ್ನು ನಡೆಸಿದ ಅಲ್ವಾ? ಪರಿಣಾಮ ಏನು? ಜಲಾಂತರ ಕಾಳಗ ಅಂತ ಒಂದು ಪ್ರಸಂಗವೇ ಆಗಿ ಹೋಯಿತು. ನಿಮ್ಮವರು ಕುಡಿದ್ರೆ ಎಲ್ಲ ನಮಗೆ ಪ್ರಸಂಗ ಆಗ್ತದೆ, ನಮ್ಮವರು ಕುಡಿದ್ರೆ ನಿನಗೆ ಕೆಟ್ಟದ್ದು ಕಾಣ್ತದೆ. ಒಂದು ರಾತ್ರಿಗೆ ಆಗ್ತದೆ. ಒಂದು ರಾತ್ರಿಗೆ ಆಗ್ತದೆ. ನಿಮ್ಮವ್ರದ್ದು ಹಾಗಲ್ಲ, ಜೀವನ ಪರ್ಯಂತಕ್ಕೆ ಸಾಕಾಗ್ತದೆ. ಜೀವನ ಪರ್ಯಂತರ ಕಥೆ ಆಗ್ತದೆ ನಮ್ಮ ಪ್ರಪಂಚ. ಆದ್ರೆ ಅಲ್ಲಿಗೆ ಮುಗಿಯುವುದಿಲ್ಲವಲ್ಲ. ಏನು? ಕಾಮುಕರ ಕಾರ್ಯಕ್ಷೇತ್ರವಲ್ವೇ? ಸತಿಯರು ಕೆಡಿಸುವ ಗುರುಳ್ಳರು ಸಿರಿಯೊಳು ದಿಪ್ಪರು ನಿರಂತರ, ಸಿರಿಯೊಳು ದಿಪ್ಪರು ನಿರಂತರ. ಹುಟ್ಟಿ ಮಾಡಿ ಮತ್ತೆ ಸತ್ತಲಿಗೆ ಪ್ರಕರಣ ಮುಗಿಯಿತು ಅನ್ನೋ ಉದ್ದೇಶದಿಂದ ನಾನು ಆಡಿದ್ದಲ್ಲ. ಈ ಹಿಂದಕ್ಕಾದ್ರೂ ಅಜ್ಞಾತವಾಸದ ಕಾಲದಲ್ಲಿ ದೃಪದಜೆ, ದ್ರೌಪದಿ ದೇವಿ, ಪುರುಷ ಸಿಂಹರ ಪತ್ನಿ, ಪಾಂಡವರ ಇವರ ಧರ್ಮದರಸಿ, ವಿರಾಟ ನಗರಿಯನ್ನು ಸೇರಿ ಸುದೇಶ್ನಾದೇವಿಯ ಅಂತಃಪುರದಲ್ಲಿ ಸೈರಂದಿ ವೃತ್ತಿಯನ್ನ ಮಾಡುತ್ತಾ ಮಾಲಿನಿ ಅಭಿಧಾನದಿಂದ ಕಾಲವನ್ನು ಕಳೆಯಬೇಕಾದ ಸ್ಥಿತಿ ಒದಗಿತಂತೆ. ಸುದೇಶ್ನಾದೇವಿಯ ತಮ್ಮನಾದ ಚಲದಂಕಮಲ್ಲನಾದ ಕೀಚಕ ಆ ಕಾಲದಲ್ಲಿ ಪಟುಪಟನಾಗಿದ್ದ. ಅವನನ್ನ ಎದುರಿಸುವ ಮಂದಿಗಳು ಲೋಕದಲ್ಲಿ ಇದ್ದದ್ದು ಕೇವಲ ಬೆರಳಿಕೆಗಳಷ್ಟೇ. ನೋಡಿದ ಹೆಣ್ಣು ಮಕ್ಕಳ ಮೇಲೆ ತನ್ನ ವಕ್ರ ದೃಷ್ಟಿಯನ್ನ ಬೀರುತ್ತಾ ಕೇವಲ ಹೆಣ್ಣನ್ನುವುದು ಕೇವಲ ಭೋಗಕ್ಕಿರುವ ವಸ್ತು ಎನ್ನುವ ಭ್ರಮೆಯಿಂದ ಕಂಡ ಹೆಣ್ಣು ಮಕ್ಕಳನ್ನ ಭೋಗಿಸುತ್ತಾ ಕಾಲ ಕಳೆಯುವುದು ಅವನಿಗೆ ವಿಶೇಷವಂತೆ. ಸುರ ಸುಂದರಿಯಾಗಿದ್ದ
ಲಾಲಿತ್ಯಪೂರ್ಣವಾಗಿ ಶೋಭಿಸುತ್ತಿದ್ದ ದ್ರೌಪದಿ ದೇವಿಯ ಚೆಲುವಿಕೆಗೆ ಮಾರು ಹೋಗಿ ಅವಳನ್ನು ಬೇಕು ಅಂತ ಹಂಬಲಿಸಿದ. ಪರಮಸಾಧ್ವಿಯಾದ ಪರಮಪತಿವೃತಿಯಾದ ದ್ರೌಪದಿ ದೇವಿ ಅವನಿಗೆ ದಕ್ಕುವುದಕ್ಕಿರುವವಳೆ. ಅವನ ಕೋರಿಕೆಗೆ ತಿರಸ್ಕಾರವೇ ಉತ್ತರ ಎನ್ನುವುದು ಸ್ಪಷ್ಟವಾದ ಕಾಲಕ್ಕೆ ತುಂಬಿದ ಸಭೆಯ ಮಧ್ಯದಲ್ಲಿ ಇದ್ದವರನ್ನು ಗಮನಿಸದೆ ಅಲಕ್ಷ್ಯದಿಂದ ಕಂಡು ದ್ರೌಪದಿಯನ್ನು ಬೆಂಬಿಡದೆ ಓಡಿಸಿಕೊಂಡು ಬಂದನಂತೆ. ಕಾಲು ಜಾರಿ ಕೆಳಗೆ ಬಿದ್ದ ಕಾಲಕ್ಕೆ ತನ್ನ ಎಡದ ಕಾಲಿನಿಂದಲೇ ದ್ರೌಪದಿಯ ಸೊಂಟಕ್ಕೆ ಮೆಟ್ಟಿದ. ತದನಂತರ ಏನಾಯಿತು? ದ್ರೌಪದಿಯ ಅಳಲು. ಭೀಮನಿಗೆ ಕೋಪ ನೆತ್ತಿಗೇರಿತು. ಕೀಚಕ ಸತ್ತು ಬಿದ್ದ. ಅವ ಸತ್ತಲ್ಲಿ ಸತ್ತು ಹೋದ. ಕೀಚಕನ ಪರಂಪರೆಯವರು ಇನ್ನೂ ಅಲ್ಲೇ ಇದ್ದಾರಲ್ಲ? ಎಲ್ಲಿ? ನಿಮ್ಮ ಭೂಲೋಕದಲ್ಲಿ. ಕೀಚಕನ ಪರಂಪರೆಯವರು ಭೂಲೋಕದಲ್ಲಿ ಮಾತ್ರ ಅಲ್ಲ, ಮತ್ತೆ ನಿನ್ನ ದೇವಲೋಕದಲ್ಲಿ ಯಾರಿದ್ದಾರೆ? ತಪ್ಪನ್ನು ಮಾಡಿದವನು ಅದಕ್ಕೆ ಬೇಕಾದಂತಹ ಪರಿಮಾರ್ಜನೆಯನ್ನು ಅಲ್ಲೇ ಕಂಡುಕೊಂಡಿದ್ದಾನೆ. ಸಿಗಲೇಬೇಕು, ಶಿಕ್ಷೆ ಆಗಿದೆ ಅವನಿಗೆ. ಆದ್ರೆ ಕಾಮುಕನಾಗಿ ವ್ಯವಹರಿಸಿದಂತಹ ದೇವೇಂದ್ರ ಯಾವುದೇ ಶಿಕ್ಷೆ ಅನುಭವಿಸದೆ ಈಗಲೂ ಎತ್ತರವಾದಂತಹ ಪೀಠದಲ್ಲಿ ಇದ್ದಾನಂತಾದ್ರೆ ಇದ್ರ ಅರ್ಥ ಎಂತ? ಯಾವ ಅಪರಾಧ, ಯಾವ ಶಿಕ್ಷೆ ಸಿಗ್ಲಿಲ್ಲ? ಒಂದು ಕತೆ ಉಂಟು. ಏನು? ಕಾಮುಕರು ಇಲ್ಲಿಯೂ ಇದ್ದಾರೆ. ಯಾರು? ನಿನ್ನವರಾದಂತಹ ದೇವೇಂದ್ರ ಏನು ಮಾಡಿದ? ಗೌತಮನ ಅರಸಿಯಾದಂತಹ ಅಹಲ್ಯೆಯನ್ನು ಬಯಸುವುದಕ್ಕೆ ಹೋಗಿ ಮೈಯೆಲ್ಲ ಕಣ್ಣಾಗಿ ಶಾಪವನ್ನು ಪಡೆದುಕೊಂಡಂತಹ ಘಟನೆ ನಿನಗೆ ತಿಳಿದಿದ್ರು ಕೂಡ ಅಲ್ಲಿ ಕಾಮುಕರಿದ್ದಾರೆ ಅನ್ನೋ ಹಾಗೆ ಆಡಿದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಶಾಪ ಸಿಕ್ಕಿದೆ ಅಲ್ಲ? ಅಲ್ವಾ? ಶಾಪ ಸುರಪನಿಗೆ ಮಾತ್ರ ಅಲ್ಲ, ಯಾಕೆ ಶಾಪ ಸಿಕ್ಕಿದೆ? ಶಾಪ ಯಾಕೆ ಸಿಕ್ಕಿದೆ? ನಾವು ಯಾವುದನ್ನು ಮಾಡಬಾರ್ದು ಅಂತಹ ಕಾರ್ಯವನ್ನು ಎಸಗಿದ ಕಾರಣದಿಂದಲೇ ಶಾಪಗ್ರಸ್ತನಾಗಿದ್ದಾನೆ ದೇವೇಂದ್ರ. ಅವನು ಕಾಮುಕ ಅನ್ನುವುದು ಸತ್ಯ. ಆದ್ದರಿಂದ ಅಮ್ಮ, ನಾವು ಹೀಗೆ ಅಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ ಅಂತ ಮಾತಾಡುವುದಕ್ಕೆ ತೊಡಗಿಕೊಂಡ್ರೆ ಬಹಳಷ್ಟು ಸಮಯ ಕಳೆದು ಹೋಗ್ತದೆ. ಒಂದು ಇತ್ಯರ್ಥಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಹೌದು, ನೀವು ಎಷ್ಟು ಯಾವ ಪ್ರಕರಣವನ್ನ ಮುಂದುವರಿಸಿದ್ರು ನಾನು ಖಂಡಿಸಿ ಆಗುವುದಿಲ್ಲ ಅನ್ನೋದನ್ನೇ ಮುಂದುವರಿಸ್ತೇನೆ ಅಲ್ವಾ? ಹಾಗಾಗುವುದಿಲ್ಲ. ನೀನು ಹಾಗೆ ಖಂಡಿಸುತ್ತಾ ಸಮಯ ಕಳೆಯಿತು ಅಂತ ಆದ್ರೆ ಭೂಲೋಕದ ಮಂದಿಗಳ ಬಗ್ಗೆ ಯೋಚನೆ ಮಾಡಬೇಡುವಮ್ಮ. ಈಗ ನಾನು ಹೇಳಿದ್ರೆ ನೀನು ಬರುವುದಿಲ್ಲ. ಅವರು ಮಾಡಿದ ಕರ್ಮ ಅನುಭವಿಸಿ ನಿಮಗೆ ತಲೆಬಿಸಿ. ಅಮ್ಮ, ಮಾತು ಕೊಟ್ಟದು ನೀವು, ನಾನಲ್ಲ. ಅವರಿಗೆ ಒಂದು ನೆಲೆಯನ್ನು ಅನುಗ್ರಹಿಸ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟು ಹೊರಟು ಬಂದವನು ನಾನು. ಈಗ ನಾನು ಹೇಳಿದ್ರೆ ನೀನು ಬರುವುದಿಲ್ಲ ಅಂತ ಆದ್ರೆ ಹೇಳಿಸುವವರಲ್ಲಿ ಹೇಳಿದ್ರೆ ನೀನು ಬರ್ತೀಯಾ? ಅದು ಯಾರಿಲ್ಲ ಅಷ್ಟು ದೊಡ್ಡ ಜನ? ದೊಡ್ಡ ಜನಗಳಲ್ಲಿ ನಮ್ಮ ದೇವಲೋಕದಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ ನಿನ್ನಲ್ಲಿ ಬಂದು ಆಡಿದ್ರೆ ನೀನು ಬರ್ತೀಯಾ? ಆಗುದಿಲ್ಲ. ಹಾಗಿದ್ರೆ ಬೇಡ. ಪಾಲನಾಧ್ಯಕ್ಷನಾದಂತಹ ಶ್ರೀಹರಿ ಬಂದು ಆಡಿದ್ರೆ ನೀನು ಬರ್ತೀಯಾ? ಆಗುದಿಲ್ಲ ಅಂತ ಹೇಳಿದಲ್ಲ ನನಗೆ. ಖಂಡ ಪರಶ ಬಂದು ಹೇಳಿದ್ರೆ ಭೂಮಂಡಲಕ್ಕೆ ಬರೆ ಮುರಳಿವೆ. ನಿಮ್ಮ ಭೂಮಿ ಸುಟ್ಟು ಸುಡುಕರಿಯಾಗಿ ಹೋಗಲಿ, ಕಂಡ ಪರಶಿವ ಬಂದು ಆಜ್ಞಾಪಿಸಲಿ. ನಾ ಭೂಮಂಡಲಕ್ಕೆ ಬರೆ
ಬಾಯಿಗೆ ಬಂದ ಹಾಗೆ ಮಾತಾಡ್ತೀನಿ ನೀನು. ಬಾಯಿಗೆ ಬಂದದನ್ನ ಆಡಿದಲ್ಲ, ಇದ್ದದನ್ನ ಆಡಿದ. ಇಲ್ಲದೆ ಇದ್ರೆ ಕರ್ಮ ಪ್ರಪಂಚದ ಮಂದಿಗಳ ಕಣ್ಣೀರನ್ನು ಹರಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಿನ್ನ ಬಳಿಗೆ ಬಂದು ದೀನನಾಗಿ ಬೇಡಿಕೊಂಡಂತಹ ನನ್ನನ್ನು ನೀನು ಬೈದು ಭಂಗಿಸಿದೆ. ಒಳ್ಳೆಯವರಾಗ್ತಿದೆ, ಇಷ್ಟು ಕಷ್ಟ ಬರ್ತಿರ್ಲಿಲ್ಲ ಸ್ವಾಮಿ. ಭೂಲೋಕದವರನ್ನು ಬೇಕಾದ ಹಾಗೆ ನಿಂದಿಸಿದೆ ನೀನು. ಏನು ಒಳ್ಳೆದು ಮಾಡಿದ್ದಾರೆ? ನನಗೆ ಬೇಸರ ಇಲ್ಲ, ಆದ್ರೆ ನಿನ್ನ ಬಳಿಗೆ ಬಂದಂತಹ ನನ್ನನ್ನು ನೀನು ದ್ವೇಷಿಸಿದೆ. ಬಾಯಿಗೆ ಬಂದ ಹಾಗೆ ನನ್ನನ್ನು ಜರದೆ. ನನಗೆ ಬೇಸರ ಇಲ್ಲ, ಆದ್ರೆ ನೀನು ದೂರಿದ್ದು ಯಾರು? ನಿನ್ನ ಮಾತಿನಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಿನ್ಗೆ ಭೂಲೋಕದಲ್ಲಿ ರಾವಣ ಕಾಣ್ತಾನೆ, ನಿನ್ಗೆ ಒಳ್ಳೆಯದನ್ನೇ ಮಾಡಿದ ರಾಮ ಕಾಣುವುದಿಲ್ಲ. ನಿನಗೆ ಕಾರ್ತವೀರ್ಯ ಕಾಣ್ತಾನೆ, ನಿನಗೆ ಭಾರ್ಗವ ರಾಮರು ಕಾಣುವುದಿಲ್ಲ. ಹಾಗಿದ್ರೆ ಎತ್ತರದಲ್ಲಿರುವಂತಹ ಒಂದು ರಣ ಹದ್ದು ಕೆಳಗಿರುವಂತಹ ಕೆಟ್ಟದ್ದನ್ನೇ ಕಾಣುವ ರೀತಿಯಲ್ಲಿ ನಿನಗೆ ಕೆಟ್ಟದ್ದೇ ಕಾಣ್ತದೆ ಅಂತ ಇದ್ರೆ ಅದ್ರ ಅರ್ಥ ಎಂತದ್ದು? ನಿನ್ನ ಮನೋಸ್ಥಿತಿ ಕೆಟ್ಟದ್ದು ಅನ್ನೋ ಹಾಗೆ ಯೋಚನೆ ಮಾಡಿದವನು. ಆಯ್ತು, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದ್ರೆ ಹಾಗೆ ತಿಳ್ಕೊಳ್ಳಿ. ನಮ್ಮ ಭೂಲೋಕದ ಮಂದಿಗಳನ್ನು ಬೈದೆ ನೀನು, ಬೈದಿದ್ದೇನೆ. ನಮ್ಮ ಅವನಿಯನ್ನು ನಿಂದಿಸಿದೆ ನೀನು. ನಮ್ಮ ಭೂಲೋಕದ ಯೋಗ್ಯತೆ ನೀನೆಷ್ಟು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಉಂಟ? ನೀನು ಇಷ್ಟೇ ತರುವಾದಂತಹ ಪದವಿಯನ್ನು ನೀನು ಏರಬೇಕು ಅಂತ ಇದ್ರೆ ನಿನ್ನವನೇ ಆದಂತಹ ದೇವೇಂದ್ರ ಆಗ ಯಜ್ಞಾದಿ ಕಾರ್ಯವನ್ನು ಮಾಡಿದ್ದು ನಮ್ಮ ಭೂಲೋಕದಲ್ಲಿ. ಅವನು ಕಷ್ಟ ಬಂದಿದ್ದಾನೆ, ಹೌದಾ? ಮಾತ್ರವಲ್ಲ, ಪಾಲನ ಅಧ್ಯಕ್ಷನಾದಂತಹ ಶ್ರೀಹರಿ ಹಲವಾರು ಅವತಾರಗಳನ್ನು ತಾಳುವುದಕ್ಕೆ ಆಯ್ಕೆ ಮಾಡಿಕೊಂಡದ್ದು ನಿನ್ನ ದೇವಭೂಮಿಯನ್ನಲ್ಲ, ನಮ್ಮ ಕರ್ಮಭೂಮಿಯನ್ನು. ಆದ್ರೂ ನಿಮ್ಮವರಿಗೆ ಒಳ್ಳೆ ಬುದ್ಧಿ ಬರಲಿಲ್ಲ. ಒಳ್ಳೆ ಬುದ್ಧಿ ಬರಬೇಕು ಅನ್ನುವಂತಹ ಉದ್ದೇಶದಿಂದಲೇ ಭೂಲೋಕದಲ್ಲಿ ಅವತಾರ ಎತ್ತಿದವನು. ಆದ್ರೆ ಈ ದೇವಲೋಕದಲ್ಲಿ ಅವತಾರ ಎತ್ತಿದ್ರೆ ಇಲ್ಲಿರುವಂತಹ ಕೆಟ್ಟವರನ್ನಾದ್ರೂ ಒಳ್ಳೇದು ಮಾಡುವುದಿತ್ತು. ನೀನು ಕೆಳಗೆ ಬರುವುದಿಲ್ಲ, ನಿನ್ನನ್ನು ಹೇಗೆ ಭರಿಸಬೇಕು ಅನ್ನುವುದು ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ? ಕರ್ಮ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ನಾನು ಸ್ವಶರೀರಿಯಾಗಿ ನಿನ್ನ ಬಳಿಗೆ ಬರಬೇಕು ಅಂತ ಇದ್ರೆ ನನ್ನ ಯೋಗ್ಯತೆ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊ. ನೀನು ಕೆಳಗೆ ಬರದೆ ಉಳಿದೆ ಅಂತ ಆದ್ರೆ ನಿನ್ನನ್ನು ಕೆಳಗೆ ಹೇಗೆ ಭರಿಸಬೇಕು ಅಂತ ನನಗೂ ಗೊತ್ತು. ಇನ್ನು ಮುಂದಕ್ಕೆ ನೀನು ಭೂಲೋಕದಲ್ಲಿ ನದಿಯೋ ಈ ಅಧಿಪತಿಯ ಪದಕ್ಕೆ ಮಣಿದು ವರದವ ಪದಕ್ಕೆ ಮಲ್ಲಿಪುದೆಲ್ಲದು ವರದವ ಪದಕ್ಕೆ ಮಲ್ಲಿಪುದೆಲ್ಲನು ಮಂದಮತಿತ್ವದಿತವನೆಲೆಯೋದವಲಿಯದಾದೆ ಮಂದಮತಿತ್ವದಿತವನೆಲೆಯೋದವಲಿಯದಾದೆ ಮುಂದಿನ ಹಂಭಾವಗಳು ಕೂದಿತು ಜಾಬಾಲೆ ಕೂದಿತು ಜಾಬಾಲೆ ಕೃಪೆಯುವುದೆಲ್ಲ ಪರಾಧವ ಸಾನಂದದಿ ಕ್ಷಮಿಸುವುದು ಕೃಪೆಯುವುದೆಲ್ಲ ಪರಾಧವ ಸಾನಂದದಿ ಕ್ಷಮಿಸುವುದು ವಂದಿಪೆ ಮುನಿವರ ಮುನಿವರ ಅಹಂಕಾರವೆಲ್ಲವೂ ಶಮನವಾಯಿತು, ಕುಂದಿ ಹೋಯಿತು. ಮಾಡಿದ್ದು ಅಪರಾಧ ಎನ್ನುವ ಪ್ರಜ್ಞೆ ಮೂಡಿದೆ. ಆದ್ದರಿಂದಲೇ ನತಮಸ್ತಕಳಾಗಿದ್ದೇನೆ. ಕೊಟ್ಟಿರುವ ಶಾಪದಿಂದ ವಿಮೋಚನೆಯನ್ನು ಕೊಟ್ಟು ನನ್ನನ್ನು ಉತ್ತರಿಸಬೇಕು ಮುನಿವರ, ಉತ್ತರಿಸಬೇಕು. ಮಗಳೇ ತುಂಬಿದ
ಕಾಟಿಣಿ ಕಾವಳವು ಬಿಕೆದೆವಳು ನಮ್ಮ ಮುಕ್ತಿಯನೇನು ಮಾಡುವೆ ತುಂಬಿದ ಸಿರಿಯಿಂದ ಕುಂಬಿನಿ ಬೆರೆವಂತೆ ಮಗಳೇ ಕಣ್ಣೀರಿನಿಂದಲೇ ನನ್ನ ಪಾದವನ್ನು ತೊಳೆಯುತ್ತಾ ಇದ್ದೀಯ. ನೀನಾಡಿದಂತಹ ಕಟು ನುಡಿಗಳಿಂದ ರೋಸಿ ಹೋದಂತಹ ನನ್ನ ಬಾಯಿಂದ 2 ವಾಕ್ಯಗಳು ಬಂದು ಹೋಯಿತು. ಅದೇ ನಿನಗೆ ಶಾಪವಾಗಿ ಪರಿಣಮಿಸಿತು. ಆದ್ರೆ ಮುನಿಗಳಾದವರು ಶೀಘ್ರ ದ್ವೇಷಿಗಳಾದ್ರು, ಶೀಘ್ರ ಕೋಪಿಗಳಾದ್ರೂ ದೀರ್ಘ ದ್ವೇಷಿಗಳಲ್ಲ. ನಿನಗೆ ಕೊಟ್ಟಂತಹ ಶಾಪವನ್ನು ಹರಿಸುವುದಕ್ಕೆ ನಾನು ಅಸಮರ್ಥನಾಗಿ ಹೋಗಿದ್ದೇನೆ. ಹಾಗಾದ್ರೆ ನದಿಯಾಗಿ ಬೇರೆ ದಾರಿ ಇಲ್ಲ ಅಂತ ಯೋಚನೆ ಮಾಡಬೇಡ. ಪರಿಹಾರ ನನ್ನ ಶಾಪದಂತೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯಲೇಬೇಕಮ್ಮ. ಆದ್ರೆ ಮುಂದೊಂದು ದಿನ ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಆದಿಮಾಯೆಯೇ ಆವಿರ್ಭವಿಸುವವಳಿದ್ದಾಳೆ. ಅವಳ ಪಾದಬುಡದಲ್ಲಿ ನೀನು ಕಣ್ಣೀರ ಕೋಟೆಯನ್ನು ಹರಿಸಿದೆ ಅಂತಾದ್ರೆ ಅವಳೇ ನಿನಗೆ ಮುಕ್ತಿಯನ್ನು ಅನುಗ್ರಹಿಸುತ್ತಾಳೆ. ನದಿಯಾಗಿ ಹರಿ, ನದಿಯಾಗಿ ಹರಿ. ಜಯ 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 ಜಯ. ಸ್ವಾರ್ಥಿಗಳ ಕೊರತೆ ಇರುವುದರಲ್ಲಿ ಸುರಭಿರುದೆ ನಂದಿನಿಯಳಿ ಮಗಳೇ ನಂದಿನಿ, ಅಮ್ಮ ನಿನಗೆ ಕೂಡ ಭ್ರಾಂತಿಯ ಮಗಳೇ. ಯಾಕಿದ್ದಾಯಿ? ಸ್ವಾರ್ಥಿಗಳು ಎಂಬುವುದು ಸ್ವರ್ಗ ಮಧ್ಯ ಪಾತಾಳ ಎಂಬ 3 ಲೋಕಗಳಲ್ಲಿಯೂ ಇದ್ದಾರೆ. ಹಾಗಂತ ಜಾಬಾಲಿ ಮುನಿಗಳು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಹಾಗಾದ್ರೆ ನನಗೆ ಬಿಡುಗಡೆ ಇಲ್ಲವೇ ತಾಯಿ? ಮಗಳೇ, ನಿನ್ನ ಕಟೆಯೊಂದೊಗೆವೆನು ಮಗಳಾಗಿ ಉನ್ನತರ ಫಲ ಬೀವೆನು ನಿನ್ನ ಕಡೆಯಿಂದೊಗೆವೆನು ಮಗಳಾಗಿ ಉನ್ನತರ ಫಲ ಬೀವೆನು ಪುಣ್ಯ ನದಿಯಪ್ಪಿದಾಯಿ ನೀನನ್ನು ಮನ್ನಿಸಿದಳಾದೆ
ನೀನು ನದಿಯಾಗಿ ಹರಿದು ಬಂದು ಲೋಕದ ಜನರ ಕಷ್ಟವನ್ನು ಪರಿಹರಿಸಬೇಕು. ಮುಂದೆ ಕಾಲಾಂತರದಲ್ಲಿ ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬೆಯಾಗಿ ಅದು ಕೂಡ ನಿನ್ನ ಮಗಳಾಗಿ ಉದ್ಭವಿಸುವುದಕ್ಕಿದ್ದೇನೆ ಮಗಳೇ. ನಿನಗೆ ಶುಭವಾಗಲಿ. ಜಯ 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 ಧನ್ಯವಾದ ತಾಯಿ, ಧನ್ಯವಾದ. ಕೇಳಿಸುತ್ತಿರುವ ಶರೀರವಾಣಿ ಹರಿಯುವುದಕ್ಕೆ ಸುಸ್ಥಳವನ್ನು ತಾಯಿಯೇ ಸೂಚಿಸುತ್ತಾ ಇದ್ದಾಳೆ. ಏನಂತೆ ಅದು? ಬಿಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದಿ ರಂಗದಿ ಸೊಗಸಾಗಿರುವ ಕನಕಾದಿ ಶೃಂಗದಿ ಹೂಗಳಂಜಲಿಯೂದ ಪರಶಿವೆಗಾಗಮೋತದಲ್ಲಿ ವಾಗಿ ಶಿರವನು ಗೋಗರಿಗೆ ನೆರವಾಗಲೆನ್ನುದ ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನ್ನುದ ಸಾಗಿ ಬಂದಳು ಮಾಘರುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ಸಾಗಿ ಬಂದಳು ಮಾಘರುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ಸಾಗಿ ಬಂದಳು ನಂದಿನಿ ಆಗಲರ ಬೆಳಗುಡಿಯುಡಿಗೆ ಸೊಗಸಾಗಿರುವ ಕನಕಾದಿ ಶೃಂಗದಿ ಹೂಗಳಂಜಲಿಯಿಂದ ಪರಶಿವೆಗಾಗಮೋತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನ್ನುತ್ತ ಸಾಗಿ ಬಂದಳು ಮಗನುಧರ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ನಂದಿನಿ ನದಿಯಾಗಿ ಶ್ವೇತಛತ್ರದ ಪಡಿಗರನಲ್ಲಿ ಕಂಗೊಳಿಸಬಹುದಾದ ರತ್ನಖಚಿತ ಸಿಂಹಾಸನದಂತೆ ನೀಲವಾದ ಆಕಾಶದ ನೆರಳಿನಲ್ಲಿ ಶೋಭಾಯಮಾನವಾಗಿ ರಾರಾಜಿಸುತ್ತಿದೆ ಕನಕಾದ್ರಿ ಶೃಂಗ. ಅದರ ಮೂಲದಿಂದಲೇ ಹರಿದು ಪಡಗಡಲನ್ನು ಸೇರು ಮಗಳೇ. ಹೀಗೆ ಅಂಬಿಕೆ ಅಭಯವಾಕ್ಯವನ್ನು ಆಡುತ್ತಾ ಇದ್ದಾಳೆ. ಅಂತೆಯೇ ಜೀವನದ ಪರ್ವಕಾಲ ಹೀಗೆಂದು ಭಾವಿಸಿ ಹರಿಯುವುದಕ್ಕೆ ಸೂಕ್ತವಾದ ಮುಹೂರ್ತ ಇದು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನ. ಆದ್ದರಿಂದಲೇ ಅಂಜಲಿಯಲ್ಲಿ ಹೂಗಳನ್ನು ತೆಗೆದುಕೊಂಡು ಅಂಬಿಕೆಯ ಪದಯುಗ್ಮಗಳನ್ನು ಸೇವಿಸಿದೆ. ತಲೆಯನ್ನು ತಗ್ಗಿಸಿದೆ. ಹದವಾಗಿ ಬೀಸುತ್ತಿರುವ ತಂಗಾಳಿಯನ್ನು ಆಧರಿಸಿ ತೇಲುತ್ತಾ ತೇಲುತ್ತಾ ಬಂದ ಮಂದಾರ ಪುಷ್ಪವೊಂದು ಎನಗರಿವಿಲ್ಲದೆ ನನ್ನ ಮುಡಿಯನ್ನು ಶೃಂಗರಿಸಿತಲ್ಲ. ಹಾಗಾದ ಋಷಿಯ ಶಾಪ ವಾಕ್ಯವನ್ನು ಧರಿಸುವ ಕಾಲವುದು ಸನ್ನಿಹಿತವಾಗಿದೆ. ನನಗೆ ಶಿಕ್ಷೆ ಒದಗಿತು ಎನ್ನುವ ಕಾರಣಕ್ಕಾಗಿ ನಾನು ಕಣ್ಣೀರಿಸುವುದಕ್ಕಿಲ್ಲ. ಲೋಕದ ಮಂದಿಗಳ ಕ್ಷೇಮವನ್ನು ಕಾಯ್ದಿರಿಸಿಕೊಳ್ಳಬಹುದಾದ
ಮಹತ್ತರವಾದ ಹೊಣೆಗಾರಿಕೆಯನ್ನು ಋಷಿಯ ಶಾಪ ವಾಕ್ಯದ ಮೂಲಕವಾಗಿ ಅಂಬಿಕೆ ನನಗೊದಗಿಸಿಕೊಟ್ಟಿದ್ದಾಳೆ. ಮಾತ್ರವಲ್ಲದೆ ಕಾಲಾಂತರದಲ್ಲಿ ಆಕೆಯನ್ನೇ ಮಗಳನ್ನಾಗಿ ಪಡೆಯುವ ಯೋಗ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನಂದಿನಿಯ ಬದುಕಿನಲ್ಲಿ ಮತ್ತೊಂದು ಬೇಕೆ? ಹಾಗಾದ್ರೆ ಲೋಕದ ಮಂದಿಗಳನ್ನ ಉದ್ಧರಿಸುವುದಕ್ಕೆ ಬೇಕಾಗಿ ಅವರ ಕ್ಷೇಮವನ್ನ ಕಾದಿರಿಸಿಕೊಳ್ಳುವುದಕ್ಕೆ ಬೇಕಾಗಿ ನಂದಿನಿ ನದಿಯಾದಳು, ನದಿಯಾದಳು, ನದಿಯಾದಳು. ಅಮರವನವನು ಹೊಕ್ಕನು ಅಮರವನವನು ಹೊಕ್ಕನು ಆರಿದ ಗಮನೀಯ ಕಮಲ ಜನಾದರರುಳು ಭಜಿಸಿದನು ತಮವನೇ ದೇವತೆಗಳ ಬಲವೃದ್ಧಿಗೆ ಕಾರಣರಾದ ಆ ಬ್ರಾಹ್ಮಣರನ್ನೆಲ್ಲ ಹಿಂಸಿಸಿದೆವು. ಆದರೆ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸಬೇಕು ಎನ್ನುವ ಉದ್ದೇಶದಿಂದ ಸ್ವರ್ಗವನ್ನು ಏರಬೇಕು ಎನ್ನುವ ಹಾಗೆ ತೀರ್ಮಾನಿಸಿದೆ. ನಮ್ಮವರೆಲ್ಲ ಎಚ್ಚರಿಸಿದ್ರು, ಅರುಣಾಖ್ಯ, ಸ್ವರ್ಗವನ್ನು ಏರುವುದು, ದೇವತೆಗಳನ್ನು ಬಡಿದಾಡಿಸುವುದು ನಿನಗೆ ಲಕ್ಷ್ಯ ಅಲ್ಲ. ಅವರ ಪಕ್ಷವನ್ನು ವಹಿಸಿ ಒಬ್ಬ ಬರುತ್ತಾನೆ, ದೈತ್ಯ ಕುಲ ಕುಠಾರಕ ಎನ್ನುವಂತ ನೆಗಳತೆಯನ್ನು ಹೊಂದಿದ ನಾರಾಯಣ. ಯಾವ ರೂಪದಲ್ಲಾದ್ರೂ ಬಂದು ನಮ್ಮವರ ನಾಶಕ್ಕಾತ ಪ್ರಯತ್ನವನ್ನು ಮಾಡುತ್ತಾನೆ. ಜೊತೆಯಲ್ಲಿ ಚಂಡಿಕೆ ಆತನಿಗೆ ಸಹಕಾರಿಣಿಯಾಗಿ ಒದಗಿ ಬರುತ್ತಾಳೆ ಎನ್ನುವ ಹಾಗೆ. ಹಾಗಾದ್ರೆ ಏನು ಮಾಡಬೇಕು? ಕಾಲಿಡುವ ಮೊದಲು ಕಣ್ಣಿಡಬೇಕು. ಅದಕ್ಕಾಗಿ ನೇರವಾಗಿ ಕಾನನವನ್ನು ಸೇರಿಕೋ, ಅಜನ ಕುರಿತಾಗಿ ತಪಸ್ಸನ್ನಾಚರಿಸಿ ಅಜಾಯವಾದಂತ ವರವನ್ನು ಸಂಪಾದಿಸಿಕೋ ಎನ್ನುವ ಹಾಗೆ. ಆದುದರಿಂದಲೇ ಅವರ ಮಾತಿನಲ್ಲಿ ಅರ್ಥ ಉಂಟು ಎನ್ನುವ ಹಾಗೆ ತಿಳಿದು ಪುರದ ರಕ್ಷಣೆಯನ್ನು ಮಂತ್ರಿಗೆ ವಹಿಸಿದ್ದೇನೆ. ನೇರವಾಗಿ ಅಮರಾವನವನ್ನು ಪ್ರವೇಶ ಮಾಡಿದ್ದೇನೆ. ಬ್ರಹ್ಮನ ತಪಸ್ಸಿಗೆ ಯೋಗ್ಯವಾದಂತ ಸ್ಥಳ ಇದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಶುಚಿರ್ಭೂತನಾಗಿದ್ದೇನೆ, ತಪಸ್ಸಿಗೆ ಅಡಗುತ್ತೇನೆ. ಶಾರದಾ ರಮಣ ಭವಾನಿ ನೀನು ಮೈದೋರಿ ಹರಿಸನ್ನ ಭವನೆ ತೋರು ದಯವಾರಿದಾಶ ಶರಣರ ಮುದಾರಿಯ ಕಲ್ಪ ವೃಕ್ಷ ಶಾರದಾ ರಮಣ ಭವಾನಿ ಸೃಷ್ಟಿಕರ್ತ ಬ್ರಹ್ಮದೇವನೇ, ಕಲ್ಪವೃಕ್ಷ ಇದೋ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸ್ತಾ ಇದ್ದೇನೆ. ಮೈದೋರು ತಂದೆ, ಮೈದೋರು ಮೈದೋರು ಪರಮ ಗುಣಾನ್ವಿತ ನಿನಗೆ ಎತ್ತಿರುವೆನು ಹೊರೆಯೊಳಗೆ ಶರಣ ಜನರ ಗಾಂಗಲಿಯನ ನಿಂದ ಬಗೆನ ಇರದರುಣಾದುರನೆ ಪರಮ ಗುಣಾನ್ವಿತ ನಿನಗೆ ಎತ್ತಿರುವೆನು ಹೊರೆಯೊಳಗೆ. ಅರುಣಾಖ್ಯ, ನಮ್ಮ ದೇವ ನಿಂದದಾದಂತಹ ಅನನ್ಯ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನಾದಂತಹ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ಏನು ವರಬೇಕು ಕೇಳಿಕೋ ಮಗನೇ. ಶಿರನಗಹಿ ಕಂಡರದು ಕಮಲ ಜನ ಕಾಡುತ್ತ ತನ್ನರ ಮುಗಿದು ಪದಗರಗಿದನು ಜನ ಹೊರಗೊಳಗೆ ಒಳಬೇರು ಜನಮನ ಹೊರಗಡೆಗಳಿಂದ ತರೆಯೊಳಗೆ ಹೊರಡು ನಾಲ್ಕು ಹದರವನ್ನು ಹೊಂದಿರುವ ಪ್ರಾಣಿಗಳ ಬಂದರು ಶರಣವೈರ ಮರೆಯವರವನ್ನು ಕರುಣಿದೈ ಸಾಧಿ ಉದ್ಭವ ಶಿರನಗಹಿ ಕಂಡರದು ಕಮಲ ಜನ
ತಂದೆ. ನಾನೇ ಮೈದೋರಿದ್ದೆ. ಸಂತೋಷವಾಯಿತು. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವಂತ ಆಶೆಯನ್ನು ಹೊಂದಿದವ ನಾನು. ಆದುದರಿಂದ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ಮರಣವೇ ಬಾರದ ಹಾಗೆ ವರವನ್ನು ನನಗೆ ಅನುಗ್ರಹಿಸು ಪ್ರಭು. ವರವನ್ನು ಕೊಡಬೇಕು ಅನ್ನುವ ಹಾಗೆ ಕೇಳಿದವ ನಾನು ನಿಜ. ಹಾಗಂತ ಹೇಳಿ ನೀನು ಕೇಳಿದಂತಹ ಎಲ್ಲಾ ವರವನ್ನು ಅನುಗ್ರಹಿಸುವಲ್ಲಿ ನಾನು ಸಫಲನಲ್ಲ. ಯಾಕೆ ಈ ಮಾತನ್ನ ಹೇಳಿದೆ? ಲೋಕಮುಖದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವರಾಶಿಗೂ ಕೂಡ ಮರಣ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯ ಹಾಗೆ. ಬೇಡ ಅಂದರು ಕೂಡ ಅದು ಬಂದೇ ಬರ್ತದೆ. ಹಾಗಾಗಿ ಆ ಒಂದು ವರವನ್ನ ಬಿಟ್ಟು ಬೇರೇನಾದರೂ ಕೇಳಯ್ಯ. ಸಂತೋಷ ಆಯ್ತು. ಹುಟ್ಟಿದಂತ ಜೀವಿ ಸಾಯಲೇಬೇಕು, ನಿಜ. ಅದನ್ನು ಅನುಗ್ರಹಿಸುವುದಕ್ಕೆ ನಿನಗೆ ಸಾಧ್ಯ ಇಲ್ಲ, ಅಸಾಧ್ಯ. ಬದಲಿಸಿ ಕೇಳುವುದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ಟೆ ಕೇಳು ಪ್ರಭು. ಬೇರೆ ಏನು ಅಲ್ಲ, ನನಗೆ ದಿವ್ಯ ಆಯುಧಗಳಿಂದ, ಇಂದ್ರಾಗ್ನಿ ದೇವತೆಗಳಿಂದ, ತ್ರಿಮೂರ್ತಿಗಳಿಂದ, ಹೊರಗೆ ಒಳಗೆ 2 ಕಾಲಿನ ಪ್ರಾಣಿಯಿಂದ, 4 ಕಾಲಿನ ಪ್ರಾಣಿಯಿಂದ, 6 ಕಾಲಿನ ಪ್ರಾಣಿಯಿಂದ ಮರಣವೇ ಬಾರದ ಹಾಗೆ ವರವನ್ನು ಅನುಗ್ರಹಿಸಿ. ಅಖೇಳೋ ಮೋಹದ ಕಂದ ಎನ್ನ ವಲ್ಲಭನಂದ ಕೇಳಿ ಕಾಡಿದ ವರದಂತೆ ಕೇಳದೆ ಗಾಯತ್ರಿ ಉಮಾದೇವಿಯೋ ನಿನ್ನ ಲೀಲಗೆ ಕೊಟ್ಟವೆನು ನನ್ನ ವಲ್ಲಭನಿಂದ ಬೇಕು ಬೇಕಾದಂತಹ ವರವನ್ನು ಕೇಳಿ ಪಡೆದವ ನೀನಿದ್ದೀಯ. ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಹೌದು, ಆದ ನೀನು ಕೇಳದೆ ನಾನೊಂದು ವರವನ್ನು ಇಡುತ್ತೇನೆ. ಕೇಳದೆ ಕೊಡ್ತೀರಾ? ಹೌದು. ಸಂತೋಷ ಆಯ್ತು. ಯಾವುದು ಬಲ್ಲೆ? ಯಾವುದಮ್ಮ? ಅದೇ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರ. ಗಾಯತ್ರಿ. ಇದನ್ನು ತ್ರಿಕಾಲದಲ್ಲಿ ಭಜಿಸಿದಂತಾದರೆ ದೇಹ ವರ್ಚಸ್ಸು, ಆತ್ಮ ವರ್ಚಸ್ಸು ವೃದ್ಧಿಯಾಗುತ್ತದೆ ಮಗನೇ. ಹೌದಮ್ಮ? ಹೌದು. ಹೀಗೆ ಬಾ. ಕೇಳಿದ ಕ್ಷಣದಲ್ಲಿ ಮೈಯಲ್ಲಿ ಒಂದು ಹೊಸ ಚಾಲನೆ ಆದೀತು. ನಮಗೆ ಸಮಯ ಇರುವಾಗ ಒಮ್ಮೊಮ್ಮೆ ಹೇಳಿಕೊಂಡ್ರೆ ಆಯ್ತು. ಹಾಗಾಗುವುದಿಲ್ಲ. 3 ಹೊತ್ತು ಮರೆಯದ ಹಾಗೆ ಪಠಿಸಬೇಕು. ಇದು 3 ಹೊತ್ತಾಗಬೇಕು. ನಿನಗೆ ಖುಷಿ ಬಂದ ಹಾಗೆ ಹೇಳಿಕೊಳ್ಳುವುದಲ್ಲ. ಅಲ್ಲ, 3 ಹೊತ್ತಿದ್ದು ಒಂದೇ ಹೊತ್ತಿನಲ್ಲಿ ಮಾಡಿ ಮುಗಿಸಿದ್ದು ಆಗ್ಲಿಕ್ಕಿಲ್ಲ. ಹಾಗೆ ಮಾಡಿದರೆ ಅಂದೆ ನಿನಗೆ ಮರಣ. ಓ, ಇದು ನನಗೆ ವರವ ಶಾಪವ. ಅದು ತಮ್ಮ ನೀನು ಕೊಟ್ಟದ್ದಲ್ಲ. ಸಂತೋಷ ಆಯ್ತು. ಶುಭವಾಗಲಿ. ಶುಭವಾಗಲಿ.
ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು. ನೀವೆಲ್ಲ ನಿಮ್ಮ ವಾಹನವನ್ನು ಏರಿಕೊಳ್ಳಿ, ನಡೆಯೋಣ ಮುಂದೆ. ಅರುಣಾಸುರನನ್ನು ಕೂಡಿಕೊಂಡು ನಮ್ಮದಾದಂತಹ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಮುಂದಾದೆಯಾ? ಅಭಿಯೋಗವನ್ನು ಬಳಸಿದವರನು. ಆದ್ದರಿಂದ ಹೇಳುತ್ತಿದ್ದೇನೆ, ಏನು ನಿನ್ನ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ. ಎಲ್ಲಿಂಟು ಸುಂಕ? ಸುಂಕ ಇಲ್ಲ ಎಂಬಂತೆ. ಹಿಂದೆ ಹೋದರೆ ಲೇಸು, ಹಿಡಿದಿರುವ ಬಿಲ್ಲಿನಿಂದ ಬಾಣವನ್ನು ಪ್ರಯೋಗಿಸಿ ನಮಗಿಲ್ಲ. ಬೇಕಾದದ್ದು ಪೀಠ ಬಿಟ್ಟು ಕೊಡು, ಇಲ್ಲದಿದ್ರೆ ಬೆನ್ನು ಹುಡಿ ಮಾಡಿ. ನಾಲ್ಕಲೋಕದ ಅಧಿಕಾರ ಎಂಬುದು ಕೈಗಡುವ ತುತ್ತಿ ಎಂದು ಭಾವಿಸಿದ್ದೀಯಾ? ಮೂರು ಮೂರ್ತಿಗಳ ಪೂರ್ಣಾನುಗ್ರಹದಿಂದ ನಮ್ಮದಾದಂತಹ ಅವಿರತ ಸಾಧನೆ ಇದ್ದಂತಹ ಪಡೆದಂತಹ ಈ ನಾಲ್ಕಲೋಕ ಇದನ್ನು ಪಡೆಯುವುದಕ್ಕಾಗಿ ಮುಂದುವರಿದು ಬಂದೆವು. ಪ್ರಾಣೋದಿತ ಚರ ಅಧಿಕಾರವನ್ನು ಬಿಟ್ಟು ನೀನು ಕೊಡ್ತೀಯ, ಸಮರಕ್ಕಾಗಿ ಮುಂದುವರಿತೀಯ.
ಬಂದೇ ಅಲ್ಲ, ನಿಮ್ಮವರ ಸ್ಥಿತಿ ಏನಾಗಿದೆ ಎನ್ನುವುದನ್ನು ತಿಳಿದು ಈ ಅರುಣಾಖ್ಯನನ್ನು ಎದುರಿಸುತ್ತೇನೆ ಎನ್ನುವಂತ ವಿಶ್ವಾಸದಿಂದ ಬಂದದ್ದು ಹೌದಂತಾದ್ರೆ ಇಕೋ ಹಿಂದೆ ತೋರಿಸಿದವರಲ್ಲಿ ತೋರಿಸಿದಂತ ಪರಾಕ್ರಮವನ್ನೇ ನನ್ನಲ್ಲಿ ತೋರಿಸಿದೆ ಅಂತಾದ್ರೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದ ಪೀಠವನ್ನು ಬಿಟ್ಟು ನಡ ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕಿದ್ರೆ ಅಷ್ಟೇ ಪುಣ್ಯಾತ್ಮರಾಗಿರ್ಬೇಕು. ಆದ್ರೆ ನೀನು ಏನು ಮಾಡಿದ್ದಿ? ಋಷಿಮುನಿಗಳು ಮಾಡುತ್ತಿರುವ ಯಾಗವನ್ನು ಕೆಡಿಸಿ ಅವರ ಶಿರವನ್ನು ಕತ್ತರಿಸಿದೆ ಅಲ್ಲದೆ ನಿನಗೆ ಬೇರೆ ಏನು ಗೊತ್ತಿಲ್ಲ. ಆದ್ದರಿಂದ ಸ್ವರ್ಗದ ಅಧಿಕಾರವನ್ನು ಕೇಳುವುದಕ್ಕೆ ಬಂದ್ರೆ ಹಿಡಿದಂತ ವಜ್ರಾಯುಧದಲ್ಲಿ ನಿನ್ನ ತಲೆಗೆ ಬಡಿಯುತ್ತೇನೆ. ಭಾರಿ ಅಹಂಕಾರ ಉಂಟು. ನಾನು ಸ್ವರ್ಗದೇಶ ಸುರೇಶ. ಇದು ಸುರೇಶ. ನಾನು ಪೀಠದಲ್ಲಿ ಪೀಠ ಮರಿದಾಗಿದೆ. ಈಗ ಹೊಗಳಿಕೆ ಹಬ್ಬ ಒಂದು ಸಮಾಧಾನ ನಮ್ಮದು ಒಂದು ಹಂತದ್ದು ಮುಗಿದ ಹಾಗೆ, ಒಂದು ಗಾಳಿ ಬೀಸಿದ ಹಾಗೆ. ಹೌದೌದು. ಮುಖಯನ್ನು ನೋಡುದು ಘೋಷ. ಅರುಣಾಸುರನಿಗೆ ಜಯವಾಗಲಿ, ಮಂಗಳವಾಗಲಿ. ಓ ಅಲ್ಲಿಯವರೆಗೆ ಕೇಳಬೇಕು. ಏನು ಕಾರ ಆಗ್ಲಿ ನಮ್ಗೆ ಸಾಕು ಅಷ್ಟೇ. ಅದೇ ಮೆಣಸಾಗಬೇಕಷ್ಟೇ. ಕಾರಕ್ಕೆ ಸ್ವರದಲ್ಲಿ ಹೇಳಿದ್ದು ಅರುಣಾಸುರ ಮಹಾಪ್ರಭುವಿಗೆ ಜಯವಾಗಲಿ, ಶುಭವಾಗಲಿ. ಇನ್ನು ಇವನ ಅಗತ್ಯ ಉಂಟಾ? ಇನ್ನು ಇಲ್ಲಿ ಇದ್ರೆ ಏನು ಕುತಂತ್ರ ಮಾಡಿ ಪ್ರಯೋಜನ ಇಲ್ಲ. ಕೆಳಗಿಂದ ಇಳಿಸುದು ಬೇಕಾದಾಗ ತರಿಸಿಕೊಳ್ಳುತ್ತೇನೆ. ನಮ್ಮವರೇ ಬಿಟ್ಟು ಸ್ವಾಧೀನ ಆಗಿದೆ ಹಾಗಂತ ಮೇಲೆ ನೋಡಿದ್ರೆ ಸಮಯ ದೇವರವತ್ತು ಕೊಡುವಾಗಲೇ ಹೇಳಿದ್ದಾರೆ ಗಾಯತ್ರಿ ಮಂತ್ರ ತ್ರಿಕಾಲವು ನಿಷ್ಠೆಯಿಂದ ಮಾಡಬೇಕು, ಭಜಿಸಬೇಕು. ನಾವು ನಿಷ್ಠೆಯಿಂದಲೇ ಅದನ್ನು ಮಾಡಿದ ಕಾರಣದಿಂದ ನಿಷ್ಠೆ ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿದ್ದೇವೆ. ಎತ್ತರಕ್ಕೆ ಬೆಳೆದ ಮೇಲೆ ಬಂದ ದಾರಿಯನ್ನು ಮರೆಯ ಕೂಡ. ಆದ್ದರಿಂದ ಏನು ಮಾಡುವ? ಸ್ವಲ್ಪ ಇಲ್ಲಿ ಇರಬೇಕು. ಇಲ್ಲಿ ಎಂತದೆಲ್ಲ ಉಂಟು, ಎಷ್ಟೆಷ್ಟು ಸ್ವಲ್ಪ ನೋಡುವಂತದ್ದು ನೋಡ್ಬೇಕು. ಯಾವುದೆಲ್ಲ ರುಚಿ ಇಲ್ಲದ್ದು ಎಲ್ಲವನ್ನು ನೋಡಿ ಗಾಯತ್ರಿ ಮಂತ್ರಕ್ಕಾಗಿ ಎರಳುತ್ತೇನೆ. ಅಷ್ಟಮ ಸೌಭಾಗ್ಯದೋಳ್ ಇಷ್ಟುವರೆಗೆ ಘನ ಸ್ವರ್ಗದ ಇಷ್ಟುವರೆಗೆ ಘನ ಸ್ವರ್ಗದ ಭಕ್ತವನಾಡಯನಗಿ ಕಷ್ಟವು ಪ್ರಾಪಿಸಿದೆ ದೇವರು. ಸಕಲ ಸೌಭಾಗ್ಯದಿಂದ ದೇವಲೋಕದಲ್ಲಿ ಕಾಲವನ್ನು ಕಳೆಯುತ್ತಿದ್ದವರು ನಾವು. ಆದರೆ ಈಗ ದುರ್ಬಲನಾದ ಅರುಣಾಸುರನ ಬಾಧೆಯಿಂದಾಗಿ ಗಿರಿ ಗುಹೆಗಳಲ್ಲಿ
ಹುಡುಕುವಂತ ಪರಿಸ್ಥಿತಿ ಬಂತು. ಆದರೆ ಇದು ನನ್ನ ವಿಧಿಯಾಗಿರಬಹುದು. ಆದರೆ ವಿಧಿಯನ್ನು ಪರಿಹರಿಸುವ ಒಬ್ಬ ಮಾತ್ರ ವಿಧಿ. ಆತನ ಬಳಿಗೆ ತೆರಳುತ್ತೇನೆ. ಜಯ 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 ಜಯ. ಏನು ಬಂದೆ ಸುರಪ್ಪ? ಸ್ವಾಮಿ, ಬರೋದಕ್ಕೆ ಬಲವಾದ ಕಾರಣ ಉಂಟು. ಏನು? ನಿನ್ನಿಂದಲೇ ವರವನ್ನು ಪಡೆದುಕೊಂಡಂತ ದುರ್ವನಾದ ಅರುಣದಾನವ ಲೋಕ ಕಂಟಕನಾಗಿ ಮೆರೆತಿದ್ದಾನೆ. ಅವರನ್ನು ವಧಿಸುವುದಕ್ಕೆ ನೀನೇ ಒಂದು ದಾರಿಯನ್ನು ತೋರಿಸಬೇಕು ಸ್ವಾಮಿ. ಅದರ ಮಾಧವನಲ್ಲಿಗೆ ಹೋಗುವ ನಡೆಯಲಿ ದೇವೇಂದ್ರ ಸ್ವಾಮಿ, ಅರುಣಾಕ್ಷನಿಗೆ ವರವನ್ನ ಕೊಟ್ಟದ್ದು ನಾನೇನು ನಿಜ. ಹಾಗಂತ ಹೇಳಿ ಬಂದಿರುವಂತಹ ಕಷ್ಟವನ್ನ ಪರಿಹರಿಸುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ಸಕಲರನ್ನ ಕೂಡಿಕೊಂಡು ಮಣಿದ್ವೀಪವನ್ನು ಸೇರುವುದರ ಮುಖಾಂತರವಾಗಿ ತಾಯಿಯನ್ನೇ ಬಲಿಸೋರವಂತೆ. ಬಂದು ಮಣಿದ್ವೀಪವನ್ನ ಸೇರಿದ್ದಾಗಿದೆ. ಭಕ್ತಿಯಿಂದಲೇ ತಾಯಿಯನ್ನೇ ಬಲಿಸೋನವಂತೆ. ಜಯ ಜಯ ದುರ್ಗಿ ಭಾಕರ ಕೂಡಿ ಲಕ್ಷ್ಮೀಪತಿ ನಾರಾಯಣ ಪಾಲನಾಕರ್ತವಾದಂತ ನೀನು ಪಾಲ್ಗಡಲನ್ನು ಬಿಟ್ಟು ಇಲ್ಲಿವರೆಗಾಗಿ ಬಂದ ಕಾರಣವೇನು ಮಗನೇ? ಪರಿಸ್ಥಿತಿಯ ಒತ್ತಡ ತಾಯಿ. ವಾಣಿ ರಮಣ, ಲೋಕಮಾತೆ, ನೀನು ಕೊಟ್ಟಂತ ವರ ನಿನಗೆ ಮಾರಕವಾಯಿತೆ. ಪಾರ್ವತೀಪತೆ, ನಿನಗೂ ಕಷ್ಟವೇ? ಸಚೀದವ 3 ಮೂರ್ತಿಗಳನ್ನು ಸೇರಿಸಿಕೊಂಡು ಸುಮನಸರನೊಂದಿಗೆ ಈ ಮಣಿದ್ವೀಪಕ್ಕೆ ಬಂದು
ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯಾ? ಈ ಹಿಂದೆ ನಾನೇ ಒಲಿದುಕೊಟ್ಟಂತ ಸ್ವರ್ಗಲೋಕದ ಸಂಪತ್ತಿಗೆ ದೌಷ್ಟ್ಯವನ್ನು ತಂದುಕೊಟ್ಟಂತ ದುರಾತ್ಮರಾದರು ಯಾರು? ಹೇಳಯ್ಯ ಹೇಳು. ಜಂಭಾರಿಯಂಗ ಕೈ ಮುಗಿದು ಜಗದಂಬೆ ಶುಂಭಾಜಯ ಮೇಲೆ ತುಂಬಿದವರ ಬಲದಿಂದು ಕೊಂಡರುಳ ನಿಂದಲಿ ಜಂಭಾರಿಯಂಗ ಕೈ ಮುಗಿದು ನಿಮ್ಮ ಮಕ್ಕಳಾದ ನಾವೆಲ್ಲರೂ ಧನ್ಯರಾದೇವು ತಾಯಿ. ಆದ್ರೆ ನಿಮ್ಮ ಮಕ್ಕಳಿಗೆ ಒದಗಿದ ಕಷ್ಟವನ್ನು ಏನೆಂದು ಬಿತ್ತರಿಸಿರಿ ಅಮ್ಮ. ಏನಾಯ್ತು ಮಗನೇ? ಅಂದೊಮ್ಮೆ ರಣಕ್ಷೇತ್ರದಿಂದ ತಲೆಮೆರೆಸಿಕೊಂಡಂತ ಅರುಣ ದಾನವ ದುರ್ಬಲನಾದರೂ ಇಂದು ಪ್ರಬಲನಾಗಿದ್ದಾನೆ. ಹೌದೇ? ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಮೋಘವಾದ ವರ ಸಂಪಾದನೆಯಿಂದ ಲೋಕಕಂಟಕನಾಗಿ ಮೆರೆತಿದ್ದಾನೆ. ಸಜ್ಜನರಿಗೆ ಬದುಕೇ ಇಲ್ಲ, ದುರ್ಜನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಂತ ಕಂಟಕನಾದ ಅರುಣ ದಾನವನನ್ನು ಕೊಂದು ಇಳೆಯ ಭಾರವನ್ನು ಕಳೆತಾಯಿ ನಿಮ್ಮ ಮಕ್ಕಳನ್ನು ಉದ್ಧರಿಸಮ್ಮ. ಇಂದ್ರ ಇಂದ್ರಾದಿ ವಿಜಯರೇ, ಈ ಹಿಂದೆ ನನ್ನ ಭೀಕರಾಕೃತಿಯನ್ನು ನೋಡಿ ತಲೆಮರೆಸಿಕೊಂಡಂತ ಅರುಣದಾನವನನ್ನು ಬರುವಂತ ವರ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಲ್ಲಿ ಕೊಂದು ಕೊಡುತ್ತೇನೆ ಎನ್ನುವುದಾಗಿ ನಾನು ವಾಗ್ದಾನವನ್ನು ಮಾಡಿದವಳಿದ್ದೇನೆ. ಈ ಹೊತ್ತಿನಲ್ಲಿ ಅರುಣದಾನವ ಧರ್ಮ ದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಚಿಂತೆಯನ್ನು ಬಿಡಿ, ಕೆಲವೇ ದಿನಗಳಲ್ಲಿ ದುರಳನನ್ನು ವಧಿಸಿ ನಿಮ್ಮನ್ನೆಲ್ಲ ಬರೆಯುತ್ತೇನೆ. ಆದರೆ ಕಂಟಕ ಬಂದಿದೆ. ಮಕ್ಕಳೇ, ನಿಮ್ಮೆಲ್ಲರ ಮಾತಿನಂತೆ ಅರುಣದಾನವ ದುಷ್ಟನಾದರೂ ಕೂಡ ಈ ಹೊತ್ತಿನಲ್ಲಿ ನನ್ನದ್ದೇ ಅಂತ ಗಾಯತ್ರಿ ಮಂತ್ರವನ್ನು ತ್ರಿಸಂಧ್ಯದಲ್ಲಿ ಪಡಿಸುತ್ತಾ ಆತ್ಮವರ್ಚಸ್ಸನ್ನು ದೇಹ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ದಾನೆ. ಆದ್ದರಿಂದ ಅವನನ್ನು ವಧಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಒಂದು ಉಪಾಯವನ್ನು ಹೇಳುತ್ತೇನೆ. ದೇವೇಂದ್ರ, ನಿನ್ನ ಗುರುವ ಅಂತ ಬೃಹಸ್ಪತಿಯನ್ನು ಆತ ನಿರುವಲ್ಲಿಗೆ ಕಳುಹಿಸಿ ಅವನು ಮಾಡುತ್ತಿರುವಂತ ಅಥವಾ ಪಡಿಸುತ್ತಿರುವಂತ ಗಾಯತ್ರಿ ಮಂತ್ರವನ್ನು ತ್ಯಜಿಸುವಂತೆ ಮಾಡಲಿ. ಮುಂದೆ ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಮದೋನ್ಮತ್ತನಾಗಿ ಮೆರೆಯುತ್ತಿರುವಂತ ಅರುಣದಾನವನ್ನು ವಧಿಸಿ ನಿಮ್ಮನ್ನೆಲ್ಲ ಬರೆಯುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಸಾಕಾಯ್ತು. ಒಬ್ಬೊಬ್ಬರು ಇಷ್ಟ ದೊಡ್ಡ ದಾಡಿಗೆ ಇಟ್ಟಿದ ತೋರ ಒಳಗೆ ಬಿಡುತ್ತಾನ. ಆದ್ರೆ ನಾನೆಂತ ಜನ ನನ್ನ ಮಾತಿನ ಮೋಲಿಗೆ ಸಿಲುಕಿಸಿ ಮರಳು ಮಂಕು ಮರಳು ಮಾಡಿ ಒಳ ಪ್ರವೇಶ ಮಾಡಿದ್ದೇನೆ. ಆದ್ರೆ ಅದು ಮುಖ್ಯವಲ್ಲ, ನನಗೆ ಬೇಕಾದ ವ್ಯಕ್ತಿಯಲ್ಲಿದ್ದಾನೆಂದು ನೋಡುವಾಗ
ಈ ಮನುಷ್ಯನಿಗೆ ಪ್ರಪಂಚದ ಗೊಡವೇ ಇಲ್ಲ. ಗಾಯತ್ರಿ ಮಂತ್ರ ನಿರತನಾಗಿದ್ದಾರೆ. ಈಗ ಅವನಲ್ಲಿ ಮಾತಾಡಬೇಕು ಅಂತ ಆದ್ರೆ ಅವನ ತಪಸ್ಸಿಗೆ ಸ್ವಲ್ಪ ಭಂಗ ಉಂಟು ಮಾಡಬೇಕು. ಅದು ಆಗಲಿಕ್ಕೆ ಆಗ್ಲಿಕ್ಕಿಲ್ಲ. ಪ್ರಯತ್ನಿಸ್ತೇನೆ, ನೋಡೋಣ. ಅವನಿಗೆ ಗೊತ್ತೇ ಆಗ್ಲಿಲ್ಲ. 4 ನುಸಿ ಸತ್ತಂತೆ ಹೊರತು ದೊಡ್ಡ ಗೂಡಾಗಿದೆ. ಎಲ್ಲ ಎಲ್ಲಿಂದ ಎದ್ದು ಬರುವುದು, ಎಂತದ್ದಕ್ಕೆ ಬರುವುದು ಅಂತ ಬೇಕೋ ಬೇಡವಾ? ನನ್ನಲ್ಲಿ ಕೇಳುವುದಿಲ್ಲ ಮಾರಾಯ. ಹೇಳಿದ್ದು ಕೇಳುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ ಅಂತ ಯಾರು ಹೇಳಿದ್ದನ್ನು ಕೇಳುವುದಿಲ್ಲ ಅಂತಲ್ಲ. ಅಯ್ಯ, ಇದ್ದಕ್ಕಿದ್ದ ಹಾಗೆ ನಮ್ಮ ದೇವರ ಮನೆಯನ್ನು ಪ್ರವೇಶ ಮಾಡಿ ನಾನು ನಿಷ್ಠೆಯಿಂದ ಆಚರಿಸುವ ನನ್ನ ಮಂತ್ರೋಚ್ಚಾರಣೆಗೆ, ನನ್ನ ಜಪಕ್ಕೆ ತೊಡಕಾದೆ. ತೊಂದರೆ ಆಯ್ತಾ ಮತ್ತೆ ಪೂರ್ತಿ ಜಪವೇ ಆಗಲಿಲ್ಲ, ಈಗ ಎದ್ದಾಯ್ತಲ್ಲ ನಾನು. ಯಾರು ನನಗೆ ಅಡ್ಡಿ ತಂದದ್ದು, ಯಾರು ನನಗೆ ಆತಂಕವಾದದ್ದು ಅನ್ನುವಾಗ ದಿಟ್ಟಿಸಿ ನೋಡಿದರೆ ಬ್ರಾಹ್ಮಣ. ಯಾಕೆ ನಗಾಡುದು? ಹೌದಲ್ಲ ಬ್ರಾಹ್ಮಣ, ಹುಡುಕುದಂತೆ ಅದನ್ನು ತೋರಿಸಿ ನಾನು ಬ್ರಾಹ್ಮಣ ಅನ್ನುವಾಗ ಸ್ಥಿರೀಕರಿಸುವ ಗದಿಕೇಡು ಯಾವ ಬ್ರಾಹ್ಮಣನಿಗೂ ಬರಕೂಡದು. ನಾನು ಬ್ರಾಹ್ಮಣನೋ ಅಂತಲ್ಲ ನಿನಗೆ ಬ್ರಾಹ್ಮಣನೇ ಅದಕ್ಕೆ ಎತ್ತಿದ್ದು. ಹೌದಾದರೆ ಇಲ್ಲಿಗೆ ಹೇಗೆ ಬಂದೆ? ಅಲ್ಲ, ದಾರಿ ಸರಿ, ದ್ವಾರಪಾಲಕರು ಇರ್ಲಿಲ್ವ? ಅವರು ಪಾಪ ಮಾತಾಡ್ಲೇ ಇಲ್ಲ. ಭಟರು ಅವರನ್ನು ಮೀರಿ ಬಂದೆ, ಅವರನ್ನು ವಂಚಿಸಿ ಬಂದ ಯಕ್ಷಿಣಿಗಾರ ನೀನು ಅಂತ ಕಾಣುತ್ತ ಒಳ ಪ್ರವೇಶಿಸಿ ಬ್ರಾಹ್ಮಣೋತ್ತಮನಿಗೆ ಅನುಗುಣವಾದ ರೀತಿಯಲ್ಲಿ ನೀನು ವ್ಯವಹರಿಸಲಿಲ್ಲ. ವಿಕಟ ಅಟ್ಟಹಾಸ ಮಾಡಿ ನನ್ನ ಜಪದ ಮೇಲಿರುವ ನನ್ನ ನಿಷ್ಠೆಯನ್ನು ಕೆಡಿಸಿದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ಅಗಹಾರಿಯಾದ ಅಮೃತತ್ವ ಸಿದ್ಧಿ ಮಂತ್ರವನ್ನು ಜಪಿಸುವ ಕಾಲಕ್ಕೆ ನನಗೆ ಯಾಕೆ ತೊಡಕಾದೆ? ಹೇಳು. ಪಡೆದೆ ನೀ ಅಮೃತತ್ವ ವಿಧಿಯ ಸತ್ವವ ಹೀರಿಯೇ ಆಸೆ ತೊಡದ ನಿರ್ದುಃಖಾನಂದದ ಪರಸುಖವೀಕೆ ಧೈರ್ಯ ಕೊಂಬೆ
ಹೊಗೆ ಹೊಗೆ ಕುಡಿಯುವುದು ಹೆಚ್ಚಾದ್ರೆ ಹೀಗೆ ನಾವೆಲ್ಲ ಇದು ಯಾವತ್ತು ನಮ್ದು ಅದೇ ಯಾಗ ಮಾಡುವಾಗ ಯಜ್ಞ ಮಾಡುವಾಗ ಆದ್ರೆ ನಾವೆಲ್ಲ ತಿಳಿದದ್ದು ಹೇಗೆ ಯಾಗ ಮಂಟಪದಿಂದ ಹೊರಡುವ ಹೊಗೆ ಆರೋಗ್ಯಕರವಾದದ್ದು. ಇದು ಹಾನಿಕರವ ಅಂತ ಕೆಲವರಿಗೆ ಆಗುವುದಿಲ್ಲ ಕಾಣುತ್ತದೆ. ಅದು ವಿಷಯ ಬಿಡುವ. ಇದು ಅರುಣ ದಾನವ ಅಂದ್ರೆ ನಾನೇ ನಾನು ಹಾಗೆ ಕರೆಯುವುದೇ ಇಲ್ಲ. ಮತ್ತೆ ನನ್ನದು ಹೊಸ ಹೆಸರು ದೈತ್ಯರಾಯ. ಅದು ಸರಿ ಅಲ್ವಾ? ಈಗ ನನ್ನಿಂದೆಲ್ಲ ನಿನಗೆ ತುಂಬಾ ತೊಂದರೆ ಆಯ್ತಲ್ಲ. ನನ್ನ ನಗು ನಿನಗೆ ತಲೆ ಹರಟೆ. ನಾನು ನೆಗಾಡಿದಲ್ಲ ಮಾರಾಯ. ನಗುವುದಕ್ಕೆ ಅವಕಾಶ ಮಾಡಿಕೊಟ್ಟ ವ್ಯಕ್ತಿ ನೀನೆ. ನಾನು ನಗಿಸುವವನು. ಮತ್ತೆ ಮುಖ ನೋಡಿ ಹೇಳು ನಾನು ಹಾಸ್ಯಗಾರ. ಹಾಸ್ಯಗಾರ ಅಲ್ಲ ಮಾರಾಯ. ನಿನ್ನ ಸ್ಥಿತಿ ಕಂಡ್ರೆ ಉಂಟಲ್ಲ, ನಾನು ನಗುವುದು ಬಿಟ್ಟು ಹೆಣ್ಣೊಮ್ಮೆ ಎದ್ದು ಕುಳಿತು ನಗಾಡಿ ಮತ್ತೆ ಸಾಯ್ಬಹುದು. ಸತ್ತ ಹೆಣವಾದರೂ ನಗುವಷ್ಟು ಹಾಸ್ಯಾಸ್ಪದವೇ. ಮತ್ತೆ ಏನಾಯ್ತು ನನಗೆ? ನಾನೊಂದು ರಿಕ್ಷಾದಲ್ಲಿ ಬಂದದ್ದು ಮಾರಾಯ. ಎಂತದರಲ್ಲಿ ಬಂದೆ? ಒಂದು ರಿಕ್ಷಾದಲ್ಲಿ. ನಿರೀಕ್ಷೆಯಲ್ಲಿ. ಯಾಕೆ? ನಾನೊಬ್ಬ ತಿರುಗಾಟದ ಬ್ರಾಹ್ಮಣ. ಬ್ರಾಹ್ಮಣರೆಲ್ಲ ಹೆಚ್ಚಾಗಿ ತಿರುಗಾಟದವರೇ. ಬ್ರಾಹ್ಮಣರು ಕೂತಲ್ಲೇ ಕೂತುಕೊಳ್ಳಬಾರದು. ಇಲ್ಲ, ದೇಶಾವರಿ ತಿರುಗಬೇಕು. ಹಾಗೆ ತಿರುಗಾಡುವಾಗ ಎಲ್ಲಿ ನೋಡಿದ್ರು ಯಾರ ಬಾಯಲ್ಲಿ ನಿನ್ನದ್ದೇ ಸುದ್ದಿ ಮಾರಾಯ. ಅರುಣ ದಾನವ ಇದ್ದಾನೆ. ಅದೇನು ಹಲ್ಲು ಹಚ್ಚೋದು? ಹಲ್ಲು ಹಚ್ಚುವುದಲ್ಲ, ಒಬ್ಬ ಇದ್ದಾನೆ. ಹೇಗೆ? ವಿಧಿಯ ಸತ್ವವನ್ನು ಹೀರಿ ಮರಣವನ್ನೇ ಗೆದ್ದಂತಹ ಒಬ್ಬ ಅಜಾನುಭಾವ ವ್ಯಕ್ತಿ. ಮರಣವನ್ನು ಗೆಲ್ಲಬೇಕು ಅಂತ ಆದ್ರೆ ಸಾಮಾನ್ಯರಿಗೆ ಸಾಧ್ಯವೇ? ಚಿರಂಜೀವಿ ಅಲ್ವ? ಅಂಥವನ್ನು ಕಾಣಬೇಕೆಂಬಾಗ ನಾನು ಇಲ್ಲಿ ಬಂದು ನೋಡುತ್ತೇನೆ. ಪುಣ್ಯಾತ್ಮ, ಆ ಹೊಗಳುವವರಿಗೆ ಒಬ್ಬರಿಗೂ ತಲೆ ಸರಿ ಇಲ್ಲ. ಹೊಗಳುವಷ್ಟು ನಿನ್ನಲ್ಲಿ ಎಂಥದ್ದು ಇಲ್ಲ ಮಾರಾಯ. ದೇಹವನ್ನು ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ ನಿನ್ನ. ಏನು ಹಾಗೆ ಹೇಳುವುದಕ್ಕೆ ಕಾರಣ? ಯಾಕೆಂದ್ರೆ ನಿನ್ನ ಸ್ಥಿತಿ ಹೇಗಾಯ್ತು ಗೊತ್ತಾ? ಒಬ್ಬ ವ್ಯಕ್ತಿ ಆದವ ಹೆತ್ತ ತಾಯಿಯನ್ನು ಇನ್ನೊಬ್ಬರಿಗೆ ಮಾರಿ ತೊತ್ತಿದವರನ್ನು ಇಟ್ಟುಕೊಂಡ ಹಾಗೆ ಆಯ್ತು ನನಗೆ ಕಾಣುತ್ತದೆ. ಅಂತ ಹುಚ್ಚು ಕೆಲಸ ನಾನು ಮಾಡಿದ್ದೇನೆ. ಮಾತ್ರವಲ್ಲ, ಒಂದು ಬಂಡೆ ಕಲ್ಲನ್ನು ತೆಗೆದು ಹಾಲಿನ ಸಮುದ್ರಕ್ಕೆ ಹಾಕಿದರೆ ಆ ಬಂಡೆ ಕಲ್ಲು ಹಾಲನ್ನು ಹೀರಿಕೊಳ್ಳುತ್ತದ? ಇಲ್ಲ. ಯಾಕೆ? ಅದರಲ್ಲಿ ಟೊಳ್ಳಿಲ್ಲ. ಅಲ್ಲಿಗೆ ಬಾ. ಟೊಳ್ಳಿಲ್ಲದ ಕಾರಣ ಅದು ಹಾಲನ್ನು ಹೀರಿಕೊಳ್ಳುವುದಿಲ್ಲ. ಮತ್ತೆ ನಿನ್ನಲ್ಲಿ ಟೊಳ್ಳುಂಟ ಪುಣ್ಯಾತ್ಮ? ನಿನ್ನ ಅಂತಸ್ತು ಏನು? ನಿನ್ನ ಗೌರವ ಏನು? ನೀನು ಏನು ಎತ್ತರ ಏನು? ನಿನ್ನ ವ್ಯಕ್ತಿತ್ವ ಎಂತದು? ಅದು ಯಾವುದನ್ನೂ ತಿಳಿಯದಂತ ನೀನು ಈ ದೇವರ ಕೋಣೆಲೆ ಕುಳಿತು ಮಣ ಮಠ ಮಣ ಮಠ ಎಂಬ ಆ ಗಾಯತ್ರಿ ಜಪ ಮಾಡ್ತಾ ಇದ್ದಿ ಅಂತ ಆಗುವಾಗ ನಿನ್ನಂತ ಹುಚ್ಚ, ನಿನ್ನಂತವ ಮರುಳ ಬೇಸರ ಮಾಡಬೇಡ. ನಾನು ಇದ್ದದಿದ್ದ ಹಾಗೆ ಹೇಳುದು. ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರೆ ಪುಣ್ಯಾತ್ಮ ನಿನ್ನ ಒಂದು ಅವಸ್ಥೆಗೆ? ಅಯ್ಯ, ಗಾಯತ್ರಿ ಮಂತ್ರೋಪಾಸನೆ ಮಾಡತಕ್ಕದ್ದಲ್ಲ. ನಿನಗೆ ಅಗತ್ಯವೇ ಇಲ್ಲ. ಖಂಡ ತುಂಡವಾಗಿ ಹೇಳುತ್ತಿರುವ ನೀನು ಯಾರು? ಬ್ರಾಹ್ಮಣ. ಗಾಯತ್ರಿ ಮಂತ್ರೋಪಾಸನೆ ಮಾಡಬೇಕಾದದ್ದಲ್ಲ ಅನ್ನುವಾಗ ಆಡುತ್ತಿರುವವ ಯಾರು ಅನ್ನುವಾಗ ದಿಟ್ಟಿಸಿ ನಿಟ್ಟಿಸಿ ನೋಡಿದರೆ ಬ್ರಾಹ್ಮಣ. ಹೌದು. ಬ್ರಾಹ್ಮಣದ ಯೋಗ್ಯತೆ ಏನು, ಅರ್ಹತೆ ಏನು? ಹುಟ್ಟಿನಿಂದಲೇ ಬ್ರಾಹ್ಮಣನಾದವನು ಗುರು. ಗುರುವಿನ ಯೋಗ್ಯತೆ ಏನು? ಗುರು ಅಂದರೆ ಏನು? ದೊಡ್ಡದು. ಗುಕಾರೋ ಅಂಧಕಾರಸ್ಯ ರಕಾರೋತ ನಿರೋಧಕ. ಗುರು ಅಂದರೆ ದೊಡ್ಡದು ಹೌದು, ಅಂಧಕಾರದಿಂದ ವಿಮೋಚನೆ ಮಾಡುವ ಅಂತಸತ್ವವನ್ನು ಹೊಂದಿರುವವನು, ಬೆಳಕಿನ ಕಡೆಗೆ ಕೊಂಡೊಯ್ಯುವವ. ಹೌದು. ಬ್ರಾಹ್ಮಣನಾದವನು ಗಾಯತ್ರಿ ಮಂತ್ರ ಪ್ರಯೋಜನ ಇಲ್ಲ ಅನ್ನುವಾಗ ಆಡ್ತಾನೆ ಅಂತ ಆದ್ರೆ ಬ್ರಾಹ್ಮಣ ಹೌದು ಅಲ್ವ ಅನ್ನುವಾಗ ಸಂದೇಹ ಪಡಬೇಕೋ ಬೇಡವಾ? ಒಂದು ವೇಳೆ ಬೇಡವೇ ಬೇಡ ಅನ್ನುವುದೇ ನಿನ್ನ ನಿರ್ಧಾರ ಆದರೆ ಗಾಯತ್ರಿಯ ಯೋಗ್ಯತೆಯನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ಹೀಗೆ ನಾನು ಆಲೋಚನೆ ಮಾಡಬೇಕಾಗುತ್ತದೆ. ಯಾಕೆ? ಗಾಯಂತಂ ತ್ರಾಯಸೇ ಎನ್ಮಾನ್ ಗಾಯತ್ರಿ ತ್ವಂ ತತಸ್ಮೃತಾಹ. ಯಾವನದನ್ನು ಆರಾಧಿಸುತ್ತಾನೋ, ಯಾವನದನ್ನು ಸ್ಮರಿಸುತ್ತಾನೋ ಅವನನ್ನು ಗಾಯತ್ರಿ ಮಂತ್ರವೇ ಸಂರಕ್ಷಿಸುತ್ತದೆ. ಏನು ಕೇಳ್ತೇವೆ ನಾವು ಗಾಯತ್ರಿಯಲ್ಲಿ?
ಯೋಜನ ಪ್ರಚೋದಯಾತ್ ಅಲ್ವಾ? ಹೌದು. ಧೀಶಕ್ತಿಯನ್ನು ವೃದ್ಧಿಗೊಳಿಸು. ಹಾಗಾದ್ರೆ ಧೀಶಕ್ತಿಯನ್ನು ವೃದ್ಧಿಸಿ ಆತ್ಮೋನ್ನತಿಗೆ ಕಾರಣ ಸಾಧನವಾಗಬಹುದಾದ ಗಾಯತ್ರಿ ಮಂತ್ರದ ಮೇಲೊಮ್ಮೆಗೆ ಒಂದು ಉದಾಹರಣೆ ಸಾಕು. ನೋಡು, ಹಿಂದೆ ನೋಡು. ಅವರ ಅಲ್ಲಿ ಗಾಯತ್ರಿಯ ಸಂಬಂಧಿಕರ ಕೌಶಿಕ. ಇದು ಯಾರು? ಕೌಶಂಬಿಯ ಅಧಿಪತಿ. ಕ್ಷತ್ರಿಯನ ಕತೆ. ವಸಿಷ್ಠನಲ್ಲಿ ಜಿದ್ದಿಗೆ ಬಿದ್ದು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಳಬಳಂ ಬಲಂ ಬಲಂ ಹೀಗೆ ಉದ್ಘೋಷಿಸಿ ಬ್ರಹ್ಮರ್ಷಿ ಪದವಿಯನ್ನು ಪಡೆಯುವುದಕ್ಕಾಗಿ ಅತಿ ಕಠಿಣವಾದ ರೂಕ್ಷವಾದ ಛಲವಾದಿ ಸಾಧನ ಪಥವನ್ನು ಹಿಡಿದು ಮುನ್ನಡೆದ ಊರುಗೋಲಾದದ್ದು, ಕೈ ತಾಂಗಾದದ್ದು ಯಾವುದು? ಗಾಯತ್ರಿ. ಹಾಗಾದ್ರೆ ಗಾಯತ್ರಿ ಮಂತ್ರವನ್ನು ಬಿಡದೆ ಉಪಾಸಿಸಿದರೆ ಕ್ಷತ್ರಿಯನಾದವನು ಬ್ರಹ್ಮರ್ಷಿಯಾಗಬಲ್ಲ. ಅಂತಹ ಗಾಯತ್ರಿ ಮಂತ್ರ ಯಾವುದಕ್ಕೂ ಆಗುವುದಿಲ್ಲ. ಹೀಗೆ ಆಡುತ್ತೀಯಲ್ಲ, ಏನಯ್ಯ ನಿನ್ನ ಮನೋಧರ್ಮ? ಯಾವ ಊರಿನ ಗುರು ನೀನು? ಯಾವ ಊರಿನ ಬ್ರಾಹ್ಮಣ ನೀನು? ನಿನ್ನನ್ನು ತಿದ್ದುವುದಕ್ಕೆ ಬಹಳ ಕಷ್ಟ ಉಂಟು. ನಿನಗೆ ಸಿಕ್ಕಿದ್ದು ವಿಶ್ವಾಮಿತ್ರನ ಆಗುದಿಲ್ಲ ಅಯ್ಯ. ಇದು ಕಥೆ ಬೇರೆ. ಪ್ರಯತ್ನಶೀಲನ ಹೌದು ಅಂತಾದ್ರೆ ಎಷ್ಟು ಎತ್ತರಕ್ಕೂ ಏರಬಲ್ಲ ಎಂಬುದನ್ನು ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ವಿಶ್ವಾಮಿತ್ರ. ಅವನ ಮೇಲೆ ಗೌರವ ಉಂಟು, ಅಭಿಮಾನ ಉಂಟು. ಆದರೆ ನಾನಿಲ್ಲಿಗೆ ಬಂದ ಮೇಲೆ ನಿನ್ನಲ್ಲಿ ತುಂಬಾ ಮಾತಾಡ್ಬೇಕಂಬಂತ ಆಸೆ ಇತ್ತು. ಈಗ ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಪುಣ್ಯಾತ್ಮ. ಹಾಗಾದ್ರೆ ಮುಗಿಸುವುದ? ಈಗ ಇಲ್ಲಿಗೆ ಮುಗಿಸಲೇಬೇಕಾಗುತ್ತದೆ. ಯಾಕೆ ಮಾತಾಡುವುದಿಲ್ಲ? ನಿನಗೆ ಬಂದ ದಾರಿ ಗೊತ್ತಿಲ್ಲ ಅಂತ ಆದ ಮೇಲೆ ನಿನ್ನ ಯಾವ ಕರ್ಮಕ್ಕೆ ಮಾತಾಡುವುದು? ಯಾರು ಹೇಳಿದ್ದು ನಾನು ಬಂದ ದಾರಿ? ನಾವು ಇದನ್ನು ಕೇಳಿದ ಅಲ್ಲ ಮಾರಾಯ. ಯಾವ ದಾರಿ ಅಂದ್ರೆ ಈಗ ವಿಶ್ವಾಮಿತ್ರ ಕಥೆ ಹೇಳಿದಿ. ಅವ ಹುಟ್ಟಿದಲ್ಲಿ ಯಾರು? ಕ್ಷತ್ರಿಯ. ಅಲ್ಲಿಗೆ ಬಾ. ಕ್ಷತ್ರಿಯನಾದವನು ಆ ನಂತರ ಪ್ರಯತ್ನ ಮುಖಾಂತರ ಬ್ರಾಹ್ಮಣನಾದದ್ದು. ನೀನು ಸಂಗೀತ ಬೇಡ ನಿನ್ನದು. ನೀನು ಹುಟ್ಟಿನಲ್ಲೇ ಬ್ರಾಹ್ಮಣ ಅಲ್ವೋ? ಹೌದಾ? ಅವತ್ತರಿ ಯಜ್ಞ ಪವಿತ್ರ ಹಾಕ್ಲಿಲ್ವೋ? ಪಿತೃಮೂಲದಿಂದ ನೋಡಿದ್ರೆ ನಾನು ಬ್ರಹ್ಮ ವಂಶ ಸಂಜಾತ. ಯಜ್ಞ ಪವಿತ್ರ ಹಾಕುವಾಗ ಗಾಯತ್ರಿ ಮಂತ್ರ ನಿಮಗೆ ಉಪದೇಶ ಮಾಡ್ಲಿಲ್ವೋ? ಆಗಿದೆ ಮಂತ್ರ. ಈಗ ನಿನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತುಂಟು? ಕೂಪ ಮಂಡೂಕ, ಬಾವಿಯೊಳಗಿನ ಕಪ್ಪೆ. ಅದರ ತಲೆಯಲ್ಲಿಟ್ಟು ಬಾವಿಯೊಳಗೆ ಪ್ರಪಂಚ, ಮೇಲೆ ಏನಿದೆ ಗೊತ್ತಿಲ್ಲ. ಅಂದ್ರೆ ಒಂದು ಜಾತಿಯ ಪ್ರಾಣಿ ಉಂಟಯ್ಯ, ಅದರ ಶರೀರದಿಂದ ಒಳ್ಳೆ ಪರಿಮಳ ಹೊರಡ್ತದೆ. ಪಾಪ ಪ್ರಾಣಿಗೆ ಅದು ಗೊತ್ತಿರೋದು, ನನ್ನ ಶರೀರದಲ್ಲೇ ಪರಿಮಳ ಹೊರಡುತ್ತೆ ಅಂತ. ಅದು ಪೂತಿ ಕೋಶ. ಅದೇ ಪೂತಿ ಕೋಶ ಅಲ್ವ? ಅದು ಇಡೀ ಊರು ಹುಡುಕುವುದಂತೆ. ಇದು ಎಲ್ಲಿಂದ ಪರಿಮಳ ಬರೋದು, ಯಾರಿಂದ ಅಂತ ಪುಣುಗಬೇಕು. ತನ್ನ ಶರೀರದಿಂದಲೇ ಹೊರಡುತ್ತೆ ಎಂಬುದು ಅದಕ್ಕೆ ಗೊತ್ತಿಲ್ಲ. ನೀನು ಕೂಡ ಹಾಗೆ ಆಗಿದ್ದಿ ಮಾರಾಯ. ಯಾಕಂದ್ರೆ ನಾನು ಕೇಳಿದ ಮಟ್ಟಿಗೆ, ತಿಳಿದ ಮಟ್ಟಿಗೆ ಪ್ರಪಂಚದಲ್ಲಿ ನಿನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಅಂತಹ ದೊಡ್ಡವರಾದ ನೀನು ಸೂರ್ಯನನ್ನು ಜಪ ಮಾಡಬೇಕು ಅಂತ ಆದ್ರೆ ಪ್ರಶ್ನೆ ಹುಟ್ಟುತ್ತದೆ. ಸೂರ್ಯ ದೊಡ್ಡವನು, ನೀನು ದೊಡ್ಡವನು. ನೀನು ದೊಡ್ಡವನು, ಸೂರ್ಯ ದೊಡ್ಡವನು. ಇದು ನನಗೆ ಅಗತ್ಯ ಇದ್ದೆ. ಈಗ ನೋಡು, ಇದು ಅಂತ ಶರ್ಮ, ವರ್ಮ, ಗುಪ್ತ, ದಾಸ, ಚತುರ್ವರ್ಣ. ಅದರಲ್ಲಿ ನೀನು? ನಾನು ಶರ್ಮ. ಹುಟ್ಟಿದಲ್ಲೇ ಬ್ರಾಹ್ಮಣನಾದಂತ ನೀನು ಮತ್ತೊಮ್ಮೆ ಬ್ರಾಹ್ಮಣ ಆಗ್ಲಿಗುಂಟೋ ಮಾರಾಯ? ಎಲ್ಲ ತಾಯಿ ಹುಚ್ಚು ಪುಣ್ಯ. ಅಷ್ಟು ಬೇಗ ನನಗೆ ಹುಚ್ಚು ಅನ್ನುವಾಗ ತೀರ್ಮಾನ ಮಾಡಿ ಹೊರಡಬೇಡ. ಯಾಕೆ? ನನ್ನ ಹಾಗೆ ಬ್ರಹ್ಮವಂಶ ಸಂಜಾತನಾಗಿ ಹುಟ್ಟಿದ
ಮತ್ತೊಬ್ಬ ಇದ್ದ ಅಲ್ಲ, ಅದು ಯಾರು ಮಾರಾಯ? ಆ ರಾವಣ. ರಾವಣೇ ಸಂಭಾವ್ಯನ ನಗ್ರಗಂಡ ಪಾವನವ ಬಾಣ ಬೆಳಕೆ, ಪಾವನವ ಬಾಣ ಬೆಳಕೆ, ಎರದ ಕೈ ಜಗುಲಗೆ ಪಾವನರ ಬಾಣ ಬೆಳಕೆ, ಎರದ ಕೈ ಜಗುಲಗೆ. ರಾವಣೇಶ್ವರ ಲಂಕಾಧೀಶ ಲಂಕೇಶ್ ಲಂಕೇಶ ಸುವರ್ಣ ಲಂಕೆಯನ್ನು ಕಟ್ಟಿದ, ಹೌದಾ? ಅದೆಷ್ಟೋ ದಿಕ್ಕು ದೆಸೆ ಇಲ್ಲದ ದೈತ್ಯ ದಾನವರಿಗೆ ದಾರಿ ದೀಪವಾದ, ಹೌದಾ? ಹೌದಪ್ಪ, ಭಯಂಕರ. ಹೇಗಾದ? ನಾನು ಬ್ರಾಹ್ಮ ವಂಶದಲ್ಲಿ ಹುಟ್ಟಿದವ ಅನ್ನುವಾಗ ಸುಮ್ಮಗೆ ಇದ್ದದ್ದರಿಂದ ಒದಗಿ ಬಂದದ್ದಲ್ಲ. ಪ್ರಯತ್ನಶೀಲ. ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ವರಗಳನ್ನು ಪಡೆದುಕೊಂಡ, ತೃಪ್ತಿ ಪಡದೆ ಪರಮೇಶ್ವರನನ್ನು ಸಾಮವೇದವನ್ನು ಹಾಡುವುದರ ಮೂಲಕವಾಗಿ ಮೆಚ್ಚಿಸಿ ಚಂದ್ರಹಾಸವೇ ಮೊದಲಾದ ಅಮೂಲ್ಯವಾದ ಬಲಗಳನ್ನು ಹೊಂದಿಕೊಂಡ. ಕೊಟ್ಟ ಕೊನೆಗೆ 14 ಲೋಕಗಳನ್ನು ಗೆದ್ದು ದೈತ್ಯ ನಾಥನಾಗಿ ಮೆರೆದ. ಹೌದಪ್ಪ, ಭಯಂಕರ. ಅವ ನನಗೆ ಆದರ್ಶ. ರಾವಣನ ಹುಟ್ಟಿನಿಂದ ಬ್ರಾಹ್ಮಣ ಅನ್ನುವಾಗ ಸುಮ್ಮಗೆ ಕುಳಿತುಕೊಳ್ಳಬೇಕಾದದ್ದಿಲ್ಲ, ಸಾಧನೆ ಮಾಡಬೇಕು. ನಿರಂತರವಾಗಿ ಸಾಧನಾ ಪಥದಲ್ಲಿ ಮುಂದುವರಿಯಬೇಕು. ಇದು ನಮ್ಮ ನಿರ್ಧಾರ. ನಮಗೆ ರಾವಣ ಆದರ್ಶ. ರಾವಣ ನೀನು ರಾವಣ ಆಗುದು ಬೇಡ ಅಂತ ಯಾರು ಹೇಳಿದೀಗ? ಮತ್ತೇನಾಗುತ್ತೇನೆ? ನಿನ್ನ ಆಸೆನೇ ಒಂದು ರಾವಣ ಆಗುತ್ತೇನೆ ಅಂತ. ಆಗುದಿಲ್ಲಲ್ಲ ಮಾರಾಯ, ಮತ್ತೆ ನೀನು ಆಗುದೇ ಬೇರೆ. ಏನು? ಅವ ಇದ್ದಾನಲ್ಲ, ಯಾರು? ಬಲಿಯ ನಮಿಪೆ ಜಲಧಿ ಲೋಕದೊಳಿ ಮೃಗದ ಬಲಿ ತೊಳೆದಗೌಧ ಬಲವೂ ಧೈರ್ಯ ಕಲತೆಯ ಬೀರುವಾದಾಗಿ ಯಾತಗಳು ಮಣಿವೆ ಹೃದಯನಿದೆ ಅವ ದೇವನಾಗಿ ಬಲಿಯೇ ನಮಿಪೆ ನಿನ್ನ ಜಲಧಿ. ಅಯ್ಯ, ರಾವಣನ ಕಥೆ ಕೇಳುವಾಗ ನನಗೆ ರೋಮಾಂಚನ ಆಗುತ್ತದೆ. ಯಾಕೆ? ತುತ್ತು ಅನ್ನಕ್ಕೂ ಗತಿ ಇಲ್ಲದಂತ ವ್ಯಕ್ತಿ ಒಂದು ಕಾಲದಲ್ಲಿ, ಆಮೇಲೆ 14 ಲೋಕವನ್ನೇ ಘಟ ಘಟ ನಡುಗಿಸಿದ, ನವಗ್ರಹಗಳನ್ನೇ ಮೆಟ್ಟಿಲಾಗಿ ಸಿಂಹಾಸನಕ್ಕೆ ಏರಿ ಕುಳಿ ಅಂತ ವ್ಯಕ್ತಿತ್ವ ಉಳ್ಳವ ನೀನು ರಾವಣನೇ ಆಗುವುದಾದ್ರೆ ನನಗೆ ಎಳ್ಳಿದಷ್ಟು ಬೇಸರ ಇಲ್ಲ. ಮತ್ತೆ ಬೇಸರ ಯಾಕೆ? ನೀನು ರಾವಣನಾಗುವುದಿಲ್ಲ, ನೀನು ಬಲಿಯಾಗುತ್ತಿ. ನನ್ನನ್ನು ಬಲಿ ಕೊಡುವ ಯಾರವ? ಒಂದು ಶಬ್ದಕ್ಕೆ ಒಂದೇ ಅರ್ಥವ. ಮತ್ತೆ ಬಲಿ ಅಲ್ಲ, ಬಲಿ ವೈರೋಚನ್. ಅವೊಬ್ಬ ಬರೇ ಸಾಧು ಸ್ವಭಾವದವ. ಯಾರು ಬಂದು ಕೇಳಿದ್ರು ಇಲ್ಲ ಅಂತ ಹೇಳುವ ಸ್ವಭಾವ ಅಲ್ಲ, ತೆಗೆದು ಕೊಡುವುದೇ. ಪರಿಣಾಮ ಏನಾಗುತ್ತೆ ಎಂಬುದು ಅವನ ವಧಾ ಪ್ರಕರಣದಲ್ಲಿ ಗೊತ್ತಾಯ್ತು. ಕೇಳಿದ್ದೆಲ್ಲ ಕೊಟ್ಟು ಅವನಿಗೇ ಗತಿ ಇಲ್ಲ ಅಂತ ಆಯ್ತು. ಅವನಿಗೆ ಸ್ಥಾನ ಭ್ರಷ್ಟತೆ ಬಂತು. ನೀನು ಹಾಗಾಗಬಾರಯ್ಯ. ಯಾಕಂದ್ರೆ ನಿನ್ನ ಅರುಣ ಜಲ ಉಂಟಲ್ಲ, ಅರುಣ ಜಲ ಅಂದ್ರೆ ರಕ್ತ. ರಕ್ತವನ್ನು ಹೇಳಿದಲ್ಲ ಮಾರಾಯ, ಬೆವರು. ಬೆವರು ಅಂದ್ರೆ ಊರಿನವರೆಲ್ಲ ನಿನ್ನ ನಿರೀಕ್ಷೆಯಲ್ಲಿದ್ದಾರೆ. ಅರಸನಾಗುವ ಇದ್ದಾನೆ, ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನು ನಾನು ತಿಳಿದ ಮಟ್ಟಿಗೆ ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಮೇಲು ಅಂತ ಆದ ಮೇಲೆ ನಿನಗೆ ಇದು ಅಗತ್ಯ ಉಂಟ ಅಂತ ನಾನು ಕೇಳುದು ಮಾರಾಯ. ಅಯ್ಯೋ
ಅಭ್ಯಾಸ ಉಂಟು. ಅದೇ ಬೃಹಸ್ಪತಿ ಹೇಳಿದ್ದಾರೆ. ಅಲ್ಲ ಅವರೆಲ್ಲೇ ಇದ್ದಾರೆ. ನಮ್ಮ ಕಡೆ ಒಂದು ಕ್ರಮ ಉಂಟು, ಒಳ್ಳೆ ಬುದ್ಧಿವಂತರದು. ಅವ ದೊಡ್ಡ ಬೃಹಸ್ಪತಿ ಮಹಾರಾಯ ಹೇಳು. ಬೃಹಸ್ಪತಿ ಎಲ್ಲೋ, ನಾನು ಇಲ್ಲಿ. ಕೇಳು ಧೀವರ ಶ್ರೇಷ್ಠ, ಕೇಳು ಧೀವರ ಶ್ರೇಷ್ಠ ನುಡಿಗೆ ಮೆಚ್ಚಿದೆ. ವಿಷಯ ಹೌದಲ್ಲ ಹೇಳು. ಮತ್ತೆ ಆದರೆ ಬುದ್ಧಿ ಒಪ್ಪಿದ ವಾದವನ್ನು ಮನಸ್ಸು ಒಪ್ಪುವುದಿಲ್ವಲ್ಲ. ಕಾರಣ ಬೇಕಲ್ಲ. ಬ್ರಹ್ಮದೇವ ಏನೂ ಅಲ್ಲ, ಆದರೆ ನನ್ನ ಬರಿದಾದ ಜೀವನಾಂಬರದಲ್ಲಿ ಭಾಸ್ಕರನಾಗಿ ಒದಗಿ ಬಂದ ನನ್ನ ಆರಾಧ್ಯ ದೈವವಾದ ಬ್ರಹ್ಮನನ್ನು ನೀನು ಕೀಳು ಮಾಡಬಹುದೇ? ಕೀಳು ಮಾಡಬಹುದು. ಕೀಳು ಮಾಡಿದ್ದಲ್ವ, ಕೀಳು ಆಗಿದ್ದಾಗ ಹೇಳಿದ್ದು. ಅದೇ ಹೇಗೆ ಕೀಳು? ಈಗ ಬ್ರಹ್ಮನನ್ನು ನೀನು ಆರಾಧಿಸುದು. ಹೌದು. ಯಾರ ಬಗ್ಗೆ ಬೇಕಾದ್ರೂ ಹೇಳು. ಬ್ರಹ್ಮನನ್ನು ನನ್ನ ಮುಂದೆ ಹೊಗಳಿದ್ರೆ ನನ್ನ ಉಂಗುಷ್ಟೇನ ನೆತ್ತಿಗೆ ಇರ್ತದೆ. ಅದೇನು ಬ್ರಹ್ಮ ನಿಮಗೆ ಮೋಸ ಮಾಡಿ? ಹೌದು, ಸಾಲ ಹುಟ್ಟಿದೆ ನಾನು. ಅಲ್ಲ ಅಲ್ಲ, ಈ ಬ್ರಹ್ಮ ಯಾರು ಗೊತ್ತಾ? ಸುದಯ ಮರಿತಲೆದಂಡದೆತ್ತವನು ಪರವಿತ್ತು ಹಿತದಿರಲಂಬಿಗ ಪರಿಗರಿಸಿದಂತಾಣ ಪುಣ್ಯವ ಕಿರಿಯಾಣಿದರ ಧರ್ಮದಗ ಪೂಜಿದರು ದೀಪ್ರಪ್ರಥಮ ಪರಿಯೇ ಸುದಯ ಮರಿತಲೆದಂಡದೆತ್ತವನು. ಅಯ್ಯ ದಾನವೇಂದ್ರ, ಈಗ ಬ್ರಹ್ಮದೇವನ ಮೇಲೆ ಅಷ್ಟು ಹಾಗೆ ವೈರತ್ವ ಯಾಕೆ ಎಂಬ ಪ್ರಶ್ನೆ ಈಗ ಮೂಡಿದೆಯಲ್ಲ. ಬ್ರಹ್ಮ ಯಾರದೆ ಭಾವಿಸ್ಕೊಂಡು? ಬ್ರಹ್ಮ ಅವಾಗ ಅನ್ಯನಲ್ಲ, ಮಗಳ ಗಂಡ ಅಲ್ವಾ ಮಾರಾಯ. ನಿಮ್ಮೊಳಗೆ ಸಂಬಂಧ ಉಂಟು ನನಗೆ ಗೊತ್ತೇ ಇಲ್ಲ. ನಿಮ್ಮ ದೊಡ್ಡ ಮಗಳ ಗಂಡನ ಸಣ್ಣ ಮಗಳ ಗಂಡನ? ಯಾರ? ನನ್ನ ಮಗಳದಲ್ಲ ಮಾರಾಯ. ಮತ್ತೆ ಶಾರದೆ ಯಾರದು ಭಾವಿಸ್ಕೊಂಡಿದ್ದಿ? ಶಾರದ ಯಜ್ಞ ಮುಖಾಂತರ ಪಡ್ಕೊಂಡದ್ದಾದ್ರೂ ಮಗಳು ಅಂತ ಕರ್ಕೊಂಡಂತ ವ್ಯಕ್ತಿ ಕೊನೆಗೆ ಪತ್ನಿಯಾಗಿ ಸ್ವೀಕರಿಸಿದ. ಸುತೆಯ ಪತಿ ಬಿರುದನ್ನು ಪೊತ್ತವನು. ಪರಿಣಾಮ ಏನಾಯ್ತು? ಒಂದು ತಲೆ ಕಳ್ಕೊಂಡ, ತಲೆಯನ್ನೇ ಕಳ್ಕೊಂಡ. ಹಾಗಿರುವಾಗ ಬ್ರಹ್ಮನ ಮೇಲೆ ನನಗೆ ವಿಶ್ವಾಸ ಇಲ್ಲ. ಈಗ ನೀನು ಹೇಳುತ್ತಿ ನಾನಿಷ್ಟು ಎತ್ತರಕ್ಕೆ ಏರಬೇಕು ಅಂತ ಆದ್ರೆ ಬ್ರಹ್ಮದೇವ ಅಲ್ಲ, ಅದು ನಿನ್ನ ಮೂಢ ನಂಬಿಕೆ. ನಾನು ಕೇಳ್ತೇನೆ, ಈಗ ನಿನಗೆ ಬ್ರಹ್ಮ ವರ ಕೊಟ್ಟಿದ್ದಾರೆ ಅಂತ. ನೀನು ಇಲ್ಲಿ ಹಂಸ ತೂಲಿಕ ತಲುಪಲ್ಲಿ ಹಾಯಾಗಿ ನಿದ್ರಿಸುವಾಗ ಬ್ರಹ್ಮದೇವ ಸತ್ಯಲೋಕದ ಜರ ಇಳಿದುಕೊಂಡು ಬಂದು ನಿನ್ನನ್ನು ಎಬ್ಬಿಸಿ, ಈಗ ಅರುಣ ನನ್ನಲ್ಲಿ ಸ್ವಲ್ಪ ವರ ಉಂಟು, ಈಗ ನೀನು ಉದ್ಧಾರ ಆಗುದಾದ್ರೆ ಆಗು ಅಂತೆ ಎಬ್ಬಿಸಿ. ಶತಮಾನಗಳ ಕಾಲ ತಪಸ್ಸು ಮಾಡಿದ್ದೇನೆ, ಸುಮಗೆ ಕೊಟ್ಟದ ವರ? ಬಂದನಿಗೆ ಕೊಟ್ಟದ್ದಲ್ಲ. ಹಾಗಾದ್ರೆ ಕೇಳು, ಬ್ರಹ್ಮನಷ್ಟು ದೊಡ್ಡ ವ್ಯಾಪಾರಿ ಪ್ರಪಂಚದಲ್ಲಿ ಯಾರು ಇಲ್ಲ. ಹೌದು, ದೊಡ್ಡ ವ್ಯಾಪಾರಿ ಅವ. ಎಲ್ಲಿ ಅವನ ಬಂಡ ಸಾಲ? ಕೆಳಗಿನ ಬೇಟೆಯಲ್ಲಿ. ಅಲ್ಲಂತೆ ಅಂಗಡಿ ಉಂಟು ಅಂತ ಅಲ್ಲ ಮಾರಾಯ, ನಿಮ್ಮೊಳಗೆ ಕೊಂಡುಕೊಳ್ಳುವ ವ್ಯವಹಾರ ಒಂದು ನಡೆದಿದೆ. ಅದೇ ಹಾಗೆ ನೋಡು, ನೀನು ಊರನ್ನು ಬಿಟ್ಟು ಕಾಡನ್ನು ಸೇರಿ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಿ. ಈ ತಪಸ್ಸೆಂಬಂತ ವಿತ್ತವನ್ನು ಬ್ರಹ್ಮದೇವನಿಗೆ ಕೊಟ್ಟ ಕಾರಣ ವರ ಎಂಬಂತ ವಸ್ತುವನ್ನು ನಿನಗೆ ಅವ ಕೊಟ್ಟ. ವಿನಿಮಯ ವ್ಯವಹಾರ. ವಿನಿಮಯ ವ್ಯವಹಾರ, ಒಂದು ಕೊಟ್ಟದಕ್ಕೆ ಮತ್ತೊಂದು ಕೊಟ್ಟ. ಅದನ್ನೇ ನೀನು ಕೊಟ್ಟಿದ್ದಾನೆ ಹೇಳಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ. ಯಾಕೆ? ಈಗ ಹೊಳೆ ದಾಟುವುದಕ್ಕೆ ಅಂಬಿಗನ ಅಗತ್ಯ ನಮಗೆ ಉಂಟು. ಅವ ದೋಣಿಯಲ್ಲಿ ಕುಳಿಸಿ ಅಂಬಿಗ ಆತ ಕಡೆ ನಮ್ಗೆ ದಾಟಿಸಿದ ಮೇಲೆ ಅವನಿಗೆ ಕೊಡಬೇಕಾದ ಪುಣ್ಯವನ್ನು ಕೊಟ್ಟ ಮೇಲೆ, ಅಂಬಿಗ ನಿನ್ನ ನಂಬಿದೆ, ನನ್ನ ದಾಟಿಸಿದೆಯಲ್ಲ, ಉಪಕಾರ ಮಾಡಿದ್ದೆ, ಅದ ಹೊಗಳಬೇಕಾ? ಯಾಕೆ ಹೊಗಳಬಾರ್ದು? ಅದು ವ್ಯವಹಾರ ಅಲ್ವಾ? ಅವನಿಗೆ ಕೊಡಬೇಕಾದ ಸಂಧಿ ಆಯ್ತು. ಮಣ್ಣೆ ಕೊಟ್ಟ ಇದಲ್ಲಿಗೆ ಲೆಕ್ಕಾಚಾರ ಮುಗಿ. ನಿಮ್ಮೊಳಗಿದ ಲೆಕ್ಕಾಚಾರ ಹೀಗೆ, ತಪಸ್ಸೆಂಬಂತ ವಿತ್ತವನ್ನು ಕೊಟ್ಟಿ ವರವನ್ನು ನೀವು ಪಡ್ಕೊಂಡಿದ್ದಿ, ಅಲ್ಲಿಗೆ ನಿಮ್ಮೊಳಗಿದ ಲೆಕ್ಕಾಚಾರ ಚುಕ್ತ. ಮತ್ತೊಂದು ಕೇಳಬೇಕಾ, ನೀನು ಇಡೀ ಹಾಳು ಮಾಡಿದ ನಿನ್ನನ್ನು ಶಾರದಾ ದೇವಿ. ಹೌದು, ದೇವಿ ಅಲ್ಲ, ಶಾರದೆ. ಹಾಗೆ ಹೇಳು. ಎಂತ ಅಂದ, ಎಂತ ಚಂದ. ಶಾರದಮ್ಮ ಅಂತಲ್ವ? ಹೌದು, ಅಂದ ಇರಬಹುದು. ಅವ್ರು ಮಾಡಿದ ನೀನು ಮಂದ ಬುದ್ಧಿ ಮಾಡಿದಿಲ್ಲ. ಅವಳು ತಪಸ್ಸು ಮಾಡುವಾಗ ನೀನು ಶಾರದ ಸಮೇತ ಬರಬೇಕು ಅಂತ ತಪಸ್ಸು ಮಾಡಿದ್ದೆ. ಇಲ್ಲ ಇಲ್ಲ ಇಲ್ಲ. ಹಾಗೆ ಶಾರದೆ ಬಂದದ್ದು ಯಾಕೆ? ಯಾಕೆ ಬಂದದ್ದು ಅಂದ್ರೆ ಅವನ ಹೆಂಡತಿ ಅಲ್ವಾ ಕರ್ಕೊಂಡು ಬಂದಪ್ಪ. ಚರಿತ್ರೆ ಎಲ್ಲಾದ್ರೂ ಉಂಟಾ? ಅವರವರ ಹೆಂಡತಿ. ಹೆಂಡತಿ ಹೌದು ಮಾರಾಯ. ನಿಮ್ಮ ಜಾತಿಯಲ್ಲಿ ತಪಸ್ಸು ಮಾಡುದು ನೀನು ಪ್ರಥಮ ಅಲ್ಲ. ಎಂತೆಂತ ತಪಸ್ಸು ಮಾಡುವಾಗ
ಶಾರದೆ ಒಟ್ಟಿಗೆ ಹೋದದುಂಟಾ? ಇಲ್ಲ, ಉದಾಹರಣೆ ಇಲ್ಲ. ಯಾಕೆ ಬಂದದ್ದು? ನಿನ್ನನ್ನು ಹೊಂಡಕ್ಕೆ ಹಾಕ್ಲಿಕ್ಕೆ ಬಂದದ್ದು. ಗಾಯತ್ರಿ ಮಂತ್ರ ಕೊಟ್ಟು ಸ್ವಲ್ಪ ತಿಳುವಳಿಕೆ ನಿನಗೆ ಆಗಿದ್ರೆ ಈ ರೀತಿ ಆಗುತ್ತಿರ್ಲಿಲ್ಲ. ಕೇಳು, ಬ್ರಹ್ಮದೇವನಿಂದ ಮರಣವೇ ಇಲ್ಲ ಎಂಬ ವರವನ್ನು ಪಡೆದದ್ದು ಹೌದು. ಆಮೇಲೆ ಶಾರದೆ ಹೇಳಿ ಅಂತ 7 ಮೋಹದ ಕಂದ. ಹೌದು, ನನ್ನ ವಲ್ಲಭನಿಂದ ಕೇಳಿ ಪಡ್ಕೊಂಡೆ ವರವ. ಆದ್ರೆ ನಾನು ಕೇಳದೆ ನಿನಗೆ ಕೊಡ್ತೇನೆ. ಕೇಳಿದ್ದಿಲ್ಲ, ಅವಳಷ್ಟಕ್ಕೆ ಕೊಟ್ಟದ್ದು ಗಾಯತ್ರಿ ಮಂತ್ರ ಉಪದೇಶ. ಇದನ್ನು ತ್ರಿಕಾಲದಲ್ಲಿ ನೀವು ಧ್ಯಾನ ಮಾಡ್ತಾ ಇರು. ಒಂದು ವೇಳೆ ತಪ್ಪಿದ್ದು ಹೌದು ಅಂತ ಆದ್ರೆ ನಿನಗೆ ಮರಣ ಬರ್ತದೆ. ಈಗ ಗಾಯತ್ರಿ ಮಂತ್ರ ತಪ್ಪಿದ ಮರಣ ಬರುವುದಾದ್ರೆ ಬ್ರಹ್ಮನ ವರ ಸುಳ್ಳ? ಬ್ರಹ್ಮನ ವರ ಸಿಕ್ಕಿದ ಮೇಲೆ ನಿನಗೆ ಗಾಯತ್ರಿ ಮಂತ್ರ ಅಗತ್ಯ ಉಂಟು. ಅಲ್ಲಿಗೆ ಬಾ. ಹಾಗಾದ್ರೆ ಈಗ ಗೊಟ್ಟಂತದ್ದು ನಾನು ಹೇಳ್ತೇನೆ. ಎಲ್ಲಾ ವರವನ್ನು ನೀವು ಬ್ರಹ್ಮನಿಂದ ಪಡ್ಕೊಂಡ ಮೇಲೆ ಶಾರದೆ ಆಲೋಚನೆ ಮಾಡಿದಳು, ಮಗನೇ ನನ್ನವರನ್ನು ಮೆಚ್ಚಿಸಿ ಎಲ್ಲಾ ವರವನ್ನು ಪಡೆದು ಎಲ್ಲವನ್ನು ಮಾಡುವ ಸಾಮರ್ಥ್ಯ ನಿನಗೆ ಆಯ್ತಲ್ಲ, ಎಲ್ಲವನ್ನು ಮಾಡಬೇಕು ಅಂತ ಅದ ಕುಳಿತಲ್ಲಿ ಎದ್ದು ಹೋಗ್ಬೇಕಲ್ಲ, ಅದಕ್ಕೆ ಬೇಕಾಗಿ ಗಾಯತ್ರಿ ಮಂತ್ರ ಎಂಬ ಗೂಟವನ್ನು ಹಾಕಿ ಅದಕ್ಕೆ ನೀನು ಸುತ್ತು, ಈ ಗಾಣದ ಎತ್ತಿನಾಗೆ ಅದಕ್ಕೆ ಸುತ್ತು ಬರ್ತಾ ಇದ್ದಿ. ಹೊರಗಿನ ಪ್ರಪಂಚ ಏನದ ಗೊತ್ತಿಲ್ಲ. ನಿನ್ನಂತ ವ್ಯಕ್ತಿಗೆ ಈ ಗಾಯತ್ರಿ ಮಂತ್ರ ಬೇಡ ಮಾರಾಯ, ನೀನು ಎಲ್ಲವೂ ಹೌದು ಮಾರಾಯ. ಮನಗೆ ಹಿತವಾದಿಗಳು ಎನ್ನುವ ವಾದವು ಜಗನು ಘನಮಾನ್ಯವಿಹುದು ನಿನ್ನ ಮತವು ಬೇಡನಲೆಂದನಾಗೀಗನ ಮನಗೆ ಹಿತವಾದಿ ಅಯ್ಯೋ, ತರ್ಕಬದ್ಧವಾದ ನಿನ್ನ ವಾದ ಸರಣಿಯನ್ನು ಆಲಿಸಿದಾಗ ಮನಸ್ಸಿಗೆ ಬಹಳ ಹಿತ ಆಯಿತು. ಅಲ್ಲಿಗೆ ಬಾ. ಆದ್ರೆ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಸಂದೇಹ ಮೂಡಿತಲ್ಲ. ಮುಗಿಯುವುದು ಯಾವಾಗ ಮಾರಾಯ? ಓಂ ನಮೋ ಬ್ರಹ್ಮಣ್ಯ ದೇವಾಯ ಸರ್ವಂ ಖಲ್ವಿದಂ ಬ್ರಹ್ಮಂ ಅಸ್ತಿ ಅನ್ನೋ ವಾದ ಹೀಗೆ ಹೇಳ್ತದೆ. ಮತ್ತೊಂದು ವಾದ ಉಂಟು, ನಾಸ್ತಿಕವಾದ. ಏನು ಇಲ್ಲ ಅಂತ. ಹೌದು, ಬ್ರಹ್ಮ ಏನೂ ಅಲ್ಲ, ಬ್ರಹ್ಮ ಕೊಟ್ಟದ್ದು ಏನೂ ಅಲ್ಲ ಅನ್ನುವಾಗಿ ನೀನು ಆಡಿದ್ರೆ ಒಂದು ನಾಸ್ತಿಕವಾದವನ್ನು ನೀನು ಮುಂದಿಟ್ಟಾಗ ಆಗ್ತದೆ. ಹೌದು. ಈಗ ನಿನ್ನ ಮತ ಏನು ಅನ್ನೋದು ನನಗೆ ತಿಳಿದೇ ಆಗುವುದಿಲ್ಲವಲ್ಲ, ತಿಳಿಯದೇ ಒದ್ದಾಡುತ್ತಾ ಇದ್ದೇನೆ. ನನ್ನ ಮಾತು ನೋಡ್ಬೇಕು, ಯಾವುದಕ್ಕೆ ನೋಡ್ಬೇಕು ಅಲ್ಲ, ಈಗ ಹೇಳಬೇಕು ಒಂದು ನಿರ್ಣಯ. ಯಾವ ಮತ ಮಾರಾಯ? ಯಾವ ಮತ? ಅಸ್ತಿ ಅಂದರೆ ಏನು, ನಾಸ್ತಿ ಅಂದರೆ ಏನು? ಜಿಜ್ಞಾಸೆ. ಅದು ಬೇಕು ನನಗೆ. ಏನು ಅಭಿಪ್ರಾಯ? ಹಾಗಾದ್ರೆ ನೀನು ಎಂತದ್ದು ಅಂತ ನೀವು ಈಗ ತಿಳಿಬೇಕಲ್ಲ. ನಾನೇನು, ನಾನು ಯಾರು? ನೀನು ತತ್ವಮಸಿಯೇ ಎಂಬ ತತ್ವಮರಿಯೇ ಸತ್ವ ಗೆದ್ದಿವೆ ಬ್ರಹ್ಮ ನೀನೇ ಜಯದೇ ಸತ್ಯವಿರಾಧಿತ ಪದವು ಬೇರಿಲ್ಲ ನಿತ್ಯವಾದಕ್ಕೆ ಸಂಶಯವೇನಿಲ್ಲ ತತ್ವಮಸಿಯ ಎಂಬ ತತ್ವವಾದಿಯದೇ ಸತ್ವ ಗೆದ್ದಿವೆ ಬ್ರಹ್ಮ ನೀನೇ ನಿಜಯದೇ ಅಲ್ಲಿಗೆ ಬಾ. ನಿಂತಿತ್ತು. ಈಗ ನಿನಗೆ ಸ್ಪಷ್ಟವಾಗಿ ವಿಚಾರ ಹೇಳ್ತೇನೆ. ತತ್ವಮಸಿ ಅಂದರೆ ಎಣ್ಣೆಮಸಿ. ತತ್ವಮಸಿ ಅಂದ್ರೆ ಎಂತದ್ದು? ಪರಬ್ರಹ್ಮ ಎಂಬುದು ಒಂದು ಉಂಟು. ಅದು ಹೆಣ್ಣ ಅಲ್ಲ, ಗಂಡ ಅಲ್ಲ, ರೂಪ ಉಂಟಾ ಇಲ್ಲ, ಗುಣ ಉಂಟಾ? ಅವರು ಅಲ್ಲ, ಅದು. ನಿನ್ನಲ್ಲಿ ಅದು ಎಲ್ಲಿ ಉಂಟು? ಎಲ್ಲಿಂಟು ಅದು? ನಿನ್ನಲ್ಲಿ ಕೇಳು, ಎಲ್ಲಿಂಟು? ಅದು ಎಲ್ಲೆಲ್ಲಿ ಉಂಟು. ಅಲ್ಲಿಗೆ ಬಾ. ಹಾಗಾದ್ರೆ ತ್ರಿಮೂರ್ತಿಗಳಾಗ್ಲಿ, ಇಂದ್ರಾದಿ ದೇವತೆಗಳಾಗಲಿ, ಮನುಮುನಿಗಳಾಗಲಿ, ಸಿದ್ಧ ಸಾಧ್ಯರಾಗಲಿ, ಗರುಡ ಗಂಧರ್ವರಾಗಲಿ ಎಲ್ಲರೂ ಕೈ ಮುಗಿದು ಒಂದಕ್ಕೆ ಅದೇ ಪರಬ್ರಹ್ಮ. ಆ ಪರಬ್ರಹ್ಮ ಮೊದಲು ಕಾಣುತ್ತಿರ್ಲಿಲ್ಲ, ಈಗ ಕಣ್ಣಿಗೆ ಕಾಣುತ್ತಾ ಇದೆ. ಎಲ್ಲಿ?
ಎಲ್ಲೆಲ್ಲಿ ಯಾಕ ಪುಣ್ಯಾತ್ಮ ಹುಡುಕುದು? ನನಗೊಮ್ಮೆ ನೋಡ್ಬೇಕಲ್ಲ. ಅಂಗೈಯಲ್ಲಿರುವ ನೆಲ್ಲಿಕಾಯಿ ಹುಡುಕುದಕ್ಕೆ ಕನ್ನಡಿ ಬೇಕಾ ಮಾರಾಯ? ಆ ತತ್ವಮಸಿ, ಆ ಪರಬ್ರಹ್ಮ ನೀನೆ. ತತ್ ಅಸಿ ತತ್ವಮಸಿ ಅದು ನೀನೇ ಆಗಿರುವೆ. ಯಾಕಂದ್ರೆ ಒಂದು ಕಾಲದಲ್ಲಿ ತ್ರಿಮೂರ್ತಿಗಳು ಕೈ ಮುಗಿತಾ ಇದ್ದು ಆ ಪರಬ್ರಹ್ಮನಿಗೆ, ಅದು ಕಣ್ಣಿಗೆ ಕಾಣುತ್ತಾ ಇರೋದು ನೀನು. ಎಲ್ಲರೂ ನಿನಗೆ ಕೈ ಮುಗಿತಾ ಇದ್ದಾರೆ, ನಿನ್ನನ್ನೇ ಧ್ಯಾನಿಸ್ತಾ ಇದ್ದಾರೆ. ಯಾಕೆ? ನೀನು ಸೃಷ್ಟಿ ಮಾಡಬಲ್ಲ, ಪಾಲನೆ ಮಾಡಬಲ್ಲ, ಲಯ ಮಾಡಬಲ್ಲ, ಎಲ್ಲವನ್ನೂ ಮಾಡೋ ಸಾಮರ್ಥ್ಯ ನಿನ್ನಲ್ಲಿ ಇರುವಾಗ ಮತ್ತೊಂದು ಪರಬ್ರಹ್ಮ, ಮತ್ತೊಂದು ದೇವರು ಯಾವುದಯ್ಯ? ಎಲ್ಲವೂ ನೀನೆ. ಈಗ ಏನಾಗಿದೆ? ಪ್ರಪಂಚಕ್ಕೆ ನಿನ್ನ ಪರಿಚಯವೇ ಇಲ್ಲ. ವಾದವತಿ ಸೊಗಸಾಗಿದೆ. ಆದರೂ ನನ್ನ ಮನೆಯೊಳಗೆ ನನ್ನ ದೇವರ ಕೊನೆಯಲ್ಲಿ ನನ್ನ ಮಂಚದ ಮೇಲೆ ನಾನು ಕುಳಿತು ಜಪ ಮಾಡಿದರೆ ನಿನಗೇನಯ್ಯ ನಷ್ಟ? ನನ್ನ ಅಪ್ಪನ ಗಂಟು ಹೋಗುದಿಲ್ಲ ಪುಣ್ಯಾತ್ಮ. ನೋಡು, ನಿನ್ನ ಪ್ರಜೆಗಳ ಸ್ಥಿತಿ ನೋಡಯ್ಯ. ನಾನು ಬರುವಂತ ವೇಳೆಯಲ್ಲಿ ಯಾವ ಗುಡಿ ಗೋಪುರವೇ ಆಗಲಿ ದೇವರ ಮೂರ್ತಿ ಅಲ್ಲಿ ಇಲ್ಲ. ನಿನ್ನ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಒಳಗೆ ಸುತ್ತಮುತ್ತ ಕುಳಿತು ಪ್ರಾರಂಭಿಸಿದ್ದಾರೆ. ಜೂಜಾಡ್ತಾರ? ಭಜನೆ. ಯಾರ ಕುರಿತು? ಅರುಣಾಸುರನು ದೇವ ನಿನ್ನ ಮೇಲೆ ಭಕ್ತಿ, ಗೌರವ, ವಿಶ್ವಾಸ ಉಂಟು. ಆದ್ರೆ ಅವರಿಗೊಂದು ಸಂದೇಹ ಉಂಟು. ನಮ್ಮ ದೇವರು ಊರಲ್ಲಿ ಇದ್ದಾರೋ ಇಲ್ಲಿಗಾಗಿ ಹೋಗಿದ್ದಾರೋ? ಎಷ್ಟು ವರ್ಷ ಆಯ್ತು ಪುಣ್ಯಾತ್ಮ ಈ ಊರಿನವರ ಮುಖ ನೋಡದೆ, ನಿನ್ನ ಅರಮನೆಯೊಳಗೆ ಸುತ್ತಾಡದೆ. ಮೂಗುಂಟು, ವಾಸನೆ ಪರಿಮಳ ಯಾವುದು ಗೊತ್ತಿಲ್ಲ. ಕಿವಿ ಉಂಟು, ಕೇಳುವುದಿಲ್ಲ. ಕಣ್ಣುಂಟು, ನೋಡುವಂತ ಅವಕಾಶ ಇಲ್ಲ. ಇದೆಲ್ಲ ನಿನಗೆ ಬೇಕಾ? ನೀನು ಯಾರು? ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ಮಹೇಶ್ವರ. ನೀನು ಸೃಷ್ಟಿ ಮಾಡುವ, ನೀನು ಪಾಲನೆ ಮಾಡುವ, ನೀನು ಲಯ ಮಾಡುವ ಹರ ಹರಿ ಎಲ್ಲವೂ ನೀನೆ. ಅಯ್ಯೋ, ನನ್ನ ತಾತ್ವಿಕವಾದ ಉತ್ಕರ್ಷಕ್ಕೆ ತಡೆಯಾಗಬಹುದಾದ, ನನ್ನನ್ನು ಬಂಧಿಸಿ ಒಂದು ಮೂಲೆಯಲ್ಲಿರಿಸಬಹುದಾದ ಗಾಯತ್ರಿ ಮಂತ್ರವನ್ನು ಇಂದು ಬಿಟ್ಟೆ ಬಿಟ್ಟೆ ಬಿಟ್ಟೆ. ಗಾಯತ್ರಿ ಮಂತ್ರ ಬಿಟ್ಟದ್ದು ಹೌದಾ? ನೀನು ಹೋದೆ ಹೋದೆ ಹೋದೆ. ಬ್ರಾಹ್ಮಣನಿಗೆ ಹೊಡಿಬಾರದು. ಏನು ಹೊಡೆಯೋದೆ? ಬೇಡದೇ ಇದ್ದದನ್ನು ಮಾಡಿದ್ರೆ ಬ್ರಾಹ್ಮಣನಿಗೆ ಹೊಡಿಬಹುದು. ಕ್ರಮ ಉಂಟು. ನಾನು ಬೇಡದ್ದು ಮಾಡಲಿಲ್ಲ. ಎಂತದ್ದು ಮಾಡಿ? ಬೇಡದ್ದು ಮಾತಾಡಿದ್ದಲ್ಲ. ಎಂತದ್ದು? ಗಾಯತ್ರಿ ಮಂತ್ರವನ್ನು ಬಿಟ್ರೆ ಕೆಟ್ಟೆ, ಬಿಟ್ರೆ ಸತ್ತೆ. ಸತ್ತದಲ್ಲ ಮಾರ, ನೀನು ಪರಬ್ರಹ್ಮತ್ವವನ್ನು ಸೇರಿದೆ. ಓ, ಮೇಲೆ ಹೋದೆ. ಗೊತ್ತಿಲ್ಲ ನೀನು, ಗೊತ್ತಿದ್ದ ಅಲ್ಲಿಗೆ ಸೇರಿಕೊಂಡಿದ್ದೆ. ಈ ವಿಷಯ ನನಗೆ ಗೊತ್ತು, ನಿನಗೆ ಗೊತ್ತು. ಲೋಕಕ್ಕೆ ಗೊತ್ತಾಗಬೇಕು ಬೇಡ? ಈಗ ನಾನು ಹೋದ ಮೇಲೆ ಪುನಃ ಕುತ್ಕೊಳ್ಳಿಕ್ಕೆ ಇಲ್ಲ, ಬಿಟ್ಟದ್ದು ಬಿಟ್ಟದ್ದು. ಈಗ ನಾನು ಬಿಟ್ಟದ್ದು ಊರಿಗೆ ಗೊತ್ತಾಗಬೇಕು ಬೇಡ? ಹೌದು, ಸ್ವಲ್ಪ ಗಟ್ಟಿ ಬಿಡ್ಬೇಕಿತ್ತು. ನೀನದನ್ನು ಪ್ರಚಾರ ಮಾಡಬೇಕು, ಪ್ರಸ್ತುತಪಡಿಸಬೇಕು. ಸುಮ್ಮನೆ ಕೂತು ಕಮಾರ, ನನಗೆ ಮನೆಯಿಂದ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಪ್ರಚಾರಕ್ಕೆ ಹೋಗ್ತೇನೆ. ಆಗದೆ ಇಷ್ಟು ದೂರ ಬಂದದ್ದು ಹೇಗೆ? ಗಾಡಿ ಆಗುದಿಲ್ಲ ಅಲ್ಲಿ ತಿರುಗಾಟ ಬಿಡುವುದಿಲ್ಲ ಅಲ್ವ? ಅಯ್ಯ, ಊರೂರು ಸಂಚರಿಸುವ ಕಾಲಕ್ಕೆ ನೀನೊಂದು ಮಂತ್ರವನ್ನು ಎಲ್ಲರಿಗೂ ಹೇಳಿಕೊಡಬೇಕು. ಏನು? ಅರುಣಾಸುರ ನೇಕೋ ದೇವ, ಅರುಣಾಸುರ ನೇಕೋ ದೇವ. ಅಷ್ಟೇ ಅಲ್ಲ, ಅರುಣಾಸುರ ನೇಕೆ ದೇವ. ಒಂದು ಬಡಿಗೆ ತಂದಿ ಅರುಣಾಸುರ ಎಂತ ಏಕೆ? ಏಕೆ? ಅರುಣಾಸುರ ನೇಕೋ ದೇವ, ಅವನೊಬ್ಬನೇ ದೇವರು. ಹೌದಲ್ಲ? ಬ್ರಹ್ಮನು ನೀನೆ, ವಿಷ್ಣು ನೀನೆ, ಮಹೇಶ್ವರ, ಬೇರೆ ದೇವರೇ ಇಲ್ಲ. ಸೃಷ್ಟಿಕರ್ತ, ಪಾಲನಕರ್ತ, ಲಯಕರ್ತ. ಸುಮ್ಮಗೆ ಮಾಡಿಸ್ತೇನೆ ಎಲ್ಲ ಬರ್ತಾ. ಹೌದು ಅನ್ನುವ ಹಾಗೆ ಭಾವಿಸಬೇಡ. ಬೆನ್ನು ಮುರಿಯುವಾಗಿ ಕೊಡ್ತೇನೆ. ಎಂತದರಲ್ಲಿ? ದಕ್ಷಿಣೆ. ಹೌದಾ? ಕೊಡ್ತೀಯಲ್ಲ, ಅದರ ಆಸೆಯಿಂದ ಅಲ್ಲ. ನೀನು ಉದ್ಧಾರ ಆಗುದಾದ್ರೆ ಪ್ರಚಾರ ಈಗಲೇ ಶುರು ಮಾಡ್ತೇನೆ. ಅರುಣಾಸುರ ನೇಕೋ ದೇವ, ಅರುಣಾಸುರ ನೇಕೋ ದೇವ, ಅರುಣಾಸುರ ನೇಕೆ ದೇವ. ಬರುವ ಸಲ ಬನ್ನಿ ಇಲ್ಲೇ ಹೋಗುವ. ಅರುಣಾಸುರ ನೇಕೋ ದೇವ, ಅರುಣಾಸುರ ನೇಕೋ ದೇವ, ಅರುಣಾಸುರ ನೇಕೋ ದೇವ. ಮಂತ್ರಿಗಳೇ, ದುರ್ಜಯ
ಅನ್ಯ ದೇವತೆಯನ್ನು ಯಾವನಾದರೂ ಆರಾಧಿಸುವುದು ಕಂಡರೆ ಅವರಿಗೆ ಶಿರಚ್ಛೇದ ವಿಧಿಸತಕ್ಕದ್ದು. ಯಾವನಾದರೂ ಹೋಮ ಹವನಾದಿಗಳನ್ನು ಮಾಡುವುದಿದ್ದರೆ ಅರ್ಪಣವಾಗಲಿ ತರ್ಪಣವಾಗಲಿ ಅರುಣಾಸುರನಿಗೆ ತಳ್ಳತಕ್ಕದ್ದು. ಅದಲ್ಲವಾದರೆ ಅವರ ಶಿರಚ್ಛೇದ ಮಾಡತಕ್ಕದ್ದು. ಇದು ಅರುಣಾಸುರನ ಆಜ್ಞೆ. ಅರುಣಾಸುರ ಒಬ್ಬನೇ ದೇವರು, ಒಬ್ಬನೇ ದೇವರು. ಹೇಳಿಕೊಳ್ಳುವುದಕ್ಕೆ ಏಕವಿರಾದಿಪುರದ ರಸ. ಅರುಣದೈತ್ಯ ಪ್ರಭುಗಳಿಗೆ ಬಹಳ ಸಂಗಾತಿ ಯಶೋಮತಿ. ಆದರೆ ನಿತ್ಯ ವೈಭವದ ಜೀವನವನ್ನು ಇಲ್ಲಿಯವರೆಗೆ ಸಾಗಿಸುತ್ತಿದ್ದ ನನ್ನ ಅಂತರಂಗದಲ್ಲಿ ಬೇಸರ. ಪವಡಿಸುವುದಕ್ಕೆ ಅರಮನೆಯ ತುಂಬ ಹಂಸತೂಲಿಕಾ ತಲ್ಪ. ಆದರೂ ಮನಃಶಾಂತಿಯನ್ನು ಹೊಂದುವುದಕ್ಕೆ ವಿಹಾರವನ್ನ ಕೈಗೊಂಡು ಪ್ರಕೃತಿಯ ಮಡಿಲನ್ನು ಸೇರಿ ಕಲ್ಲ ಮಂಚವನ್ನು ಆಶ್ರಯಿಸಿಕೊಳ್ಳಬೇಕಾದ ಸ್ಥಿತಿ. ನೋಡೋಣ, ಹಾಗೇ ಇದ್ದು ಕುಳಿತು ಕಾಲವನ್ನು ಕಳೆಯಗೊಟ್ರೆ ಮನಸ್ಸಿನ ವೇದನೆ ಕಡಿಮೆಯಾಗುವುದಕ್ಕೆ ಅವಕಾಶವಿಲ್ಲವೇ? ಎಲ್ಲಿದ್ದಾರೆ ಅಮ್ಮ? ಅಗೋ ಇಲ್ಲಿ ಕಲ್ಲ ಮಂಚದಲ್ಲಿ ಕಲ್ಲಾಗಿ ಕುಳಿತಿದ್ದಾರೆ. ಅಮ್ಮ ವಂದಿಸಿಕೊಳ್ಳುತ್ತಾ ಇದ್ದೆ. ಮಾಲಿನಿ ಅಮ್ಮ ನೊಂದು ಬೆಳೆದಳರದೆ ಗಂಧೆಗುದು ಮಗವು ಅರದೆ ನೊಂದು ಬೆಳೆದಳರದೆ ಕಂದಿಗುದು ಮಗವು ವಿರಸಗುದೆ ಸವಗಾದೊಡನೆ ಒಂದ ನಾಡದೆಯನ್ನ ಒಂದ ಬೆಯ ಬೇಳು ಒಂದ ನಾಡದೆ ಎನ್ನ ಕೊಂದ ಬೆಯ ಬೇಳು ಎಂದನಲ್ಲಿ ಗೆದ್ದಳ ರಾಣಿ ಅನ್ನೊಂದು ಬೇಳಿದಳು ಅರದೇ ಆಗಲೇ ಬಂದಿ. ಅರಮನೆಯಲ್ಲೆಲ್ಲ ಹುಡುಕಿದೆ, ಉದ್ಯಾನವನವನ್ನು ಸೇರಿದ್ದೀರಿ ಎಂಬುದಾಗಿ ವಿಷಯ ತಿಳಿಯಿತು. ಹಾಗಾಗಿ ಇಲ್ಲಿಗೆ ಬಂದೆ. ಮುಖವನ್ನು ನೋಡಿದ್ರೆ ಬೇಸರ. ಸಖಿಯರೇನಾದರೂ ತೊಂದರೆ ಮಾಡಿದ್ರಿ? ಅಂಥವರನ್ನ ಜೊತೆಗಿದ್ದಾರೆ ಹೇಳು. ಆಪ್ತ ಸಖಿಯಾದಂತಹ ಮಾಲಿನಿ ನನ್ನಿಂದೇನಾದರೂ ತೊಂದರೆ ಆಯಿತೆ? ಹಾಗೆ ಮಾಡುವವಳೆ ತಿಳಿಯಿತು. ಸದಾ ಸಮಯ ಸರಸುವಂತಹ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿರಸ ಉಂಟಾಯಿತು. ಮಾಲಿನಿ ವಿರದಯಿಲವೋ ಮನಗದಟಿ ಶಾಂತಿಯ ಕಾಣಿ ಮನಗದಟಿ ಶಾಂತಿಯ ಕಾಣಿ ಸಖಿ ಸಖಿ
ನೀನು ಕೊಟ್ಟ ಕಾರಣ ಸಕಾರಣವಾದುದಲ್ಲ, ವಿರಸವೇ. ಹಾಗಾಗುವುದಕ್ಕುಂಟೇನೆ. ಆದ್ರೆ ಗಮನಿಸಿದ್ರಲ್ಲಿ ನೀನು ಎಡುವುದಿಲ್ಲ. ಬೇಸರ ಯಥಾರ್ಥ. ನನ್ನ ಗಂಡನ ಕುರಿತಾಗಿ ಅನುದಿನವೂ ಅನವರತವು ಉತ್ಕರ್ಷೆಯೇ ಒದಗಿ ಬರಬೇಕು ಹೇಗೆನ್ನುವ ಹಾಗೆ ಕನಸು ಕಾಣುವಳು ನಾನು. ಆದರೆ ನಿನ್ನೆಯ ದಿನ ಬೆಳಗ್ಗೆ 4ನೆಯ ಜಾವಕ್ಕೆ ಬಿದ್ದ ಕನಸು ಅದು ಅಶುಭ ಸೂಚಕವಾಗುತ್ತಿದೆ. ಸಖಿ, ನನ್ನವರು ಪಾಠಕರ ಜಯಘೋಷದ ಮಧ್ಯೆ ಸಿಂಹಾಸನವನ್ನು ಅಲಂಕರಿಸಿದ್ದ ಶುಭಗಳಿಗೆ ಅದು. ನನ್ನವರ ವೈಭವವನ್ನು ನಾನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ. ನನ್ನವರು ನಡೆದು ಬರುವುದಕ್ಕೆ ಹಾಸಿದ್ದ ರತ್ನಗಂಬಲೆ ನೋಡುತ್ತಿದ್ದಂತೆ ರಕ್ತದ ಮಡುವಾಯಿತು. ಏರಿ ಕುಳಿತಿದ್ದ ನನ್ನವರು ಜಾರಿ ರಕ್ತದ ಮಡುವಿನಲ್ಲಿ ಬಿದ್ದು ಮಧ್ಯದಲ್ಲಿ ಸಿಲುಕಿ ಕೊಚ್ಚಿ ಹೋಗುತ್ತಿದ್ದ ದಾರುಣ ಸ್ಥಿತಿ ಯಾವ ಹೆಣ್ಣಾದರೂ ಸಹಿಸಿಕೊಳ್ಳುವುದಕ್ಕುಂಟೇನೆ. ನನ್ನವರನ್ನು ಕೈ ಹಿಡಿದು ಆಧರಿಸುವುದಕ್ಕೆ ಯಾರೊಬ್ಬರು ಮುಂದೆ ಬರಲಿಲ್ಲ. ಲೋಕಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ಎನ್ನರಸ ಏಕಾಂಗಿ. ಯೋಚಿಸುವಾಗ ಭಯವಾಯಿತು ಅಮ್ಮ. ಹಾಗಾಗಿ ಈ ಕಡೆಗೆ ಸಾಗಿ ಬಂದೇನಷ್ಟೇ. ಅಮ್ಮ, ತಿಂದ ಊಟ ಕರಗದಿದ್ದರೆ ಕನಸು ಬೀಳುವುದು ಸ್ವಾಭಾವಿಕ. ಆದ್ರೆ ಇಂತಹ ಭಯಾನಕ ಕನಸು ಬಿದ್ದಿದೆ ಎಂಬುದನ್ನು ನೀವು ಹೇಳುತ್ತಾ ಇದ್ದೀರಿ. ನೀವು ಯಾರು ಹೇಳಿ? ನಾನು ತಿನ್ನುವುದೆಷ್ಟೇ, ತಿನ್ನುವುದು ಸ್ವಲ್ಪ. ಹೌದು, ನಿನಗೆ ಗೊತ್ತುಂಟು. ಅದು ನನ್ನ ಪಾಲಿನದ್ದು ಕರೆದು ನಿನಗೇ ಕೊಡ್ತೇನೆ. ಮತ್ತೆ ಆರೋಗ್ಯ ಹದಗೆಡುವುದಕ್ಕುಂಟೆ ಹೇಳು. ಅಮ್ಮ, ಇಂತಹ ಕನಸು ಬಿದ್ದರೂ ಕೂಡ 3 ಲೋಕವನ್ನು ಗೆದ್ದಾಡುವಂತಹ ಅರುಣಾಸುರ ಮಹಾಪ್ರಭುಗಳ ಮಡದಿ ನೀವು. ನಿಮಗೆ ಭಯವೇ? ಸಕಾಲದಲ್ಲಿ ಸರಿಯಾದ ನೆನಪಿಸಿದೆ. ನಗಬೇಡುವೇನೆ. ತಿನ್ನುವುದರಲ್ಲಿ ನಗು ಮಾಡಲಿಕ್ಕೆ ಏನುಂಟು? ಇನ್ನು ತಿಂದಷ್ಟು ನನಗೆ ಸಂತೋಷ. ಆದ್ರೆ ಒಂದುಂಟು, ನಿನ್ನಲ್ಲಿ ಬಹಳ ಸಮಯದಿಂದ ಪ್ರಶ್ನೆ ಮಾಡಬೇಕು ಅಂತ ಇದ್ದೆ. ಏನಮ್ಮ? ಇತ್ತೀಚೆಗೆ ನನ್ನಲ್ಲಿ ಏನೋ ಒಂದು ಮರೆ ಮಾಡ್ತಿ. ಶಾಂತಿಯನ್ನು ಹೊಂದುವುದಕ್ಕೆ ಬೇಕಾಗಿ ಯಾವುದೋ ಸ್ಥಳವನ್ನು ಸೇರಿ ಬರುವುದನ್ನು ಗಮನಿಸಿದ್ದೇನೆ. ಏನೇ ಅದು, ಯಥಾರ್ಥವನ್ನು ಬಿಚ್ಚಿಡು. ಎಲ್ಲಿಗಮ್ಮ? ಅರಮನೆಯಿಂದ ಮನೆಗೆ, ಮನೆಯಿಂದ ಅರಮನೆಗೆ, ಅರಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೋಡುವುದಿಲ್ಲ ಎಂಬಂತಹ ಬೇಸರ, ಮನೆಯಿಂದ ಬರುವಾಗ ನಿಮ್ಮನ್ನು ನೋಡುತ್ತೀರಿ ಎಂಬಂತಹ ಸಂತೋಷ. ಅಮ್ಮ, ಮತ್ತೆ ಎಲ್ಲಿಗೆ ಹೋಗುತ್ತೇನೆ ನಾನು? ಮುಚ್ಚು ಮರೆಬೇಡ ಅಮ್ಮ. ಹೇಳುತ್ತೇನೆ, ನನಗೆ ಬೈಬಾರದು. ನೀವು ಬೈಯುವುದೆಂತದಕ್ಕೆ? ನನ್ನಲ್ಲಿ ಏನು ಮರೆಮಾಚಿಕೊಂಟು? ಅಮ್ಮ, ನಾ ಹೋಗುವುದು ನನ್ನ ಪ್ರಿಯನನ್ನು ನೋಡು. ಪ್ರಿಯನನ್ನು ಕಾಣುವುದಕ್ಕೆ? ಹುಚ್ಚು ಹುಡುಗಿ, ನಾನೇ ಎಷ್ಟೋ ಸಲ ಹೇಳಿದ್ದುಂಟು, ಒಂಟಿ ಜೀವನ ಸಾಕೆನಿಸುವುದು ಸಹಜ. ಮದುವೆಯಾಗಬೇಕೆನ್ನುವ ಹಂಬಲ ಅಂಕುರಿಸಿದು ಅಂತಾದರೆ ನೇರವಾಗಿ ನನ್ನೆಡೆಗೆ ಸಾಗಿ ಬಂದು ಮದುವೆ ಪ್ರಸ್ತಾಪನೆಯನ್ನ ಮಾಡು. ನಾನೇ ಮುಂದೆ ನಿಂತು ನಿನಗೆ ದಾನ ಎರೆದು ಕೊಡ್ತೇನೆ ಹೀಗೇನೋ ಹಾಗೆ ಆಡಿದ್ದೆ. ಯಾರೇ ಹುಡುಗ? ಕಾಣ್ಲಿಕ್ಕೆ ಹೇಗಿದ್ದಾನೆ? ಎಲ್ಲಿಯವ? ತಂದೆ ತಾಯಿ? ನೀವು ಹೋಗಿ ಸೇರಬೇಕಾದ ಮನೆ ಎಲ್ಲಿ ಬರ್ತದೆ ಹೇಳಿ? ಹೇಳುವುದಿಲ್ಲ. ಎಲ್ಲಾ ವಿಚಾರವನ್ನು ಹೇಳುತ್ತಿದ್ದೆ, ಈ ವಿಚಾರವನ್ನು ನಾ ಹೇಳುವುದಿಲ್ಲ. ನನಗೆ ಬೇಸರ ಆಗ್ತದೆ. ನಾ ಹೇಳುವುದಿಲ್ಲ. ಹಾಗಾದ್ರೆ ಮುಖ ತೋರಿಸಬೇಡ, ಹೋಗಿ ಇಲ್ಲಿಂದ. ನಿನ್ನಂತವ್ರು ಬೇಕಾ ನನಗೆ? ಎಂತಹ ಸ್ಥಿತಿ ಒದಗಿತು. ತಾಯಿಗೆ ನಾ ಬೇಡುವಂತೆ ಇವರನ್ನು ಮದುವೆ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ನನ್ನನ್ನು ಕಳುಹಿಸಿಕೊಟ್ಟರೆ ಯಾವ ಕಾರಣಕ್ಕೆ ಬೇಕಾಗಿ? ಒಂದೇ ಮನೆಯ ಅಂಗಳದಲ್ಲಿ ಆಡಿ ಬೆಳೆದಂತಹ ಮಕ್ಕಳು ಒಂದೇ ಮನೆಯನ್ನು ಸೇರಿದರು ಎಂದಾದರೆ ಸಂತೋಷದಿಂದ ಇರುತ್ತಾರೆ ಎಂಬುದಾಗಿ ಈಗ ನಾನೇ ಬೇಡುವಂತೆ. ಪರವಾಗಿಲ್ಲ, ಪ್ರಪಂಚ ವಿಶಾಲವಾಗಿದೆ. ಎಲ್ಲಿಯೋ ಕೆರೆಯೋ ಬಾವಿಯೋ ಈ ಮಾಲಿನ್ಯ ಸಿಗಬಹುದು. ಸಾಯುವ ಮಾತೆ ನನ್ನ ಕಣ್ಣ ದೃಷ್ಟಿಯಿಂದ ದೂರವಾಗಬಹುದು, ಹೃದಯದಿಂದ ದೂರವಾಗಿ ಬದುಕುವುದಕ್ಕೆ ಸಾಧ್ಯವಾಗುತ್ತಿದ್ದೇನೆ. ಹಾಗಾದರೆ ಮರೆ ಮಾಚಬೇಡ. ನಿನ್ನಲ್ಲಿಯೂ ನಾನು ಬೇಸರವನ್ನು ಗಮನಿಸಿದ್ದೇನೆ. ಏನೋ ಒಂದು ದುಗುಡ, ಆದರೆ ನನ್ನಲ್ಲಿ ಹಂಚಿಕೊಳ್ಳುವುದಿಲ್ಲ. ಆದರೆ ಅದನ್ನು ಹಂಚಿಕೊಳ್ಳುವುದಕ್ಕೆ, ಪ್ರತಿಯಾಗಿ ಸಂತೋಷವನ್ನು ಹುಡುಕುವುದಕ್ಕೆ ಯಾವುದೋ ಒಂದು ಸ್ಥಳವನ್ನು ನೀನು ಗೊತ್ತು ಮಾಡಿದ್ದೀಯ ಅಂತ ನನಗೆ ತಿಳಿದು ಬಂದಿದೆ. ಆದ್ದರಿಂದಲೇ ಕೇಳಿದ್ದೇನೆ, ನನ್ನಲ್ಲಿ ಮರೆಸಬೇಡುವೇನೆ. ಅಮ್ಮ, ನಾ ಹೇಳುತ್ತೇನೆ, ಈ ವಿಚಾರವನ್ನು ಯಾರಿಗೂ ಹೇಳಬಾರದು. ಯಾರಲ್ಲಿ ಹೇಳಬೇಕು? ನಾನು ನಾ ಹೋಗುವುದು ಜಾಬಾಲಿ ಮುನಿಗಳ ಆಶ್ರಮಕ್ಕೆ. ಹಾಗಾದ್ರೆ ನಿನ್ನ ಪ್ರಿಯನಲ್ಲ? ಅಲ್ಲ, ಲೋಕಪ್ರಿಯನ ಪಾದಸೇವೆಗಾಗಿ ಹೋಗುವುದು. ಹೌದು. ನನ್ನನ್ನು ಕರೆದುಕೊಂಡು ಹೋಗ್ತೀಯೇನೆ? ಬೇಡಮ್ಮ, ಅರಸರಿಗೆ ತಿಳಿದ್ರೆ ಯಾರಿಗೂ ಗೊತ್ತಾಗುವುದಿಲ್ಲ. ಧವಳ ಬಣ್ಣದ ಅಶ್ವಗಳು ಏರಿ ಹೋಗೋಣ. ಹೋಗದು ಮಗಳಿಲ್ಲ, ಆಸಮವಿಲ್ಲ. ಹೋಗದು ಮಗಳಿಲ್ಲ,
ಕೆಡದಿರಬೇಕು ಧೂಮಗೆ ಧುವಿನ ದರ್ಶನದಲ್ಲಿ ನಡುಗುತ್ತದೆ ಧೂಮಗೆ ಧುವಿನ ದರ್ಶನದಲ್ಲಿ ನಡುಗುತ್ತ ಅಮಾನಿನಿಯರೇ ಭೀತಿಯಲ್ಲಿ ಹೋಮದು ಮಗನ ಇಲ್ಲ, ತಾಯಿಯನ್ನು ಕೆರೆದುಕೊಂಡು ಆಶ್ರಮಕ್ಕೆ ಬಂದಂತಹ ಸಂದರ್ಭ, ನಾ ಸ್ಮಶಾನಕ್ಕೆ ಬಂದಂತಹ ಅನುಭವ ನನಗಾಗುತ್ತಾ ಉಂಟು. ನಿತ್ಯ ಕಾಣುವಂತಹ ಆಶ್ರಮವಿನ್ನೇನಾಗಿ ಹೋಗಿದೆ? ಹೋಮ ಧೂಮಗಳು ಕಾಣುತ್ತಾ ಇಲ್ಲ, ಮಂತ್ರ ಘೋಷಗಳು ಕೇಳುತ್ತಾ ಇಲ್ಲ. ಇದೆಲ್ಲ ಹೇಗೆ ನಡೆಯಿತು? ಹಾ ಗುರುದೇವ, ಗುರುದೇವ, ಗುರುದೇವ. ಮಾಲಿನಿ ಗುರುದೇವ ಗಾಯಂಬ ನುಡಿ ಕೇಳಿ ಮಳಿಗ ಗಗ್ವರದಿಂದ ಜವಾಲಿ ಬರುದೆ ಗಗ್ವರದಿಂದ ಜವಾಲಿ ಬರುದೆ ಮಂದಿರ ಕೆಳಗೆ ಬಿದ್ದಿದೆ, ಯಾರು ಇಲ್ಲ, ಯಾರು ಕಾಣಿಸುವುದಿಲ್ಲವಲ್ಲ. ಮಾಲಿನಿ, ಭಯಗೊಳ್ಳಬೇಡ, ಪರಿಸ್ಥಿತಿ ನನಗೆ ಅರ್ಥವಾಗ್ತದೆ. ಬರುವಲ್ಲಿ ದಾರಿ ತಪ್ಪಿದಿಲ್ಲವಲ್ಲ. ಮಾಲಿನಿ, ಬರುವ ಕಾಲಕ್ಕೆ ನೀನು ಆಡಿದ್ದೇನು? ಜಾಬಾಲಿ ಮುನಿಗಳನ್ನು ಸೇವಿಸುತ್ತಿರುವಳು ನಾನು. ಹೌದು, ಅಲ್ಲಿ ಕಾಳಿಕಾ ಮಂದಿರವಿದೆ, ಅಲ್ಲಿ ಋಷಿಗಣರು ಸೇರಿಕೊಂಡಿದೆ, ಅಲ್ಲಿ ಕಿವಿಗೆ ಬೀಳುವುದು ಮಂತ್ರೋದ್ಘೋಷ, ಅಲ್ಲಿ ನಭೋ ಮಂಡಲವನ್ನು ತುಂಬಿಸುವುದು, ಯಾಗ ಕುಂಡದಿಂದ ಎದ್ದೇ ಬರುವಂತಹ ಆ ಹೋಮದ ಧೂಮ. ಆದ್ರೆ ಇಲ್ಲಿ ಅದು ಕಾಣಿಸುತ್ತಿಲ್ಲವಲ್ಲ. ಅಕ್ಕೋ, ಅವಶೇಷ ಕಾಳಿಕಾ ಗುಡಿಯದ್ದೇ. ಮಂದಿರ ಕೆಡಹಿ ಬಿದ್ದಿದೆ ಸಖಿ, ಮಂದಿರ ಕೆಡಹಿ ಬಿದ್ದಿದೆ. ಎಲ್ಲಿ ಮಂತ್ರೋದ್ಘೋಷ, ಎಲ್ಲಿ ಗಗನವನ್ನು ಆವರಿಸುತ್ತಿರುವಂತಹ ಹೋಮದ ಧೂಮ. ಅಯ್ಯೋ, ಯಾವುದು ಕಾಣಿಸುತ್ತಿಲ್ಲವಲ್ಲ. ಎಲ್ಲಿ ನಿನ್ನ ಗುರುದೇವರಲ್ಲಿದ್ದಾರೆ? ಎಂದುದಕ್ಕಿರಲು ಗುರುದೇವನೈತನು ಗುರುದೇವನೈತನು ಮಗಳೇ ಮಗಳೇ ಗುರುದೇವ ಎಂಬ ಸೊರಕೇಳಿ ಗೌಹರದಿಂದ ಹೆದರಿಕೊಂಡು ಬರಬೇಕಾದಂತಹ ಸ್ಥಿತಿ ನನ್ನ ಪಾಲಿಗೆ ಬಂತು. ಆದರೆ ನೀನು ಬಂದಿದ್ಯಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಇಲ್ಲ. ಎಲ್ಲ ಆಯ್ತಮ್ಮ, ಏನು ಬಂದಿದ್ದಿ? ಓ ತಂದೆ ಭೀಕರ ಮೌನ ಬಹುದಿದೆಗೆ ಆದಮ ಹಿಂದೆಗೆ ಲಯವಾಯಿತು ಮಂದಿರ ಕೆಡಗಿತು ಆಶ್ರಮಕ್ಕೆ ಬಂದಂತಹ ಸಂದರ್ಭ, ಆಶ್ರಮವು ಛಿದ್ರ ಛಿದ್ರವಾಗಿ ಹೋಗಿದೆ. ಮಂತ್ರ ಘೋಷಗಳು ಕೇಳುತ್ತಾ ಇಲ್ಲ, ಮುನಿಗಳಿಲ್ಲ. ದುರ್ಗಾದೇವಿಯ ಮಂದಿರ ನೆಲಸಮವಾಗಿ ಹೋಗಿದೆ. ಅಮೃತ ತುಲ್ಯವಾದ ವಚನವನ್ನು ಶಿಷ್ಯ ವೃಂದಕ್ಕೆ ನೀಡುವವರು ನೀವು ಕತ್ತಲಿನ ಗುಹೆಯಿಂದ ಹೊರಬರುತ್ತಾ ಇದ್ದೀರಾ. ಇದೆಲ್ಲ ಹೇಗಾಯಿತು? ಇದಕ್ಕೆ ಕಾರಣ ಯಾರು? ನನ್ನಲ್ಲಿ ಹೇಳಿದ್ದಲ್ಲಿ ಹೇಳಮ್ಮ. ಮಣಿದನಿ ಬರಯತೆ ಗರದಿಗೆ ಮಣಿದನಿ ಬರಯತೆ ಗರದಿಗೆ ಅವನಿಯೋ ಅಂಗೈಯೋ ಒಲದಿಗೆ ಮುನಿಯೊಂದೇ ಕೇಳು ರಾಣಿಯೋಳು ಆಕೆ ಕೊಂಡೆ ಕಾರಣ ಕಟ್ಟು ಬೇಕು ಕೇಳು ರಾಣಿಯೋಳು
ನಮ್ಮ ಈ ಆಶ್ರಮ ಯಾವ ಸದ್ದು ಗದ್ದಲವಿಲ್ಲ. ಹೌದು. ಹಾಗಾದ್ರೆ ಈ ರೀತಿ ಆಗುವುದಕ್ಕೆ ಕಾರಣ ಏನು ಅಂತ ನನ್ನಲ್ಲಿ ಕೇಳ್ತಾ ಇದೆಯಲ್ಲಮ್ಮ? ಯಾರು ಕಾರಣ? ನನ್ನಲ್ಲಿ ಕೇಳುವುದ ನೀನು? ಮತ್ತೆ ನಿನ್ನ ಜೊತೆಯಲ್ಲಿ ಬಂದವಳು ಯಾರು? ಈ ಊರಿನ ಮಹಾರಾಣಿ. ಮಹಾರಾಣಿ ಹೌದಷ್ಟೇ. ನೀನು ಕೇಳಬೇಕಾದ ವಿಷಯವನ್ನು ಆ ಮಹಾರಾಣಿಯಲ್ಲಿ ಕೇಳು, ಪ್ರಶ್ನೆಗೆ ಉತ್ತರ ದೊರಕ್ತದಮ್ಮ. ಖಂಡಿತ ನಿಮ್ಮ ಪದದಾಣೆಗಾಗಿಯೂ ಇಂತಹ ಕೃತ್ಯವನ್ನು ಎಸಗಿದವಳು ನಾನಲ್ಲ. ಆದರೆ ನಿಮ್ಮ ಒಳಾರ್ಥವನ್ನು ಅರ್ಥವಿಸಿಕೊಳ್ಳಬಲ್ಲ. ಏನೆಂದು? ಈ ಪ್ರದೇಶ ನನ್ನವರ ಅಧೀನಕ್ಕೆ ಒಳಪಟ್ಟದ್ದು. ಹೌದಲ್ಲ? ನನ್ನವರ ಅರಿವಿಗೆ ಬಾರದೆ ಯಾರಿಂದಲಾದರೂ ನಿಮಗೆ ಅಪಚಾರವಾಯಿತೆ, ಕೇಡಾಯಿತೆ. ಹೌದೆಂದಾದರೆ ನೇರವಾಗಿ ನಮ್ಮ ಅರಬನೆಯನ್ನು ಸೇರಿ ನನ್ನವರನ್ನ ಕಂಡು ಆದ ಘಟನೆಗಳ ಕುರಿತಾಗಿ ಸವಿವರವಾಗಿ ಹೇಳಿ ಪರಿಹಾರವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶವಿತ್ತು. ಯಾಕೆ ಬರಲಿಲ್ಲ? ಯಾಕೆ ಇಷ್ಟು ಹೊತ್ತು ಮಾಡಿದೆ ಗುರುಗಳೇ? ಹೇಳಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ. ಓ ತಾಯೇ, ತಾಯ ಗಂಗೆಗೆ ವಿಷ ಬಿದ್ದನು, ತಾಯ ಗಂಗೆಗೆ ವಿಷ ಬಿದ್ದನು, ರಾಯದನೆ ಗುತ್ತಿಕೊಳ್ಳಲು ಕಾಯುವನು ಈ ಜಗದಿ, ಕಾಯುವನು ಈ ಜಗದಿ ಎನ್ನುವುದು ಮಹಾರಾಣಿ, ಈ ನಾಡಿನ ಸಾಮ್ರಾಜ್ಯ ನೀನು. ನಾಡಿಗೆ ಅರಸ ಒಬ್ಬ ಇದ್ದಂತಾದ್ರೆ ಅವನಿಗೆ ಅರಸಿಯಾಗಿ ಇರುವಂತಹ ನೀನು, ನಿನಗೂ ಎಲ್ಲಾ ವಿಷಯ ತಿಳಿದಿರಲೇ ಬೇಕಲ್ಲ. ಹಾಗೆಂದು ಬೇರೆ ಯಾರಿಂದಲೋ ಇಂಥ ಕೃತ್ಯ ಆಗಿದೆ ಎಂಬುದಾಗಿ ತಪ್ಪು ಅಭಿಪ್ರಾಯವನ್ನು ನೀನು ಮಾಡಬೇಡವಮ್ಮ. ಮತ್ತೆ 9 ತಿಂಗಳು ಉದರದಲ್ಲಿಸಿ 10ನೇ ತಿಂಗಳಲ್ಲೇ ಲೋಕದ ಬೆಳಕನ್ನು ಕಾಣಿಸುವಳು ಕಂದಮ್ಮಗಳಿಗೆ. ಹಾಗಾದ್ರೆ ಅವಳನ್ನು ತಾಯಿ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತಹ ತಾಯಿಯೇ ಆ ಮಗುವಿಗೆ ವಿಷವನ್ನು ಕೊಡುವುದಕ್ಕೆ ಮುಂದಾದ್ರೆ ಹೇಗಮ್ಮ? ತಾಯ್ತನದ ಅರ್ಥ ಉಳಿದೀತೆ. ಹೌದಲ್ಲ? ಹಾಗಾದ್ರೆ ಕಾಯುವಂತ ರಾಜನೇ ಆ ಪ್ರಜೆಗಳನ್ನು ಬುದ್ಧಿ ಕೊಲ್ತಾನಿತ್ತಾದ್ರೆ ಅವನನ್ನು ಕಾಯುವರು ಯಾರಿದ್ದಾರಮ್ಮ? ನನಸರ ಮೇಲೆ ನಿಮ್ಮ ಆರೋಪವೇ? ಹೌದಮ್ಮ. ಆದ್ರಿಂದ ಬೇರೆ ಯಾರಿಂದಲೂ ಇಂಥ ತಪ್ಪು ಕಾರ್ಯ ಆದದ್ದಲ್ಲ. ಇದಕ್ಕೆಲ್ಲ ಕಾರಣ ನಿನ್ನ ಗಂಡ. ನಂಬಲಾರೆ. ನಂಬುವುದಕ್ಕಿಲ್ಲ. ನಂಬಲಾರೆಯ? ನಂಬುವುದಿಲ್ಲ. ನೋಡಬಾರ್ದ ಮಕ್ಕಳು ಏನಾದ್ರು ತಪ್ಪು ಕಾರ್ಯ ಮಾಡಿದ್ರೆ ಆಗ ಏನ್ ಮಾಡಿದ್ದು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಹೀಗೆ ಹೇಳ್ತಾರೆ. ಮಕ್ಕಳಂತೆ ಮಾತಾಡ್ತಾ ಇದೆಯಲ್ಲ, ಆದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡ. ಅದಕ್ಕೆ ಬೇಕಾಗಿ ನಂಬಿಕೆಗೆ ಬೇಕಾಗಿ ಏನ್ ಮಾಡ್ತೇನೆ ಗೊತ್ತೋ? ಇದೋ ದಿವ್ಯ ದೃಶ್ಯ ಕರುಣಿಸಿದ್ದೇನೆ ನೋಡು. ಶಿವನೇ 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 ತಳಿದನಾಗ ಕಮಲನೋದಕ ಗುರುದೇವ ಅಳುಗಿ ಬಾಪತಿ ತೊಳೆದು ಬನ್ನಿ ಬರ್ತನ
ಆಗುತ್ತಿರುವ ದೃಶ್ಯವನ್ನು ಸ್ವರ್ಗ ಕಂಡೆ ಮರ್ತ್ಯ ಅಲ್ಲ? ಪಾತಾಳ ಮೂರು ಲೋಕವಾಸಿಗಳು ನನ್ನವರಿಂದ ತನ್ನ ಜೀವನದ ಸೌಖ್ಯವನ್ನು ಕಳೆದುಕೊಂಡಿದ್ದಾರೆ. ನನ್ನವರಿಂದ ಅಪರಾಧವಾಗಿದೆ, ಘೋರ ಅಪರಾಧವಾಗಿದೆ. ಇನ್ನೇನು ಅವರ ಕರ್ಮ ಫಲವೇ ವಿರುಜ್ವಾಲೆಯಾಗಿ ನನ್ನವರ ಪ್ರಾಣವನ್ನ ಹೀರಿಕೊಳ್ಳುವುದರಲ್ಲಿ ಹೆಚ್ಚು ಸಮಯವಿಲ್ಲ. ಆ ಅಂಬಿಕೆಯ ಮುನಿದ ಬಂದು ನನ್ನವರ ಪ್ರಾಣವನ್ನ ಹೀರುವುದು ನಿಸ್ಸಂದೇಹ. ಇದನ್ನು ಅರ್ಥ ಮಾಡಿಕೊಂಡೆ. ಆದರೊಂದು ಉಪಕಾರ, ನನ್ನವರ ಬದಲಿಗೆ ನನ್ನ ತಲೆಯನ್ನು ನಾನು ಕೊಡ್ತೇನೆ. ಆದ್ರೆ ನನ್ನ ಮಾಂಗಲ್ಯ ಭಾಗ್ಯವನ್ನ ಉಳಿಸಿಕೊಡು ಮುನಿವರ, ಉಳಿಸಿಕೊಡು. ಸತ್ತವರು ಯಾರು ಗೊತ್ತಮ್ಮ? ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಅದಕ್ಕೆ ಹೊಣೆಗಾರ ಸುರಿವ ಬಿಸಿನ ಹರಿದು ಮೋದಿಯ ಬೆಲದೆ ನಿನ್ನ ರಥ ನಿನ್ನ ರಥ ಆ ಕೊನೆಗೆ ಉರವನಿಸಿ ಅಪರಮಿರಿದ ಹರಿದು ನಿರಪಥ ಸಜ್ಜನರು ಯಶೋಮತಿ, ಭೂಮಿಯಲ್ಲಿ ಸತ್ತವರು ಆಯುಷ್ ಮುಗಿದು ಸತ್ತಿರಬಹುದು ಎಂಬುದಾಗಿ ನಾವು ಭಾವಿಸಬಹುದು. ಆದರೆ ಯಾವುದಾದ್ರೂ ಕೆಟ್ಟ ಕಾರ್ಯ ಮಾಡಿದ್ರೆ, ತಪ್ಪು ಕಾರ್ಯ ಮಾಡಿದ್ರೆ, ಹೇಡಿಗಳಾಗಿ ವರ್ತಿಸಿದ್ರೆ ಅವರು ಸತ್ತರೆ ನಾವು ಬೇಸರ ಪಡುವರಲ್ಲ. ಆದರೆ ಈಗ ಸತ್ತದ್ದು ಯಾರಮ್ಮ? ನಿರಪರಾಧಿಗಳಾದಂತಹ ಸಜ್ಜನರು ಬಲಿಯಾಗಿ ತೆತ್ತರು. ಹೌದಲ್ಲ? ಹಾಗಿರುವಾಗ ನೋಡಿದ್ಯಾ, ಒಂದೆಡೆಯಿಂದ ತಂದೆ ಇಲ್ಲ ಎಂಬುದಾಗಿ ರೋಧಿಸುತ್ತಿರುವಂತಹ ಮಕ್ಕಳು, ಈ ಕಡೆಯಿಂದ ನಮ್ಮನ್ನು ನೋಡುವವರು ಯಾರು? ಹೀಗೆ ದುಃಖಿಸುತ್ತಿರುವಂತಹ ಹೆಂಗಳೆಯರು, ಗಂಡನ ಕಳ್ಕೊಂಡು. ಇದಕ್ಕೆಲ್ಲ ಯಾರು ಕಾರಣ? ನಿನ್ನ ಗಂಡನೇ ಕಾರಣ. ಹಾಗಿರುವಾಗ ಅವನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿಯೇ ಅನುಭವಿಸುತ್ತಾನೆ. ಉರಿವ ನೆತ್ತರ, ಬಿಸಿ ನೆತ್ತರ ಪ್ರವಾಹವೇ ಮಾರಿಯ ತರದಿ ಗರ್ಜಿಸ್ತಾ ಬರ್ತಾ ಇದೆ. ಆದ್ರಿಂದ ಈ ಗಳಿಗೆಯಲ್ಲಿ ನಿನ್ನ ಗಂಡನನ್ನು ಆಹುತಿ ಕೊಡ್ತದೆ ಖಂಡಿತ. ಸಾಧು ಇದ್ದೇನೆ ಮುನಿವರ. ಹರಿದಗೆ ದಾಸವಳ ಮಾಂಗಲ್ಯವನ್ನು ಹರಿವ ಜಗದ ನೋಡ್ಬೇಕು ಪರಮೆತ್ತಿ ಬರಬೇಕು ಗಾಯತ್ರಿ ಜಪಬೇಕು ಅಮರನೆಂದು ಪರಮೆತ್ತಿ ಬರಬೇಕು ಗಾಯತ್ರಿ ಜಪವಿರ್ಬೆನ್ನರದ ಅಮರನೆಂದು ಹರಿದಗೆ ಸಾಧಿಯಾದವನ ಮಾಂಗಲ್ಯವ ಹರಿವ ಜಗದ ನೋಡ್ಬೇಕು ಯಮರದ ನಾನೊಬ್ಬಳು ಸಾಧ್ವಿ ಇದ್ದೇನೆ. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನನ್ನವರನ್ನಲ್ಲದೆ ಅನ್ಯರನ್ನು ಮನಸ್ಸಿನಲ್ಲಿ ಭಾವಿಸಿದವಳಲ್ಲ, ಪೂಜಿಸಿದವಳಲ್ಲ, ಸೇವಿಸಿದವಳಲ್ಲ. ಆದ್ದರಿಂದ ಈ ಅವನಿಯಲ್ಲಿ ಆಗಿ ಹೋದ ಪತಿವ್ರತ ಶಿರೋಮಣಿಯರೆಲ್ಲ ಯಾರಿದ್ದಾರೆಯೋ, ಅವರು ಗೈದ ಅಘಟಿತ ಸಾಧನೆಗಳೆಲ್ಲ ಏನಿವೆಯೋ ಅವೆಲ್ಲವನ್ನು ನನ್ನ ಮನಸ್ಸು ಮತ್ತೊಮ್ಮೆ ಮೆಲುಕು ಹಾಕುತ್ತಾ ಇದೆ. ಅಲಂಕಾರಿಕವಾಗಿ ನಾನು ಆಡುತ್ತಿಲ್ಲ. ಸತಿ ಅನಸೂಯಾದೇವಿಯು, ಸತಿ ಸಾವಿತ್ರಿಯು, ಇವರೆಲ್ಲರೂ ಪ್ರಪಂಚದಲ್ಲಿ ತಮ್ಮನ್ನು ತಾನು ಕಾಣಿಸಿಕೊಂಡ ಬಗೆ ಇದು ಅವಿಸ್ಮರಣೀಯ. ಅವರಷ್ಟು ಎತ್ತರಕ್ಕೆ ಏರಿದವಳು ನಾನಲ್ಲ. ಆದರೂ ಸಾಧ್ವಿಯಾದ ನನ್ನ ಮಾಂಗಲ್ಯವನ್ನು ಹರಿಯುವ ಶಕ್ತಿವಂತರು ಪ್ರಪಂಚದಲ್ಲಿದ್ದಾರೆ. ಇದ್ದರೂ ಅವರಿಂದ ಅದು ಸಾಧ್ಯವಾಗುವುದಕ್ಕಿಲ್ಲ. ಯಾಕೆ? ನನ್ನವರ ಬಲುಮೆ ಅಂತಹದ್ದು. ಏನು? ವಿಧಿಯಿಂದ ದತ್ತವಾದವರ ಬಲ, ಶಾರದಾ ಮಾತೆ ಒಲಿದು ಅನುಗ್ರಹಿಸಿದ ಗಾಯತ್ರಿ ಮಂತ್ರದ ಬಲುಮೆ, ಜನಬಲ, ಧನಬಲ, ದೇಹಬಲ ಎಲ್ಲವೂ ನನ್ನವರ ಹೊಂದಿಗಿರುವಾಗ ಎನ್ನರಸ ಅಮರನಲ್ವೇ? ಅಮರನೇ? ಅಮರನಲ್ವೇ? ಅಮರನೇ? ಅಮರನೇ? ದೇವಿ ಗಂಗೆಗೆ ಜಾಗಿ ಮೈಬೆತ್ತು ದದೀಜ ಪ್ರಭಾವ ಪುತ್ತರ ಇವಳು ಭಾವಿದ ಜಪ ತಪವನು ವಿದಯ ಈ ವಿಧ ದೇವಿ ಚಂಡಿಗೆಯಾಗಿ ಯಶೋಮತಿ, ಮಹರ್ಷಿ, ಮಾಂಗಲ್ಯದ ಬಲದಿಂದ ಗಂಡನ ಉಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಿ. ಪಾತಿರ್ವತ್ಯದ ಬಲಮೆ. ಹೌದಪ್ಪ.
ಈ ಲೋಕದಲ್ಲಿ ಹೆಣ್ಣಾಗಿ ಹುಟ್ಟಿದವಳು ಹೆಣ್ತನವನ್ನು ಉಳಿಸಿಕೊಂಡಿರಬೇಕು. ಹೆಣ್ಣಿನಲ್ಲಿ ವಿಶೇಷವಾದ ಶಕ್ತಿ ಇದೆ ಎಂಬುದನ್ನು ತಿಳಿದುಕೊಂಡವು ನಾನು ಹೌದು. ಆದರೆ ಕೆಟ್ಟ ಕಾರ್ಯವನ್ನೇ ಮಾಡುತ್ತಿರುವ ಅರುಣಾಸುರನ ಮಡದಿಯಾಗಿ ಈ ರೀತಿ ಪಾತಿವ್ರತ್ಯದ ಬಲುಮೆಯಿಂದ ನಾನು ಮಾಡ್ತೇನೆ ಅಂತ ಹೇಳಿದ್ದಾದ್ರೆ, ಹಾಗಾದ್ರೆ ಈ ಲೋಕದಲ್ಲಿ ಸಜ್ಜನಾಗಿ ಬಾಳಿದಂತ ಆ ಹೆಂಗಳೆಯರ ಆ ಕಣ್ಣೀರಿಗೆ ಏನು ಅರ್ಥ ಇದೆ ಅಮ್ಮ? ಇದಕ್ಕಿಂತ ಮೊದಲದೆಷ್ಟೋ ರಕ್ಕಸರು ಪರಬಲಾನ್ವಿತರಾಗಿ ಪಡೆದಿದ್ರು ಕೂಡ, ಬೇಡದ ಕೃತ್ಯವನ್ನು ಮಾಡಿದ್ರು ಕೂಡ ಅವರ ಅಳಿವಾಗಿದೆ. ಹಾಗಾದ್ರೆ ಎಂತ ವರಪ್ರಸಾದವಿದ್ದರೂ ಕೂಡ ಯಾವುದೋ ಒಂದು ಶಕ್ತಿಯಿಂದ ಅವರು ಸಾಯ್ತಾರೆ ಎಂಬುದು ಖಂಡಿತ. ಹಾಗಿರುವಾಗ ಈ ಗಳಿಗೆಯಲ್ಲಿ ಬೇರೆ ಯಾರೋ ಬಡುದು ಬಿಡು, ಅವರ ಕಣ್ಣೀರು ವರ್ಷಕ್ಕೆ ಬೇಕಾಗಿ ಲೋಕಕ್ಕೆ ಒಳಿತಲು ಬೇಕಾಗಿ ಶ್ರೀದೇವಿ ಚಂಡಿಕೆ ಆಗಿ ಬಂದು ನಿನ್ನ ಗಂಡನಿಗೆ ಸರಿಯಾದ ಉತ್ತರ ಕೊಡ್ತಾಳೆ. ಚಂಡಿಕೆ ಬರಬೇಳೆ, ಶ್ರೀದೇವಿ ಬರಬೇಳೆ, ಬರಲಿ ಶ್ರೀದೇವಿ ಶ್ರೀದೇವಿ ಪದದಾನ ಚಂದ್ರಾರ್ಗದಾಗಿ ಮುನಿದೂರನವರ ಪ್ರಾಣವನ್ನ ಹೀರುವುದಕ್ಕಾಗಿ ಇಳಿದು ಬರಬಹುದಾದ ಕಾಣಿಸಿಕೊಳ್ಳಬಹುದಾದ ಶ್ರೀದೇವಿಯ ಪದದಾನ ಕರ್ಮ ಪ್ರಪಂಚದ ಕರ್ಮ ಜೀವಿಗಳು ಸಗುವ ಕರ್ಮಗಳಿಗೆ ಸಾಕ್ಷಿ ರೂಪದಲ್ಲಿರುವ ಸೂರ್ಯ ಚಂದ್ರವರ ಮೇಲಾಣಿ ಲೋಕದ ಸಜ್ಜನರ ಸುಜನ ಬಾಂಧವರ ಹಿತವನ್ನೇ ಸಾಧಿಸಿ ಬದುಕು ಕಳೆದ ತವ ಪುಣ್ಯ ಸನ್ನಿಧಾನದ ಮೇಲಾಣಿ ಎಲ್ಲಿಯವರೆಗೆ ಯಶೋಮತಿಯ ದೇಹದಲ್ಲಿ ಪ್ರಾಣವಿದೆಯೋ ಅಲ್ಲಿಯವರೆಗೆ ನನ್ನವರ ದೇಹದ ಒಂದು ಕೂದಲನ್ನು ಕುಂಕದಂತೆ ನನ್ನವರನ್ನು ನಾನು ಆಧರಿಸ್ತೇನೆ. ಮುನಿವರ, ನಾನು ಆಧರಿಸ್ತೇನೆ. ನೀನಿರುವ ತನಕ, ನೀನೇ ಇಲ್ಲದೆ ಇದ್ರೆ ಅಯ್ಯೋ ಬಲುಮೈ ಕಾರ್ಯಜು ಒಳಿದನಾದರ ಮುನಿವರ ಬಲಿಗೋಮಲಾದೇವಿ ಪದಿಯ ಬಲಿಗೋಮಲು ದೇವಿ ಪದಿಯ ಬಲು ಪುಣ್ಯ ಪುರುಷಯ ಅಂಬಿಕೆಗೆ ಹರಕೆಯ ಕೊಡುತ್ತೆ. ಹೇ ಪುಣ್ಯ ಪುರುಷ, ಅಂಬಿಕೆಗೆ ಹರಗೆಯ ಕೊಡಿಸಿ ಉಳಿಸಿ ಮೋಕ್ಷ ಕೊಡಿಬೋದನರು ಬಲುಮೆ ಈ ಕಾರ್ಯದು ಅಳಿದನಾದರೆ ಸ್ವಾಮಿ, ಏನಮ್ಮ? ಯಾವುದೋ ಒಂದು ವಿಶ್ವಾಸದ ಬಲದಿಂದ ನನ್ನವರ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಅಂತ ಆಡಿದೆ. ಬ್ರಹ್ಮದೇವರ ವರಬಲ ಇದೆ, ಗಾಯತ್ರಿ ಮಂತ್ರದ ಬಲ ಇದೆ ಅಂತ ಹೇಳ್ತಿ. ಆವಾಗ ಗಾಯತ್ರಿ ಮಂತ್ರ ಬಿಟ್ಟು ಎಷ್ಟು ಸಮಯ ಆಗಿದೆ ಅಮ್ಮ? ಗ್ರಹಗತಿಯ ತಿದ್ದುವನೆ ಜಾತಕದೆ ಜೋಯಿಸನು ವಿಹಿತವಾಗಿಹುದರಗತಿ ಸೃಷ್ಟಿ ವಿಧಿ. ಶಾರದಾ ಮಾತೆಯಿಂದ ಪ್ರದತ್ತವಾದ ಗಾಯತ್ರಿ ಮಂತ್ರದ ಪಠನೆ ತ್ರಿಕಾಲದಲ್ಲಿ ನನ್ನವರಿಂದ ಇಂದು ಆಗುತ್ತಿಲ್ಲ. ಈಗ ನಿಲ್ಲಿಸಿದ್ದಾನೆ. ಸ್ವಯಂ ದೇವನಾಗಿದ್ದಾನೇನೋ ಭ್ರಮೆಯಿಂದ ನರಸ ಬದುಕೆ ಜಪ ತಪ ಎಲ್ಲ ಬಿಟ್ಟಿದ್ದಾನಮ್ಮ. ಆದ್ರೆ ನಾನು ಬಳಕೆ ಹೆಣ್ಣು, ಹದಿಪದೆಯ ಹೆಣ್ಣಾಗಿ ನಾ ಬಯಸುವುದು ಇಷ್ಟನ್ನೇ. ಏನಮ್ಮ? ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ನನ್ನವರಿಗಿಂತ ಮುನ್ನ ನನ್ನ ನಿಧನವಾಯಿತು, ಮರಣವಾಯಿತು ಅಂತಾದ್ರೆ ನನಗೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಮತ್ತೊಂದುಂಟೆ. ಹೌದಾ? ನನ್ನ ಹೆಣ ನನ್ನವರ ಹೆಗಲೇರಿ ಸ್ಮಶಾನೆಯಂತೆಯನ್ನು ಕೈಗೊಳ್ಳುತ್ತದೆ. ನನಗದು ಮೋಕ್ಷ ಲೋಕವನ್ನು ಸೇರುವುದಕ್ಕೆ ದಾರಿ ಮಾಡಿಕೊಡುತ್ತದೆ. ಆದ್ರೆ ಅವ ಏಕಾಂಗಿಯಾಗಿರ್ತಾನೆ. ಹಾಗಾಗಬಾರದು. ನನ್ನನ್ನು ಅನ್ಯಳು ಅಂತ ಭಾವಿಸಬೇಡಿ. ಮತ್ತೆ ಹೇ ಪುಣ್ಯ ಪುರುಷ, ನಿನ್ನ ಮಗಳು ನಿನ್ನ ಒಡ ಹುಟ್ಟಿದವಳು ಅಂತ ಭಾವಿಸು. ಮುನಿದು ಬರಬಹುದಾದ ಅಂಬಿಕೆಯನ್ನು ಒಲಿಸುತ್ತಾ ಬೇಕಾದ ಹರಕೆಗಳನ್ನೇ ಆಕೆಗೆ ಸಮರ್ಪಿಸುತ್ತಾ ನರಸನಿಗೋದು ಮೋಕ್ಷ ಲಾಭವನ್ನು ಒದಗಿಸಿಕೊಡು. ಮುನಿವರ, ಮೋಕ್ಷವನ್ನು ಒದಗಿಸಿಕೊಡು. ಬಿಡುವುದು ಕೂಡ ನೀನೆಲೆ ಯಶೋಮತಿಗೆ ಬಿಡುದು ಕೊಡೆ. ನೀನೆಲೆ ಯಶೋಮತಿಗೆ ಚಂದ್ರಾರ್ಕ
ಅಡಿಗಳ ದಯಗಿಳಿದು ನಡೆಗೆ ನಿಮ್ಮರದ ಮೋಜಮಳೆ ಪಡೆವ ಅಂಬಿಕೆ ಅಡಿಗಳ ದಯ ಕೊಡಿವೆ ಎಂದೊಡವಳು ಬಿಡುದು ಗುಣ ನಿಗಲೆ ಮಗ ತದಿ ಯಶೋಮತಿ ಸತಿಗೆ ಪತಿಯೇ ಗತಿಯದೆಂಬುದು ಶ್ರುತಿಯ ವಚನ. ಹೆಣ್ಣಾದವಳಿಗೆ ಪತಿಯೇ ಪರದೈವ. ಹಾಗಿದ್ದು ಅನ್ಯಾಯ ಮಾಡಿದ್ದಾನೆ, ತಪ್ಪಿತಸ್ಥನಾಗಿದ್ದಾನೆ ಎಂಬುದರಿಂದ ಗಂಡನಲ್ಲಿ ಗೌರವ, ಭಕ್ತಿ, ಪ್ರೀತಿ, ವಾತ್ಸಲ್ಯ ಯಾವುದು ಕಡಿಮೆ ಆದುದಿಲ್ಲ. ಆದ್ರಿಂದ ತಾನು ಸತ್ತ ಬಳಿಕ ತನ್ನ ಗಂಡ ಏಕಾಂಗಿಯಾಗಿರ್ತಾನೆ, ಅವನಿಗೆ ಗತಿ ಯಾರು ಎಂಬುದಾಗಿ ಹೆಂಡತಿಯಾಗಿ ಬಹಳವಾಗಿ ಯೋಚಿಸ್ತಾ ಇದ್ದೀಯಲ್ಲಮ್ಮ. ನೀನು ಗುಣವತಿಯೂ ಹೌದು. ಹಾಗಿರುವಾಗ ಗುಣವತಿ ಆದಂತ ನಿನಗೊಂದು ಧೈರ್ಯದ ಮಾತನ್ನು ಹೇಳ್ತಾ ಇದ್ದೇನೆ. ಮಹಾರಾಣಿಯಾದರೂ ಅಹಂಕಾರವನ್ನು ತಳೆದವಳಲ್ಲ. ಹಾಗಿರುವಾಗ ನಾಡಿನ ಪ್ರಜೆಗಳೇ ತನ್ನ ಮಕ್ಕಳೆಂಬ ಹಾಗೆ ನೋಡಿಕೊಳ್ಳುತ್ತಾ ಇರುವವಳು. ಆದ್ರಿಂದ ಬೇರೇನೂ ಅಲ್ಲ, ನಿನಗೆ ಬೇಕಾಗಿ ಆ ಗಂಡನಿಗೆ ಆ ದೇವಿಯಲ್ಲಿ ಕೇಳಿಕೊಂಡು ಮೋಕ್ಷವನ್ನು ಕೊಡಿಸೋಕೆ ನಾನು ದಾರಿಯನ್ನು ಮಾಡಿಕೊಡ್ತೇನೆ. ಶುಭವಾಗಲಿ. ನಿನ್ನ ಹೆಸರು ಆಚಾರ್ಯವಾಗಿ ಶಾಶ್ವತವಾಗಿ ಉಳಿಯುವಂತೆ ಮಾಡ್ತೇನೆ. ಸಮಾಧಾನವಾಯಿತು. ಹೌದಾ? ಆದ್ರೆ ಬಂದು ಹೊತ್ತಾಯ್ತು. ನಾವಿಲ್ಲೇ ಇದ್ರೆ ನಿಮಗೆ ಕೇಡು. ಹೌದಲ್ಲ? ಹೋಗುವುದಕ್ಕೆ ಅವಕಾಶ ಕೊಡಬೇಕು. ಆಗಲಮ್ಮ. ಅತಿ ಗೆಲುವಾದ ಮೋಗಿನಿರು
ಯಾಕೆ ಸುಮನಸರಿಗೆ ಭರವಸೆ ಕೊಟ್ಟಿದ್ದೇನೆ, ಕಿರು ದಿನದಲ್ಲಿ ದುರುಳನ್ನು ತರಿದುಕೊಡುತ್ತೇನೆ ಎಂಬುದಾಗಿ. ಆದ ಕಾರಣವೇ ಈ ರೀತಿಯಾದ ರೂಪದಿಂದ ಪ್ರಕಟಗೊಂಡವಳಿದ್ದೇನೆ. ಆದ ಕಾರಣ ಈ ಪರಿಸರದಲ್ಲಿ ಬಂದು ನಿಂತಿದ್ದೇನೆ. ಈ ಪರಿಸರದಲ್ಲಿ ಬಂದು ನಿಂತದ್ದು ಯಾಕೆ? ಇದು ದುರುಳರು ವಿಹರಿಸುವಂತ ಉದ್ಯಾನವನ. ಇಲ್ಲಿಗೆ ಬಂದೇ ಬರುತ್ತಾರೆ, ಮೃಗಬೇಟಿಗೋ ವನವಿಹಾರಕ್ಕೋ ಬಂದೇ ಬರುತ್ತಾರೆ ಅನ್ನುವಂತ ನಿರೀಕ್ಷೆ ನನಗಿದೆ. ಅಲ್ಲ, ನೇರವಾಗಿ ಹೋಗಿ ಕೊಲ್ಲುವಂತ ಸಾಮರ್ಥ್ಯ ನನಗಿದೆ. ಹಾಗಂತ ಅದು ಸರಿಯಲ್ಲ. ನನ್ನ ದಿವ್ಯತೆಗೂ ಭವ್ಯತೆಗೂ ಕುಂದುವುದು ಎನ್ನುವುದಾಗಿ ಭಾವಿಸಿಕೊಂಡಂತ ನಾನು ಯಾವ ರೀತಿ ಹುನ್ನಾರವನ್ನು ಮಾಡಿದ್ದೇನೆ. ಬೇಟೆಗಾರನೋರ್ವ ಬಲೆಯನ್ನು ಬೀಸಿ ದುಷ್ಟ ಮೃಗಗಳನ್ನು ಹೇಗೆ ಬೇಟೆಯಾಡುತ್ತಾನೋ ಅದೇ ರೀತಿಯಲ್ಲಿ ಆ ದುರುಳರನ್ನು ವಧಿಸಬೇಕೆನ್ನುವಂತ ಹುನ್ನಾರವನ್ನು ಮಾಡಿದ್ದೇನೆ. ಸರಿ, ಆದ್ರೆ ಒಂದು ವಿಚಾರ, ದುರುಳರ ನಿರೀಕ್ಷೆಗಾಗಿ ಕುಳಿತುಕೊಳ್ಳುವುದಕ್ಕಾಗಿ ಈ ದೇವಿಗೆ ಅಂದ್ರೆ ಈ ಮೋಹಿನಿಗೆ ಒಂದು ಸುಸ್ಥಳ ಏನೂ ಬೇಕಲ್ಲ. ನಾನು ಎಲ್ಲಿ ಕುಳಿತುಕೊಳ್ಳಲಿ? ಓಯ್, ಆಲೋಚನೆ ಮಾಡುವುದು ಯಾಕೆ? ನೋಡಿ ಅಂತೆ, ನಂದಿನಿ ನದಿ ದಡದಲ್ಲಿ ಬೃಹದಾಕಾರವಾದ ಕರಿಬಂಡೆಯನ್ನು ಗೋಚರಿಸ್ತಾ ಉಂಟು. ಅದರಲ್ಲಿ ಕುಳಿತು ಕಾಲನ್ನು ನೀರಿನಲ್ಲಿ ಇಳಿಬಿಟ್ಟು ನೀರಿನಲ್ಲಿ ಚೆಲ್ಲಾಟವಾಡುತ್ತಾ ಇಂಪಾದ ಗಾಯನವನ್ನು ಹಾಡುತ್ತಾ ದುರುಳರ ನಿರೀಕ್ಷೆಯಲ್ಲಿ ಇರ್ತೇನೆ. ನೋಡೋಣ ಮುಂದೆ. ಅರುಣಾಸುರನ ಅನುಯಾಯಿಗಳಾಗಿ ಇದುವರೆಗೆ ಜೀವನವನ್ನು ಸಾಗಿಸಿದ್ದೇವೆ. ಆದರೆ ಇಂದಿನ ದಿವಸ ಅಸಲ ಬದಲಾವಣೆ.
ಕಾರಣದಿಂದ ನಮ್ಮ ಬಲ ಇಮ್ಮಡಿಯಾಗುವುದಕ್ಕೆ ಕಾರಣವಾಯಿತು. ಸ್ವರ್ಗ ಪಾತಾಳ ಭೂಲೋಕ ಇದು ನಮ್ಮ ಸ್ವಾಧೀನವಾಗಿದೆ. ಆದ್ರೆ ಅರಮನೆಯಲ್ಲಿ ಇಟ್ಟು ಮನಸ್ಸಿಗೊಂದು ರೀತಿಯ ಜಾಡ್ಯ, ಬೇಸರ. ಇದರ ನಿವಾರಣೆಗೆ ದಾರಿ ಏರುವಲ್ಲಯ್ಯ. ನಮ್ಮದೇ ಆದಂತಹ ಇಲ್ಲಿ ಕಾಡಿದೆ ಅಲ್ಲ, ಕಾನನವನ್ನು ಸೇರಿ ಮೃಗಬೇಟೆಯಾಡಬೇಕು. ಅದೊಂದು ಸ್ವಲ್ಪ ಮಾಂಸ ಇತ್ತು. ಮಾಂಸಕ್ಕೆ ಬೆಂಕಿ ಬೀಳ್ಲಿಕ್ಕೆ ಬೆಂಕಿ ಬಿದ್ರು ಹೊಟ್ಟೆಗೆ ಏನಿಲ್ಲ ಅಂತ ಆಗ್ತದೆ. ಹೊಟ್ಟೆ ತುಂಬಿದೆ. ಹೌದೌದೌದೌದು. ತಿಂದದ್ದೆಲ್ಲ ಹೊರ ಬರ್ತಾ ಇದೆ. ತಿನ್ನದು ಹೊರ ಬಿಡದ ಬೇಟೆಯಾಡುತ್ತು ಮುಂದುವರಿದ ಕಾಲಕ್ಕೆ ಕೋಣ ಕೋಣ ತಮ್ಮ ಕೋಣ ಅಣ್ಣ ನಾನು ನಿನಗೆ ಕೋಣನಾಗಿ ಕಾಣ್ತಾರ. ನನಗೆ ಕೋಡು ಕಟ್ಲಿಕ್ಕೆ ಗೊತ್ತಿಲ್ಲ. ತಮ್ಮ ಕೋಣ ಅಂತಲ್ಲ, ನಾನು ಕೋಣವನ್ನು ಕಂಡೆ. ಓ ಕೋಣ, ನೀ ಕೋಣನ್ನು ಕಂಡೆ. ಕೋಣದ ಮಾಂಸ ಅದು ಬಲು ರುಚಿ. ಬಲು ರುಚಿ ಹೌದು. ಖಡ್ಗದಿಂದ ಒಂದು ಓ ತುಂಡಾಗಿ ಹೋಯ್ತು. ತುಂಡಾಯ್ತಾ? ತುಂಡಾದದನ್ನು ಹಿಂದೆ ಮಾಂಸವನ್ನು ಎಲುಬನ್ನು ಕಟಕಟನೆ ಜಗಿದ. ಅಪ್ಪ ಎಲುಬಿನ ರುಚಿ ಈಗಲೂ ನನ್ನ ನಾಲಗೆಯಲ್ಲಿ ಹಾಗೆ ಉಂಟು. ಹೌದಾ? ನನ್ನ ಜೊತೆ ಬೇಟಾಡುವುದಕ್ಕೆ ಮುಂದುವರಿದ ಬಳಿ ಏನು ತಿಂದೆ? ಏನು ತಂದೆ? ನನಗೆ ಯಾರು ತಂದೆ? ನಾನು ತಂದಿದ್ದೇನೆ. ಆದ್ರ ನಾನು ಕಂಡದ್ದೇನನ್ನು ವಲ್ಲಯ್ಯ. ಏನನ್ನು ಕಂಡು? ಶಶಗಳ ರಾಶಿ, ಮಲದ ಮಾಂಸ ಬಲು ರುಚಿಯನ್ನು ಉದ್ದೇಶದಿಂದ ಒಂದೊಂದು ಮಲವನ್ನು ಹಿಡಿದ ರಗ್ 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 ತಿರುಗಿಸಿ ಕಂಕಡಿಲಿ ಆಯ್ತಾ? ಇಲ್ಲಿಗೆ ತಂದ, ಓ ಇಲ್ಲಿ ಬಿಟ್ಟ.
ಅದು ಬಿಟ್ಟದ್ದು ಬಿಟ್ಟದ್ದು ಯಾಕೆ ಅದೇನಾಗಿದೆ ಅಂತ ನೋಡ್ಲಿಕ್ಕೆ. ಬಿಟ್ಟ ಸ್ಥಳ ತುಂಬಿಸಿ ಅಪ್ಪಚ್ಚಿ ಆಗಿದೆ. ಅಪ್ಪಚ್ಚಿ ಆಗಿದೆ. ಹಾಗೆ ತೆಗೆದ ಅಲ್ಲ ನಿನ್ನ ಶರೀರಕ್ಕೆ ಮೊಲವೇ ಸಾಕು. ಒಂದು ಮೊಲ ತಿಂದದ್ದಲ್ಲ, 1000ಕ್ಕಿಂತಲೂ ಹೆಚ್ಚಿನ ಮೊಲ. ಅಷ್ಟು ತಿಂದಿದ್ದಿ. ಕಾಣುವುದಕ್ಕೆ ಮಾತ್ರ ಹೀಗೆ. ಅಮ್ಮ ನಾವು ತಿನ್ನುವುದಕ್ಕೆ ಮಾತ್ರ ಇರುವವರು. ಮತ್ತೆ ತಿಂದಿದ್ದೇವೆ. ಆಯಾಸ ಪರಿಹಾರ ಆಗಲೇಬೇಕು. ಮನಸ್ಸಿಗೆ ಮುದ ಸಿಗಬೇಕು. ಏ ಅಣ್ಣ, ಮುದದಿಂದ ನಿನ್ನ ಅದಾಗಿದೆ. ಅಲ್ಲ ಮುದದಿಂದ ನಾವು ಮುದದಿಂದ ಆರಂಭಿಸಿದಲ್ವ, ಮುದದಿಂದ ಹೋಗಿ ಈಗ ನಮ್ಮ ವಿಶ್ರಾಂತಿಗೆ ಸ್ವಲ್ಪ ಅವಕಾಶವನ್ನು ನಾವು ಕೊಡಬೇಕು. ಹೌದೌದು, ಕೊಡಬೇಕು ಅಂತಾದ್ರೆ ತಿರುಗಾಟ ಮಾಡಿ. ತಿರುಗಾಟ ಎಲ್ಲಿ ಮಾಡುವ? ಇದೇ ಒಂದು ಸ್ಥಳ, ನಂದಿನಿ ತೀರ. ನದಿ 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 ಏನು ನದಿ ಏನು ನದಿ. ನೀರಿನಲ್ಲಿ ಮುಳುಗಿದ್ರೆ ಮತ್ತೆ ನಾಳೆ ಹೇಳು. ಹೌದೌದೌದೌದು, ಅಷ್ಟು ತಂಪು. ನಂದಿನಿ ತೀರಕ್ಕೆ ಆಗಮಿಸಿದವರು ನಾವು. ನಾಡು ನಾಡ ಪ್ರಕೃತಿಯನ್ನು ಸರಿಯಾಗಿ ನೋಡಂತೆ. ಹೂವ ಬಿಟ್ಟಿಯ ಹೂವ ತೊಟ್ಟಿಯ ಹೂವ ನುಟ್ಟಿಯ ಮರಗಳು, ಚೈತ್ರ ಯಾತ್ರೆಗೆ ಹೊರಟು ನಿಂತಿವೆ 100 ಚೆಲುವಿನ ರಥಗಳು, ಕಾಮರತಿಯರು ಬಂದು ಹಾಡುವ ರಾಸ ಲೀಲಾಪಥಗಳು, ಪವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಮತ್ತೆ ತಿಳಿಯದ ಮತ್ತೊಂದು ಪ್ರಕೃತಿಯನ್ನು ನೋಡುವಾಗ ಹಾಗೆಯೋ ಒಮ್ಮೊಮ್ಮೆ ಬಾಯಲ್ಲಿ ಉದ್ಗಾರ ಒಂದು ಹೌದೌದು ನಮಗಿಷ್ಟೇ ಗೊತ್ತಿಲ್ಲ. ಮತ್ತೆ ನಿನ್ನ ಜೊತೆಗೆ ಬರುವಾಗ ಅಷ್ಟು ಬರದಿದ್ರೆ ಹೇಗೆ? ಈಗ ಮುಂದುವರಿಯುವುದಲ್ವ? ಮುಂದುವರಿಯುವ ಏನುಂಟು ನೋಡು. ಹೋಗುವ ತಲಗಿಯನು ಬಂದು ಕಂಡೆ ಕಾನನಲ್ಲಿ ಏನೇನು ಕಂಡೆ? ಆ ಕಣ್ಣು, ಆ ಮೂಗು, ಆ ತುಟಿ, ಆ ಹಣೆ, ಆ ಹಣೆ ಏನ? ಸೋತೆ ಸೋತೆ ನಾ ಸೋತೆ. ಅಣ್ಣ ಇಲ್ಲಿ ಬಾ, ಅಣ್ಣ ಇಲ್ಲಿ ಬಾ. ಈ ಕಣ್ಣನ್ನು ಕಂಡೆಯಾ? ಈ ಹುಬ್ಬನ್ನು ನೋಡಿದೆಯಾ? ಈ ಗಲ್ಲವನ್ನು ಕಂಡೆಯಾ? ನನ್ನಂತಹ ರೂಪವಂತರು ಯಾರಿದ್ದಾರೆ ಈ ಲೋಕದಲ್ಲಿ? ಮನುಮತ ಇರ್ಲಿಕ್ಕಿಲ್ಲ, ನಾನೇ ಚಂದಕ್ಕಿಂತ ಚಂದ. ನಿನ್ನ ರೂಪಕ್ಕೆ ಬೆಂಕಿ ಬೀಳಿಕೆ. ದರ್ಪಣದಲ್ಲಿ ಎಂದಾದರೂ ನಿನ್ನ ಮುಖವನ್ನು ನೋಡಿದ್ಯಾ ನೀನು? ನೋಡಿದ್ರೆ ದರ್ಪಣ ಹುಡಿಯಾದಿ ಮಗನೇ. ಮತ್ತೆ ಹೊಗಳಿದ್ಯಾರನ್ನು? ತಮ್ಮ ಅನ್ನುವ ಭಾವದಿಂದ ಮಗನೇ ಅಂತ ಹೇಳಿದಷ್ಟು ಇರ್ಬಹುದು, ಅಲ್ಲಿ ತೊಂದರೆ ಇರ್ಲಿಲ್ಲ. ಏನಣ್ಣ ನಿನ್ನನ್ನು ವರ್ಣಿಸಿದ್ದಲ್ವೋ? ಮತ್ತೆ ಯಾರನ್ನು ವರ್ಣಿಸಿದೆ? ವನವಿಹಾರಕ್ಕೆ ತಿರುಗಾಟ ಮಾಡುವ ಸಂದರ್ಭದಲ್ಲಿ ನಂದಿನಿ. ನಂದಿನಿ, ಆ ನಂದಿನಿ ನದಿ ತಟದಲ್ಲಿ ನೀರು. ಮತ್ತೆ ನಂದಿನಿ ತಟದಲ್ಲಿ ನೀರಲ್ಲ, ಇನ್ನು ಅಂಗಳದಲ್ಲಿ ಇರ್ತದ. ನೀರಿನ ಮೇಲೊಂದು ಬಂಡೆ ಕಲ್ಲು. ಏ ಹೆಡ್ಡ, ಈ ನಂದಿನಿ ತೀರಲ್ಲಿ ಇರುವುದೇ ಬಂಡೆ. ಅದ್ರಲ್ಲಿ ನೀನೇನು ವಿಶೇಷ ಬಂಡೆ? ಬಂಡೆಯನ್ನು ನಾನು ಕಂಡೆ. ನೀನು ಕಂಡೆ, ಅದೇ ವಿಶೇಷ. ಬಂಡೆಯನ್ನು ಆಗದಿಂದ ನಾವು ನೋಡ್ತಾ ಇದ್ದೇವೆ. ಆದರೆ ನಾನು ನೋಡಿದ ಬಂಡೆಯ ಮೇಲೆ ಅಪ್ರತಿಮ ರೂಪಸಿಯಾದ ಓರ್ವಳು ಚೆಲುವೆ. ಚೆಲುವೆ ನಾರಿ ಅಂದ್ರೆ ಹುಡುಗಿ, ಹೆಣ್ಣು. ಹೆಣ್ಣು ನೋಡಿದೆ 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 ಓಡುತ್ತಲೇ
ಮೇಲೆ ನಿಂತೆ. ಹೌದಾ? ನನಗೊಬ್ಬ ತಮ್ಮ ಇದ್ದನಂತ ಮರತೆ ಹೋಯ್ತು. ಏಯ್! ನನ್ನನ್ನೊಂದು ಮರಿಬೇಡವಾ? ನಾನು ಒಬ್ಬನೇ ಇರುವುದು ನಿನಗೆ ತಮ್ಮ. ಹಾಗಲ್ಲ, ಮತ್ತೆ ಅವಳ ರೂಪಲಾವಣ್ಯಕ್ಕೆ ಮನಸೋತ, ಹಾ, ಹೆಣ್ಣಿನ ಒಂದು ಚೆಲುವಿಕೆಗೆ ಮನಸೋತವನ. ಮನಸೋತೆಯ ಅಂದ್ರೆ ಒಬ್ಬರ ಮನವನ್ನು ಮನಸೂರಗೊಳ್ಳಬಲ್ಲಂತಹ ಅಪ್ರತಿಮ ರೂಪಸಿ ಇದ್ದಾಳೆ. ಹೌದಾ? ಅವಳನ್ನು ನೋಡಿದ್ರೆ ನೋಡ್ಲೇಬೇಕು ಅಂತ ಆಗುತ್ತದೆ. ಅಣ್ಣ, ನೀನು ನೋಡಿದ್ಯೋ? ನೀ ನೋಡಿದೆಯಾ? ನೀ ನೋಡಿದೆಯಾ? ನನಗೊಂದು ತೋರಿಸ್ಲೇ ಇಲ್ಲವೋ? ಒಂದು ಹುಡುಗಿ ತೋರಿಸುವ, ಒಮ್ಮೆ ನೋಡ್ತೇವೆ. ಅಲ್ಲ, ಒಂದು ತೋರಿಸು. ಇರುವುದು ಒಂದೇ. ಇರುವುದನ್ನು ನೋಡುದು. ನೋಡು ನೋಡು ಕಣ್ಣಾರೆ ಕುಳಿತಿಹಳು. ಎಲ್ಲಿ ನಿನ್ನ ತಲೆಯ ಮೇಲೆ ಇದ್ದಾಳ? ಒಂದು ತೋರಿಸ್ಬೇಕಲ್ವಾ? ಮತ್ತೆ ಬಾ, ಬಂದ. ಈಗ ಬಾ, ಬಂದ. ಈಗ ಬಾ, ಬಂದ. ಈಗ ಬಾ, ಬಂದ. ಈಗ ಬಾ. ಬಂದ. ಇಲ್ವೋ? ನಿನಗಿಲ್ವೋ? ನನಗೆ ಮಾತ್ರವೋ? ಎಂತದ್ದು? ತಮ್ಮ ಮೂಕ ವಿಸ್ಮಿತನಾದವನೇ. ಅಣ್ಣ, ನಿನಗಿಂತ ನಾನು ಅಣ್ಣ. ಅಲ್ಲ, ಆ ಬಂಡಿಯನ್ನು ನೋಡಿ ನಾ ಕಲ್ಲಾಗಿ ಹೋದೆ. ಕಲ್ಲರಲ್ಲಿ ಹೂವಾಗಿದೆ. ನೋಡು 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 ನೋಡು, ಅವಳ ರೂಪವನ್ನು ನೋಡುವಾಗ ಆ ಕಣ್ಗಳು ಹರಿಣದಂತೆ ಆ ಕಡೆ ಈ ಕಡೆ ಚಲಿಸ್ತಾವ. ಅಡ್ಡ ನಿಲ್ಬೇಡುವ. ಅಲ್ಲ, ನೀನು ಎಷ್ಟು ಅಂತ ನೋಡು. ನಾನೇ ಸ್ವಲ್ಪ ನೋಡಿ ವಿವರಣೆ ನಿನಗೆ ಕೊಟ್ಟೆ. ನೀನು ಪೂರ್ತಿ ನೋಡಿದ್ರೆ ಮತ್ತೆ ಇಲ್ಲ ಇಲ್ಲ, ಒಮ್ಮೆ 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 ಒಮ್ಮೆ. ಏನು, ಆ ನಾಸಿಕ ಏನು, ಆ ಗಲ್ಲ ಏನು, ಆ ಕೆಂದುಟಿ ಏನು, ಆ ಕಿವಿ ಏನು, ಆ ಮೂಗೇನು, ಆ ಹುಪ್ಪೇನು, ಎಲ್ಲ ಇರುವ ಕಡೆಯಲ್ಲಿ ಉಂಟು. ನಾನು ಕೂಡ ಅದನ್ನೇ ನೋಡಿದೆಯಾ? ಆದ್ರೆ ಇವಳನ್ನು ನೋಡುವಾಗ ಇವಳು ಯಾವ ಲೋಕದ ಸತಿಯೋ, ಇವಳನ್ನು ಸೃಜಿಸಿದವರೇ ಪುಣ್ಯವತಿಯೋ. ಏನು ಹಾಡ, ನೀನು ಹಾಡುತ್ತಲೇ ಇರುವಾಗ್ತದೆ. ನಮಗೆ ಅವಕಾಶ ಸಿಗುವುದಿಲ್ಲ ತಮ್ಮ. ನಿನಗೆ ಅವಕಾಶ ಸಿಕ್ಕಿದ್ರೆ ಬಿಡಬೇಡ. ನಮ್ಮದೆಲ್ಲ ಕಾರ್ಯಕ್ರಮ ಎಷ್ಟು ಇರ್ಲಿ ಬಿಡು. ಇವಳು ಯಾರು? ಇವಳು ಯಾರು ಅಂತಲೇ ಗೊತ್ತಾಗುತ್ತಾ ಇಲ್ಲ. ಒಂದಾ ರಮೆ, ಇಲ್ಲದಿದ್ರೆ ಒಮ್ಮೆ. ಇದು ಹರಿಹರ. ಹೌದು, ಹರಿಹರ ರರಸಿ ಇವಳೇ? ಇವಳಲ್ಲ. ಮತ್ತೆ ಯಾರು? ಕಾರಣ ಉಂಟು. ಯಾಕೆ? ಹರಿಯ ಮಡದಿಯಾದಂತಹ ಲಕ್ಷ್ಮಿ ಈ ನದಿಯ ತಟಕ್ಕೆ ಬಂದು ಈ ಚಳಿಯಲ್ಲಿ ಕುಳಿತುಕೊಳ್ತಾಳೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ. ಹೌದು, ಭಕ್ತರನ್ನು ಕೊಂಡಾಡಿದ ಭಾಗ್ಯ ಹಾಗೆ. ಅವಳು ಬಂದಿರ್ಬೇಕು. ಹಾಗೆ ಕೊಂಡಾಡಿದ್ರು ಅವಳು ಬರುವುದಿಲ್ಲ. ಯಾಕೆ ಬಲ್ಲಯ್ಯ? ಭಜನೆ ಮಾಡಿದ್ರು ಬರ್ಲಿಕ್ಕಿಲ್ಲ. ಭಜನೆ ಮಾಡಿದವರ ಮನದಲ್ಲಿರ್ತಾಳ, ಆದ್ರೆ ಅವಳಿರುವ ಮನವೇ ಬೇರೆ ಬೇರೆ ಬೇರೆ. ಹರಿಯ ಹೃದಯ ಭಾಗದಲ್ಲಿ ಕುಳಿತವಳು. ಹರಿಯ ಅರಸಿ ಇದಲ್ಲ. ಇದಲ್ಲ ಮತ್ತೆ ಯಾರು? ಹರನ ರಸಿಯೋ? ಒಂದಾ ಉಮ್ಮೆ. ಉಮ್ಮೆ ಉಮಾ ಮಹೇಶ್ವರಿ, ಪರಶಿವನ ಮಡದಿ ಪಾರ್ವತಿ ದೇವಿ. ಪಾರ್ವತಮ್ಮ. ಪಾರ್ವತಮ್ಮ. ಇದು ಪಾರ್ವತಮ್ಮ. ಸತ್ಯ ಹೇಳ್ತೀನಿ, ಇದು ಪಾರ್ವತಮ್ಮ. ಇವಳು ಪಾರ್ವತಮ್ಮ. ಇದು ಪಾರ್ವತಮ್ಮನೇ. ತಮ್ ತಮ್ ಅಲ್ಲ ಅಂತ ಅಲ್ಲಿ ಬರ್ತಾವ.
ಅಲ್ಲ ಅಲ್ಲ ಹೇಗೆ ಹೇಳ್ತೀಯಲ್ಲ? ನೋಡಿದ್ಯಾ ಸರಿಯಾಗಿ? ನೋಡಿದೆ. ಹಣೆಯಲ್ಲಿ ಬೊಟ್ಟಿಲ್ಲ. ಏನಿನ್ನ ಹಣೆಯಲ್ಲಿ ದೊಡ್ಡ ಬೊಟ್ಟು ಉಂಟು. ನನ್ನ ಹಣೆ ಅಲ್ವಾ? ಅವಳ ಹಣೆ ನೋಡು. ಅವಳ ಹಣೆಯಲ್ಲಿ ದೊಡ್ಡ ಬೊಟ್ಟು. ಅವಳ ದೊಡ್ಡ ಬೊಟ್ಟಿಲ್ಲ. ಸಣ್ಣದು ಗೊತ್ತೇ ಆಗುದಿಲ್ಲ. ಅಣ್ಣ ಇನ್ನೊಂದು ಹೇಳ, ಈಗ ಬೊಟ್ಟಿಡುದು ಕಂಡು ಹುಡುಕುವುದೇ ಕಷ್ಟ. ಅದೇ ಹುಡುಗಿಯರು ಈಗ ಬೊಟ್ಟು ಇಡುವುದೇ. ಹಣೆಯಲ್ಲಿ ಬೊಟ್ಟಿಲ್ಲ. ಯಾರು ಅಂತಲೇ ಗೊತ್ತಾಗುದಿಲ್ಲ ಯಾವ್ದು ಅಲ್ಲ, ಕೆಲವರು ಇಟ್ಟಿರ್ತಾರೆ, ಅದವರಿಗೆ ಮಾತ್ರ ಶೋಭೆ. ಇದು ನಮ್ಮದ ಅಲ್ಲ ಆ ಕಡೆ ಯಾವ್ದು ಗೊತ್ತಾಗುದಿಲ್ಲ. ಯಾವ್ದಾದ್ರು ನಮಗೆ ಯಾಕೆ ಸುಮ್ಮನೆ ತಳ್ಳಿಯೇ ಬೇಡ. ಹಾಗಾಗಿ ಹರಿ ಅರರ ಸೀವಳಲ್ಲ. ಮತ್ತೆ 3 ಲೋಕಗಳಿಂದ ನಾರಿ ಇಲ್ಲ. ರತಿಯೇ ಧರೆಗಿಳಿದಂತೆ ಆ ಮದನ ಎಲ್ಲಿದ್ದಾನೆ? ಅವಳಾಗಿ ಅವ ಎಲ್ಲಿದ್ದಾನೆ? ಅವನಲ್ಲಿದ್ದಾನೆ ಈಗ. ಅವ ಬಾಣ ಬಿಡ್ತಿರ್ಬೇಕು. ಬಾಣ ಬಿಡುವುದಲ್ಲ, ಅವ ಬರ್ಲಿಕ್ಕೆ ಇಲ್ಲ. ರತಿಯ ಮೇಳದಲ್ಲಿರುವ ಕಾಮ, ಸತಿಯ ಬಿಟ್ಟಿರಲಾರ ಸುಪ್ರೇಮ, ಕೊಂಡಾಡ್ತಾರೆ. ರತಿಯ ಮೇಳದಲ್ಲಿ ಮನ್ಮಥ, ಮನ್ಮಥನ ಮೇಳದಲ್ಲಿ ರತಿ. ಇಬ್ಬರದ್ದು ಒಂದು ಮೇಳ. ಅವರದೊಂದು ಚೊಕ್ಕದಾದ ಚಿಕ್ಕ ಮೇಳ. ಚಿಕ್ಕ ಮೇಳ ಒಳ್ಳೇದುಂಟು. ಎಲ್ಲೆಲ್ಲಿ ಪ್ರಚಾರ ಉಂಟು ಅವರದ್ದು. ಇರ್ಲಿ ಬಿಡು. ಹಾಗಾದ್ರೆ ಇವಳನ್ನು ನೋಡಿದ ಬಳಿಕ ಅಣ್ಣ ಅಣ್ಣ ಅಣ್ಣ. ನಾನೇ. ನೀನೇ ಅಲ್ವಾ? ಇಲ್ಲಿ ಬಾ. ಒಂದ ಚಂಡ ಅಂತ ಕರೆ, ಒಂದು ಅಣ್ಣ ಅಂತ ಕರೆ ನಿನಗೆ. ಇವಳನ್ನು ನೋಡಿದ ಬಳಿಕ ನನ್ನ ಮನಸ್ಸು ಚಂಚಲವಾಗಿದೆ. ನನಗೂ ಹಾಗೆ ಆಗಿದೆ. ಹೌದಾ? ಕಂಚಲ ಚಂಚಲ 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 ಚಂಚಲ. ಹೌದು. ಮನಸ್ಸು ನಿಂತಲ್ಲಿ ನಿಲ್ಲುವುದಿಲ್ಲ. ನಿಲ್ಲುವುದಿಲ್ಲ. ಆ ಕಡೆಗೆ ಸೆಳಿತಾ ಉಂಟು. ಅದಕ್ಕೆ ಪರಿಹಾರ ಹೇಗೆ? ನಾವು ಗಂಡಲ್ವಾ? ಗಂಡು. ಗಂಡಾಗಿ ಹುಟ್ಟಿದವರು, ಗಂಡಾಗಿ ಬದುಕಿದವರು, ಗಂಡಾದವನಿಗೆ ಈ ರೀತಿಯ ಭಾವನೆ ಬರಲೇಬೇಕು. ನನಗೆ ನಂಬಿಕೆ ಬಂತು, ನನ್ನ ತಮ್ಮ ಸರಿ ಇದ್ದಾನೆ. ಹೌದು, ನಾನಿಲ್ಲದೆ ಸರಿ ಇದ್ದೇನೆ. ಅಲ್ಲಲ್ಲ, ಆ ರೀತಿಯ ಭಾವನೆ ಬಂದ್ರೆ ಗೊತ್ತಾಗ್ತದ ಎಲ್ಲ ವಿಚಾರದಲ್ಲಿ. ಆದ್ರೆ ಇವಳನ್ನು ನೋಡಿದ ಬಳಿಕ ನನಗೆ ಬೋಡಿದ ಭಾವನೆ ಏನು ಬಲ್ಲಯ್ಯ? ಏನಾಯ್ತು? ಇವಳನ್ನು ನಾವು ವರಿಸುವೆ. ಮದುವೆ ನಾನು ಬಿಡ್ತೇನೆ. ವರಿಸುವುದು ಅಂತ ಗೊತ್ತಿಲ್ವಾ? ವರಿಸುವುದು ಅಂತ ಹೇಳಿದ್ರೆ ಮದುವೆ, ಮದುವೆ ಅಂತ ಹೇಳಿದ್ರೆ ಕಲ್ಯಾಣ, ಕಲ್ಯಾಣ ಅಂತ ಹೇಳಿದ್ರೆ ಲಗ್ನ, ಲಗ್ನ ಅಂತ ಹೇಳಿದ್ರೆ ಸ್ವಯಂವರ. ನೀನು ನನಗೆ ಪಾಠ ಮಾಡ್ತೀನಿ. ಏನು ಪರಿಣಯ ಗುರುಮಠಕ್ಕೆ ಬಂದದ ಕಲಿಯುವುದಕ್ಕೆ? ನಿನ್ನ ಗೊತ್ತಿಲ್ಲದವಾಗ ಮಾಡಿ. ಮದುವೆ ಅನ್ನುವ ವಿಚಾರ ನನಗೂ ತಿಳಿದಿದೆ. ಹೌದಾ? ಆದ್ರೆ ಮದುವೆ ಆಗುತ್ತೇನಂತ ನೀನೇ ಮುಂದುವರಿದ್ರೆ ನಾನು ಮತ್ತೆ ಎಂತದಕ್ಕೆ? ನೀನು ಇಲ್ಲಿ ಗೆಣಸು ಬೇಯಿಸುವುದಪ್ಪ. ಅಲ್ಲ, ಮದುವೆಗೆ ಬೇಕಾದದನ್ನು ಮಾಡು. ಮದುವೆ ನಮ್ಮ ಊಟಕ್ಕೆ ಅಗ್ರಜ ನಾನಿರುತ್ತಲ್ಲಿ ಅನುಜನಾದ ನೀನು ಹೇಗೆ ಮದುವೆಯಾಗುವೆ? ಇಲ್ವಾ? ಬೇಡ ಬೇಡ ಬೇಡ, ಅದು ಸರಿಯಾಗುದಿಲ್ಲ. ತಮ್ಮನಾದವ ಮುಂದೆ ನಿಂತು ಅಣ್ಣನ ಕಲ್ಯಾಣವನ್ನು ನೋಡುವಂತಹ ಸುಯೋಗ ನಿನ್ನ ಪಾಲಿಗೆ ಈಗ ಒದಗಿ ಬಂದಿದೆ. ನೋಡುವ, ಅಣ್ಣನಿಗೆ ಒಂದು ಮದುವೆ ಮಾಡು ನೋಡುವ. ಅಣ್ಣನಿಗೆ ಅಣ್ಣ ಅಲ್ಲ, ಆಮಂತ್ರಣ ಪತ್ರಿಕೆ ಎಲ್ಲ ಹಂಚುವುದು ಬೇಡ, ಮಾಡುವ. ಆದ್ರೆ ನೀನು ನನಗೆ ಮೊದಲು ಮದುವೆ ಮಾಡಿಸ್ಬೇಕು. ಹಿರಿಯ ಅಣ್ಣ ಅಂತ ಹೇಳಿದ್ರೆ ಹೇಗೆ? ಪಿತೃಗೆ ಸಮಾನ, ಅಪ್ಪನಿಗೆ ಸಮಾನ, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹಾಗಾಗಿ ನೀನು ಮುಂದೆ ನಿಂತು ಈ ನಿನ್ನ ಮಗನಿಗೆ ಒಂದು ಮದುವೆ ಮಾಡು. ಇವಳೇ ಪ್ರಚಂಡ, ನೀನು ಸಣ್ಣ ಹುಡುಗನಾಗಿದ್ರೆ, ನನಗಿಂತಲೂ ಬಹಳ ಸಣ್ಣವನಾಗಿದ್ರೆ ನಾನು ಮುಂದೆ ನಿಂತು ಕಲ್ಯಾಣ ಮಾಡುವುದು ಬಹಳ ಅಲ್ಲ. ಇಷ್ಟು ಸಣ್ಣವ ಅಷ್ಟೇ. ಅದೇ ಸಮಸ್ಯೆ ಆದ ಈಗ. ಅದಕ್ಕೆ ನಾನು ಒಪ್ಪುವ ಹಾಗಿಲ್ಲ. ಯಾಕೆ? ನನಗೆ ಬೇಕು ಅಂತ ಹೇಳುದು. ಇವಳ ನನಗೆ ಬೇಕು. ನನಗೆ ನನಗೆ ನೀವು ಒಪ್ಪದಿದ್ರೆ ಇನ್ನನ್ನು ಕೊಂದಾದ್ರೂ ಒಳ್ಳೆ ಮದುವೆ ಆಗುದ? ಅಮ್ಮ ಇಲ್ಲಿ ಬಾ. ಏನು ಹೇಳಿದೆ? ನಿನ್ನನ್ನು ಕೊಂದಾದ್ರೂ ಮದುವೆ ಆಗ್ತೇನೆ. ಒಂದು ಹೆಣ್ಣಿಗಾಗಿ ಅಣ್ಣನಾದ ಚಂಡನನ್ನು ಕೊಂದು ಆದರೂ ಸರಿ, ಆಕೆಯನ್ನು ನಾನು ವರಿಸುವೆ. ನನಗೆ ಇವಳೇ ಪ್ರಧಾನ ಅನ್ನುವಂತಹ ಮನ ನಿನ್ನ ಮನಸ್ಸಿನಲ್ಲಿ ಬರ್ತದೆಂದಾದ್ರೆ ಅಮ್ಮ ಅವಸರಿಸಬೇಡ. ಅವಸರವೇ ಅಪಘಾತಕ್ಕೆ ಕಾರಣ. ಈ ಹಿಂದೆ ನಡೆದ ಪ್ರಸಂಗವೊಂದನ್ನು ನೆನಪಿಸಿಕೊ. ಯಾವುದಾದ? ಸುಂದರು ನಮ್ಮ ಹಾಗೆ ದಾನವರು. ಅದು ಪ್ರಸಂಗ ಮೊನ್ನೆ ಆದ ಹಾಗೆ ಉಂಟು ನಮಗೆ. ಹಾಗೆ ನನಗೆ ನೆನಪಿಗೆ ಬಂದದ್ದು ಈಗ. ಒಂದು ಹೆಣ್ಣಿಗೆ ಬೇಕಾಗಿ ಅಣ್ಣ ತಮ್ಮಂದಿರಾದಂತಹವರೇ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆ ಸ್ಥಿತಿ ನಮಗೊದಗಬಾರದು. ನೋಡ್ಬೇಕಲ್ಲ, ಯಾವತ್ತು ನೋಡ್ತಾ ಇರ್ಬೇಕಾದ್ರೆ ನಮಗೆ ಒಬ್ಬ ನೇತಾರ, ಅನ್ನದಾತ ಅರುಣಾಸುರ ಒಪ್ಪಿಸಬೇಕಾದೆಲ್ಲಿಗೆ ನಡೆಯುವ. ನಿಮ್ಮ ಅನುಯಾಯಿಗಳಾಗಿ ನೀವು ತೋರಿದ ದಾರಿಯಲ್ಲಿ ಇದುವರೆಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದವರು ನಾವು.
ತಟಾಕದಲ್ಲಿ ತಿರುಗಾಟವನ್ನು ಮಾಡಿದೆವು. ದೇಹಕ್ಕೆ ಆದ ಆಯಾಸ ಅಂದ್ರೆ ಮೃಗಬೇಟೆಯನ್ನು ಮೊದಲೇ ಆಡಿದ್ದೇವೆ, ಎಲ್ಲವನ್ನು ತಿಂದೆವು. ನಂದಿನಿ ತಟದಲ್ಲಿ ಹಾಯಾಗಿ ವಿಹರಿಸುವ ವೇಳೆ ಒಂದು ಸಂದರ್ಭ ಒದಗಿ ಬಂತು. ಪ್ರಭು, ಅಲ್ಲಿ ಆಶ್ಚರ್ಯ! ನಂದಿನಿ ನದಿಯಲ್ಲಿ ಕರಿಬಂಡೆ. ನಂದಿನಿ ನದಿಯಲ್ಲಿ ಕರಿಬಂಡೆ ಅದು ಮೊದಲಿನಿಂದಲೂ ಉಂಟಲ್ವೇನು? ಯಾವುದದು? ಕರಿಬಂಡೆ ಅಲ್ಲ, ಆ ಬಂಡೆ ಉಂಟು. ಬಂಡೆಯಲ್ಲಿ ಒಂದು ವಿಶೇಷ. ಬಂಡೆಯಲ್ಲಿ ಒಂದು ವಿಶೇಷ. ವಿಶೇಷ. ಬಂಡೆಯ ಮೇಲೆ ಒಂದು ಹೂ ಇದೆ. ಬಂಡೆಯ ಮೇಲೆ ಒಂದು ಹೂವಿನ ಗೊಂಡೆ. ಬಂಡೆಯ ಮೇಲೆ ಹೂವು ಅಲ್ಲ, ಹೂ ಅಂತ ಹೇಳಿದ್ರೆ ಹೂ ಅಲ್ಲ, ಎಂತದಪ್ಪ ಕಲ್ಲರಳಿ ಹೂವು ಅದ. ನಾವೊಂದು ಉಪಮೆ ಕೊಟ್ಟದ್ದು. ಹೂವಿನ ತೆರದಲ್ಲಿರುವಂತಹ ನಾರಿಮಣಿ. ನಾರಿಮಣಿ? ಹೌದು ಪ್ರಭಾ. ಯಾರೋ ಬಟ್ಟೆ ಒಗೆಯುವುದಕ್ಕೋ ಸ್ನಾನ ಮಾಡುವುದಕ್ಕೋ ಬಂದವರು ಇರಬೇಕು. ಅಲ್ಲ, ಬಟ್ಟೆ ಒಗೆಯುವುದಕ್ಕೆ ಬಂದವರು ಪರಿಚಯ ಆಗುದಿಲ್ವಾ? ಬಟ್ಟೆ ಒಗೆಯುವುದಕ್ಕೆ ಬಂದವರದ್ದೆಲ್ಲ ಪರಿಚಯ ಅಲ್ಲ, ಅವರು ನೋಡುವಾಗಲೇ ಗೊತ್ತಾಗ್ತದೆ. ಒಂದು ರಾಶಿ ಬಟ್ಟೆ ಇರ್ತದೆ, ಅದಕ್ಕೆ ಬೇಕಾದ ವಸ್ತುಗಳು ಇರ್ತದೆ. ಅಲ್ಲಿ ಒಳಗೆ ಹಾಗಲ್ಲ, ಇವಳು ಆಟದ ಹುಡುಗಿ. ಆಟದ ಹುಡುಗಿ? ಹೌದೌದು. ಬಹುಶಃ ಸಣ್ಣ ವಯಸ್ಸಿನವಳು ಇರ್ಬೇಕು. ಸಣ್ಣ ವಯಸ್ಸು ಅಂತ ಹೇಳಿದ್ರೆ ಒಂದು 3-4 ಅಲ್ಲ, ಅದು ಸ್ವಲ್ಪ ಸೇರಿದ್ರೆ 16 ಆಗ್ಬಹುದಾ? 16 ವರ್ಷದವಳು ಹೌದು ಅಂತಂದ್ರೆ ಮತ್ತೆ ಆಟದಿಂತದ ಹುಡುಗಿ? ಆಟ ಕಾಲನ್ನು ನೀರಿಗೆ ಹಾಕಿದ್ದಾಳೆ. ಚಳಂಪಳ ಬಾಲ ಕೇಳಿಯಲ್ಲಿ ಆಸಕ್ತಳಾದಂತಹ ಹುಡುಗಿ ಅಲ್ಲ, ಬದಲಾಗಿ ಸಮಯ ಕಳೆಯುವುದಕ್ಕೆ ಬೇಕಾಗಿ ಏನೋ ವಿಹಾರಕ್ಕಾಗಿ ಬಂದಂತಹ ಹೆಣ್ಣು. ಅದರಲ್ಲಿ ಏನು ವಿಶೇಷ? ವಿಶೇಷ ಮಾತ್ರವಲ್ಲ, ಅವಳ ರೂಪವನ್ನು ನೋಡಿದ ಬಳಿಕ ನಾವೇ ನಿಬ್ಬೆರಗಾಗಿ ಹೋದೆವು. ನೀವು? ಹೌದು. ಯಾಕದು? ರಮೆ ಉಮೆ ವಾಣಿಯರಿಗಿಂತಲೂ ಮಿಗಿಲೆನಿಸಿ ಮೆರೀತಾ ಇದ್ದಾಳೆ ಪ್ರಭು. ಯಾರು? ಅವಳು. ಈಗ ನೀವು ಅವರನ್ನೆಲ್ಲ ನೋಡಿ ಬಂದಿದ್ದೀರಾ? ನಾವು ನೋಡ್ಲಿಲ್ಲ, ಆದ್ರೆ ನೀವು ಒಮ್ಮೊಮ್ಮೆ ಉಪಮೆ ಕೊಡ್ತಾ ಇರ್ತೀರಿ. ರಮೆ ಉಮೆ ವಾಣಿಯರಿಗಿಂತಲೂ ಚಂದ ಕಂಡವರು ಹೇಳಿದ್ದಲ್ಲ, ಕವಿ ಸ್ಫೂರ್ತಿ ಅದು. ಹೌದಾ? ಅವರು ಚಂದ ಇರಬೇಕು ಅನ್ನೋ ಕಲ್ಪನೆಯಿಂದ ಯಾರೋ ಬರೆದು ಹಾಕಿದ್ದಾರೆ, ನಾವು ಅದನ್ನು ನೋಡಿ ಹೇಳ್ತೇವೆ ಅಷ್ಟೇ. ಹೌದೌದು. ಈಗ ಅದನ್ನೆಲ್ಲ ನಾವು ನಂಬುವುದೇ? ಸುಂದರಾಂಗಿ ಸುಮ ಗಂಧಿ ಚಂದ್ರವದನೆ, ಚಂದ್ರನ ಹಾಗೆ ಶೋಭಿಸುತ್ತಿದ್ದಾಳೆ. ದಿನಕರ ವ್ಯಕ್ತಿಯಾದವನ ಜೀವನದಲ್ಲಿ ಯಾವ ರೀತಿಯಾಗಿ ಬೆಳಕನ್ನು ನೀಡಿ ಮುದವನ್ನು ನೀಡುತ್ತಾಳೋ ಅದೇ ರೀತಿಯಲ್ಲಿ ಇವಳನ್ನು ನೋಡುವಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ. ಆ ನೆಮ್ಮದಿ ನಮಗೆ ಎಲ್ಲಿ ಸಿಕ್ಕಿತು ಅದು ನಿಮಗೆ ಸಿಗಬೇಕನ್ನುವ ಉದ್ದೇಶ ಇಲ್ಲಿಯವರೆಗೆ ಬಂದಿದ್ದೇವೆ. ಈಗ ಉಪಮೆ ಕೊಟ್ಟದ್ದು ನಾವು ಅವರನ್ನಾದ್ರೂ ನಾವು ನೋಡಿದವರನ್ನು ಹೇಳಲ್ಲ. ನೋಡಿದವರನ್ನು ಹೇಳಿದ್ರೆ ನಮಗೊಂದು ಸಾದೃಶ್ಯ ಕಲ್ಪಿಸ್ಲಿಕ್ಕಾಗ. ಇದು ನಮ್ಮ ಅಮ್ಮ ಇದ್ದಾರಲ್ಲ, ನಮ್ಮಮ್ಮನನ್ನು ನಾನು ನೋಡಿ. ಅಲ್ಲ, ನಮ್ಮಮ್ಮ ಯಶೋಮತಿ ದೇವಿಯವರು. ಹೌದೌದು ಪ್ರಭಾ, ಸತ್ಯ ಹೇಳ, ಅವರು ಏನೂ ಅಲ್ಲ. ಅವರು ಏನೂ ಅಲ್ಲ ಅಂತ. ಯಶೋಮತಿಯ ಬಗ್ಗೆ ಏನಾದ್ರೂ ಹೇಳಿದ್ರೆ? ಅಲ್ಲಲ್ಲ, ಹಾಗಲ್ಲ. ಅವರು ಚಂದವೇ ಇದ್ದಾರೆ. ಹೇಗೆ ಚಂದ್ರಕೋಟಿ ಪ್ರಭೆಯಿಂದ ಅವರು ಆರಾಧಿಸ್ತಾ ಇದ್ರೆ ಇವಳು ಹಾಗಲ್ಲ, ಸೂರ್ಯ ಕೋಟಿ ಪ್ರಭೆಯಿಂದ ರಂಜಿಸುತ್ತಾ ಇದ್ದಾಳೆ. ಹಾಗಿದ್ರೆ ಸ್ವಯಂ ಪ್ರಭೆಯನ್ನು ಹೊಂದಿದವಳು, ಇನ್ನೊಬ್ಬರಿಂದ ಎರವಲು ಹೊಂದಬೇಕಾದಂತಹ ಅವಶ್ಯಕತೆಯೋ ಅನಿವಾರ್ಯತೆ ಇದ್ದವಳಲ್ಲ. ಅಲ್ಲ, ಯಶೋಮತಿಯೇ ಚಂದ. ಅವರಿಂದಲೂ 100 ಮಡಿ ಚೆಲುವೆ ಪ್ರಭು. ನಿಜವೇ? ಚಿತ್ತಜನ ಮತಗಾಗಿನಿಗಳನ್ನು ವರಿಸದಿರೆ ಚಂಡ ಪ್ರಚಂಡರೇ, ನೀವಾಡಿದಂತಹ ವಚನವನ್ನು ಆಲಿಸುತ್ತಾ ಇದ್ದಂತೆ ಏನೋ ಒಂದು ನನ್ನ ಮನದಲ್ಲೇ ಪರಿವರ್ತನೆಯಾಗುವುದಕ್ಕೆ ಪ್ರಾರಂಭವಾಗಿದೆ. ಸರಿ, ಈ ತನಕ ಯಶೋಮತಿಯ ನುಡಿದು ಮತ್ತೊಬ್ಬ ಆಕೆ ಹೆಣ್ಣಿನತ್ತ ನನ್ನ ಚಿತ್ತ ಹರಿದುವುದಿಲ್ಲ. ನೀವಾಡಿದಂತಹ ನುಡಿಯನ್ನು ಆಲಿಸುತ್ತಾ ಇದ್ದ ಹಾಗೆ ಒಮ್ಮೆ ಆ ಹೆಣ್ಣನ್ನು ನೋಡೋಣ, ಒಪ್ಪಿದ್ರ ಮತ್ತ ಕಾಶಿಯನ್ನು ಮದುವೆ ಆಗೋಣ ಅನ್ನುವಂತಹ ಭಾವ ನನ್ನ ಅಂತರಂಗದಲ್ಲಿ ಹುಟ್ಟಿಕೊಳ್ಳುವುದಕ್ಕೆ ಆರಂಭವಾಗಿದೆ. ಏನೇ ಆಗ್ಲಿ ಒಮ್ಮೆ ಹೊಳೆಬದಿಯ ಹುಡುಗಿಯನ್ನು ನೋಡಿ ಕೈ ಕೊಡುವುದೇ. ನಾವು ಈಗ ನೀವ್ಯಾವ ಕಡೆಗೆ? ನಾವು ಹೊಳೆ ಬದಿಗೆ. ಅಲ್ಲಿಂದಲೇ ಅಲ್ವೇನೋ ಬಂದದ್ದು. ಇನ್ನೊಮ್ಮೆ ಹೋಗುವ ಅಂತ. ಎಷ್ಟು ಸಲ ಅಂತ ಇಲ್ವಾ? ಅಲ್ಲ, ಎಷ್ಟು ಸಲ ಹೋದ್ರು ಸಾಕಾಗೋದಿಲ್ಲ. ಅವಳನ್ನು ನೋಡ್ಲಿಕ್ಕೆ. ಅವಳನ್ನು ನೋಡುವುದು ಮಾತ್ರವಲ್ಲ, ಈ ಸಲ ಕರೆದುಕೊಂಡು ಬರುವುದೇ. ಕರೆದುಕೊಂಡು ನೀವು ನಡೆಯುವುದೇ ಬೇಡ, ನಾವೇ ಹೋಗಿ ಕರೆ ತರುತ್ತೇವೆ ಜಿಯೋ. ಅಲ್ಲ, ಕರೆ ತರುವುದು ಹೌದು. ಹಾಗೇನು ನೀವು ತಂದ ಮೇಲೆ ನನಗೆ ಅವಳು ಆಗುವುದಿಲ್ಲ ಅಂತ ಆದ್ರೆ ಮತ್ತೆ ಅವಳನ್ನೆಲ್ಲ ಹಿಂದ ಕಳಿಸು ಹೋಗು ಅಂತ. ನಾವು ಕರೆಕೊಂಡು ಬಂದ
ಬಂದ ಮೇಲೆ ಆಮೇಲೆ ಹಿಂದಕ್ಕೆ ಕಳಿಸ್ಲಿಕ್ಕೆ ಆಗ್ತದೇನೋ? ಇಲ್ವಾ? ಹಾಗಾದ್ರೆ ಅಲ್ಲಿ ಅವರನ್ನೊಂದು ಕಡೆಯಲ್ಲಿ ಕೂತ್ಕೊಳ್ಳಿಸುವ ಕೆಲಸಕ್ಕಾಯ್ತು. ಬೇಡ ಬೇಡವಾ? ಒಂದು ಕೆಲಸ ಮಾಡುವ, ಹೇಗೆ ಪ್ರಭು? ನಾನೇ ಹೋಗ್ತೇನೆ. ಹೆಣ್ಣು ಏನು ಹೇಗೆ ಅನ್ನುವುದನ್ನೆಲ್ಲ ವಿಚಾರಿಸಿ ಇದ್ರೆ ಅವಳನ್ನು ವಿವಾಹವಾಗ್ತೇನೆ, ನಿಮ್ಮನ್ನು ಬೇಕಾದಲ್ಲಿಗೆ ಕರೆಸಿಕೊಳ್ತೇನೆ, ಹೋಗಿ ವಿಶ್ರಾಂತಿ. ಮನಮೋಗಿನಿಯ ಪಡೆವಾದೆಯಿಂದ ಇರಲಾಗ ಹೋಗೋಣ ಒಂದು ರೀತಿ ಕೇಳ್ದ ನೀ ಬರ ನುಡಿ ಎರಗಿ ಬದಿ ಬದುಕಿ ಮದಿವಂದನು ಗಮನ ಬೇದ ಬೀಳುವುದು ಕಾಂತ ಕೀಳು ಗಮನ ಬೇದ ಬೀಳುವುದೇ ಕಾಂತ ಕೀಳು ನೀವೇನು ಸುತ್ತು ಬರೋದು? ಅಲ್ಲ, ನೀನ್ ಯಾರನ್ನು ನೋಡುದು? ಇಲ್ಲಿ ಬೇರೆ ಯಾರಿದ್ದಾರೆ? ನಿಮ್ಮನ್ನೇ ನೋಡುದು. ಬೇರೆ ಯಾರು ಇಲ್ಲ ಅಂತ ನನ್ನ ನೋಡುದು? ಅಲ್ಲ ಹಾಗಲ್ಲ, ಬೇರೆ ಇದ್ರು ನಿಮ್ಮನ್ನೇ ನೋಡುದು. ನನ್ನನ್ನೇನು ಹೊಸತ್ ನೋಡುದು ನೀನು? ಹೊಸತು ಅಂತ ಅಲ್ಲ, ಅದು ಹೀಗೆ ನೋಡಿದ್ರೆ ಎಷ್ಟೋ ವರ್ಷಗಳು ಕಳೆದು ಹೋಗಿ. ಹೀಗೆ ನೋಡೋದಂದ್ರೆ ಮತ್ತೆ ಯಾವಾಗಲೂ ಕಣ್ಣು ಮುಚ್ಚಿ ನೋಡುದು ನೀನು? ಕಣ್ಣು ಬಿಟ್ಟು ನೋಡುದು. ಮತ್ತೆಂತದ್ದು ಹೊಸತ್ ಅದರಲ್ಲಿ? ಅಂದ್ರೆ ಮದುವೆ ದಿವಸ ನೋಡಿದ ನೆನಪಾಯ್ತು. ಮದುವೆ ದಿವಸ? ಹೌದು. ಯಾರ ಮದುವೆ ದಿವಸ? ಊರವರ ಮದುವೆ ವಿಷಯ ನನಗಿಂತದಕ್ಕೆ. ನಮ್ಮ ಮದುವೆ ವಿಷಯ. ನಮ್ಮ ಮದುವೆ ಆಗಿ ವರ್ಷ ಎಷ್ಟಾಯ್ತು? ಅದೇ ಅದೇ ಯಾಕೆ ನಿನಗೆ ನೆನಪದ್ದೀಗ? ಆ ಮದುಮಗನನ್ನೇ ನೋಡಿದ ನೆನಪು ಬರ್ತದೆ ನನಗೆ. ಈಗ ನನ್ನನ್ನು ನೋಡಿದ್ರೆ ಮತ್ತೆ ಹೇಳಬೇಕಾ? ಮದುಮಗನಾಗಿ? ಹೌದು. ಏನಾಯ್ತು? ಸುಮ್ಮನೆ ಹೆಣ್ಮಕ್ಕಳ ಬುದ್ಧಿವಂತಿಕೆ ಇದು. ಅಲ್ಲದೆ ಇದ್ರು ಬಂದು ಸುಮ್ಮನೆ ಹೇಳುದು. ನೀವು ಹೇಗೆ ಕಾಣ್ತೀರಿ ಗೊತ್ತುಂಟ, ಒಳ್ಳೆ ಮದುಮಗನ ಹಾಗೆ. ಹೌದೌದು, ಇವರಿಗೆ ಲಾಭ ಉಂಟಲ್ಲ. ಆಗ ಈ ಮಗನಿಗೆ ಹೇಳಿದ ಉಪಾಯ ಇಲ್ಲ. ಏನು? ಇಷ್ಟು ವರ್ಷ ಕಳೆದ್ರು ನೀನು ಹಾಗೇ ಇದ್ದಿ, ಒಳ್ಳೆ ಮದುಮಗಳ ಹಾಗೆ ಅಂತ. ಅದು ಎಷ್ಟು ಪ್ರಾಯ ಹೋದ್ರು ಗಂಡನಿಗೆ ಹೆಂಡತಿ ಮದುಮಗಳೇ, ಮತ್ತೆಂತ? ಹೆಂಡತಿಗೆ ಗಂಡ ಮದುಮಗನೇ. ಹಳತೆ ನಿತ್ಯ ಹೊಸತು, ಮತ್ತೆಂತ ಅಲ್ವೇ? ಎಲ್ಲ ಹೊರಗೆ ಬಂದ ಹಾಗುಂಟು. ಪೆಟ್ಟಿಗೆಯಲ್ಲಿ ಎಂತದ್ದು ಇಡ್ಲಿಲ್ಲ ಇರ್ಬೇಕು ನೀವು. ಅಲ್ಲ, ಆಭರಣ, ಉಡುಗೆ, ತೊಡುಗೆ ಅಲಂಕಾರಕ್ಕೆ ಇದ್ದದ್ದಲ್ವಾ? ಇದ್ದದ್ದು ಅಲಂಕಾರಕ್ಕೆ. ಅದ ಒಳಗಿರುವಾಗ ಇಷ್ಟೆಲ್ಲ ಬೇಕಾ ಅಂತ. ಒಳಗಿರುವಾಗ ಯಾಕೆ, ಅಂದ್ರೆ ಹೊರಗೆ ಹೋಗುವಾಗ ಬೇಕಲ್ಲ. ಹೌದಾ? ಮತ್ತೆ ನಮಗೇನು ಮನೆಯೊಳಗೆ ಇದ್ರು ಆಯ್ತಾ, ಬೇರೆ ಏನು ಕೆಲಸ ಇಲ್ವಾ? ಎಲ್ಲಿಗೆ? ಒಳ್ಳೇದಾಯ್ತು ನಿನ್ನ ವ್ಯವಹಾರ. ಏನಾಯ್ತು? ಒಂದು ಕಾರ್ಯಾರ್ಥಿಯಾಗಿ ಹೊರಟವರ ಹತ್ರ ಹಾಗೆ ಕೇಳುವುದೇನೆ? ಆಯ್ತು ಬಿಡಿ, ಕೇಳುವುದಿಲ್ಲ. ದೂರ? ದೂರ ಈಗ ಎಲ್ಲಿಗೆ ಅಂತ ಹೇಳುದಪ್ಪ? ಅಲ್ಲ, ಹಾಗೆಲ್ಲ ಬಿಟ್ಟು ಬಿಡ್ಲಿಕ್ಕೆ ಹೋಗು, ಅಲ್ಲಿಗೆ ಹೇಳಿದ್ರೆ ಆಯ್ತು. ಅದ ಬಿಟ್ಟು ಬಿಡ್ಲಿಕ್ಕೆ ಉಪಾಯ ಇಲ್ಲ. ಓಹೋ, ಹೆಂಡತಿಯಲ್ಲಿ ಗುಟ್ಟು. ಅಲ್ಲ, ಹೆಂಡತಿಯಲ್ಲಿ ಅಂತಲ್ಲ, ಅರಸು ಕಾರ್ಯ ಅಂದ್ರೆ ಹಾಗೆ.
ಅದು ಕೆಲವು ಸಲ ಗುಟ್ಟು ಅಂದ್ರೆ ಎಲ್ಲರಿಗೂ ಗುಟ್ಟು ಮಾಡ್ಬೇಕು. ಒಂದು ಅಕ್ಷರ ಬಿಟ್ಟು ಹೋಯ್ತಾ ಅಂತ. ಎಂತದ್ದು? ಅದೇ ನೀವು ಹೇಳಿದ್ರಲ್ಲಿ ಒಂದು ಅಕ್ಷರ ಬಿಟ್ಟು ಹೋಯ್ತು. ಅರಸು ಕಾರ್ಯ ಅಲ್ಲ ಅಲ್ಲ, ಒಂದು ಅಕ್ಷರ ಬಿಟ್ಟು ಹೋಯ್ತು. ಅರಸು ಕಾರ್ಯವೋ ಅರಸುವ ಕಾರ್ಯವೋ? ಅರಸುವ. ಹೌದು. ಅರಸುವನ್ನು ಹುಡುಕುವುದು. ಹೌದು, ಹುಡುಕುವುದು. ಹುಡುಕುವುದು. ನಾನು ಹುಡುಕಿ ಹುಡುಕಿ ಕೆಲಸ ಮಾಡುವನು. ಹಾಗಲ್ಲ, ನಿಮ್ಮ ಅರಸು ಕಾರ್ಯ ಈ ಸಲ ಹೊಳೆ ಬದಿಯಲ್ಲಿ ಆರಂಭದಿರಬೇಕು. ಹೊಳೆ ಅರಸು ಕಾರ್ಯ ಎಲ್ಲಿಂತ ಇಲ್ಲ, ಕೆಲವು ಸಲ ಒಂದೊಂದು ಕಡೆಯಲ್ಲಿ ನಮ್ಮದು ಕಾರ್ಯಕ್ರಮ. ಈಗಂತೂ ಯಾತ್ರೆ ಜೋರು. ಹೌದೌದೌದು. ಹುಡುಗರು ಬಂದೋದ್ರ? ಯಾರು ಹುಡುಗರು? ನಮ್ಮ ಚಂಡ ಪ್ರಚಂಡರು. ಓ, ಚಂಡ ಪ್ರಚಂಡರು. ಅವರು ಮಂತ್ರಿಗಳು. ಹೌದೌದು, ಅವರೇ. ಲೋಕ ಪರ್ಯಟನಕ್ಕೆ ಹೋದವರು. ಸುದ್ದಿ ಬಂದ ಇದ್ದದ್ದನ್ನೆಲ್ಲ ತಂದು ಮುಟ್ಟಿಸಬೇಕು ಸಮಯಕ್ಕೆ ಅಂತ ಹೇಳಿದ್ದೇನೆ. ಹಾಗೆ ನಮ್ಮದೆಲ್ಲ ಉಂಟಲ್ಲ. ಅದು ಒಂದೇ ಕಡೆಯಾದ ಸುದ್ದಿ ತಂದ ಹಾಗಿತ್ತು. ಯಾರು? ಅವರಿಬ್ರು. ಒಂದೇ ಕಡೆ ಅಲ್ಲ, ಇಬ್ರು ಹೋಗುದೇ ಒಂದೇ ಕಡೆಗಲ್ಲ. ಅದು ಹೋಗುದು ಒಂದೇ ಕಡೆಗೆ, ಒಬ್ಬೊಬ್ಬರು ಒಂದೊಂದು ಕಡೆ ಇದು ತರ್ಲಿಕ್ಕಿಲ್ಲ. ಲೋಕ ಲೋಕ ಸಂಚರಿಸಿದ್ರು, ಊರು ಊರು ಸೇರಿದ್ರು, ಬಂದು ಹೇಳಿದ್ದು ಒಂದೇ ಬದಿಯ ಸುದ್ದಿ ಅಂತ ಆಡಿದ್ದು ನಾನು. ಒಂದೇ ಬದಿಯ ಸುದ್ದಿ ಅನ್ನಲ್ಲ, ಬಹಳ ಬೇಗ ಮುಗಿಯಿತು ಅಂತ ಅಲ್ವಾ? ಹೌದೌದು, ತುಂಬಾ ಸುದ್ದಿ ಇರ್ಲಿಲ್ಲ ಈ ಸಲ. ಹೌದು, ಸ್ವಲ್ಪ ಬೇಗ ಮುಗಿದಿದ್ರೆ ನೀವು ಇನ್ನು ನಾನು ಬರೋ ಮುಂಚೆ ಹೋಗಿ ಆಗ್ತಿತ್ತು ಏನು. ಹಾಗಲ್ಲ, ಹೊಳೆ ಬದಿ, ನಂದಿನಿ ತೀರ, ಒಬ್ಬಳಾಕೆ ಬೆಡಗಿ, ಅತಿ ಚೆಲುವೆ, ಯಶೋಮತಿ ಅಮ್ಮನವರು ಚಂದ್ರಕೋಟಿ ಪ್ರಭೆ, ಬಂದವಳು ಸೂರ್ಯಕೋಟಿ ಪ್ರಭೆ. ಅಬ್ಬಬ್ಬಬ್ಬಬ್ಬ, ಅವರ ಕಿವಿ ಹಿಡಿಯದೇ ಆಗುದಿಲ್ಲ ಈ ಸಲ. ನೀವೇನು ಅವರನ್ನ ಕರೆಯುವುದು? ನಿನ್ನ ಹತ್ರ ಎಲ್ಲ ಅಲ್ಲಿ ಮೊದಲು ವಿಷಯ ಹೇಳಿ ಮತ್ತೆ ನನ್ನ ಹತ್ರ ಮುಂದೆ ಹೇಳುದು ಅವರು. ಅಂತದನ್ನ ನನ್ನಲ್ಲಿ ಹೇಳಿ ನಿಮ್ಮಲ್ಲಿಗೆ ಬರ್ತಾರ? ಮತ್ತೆ ನನಗೆ ವಿಷಯ ಗೊತ್ತದ? ವಿಷಯ ಗೊತ್ತಾಗಿ ಹೋದದ್ದು ಅವರ ಆ ಹೇಳುವಾಗ ನನ್ನ ಕಿವಿಗೆ ಬಿದ್ದು ಹೋಯ್ತಷ್ಟೇ. ಅವ್ರು ಹೇಳಿದ್ದಿಲ್ಲಿ ಅಲ್ವ, ನನ್ನ ಏಕಾಂತ ಭವನದಲ್ಲಿ. ಹೌದು, ನಾನಿದ್ದದಲ್ಲಿ ಅಲ್ಲ, ಬಾಗಿಲ ಬದಿಯಲ್ಲಿ. ನಿನಗೆ ಅಲ್ಲಿ ಅಂತ ಕೆಲಸ? ನಾವಿಲ್ಲಿ ಒಳಗೆ ಏನು ಮಾತಾಡ್ತೇವೆ ಅಂತ ಕಿವಿ ಕೊಡ್ತೇವೆ? ಅಲ್ಲಲ್ಲ, ಕಿವಿ ಕೊಡ್ಲಿಕ್ಕೆ ಬಂದದಲ್ಲ, ನಾನು ನಿಮ್ಮಲ್ಲಿ ಮಾತಾಡಬೇಕು ಅಂತಲೇ ಬಂದದ್ದು. ಆದ್ರೆ ನಾನು ಬರುವ ಮುನ್ನವೇ ಅವರು ಇದ್ದದನ್ನ ಗಮನಿಸಿದೆ. ಮತ್ತೆ ರಾಜಕೀಯ ವ್ಯವಹಾರದಲ್ಲಿ ಹೆಣ್ಣು ಮಕ್ಕಳು ಮೂಗು ತೋರಿಸಬಾರ್ದು ನೋಡಿ, ಹಾಗೆ ಮುಂದೆ ಬರಲಿ. ತಕ್ಷಣ ಕಿವಿಗೆ ಬೆರಳಿಟ್ಟುಕೊಳ್ಳುವುದಲ್ವಾ? ನನಗೇನು ಗೊತ್ತು ಅವ್ರು ಇಂಥದ್ದನ್ನು ಹೇಳ್ತಾರಂತ? ಅದು ಆ ವಿಷಯ ಕೇಳಿದ ಮೇಲಲ್ವ ಗೊತ್ತಾ? ನೀವಾದ್ರೂ ಹೇಳುದಲ್ಲ, ಹೆಂಡತಿಗೆ ಗೊತ್ತಾಗುವಂಥದ್ದು ಹೇಳಬಾರ್ದು ಅಂತ. ಇದರಿಗೆ ಗೊತ್ತಾಗಿದೆ ಅಂತ ಆಯ್ತು. ಗೊತ್ತಾಯ್ತು. ಅಡಗಿಸಲಿಕ್ಕೆ ಏನು ಉಂಟು? ಹೌದು, ಮತ್ತೆ ಎಂತದಕ್ಕೆ ಮುಚ್ಚು ಮಾರೆ, ಬನ್ನಿ ಹೋಗುವ. ಅತ್ಲಾಗೆ ಹೊಳೆ ಬದಿಗೆ ಹುಡುಗಿ ನೋಡ್ಲಿಕ್ಕೆ. ನಮ್ಮ ಮಗನಿಗ? ನಿಮಗೆ ಮತ್ತೆ ಅದಕ್ಕೆ ಇದೇನು ಮಾತಾಡ್ತೀಯ ನೀನು? ಯಾವ ಹೆಡ್ಡಾದ್ರೂ ಮಾಡಿಯಾನ? ಏನು? ತಾನೊಂದು ಹೊಸ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗುವ ಹಳೆ ಹೆಂಡತಿಯನ್ನು ಕರ್ಕೊಂಡು. ಅಷ್ಟು ಬೇಗ ಹಳೆ ಹೆಂಡತಿ ಆಗಿ ಹೊಸತಾದ್ದರಿಂದ ಇದು ಹಳತು ಅಂತ. ಅದು ಆಗದಿದ್ರೆ ಇದೇ ಹೊಸತು. ನಾವೊಂದು ಹೊಸ ಕ್ರಮ ಮಾಡಿದ್ರೆ ಹೇಗೆ? ಗಂಡ ಹೆಂಡಿರು ಒದ್ದಾಗಿ ಹೆಣ್ಣಾದವಳು ತನಗೆ ಒದಗಿ ಬರಬಹುದಾದ ಸವತಿಯ ಹುಡುಕಾಟದಲ್ಲಿ ಹೋಗೋದು ಅಂತ. ನನಗೇನು ಮತ್ತೆ ಅವಳು ಒಪ್ಪಿದರನ್ನು ಬೇರೆ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಆಲೋಚನೆ ಮಾಡಿದ್ದೆ ನೀನು? ಹಾಗಲ್ಲ, ತರದು ಇಲ್ಲಿಗೆ ಅಲ್ವಾ? ಬಂದ್ರೆ ಈ ಮನೆಗೆ ಅಲ್ವಾ? ಅಲ್ಲ, ನಿನ್ನನ್ನು ನೋಡಿದ್ರೆ ಅವಳು ಬರುವ ಮನಸ್ಸಿದ್ರು ಬಂದಾಳ. ಅಲ್ಲ, ಬರದಿದ್ರೆ ಒಳ್ಳೇದಾಯ್ತು ಬಿಡಿ. ನನಗೆ ನಷ್ಟ ಅಲ್ವಾ ಅದು? ಹಾಗಲ್ಲ, ನೀವು ನನ್ನೊಮ್ಮೆ ಸರಿಯಾಗಿ ನೋಡಿ. ಇನ್ನೆಂತದ್ದು ನೋಡ್ಲಿಕ್ಕೆ? ಅಲ್ಲ, ಇತ್ತೀಚೆಗೆ ನೀವು ನೋಡುದು ಕಡಿಮೆಯಾಗಿ ಈಗ ಕಷ್ಟ ಆದದ್ದು. ಏನದು? ಏನ್ ನಾನು ಇತ್ತೀಚೆಗೆ ದಪ್ಪ ಬಿದ್ದಿದ್ದೇನೆ? ಅದೇ ತನ್ನಷ್ಟಕ್ಕೆ ದಪ್ಪ ಬಿಡುದು. ನನ್ನ ಕಣ್ಣ ಗುಡ್ಡಿಗಳು ಒಳ ಸೇರಿದ. ಅಷ್ಟು ವಯಸ್ಸಾಯ್ತಾ ನಿನಗೆ? ಆಗ್ಲಿಲ್ಲ, ಕೂದಲು ಬೆಳ್ಳಗಾಗಿದ. ಮತ್ತೆ ಬಣ್ಣ ಹಚ್ಚಿದ್ದ? ಅದು ಚರ್ಮ ಸೊಕ್ಕು ಗಟ್ಟಿದ. ಏನು ನಿನಗೆ ವೃದ್ಧಾಪ್ಯ ಬಂತ? ಸತ್ಯ ಹೇಳ್ಬೇಕು ನೀವು. ಮನೆಯಲ್ಲಿ ಕೊಡ ಹಾಲು ಕೊಡುವ ಕಾಮಧೇನಿರುವಾಗ ಒಬ್ಬ ಬರಡುದನದ ಹುಡುಕಾಟದಲ್ಲಿ ಲೋಕ ಪರ್ಯಟನೆ ಮಾಡ್ತಾನೆ ಅಂತ. ಅವನಂತ ಮೂರ್ಖ ಮತ್ತೊಬ್ಬ ಇಲ್ಲ. ಈಗ ಹಾಗ ಆಯ್ತಲ್ಲ ನಿಮ್ಮದು ಕೆಲಸ. ಅದು ಬರಡುದನ ಆದ್ರೆ ಹೌದು, ಮತ್ತೆ ಇದು ಮತ್ತೊಂದು ಕಾಮಧೇನುವಿನದ್ದೇ ಮರಿಯಾದ್ರೆ. ಹಾಗಾದ್ರೆ ಇರುವ ಕಾಮಧೇನುವಿನಲ್ಲಿ ಕೊರತೆ ಉಂಟು ಅಂತ ಆಯ್ತಲ್ಲ? ಕೊರತೆಯಿಂದ ಅಂತಲ್ಲ, ಒಂದು ಹೆಚ್ಚಿಗೆ ಇರಲಿ ಅಂತ. ಬೇಡ ಅಂತ ನೀವು ಹಾಗೆ ಹೊರಟ್ರೆ ನನ್ನಲ್ಲಿ ಕೊರತೆ ಉಂಟು ಅಂತಲೇ ಭಾವಿಸಬೇಕು ನಾನು. ಹಾಗಾಗ್ತದ? ಮತ್ತೆ ಈಗ ನಾವು ಇನ್ನೊಂದು ಹೊಸ ಹುಡುಗಿಯನ್ನು ಹುಡುಕಿಕೊಂಡು ಹೋದ್ರೆ ನಿನ್ನಲ್ಲಿ ಕೊರತೆ ಇದ್ದದ್ದಕ್ಕೆ ಹೊರಟದ್ದು ಅಂತ ಅರ್ಥವ? ಈಗ ಕಾಮಧೇನೇನು ಕಾಮಿಸಿದನ್ನು ಕೊಡ್ತದಲ್ವಾ? ನಿನಗೆ ರಸಿಕರ ಅಂತರಂಗವೇ ಅರ್ಥ ಆಗಲಿಲ್ಲ. ಹೇಗೆ ನಮ್ಮ ಜೀವನ ಹೇಗೆ ಗೊತ್ತೋ? Hare
ದುಂಬಿಯ ಬದುಕಿಗೂ ಬಹಳ ಸಾಮ್ಯತೆ ಉಂಟು ಪ್ರಪಂಚದಲ್ಲಿ. ಹೌದೇ? ಹೇಗೆ ಹೂವೊಂದರ ಮಕರಂದವನ್ನು ಉಂಡ ಮೇಲೆ ಹೊಸ ಹೂವನ್ನು ಅರಸುತ್ತಾ ದುಂಬಿಯೊಂದು ಹಾರಿ ಹೋಗಿ ಅದರ ಮೇಲೆ ಕುಳಿತು ತನ್ನ ಕೊಂಡಿಯನ್ನು ಹೂನಾಡುವುದಕ್ಕೆ ಊರಿ ಅಲ್ಲಿದ್ದ ಮಕರಂದವನ್ನು ಹೀರುವುದಕ್ಕೆ ಮುಂದಾಗ್ತದೆಯೋ, ತದ್ರೀತಿಯಲ್ಲಿ ರಸಿಕರಾದವರ ಜೀವನ ವಿಧಾನವು ಹಾಗೆಯೇ ಸಾಗುತ್ತದೆ. ಕೇವಲ ಹೆಣ್ಣೊಬ್ಬಳಿಂದ ಸುಖವನ್ನು ಅನುಭವಿಸಿದಲ್ಲಿಗೆ ಪೂರ್ಣ ತೃಪ್ತಿಯಲ್ಲ, ಮತ್ತೆ ಒಂದು ಹೊಸ ವರ್ತಮಾನ. ಏನು? ಓ ಅಲ್ಲಿ ಹೊಳೆ ಬದಿಯಲ್ಲಿ ಒಬ್ಬಳಾಕೆ ಸುಂದರಾಂಗಿ ಲಾವಣ್ಯವತಿ ಇದ್ದಾಳೆ. ನಿಮಗೇನು ಆವೇಶ ಬರುವುದು? ಅದು ಸುದ್ದಿ ಮಾತಾಡುವಾಗಲೇ ಉಲ್ಲಾಸ ಬರುವುದು. ಓ ಹಾಗೆ ಉತ್ಸಾಹ ಒಮ್ಮೆ ನೋಡಿ ಬಿಡೋಣ ಹೀಗೆ ಅನಿಸುವುದಕ್ಕೆ ಕಾರಣವಾದದ್ದು ನಮ್ಮ ರಸಿಕತನದ ಲಕ್ಷಣವೇ ಹೊರತು ನಿನ್ನ ಕೊರತೆಯ ಕಾರಣದಿಂದ ಅಲ್ಲ. ಮಧುಕರ ವೃತ್ತಿಯು? ಮುದುಕರದ್ದಲ್ಲ, ಮಧುಕರ. ಸಂಜೆಗೆ ಕತೆ ಬೇರೆ. ನೀವಾಡಿದ ಕತೆ ನನಗೇನು ಅಂತ ಸ್ಪಷ್ಟವಾಯಿತು. ಆದ್ರೆ ಸಂಜೆಯ ಹೊತ್ತು ಸೂರ್ಯ ಮುಳುಗ್ತಾನೆ, ಕಮಲ ಮುದುಡಿಕೊಳ್ಳುತ್ತದೆ. ದುಂಬಿ ಬೆಳಿಗ್ಗೆ ಕೂತ ಹೊತ್ತಿನಿಂದ ತೊಡಗಿ ಸಂಜೆಯವರೆಗೆ ಅಲ್ಲಿ ಉಳಿದು ಬಿಟ್ರೆ ಏನಾಗ್ತದೆ? ಅದು ಉಸಿರುಗಟ್ಟಿ ಸತ್ತೇ ಹೋದಿತ್ತು. ಭ್ರಮರ ಬಂಧನವಾದಲ್ಲಿಗೆ ದುಂಬಿಯ ಕತೆ ಮುಗಿಯಿತು. ಅಂತೆಯೇ ದುಂಬಿಯೊಂದು ಮಕರಂದವನ್ನ ಹೊಂದುವ ಸಲುವಾಗಿ ಕೆಂಡ ಸಂಪಗೆಯ ಸಾಂಗತ್ಯವನ್ನ ಹೊಂದಲಹುದು. ಅದು ದುಂಬಿಗೆ ಮೃತ್ಯು ಸ್ಥಾನ ಅಂತ ಲೆಕ್ಕ. ಪ್ರಭುವೇ, ಬಂದ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಆಕೆ ಉದ್ದೇಶ ಏನು ಅಂತ ತಿಳಿದಿಲ್ಲ. ಚಂಡ ಪ್ರಚಂಡರು ಬಂದು ಆಡಿದ್ರು, ನೀವು ಎದ್ದು ಹೊರಟು ನಿಂತದ್ದಾಯಿತು. ಬಂದ ಹುಡುಗಿ ಪರಸತಿಯೇ ಹೌದು ಅಂತಾದ್ರೆ ಬಯಸುವುದು ಸಾಧುವಾದೀತೆ. ಓ ನಿನ್ನ ಆತಂಕ ಅದಕ್ಕೆ. ಅನ್ನುವಂತಹ ಅರಿವು ನನಗೀಗಾಯಿತು. ಪರನಾರಿಯ ಭೇಟ ತರಬಲ್ಲ ಅನ್ನುವಂತಹ ನಿಲುಮೆಯನ್ನು ನೀನು ಹೊಂದಿದ್ದು ಬಹುದೇನೆ. ಹೆಣ್ಣೊಬ್ಬಳ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲಿ ನಾನು ಹೊರಟು ನಿಂತೆ ಅಂದ ಮಾತ್ರಕ್ಕೆ ನನ್ನ ಅಂತರಂಗವೇ ನಿನಗೆ ಅಪರಿಚಿತವಾಗಿ ಉಳಿಯಿತು ಅಂತ ಅರ್ಥವೇನೆ ಅಲ್ಲ. ಈ ತನಕ ನನ್ನೊಂದಿಗೆ ಸಹಬಾಳ್ವೆಯನ್ನು ಅನುಭವಿಸಿದವಳು ನೀನು. ನನ್ನ ಗುಣ ಸ್ವಭಾವ ಏನು ಅನ್ನುವುದನ್ನು ಪರರಿಂದ ಕೇಳಿ ತಿಳಿಯಬೇಕಾದ ಅನಿವಾರ್ಯತೆಯನ್ನು ನಿನಗೆ ಉಳಿಲಿಲ್ವಲ್ಲ. ಕನಸಲ್ಲಾಗಲಿ ಅಥವಾ ನನಸಲ್ಲಾಗಲಿ ನಿನ್ನನ್ನು ಹೊರತುಪಡಿಸಿ ಅನ್ಯ ನಾರಿಯೊಬ್ಬಳ ಕುರಿತಾಗಿ ನನ್ನ ಚಿತ್ತ ಹರಿದದ್ದನ್ನೆಂದಾದ್ರೂ ನೀನು ಕಂಡೆಯಾ ಹೇಳು? ಇಲ್ಲ. ಅನಾಘ್ರಾತವಾದಂತಹ ಪುಷ್ಪವನ್ನು ಆಸ್ವಾದಿಸುವ ಆರೋಗ್ಯಪೂರ್ಣವಾದ ಮನಸ್ಸನ್ನು ಹೊಂದಿದವನೇ ಹೊರತು ಸಂಧ್ಯಾ ಕಮಲದ ಮೇಲೆಯೋ ಕೆಂಡ ಸಂಪಗೆಯ ಮೇಲೆಯೋ ಹೋಗಿ ಮುಗಿ ಬೀಳುವ ಹುಚ್ಚುತನವನ್ನು ಹೊಂದಿದಂತಹ ಒಬ್ಬಾತ ವ್ಯಕ್ತಿಯನ್ನು ಹಾಗೆ ನನ್ನ ಕುರಿತಾಗಿ ನೀನು ಭಾವಿಸಬೇಕಾದದ್ದಿಲ್ಲ. ಇಲ್ಲ. ಹೋಗಿ ವಿಚಾರಿಸ್ತೇನೆ, ಆಕೆ ಒಪ್ಪಿದರೆ ಕರೆತರ್ತೇನೆ, ಅಲ್ಲದಿದ್ದರೆ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನ ತೋಳಾಸರೆಯಲ್ಲಿ ಬೇಕಾದ ಸುಖವನ್ನು ಕಾಣುತ್ತೇನೆ. ಹೋಗಿ ಬರಲೇನೆ. ನಿಮ್ಮ ಸುಖವೇ ನನ್ನ ಸುಖ ದೊರೆ. ದೊರೆ ನಿಮ್ಮ ದುಗೆಗೆ ನನ್ನ ದೊರೆ ನಿಮ್ಮ ದುಗೆಗೆ ನನ್ನ ದೀಪದೊಂದು ನಾ ಮುಗಿದೆನು ಕಲಗಿದು ಮರೆತು ನಿಮ್ಮಿಂದ ಮರೆತು ನಿಮ್ಮಿಂದ ಅಯ್ಯನ್ನ ಕೊರಳಿನ ಗುದಿಯಾಗದಿರದು ಎನ್ನ ಕೊರಳಿನ ಗುದಿಯಾಗದಿರದು
ನಿಮ್ಮ ಸುಖಗೆ ನಂದಾದಿ ನಂದಾದಿ ಕುಲದೀಪಗಳು ಹೆಣ್ಣು ಹೊಸ್ತಿಲ ಮೇಲಿರಿಸಿದ ದೀಪದಂತೆ ಹೆಣ್ಣೊಬ್ಬಳ ಬದುಕು. ಪ್ರಭುವೇ, ನಿಮ್ಮ ಇಹಪರದ ಸುಖಕ್ಕೆ ಬೇಕಾಗಿ ಉತ್ಕರ್ಷಕ್ಕೆ ಬೇಕಾಗಿ ನನ್ನ ಬದುಕು ನಂದ ದೀಪದಂತೆ ಉರಿದು ಕರಗಿ ಹೋಗಲಿ ನನಗದುವೆ ಸಂತೋಷ. ಆದ್ರೆ ಎಲ್ಲಿಯಾದ್ರೂ ದುಡುಕಿ ಅಕಾರ್ಯವಾಯಿತು ಅಂತಾದ್ರೆ ಮತ್ತೆ ನನಗೆ ಉಳಿಯುವುದು ಒಂದೇ ದಾರಿ, ನನ್ನ ಸಾವು. ಏನಾದ್ರೂ ಬಾಯಿಗೆ ಬಂದದ್ದನ್ನೆಲ್ಲ ಹೇಳಬಾರದು. ಗೃಹದಲ್ಲಿ ಅಸ್ತು ದೇವತೆಯ ವಾಸ್ತವ್ಯ ಇದೆ ಅಂತ ಒಂದು ವಿಶ್ವಾಸ ಇದೆ. ಸದಾ ಕಾಲಕ್ಕೆ ಅಸ್ತು ವಸ್ತು ಅನುತ್ತಾ ಇರ್ತದಂತೆ. ನಾವೇನಾದ್ರೂ ಹೇಳುವ ಸಮಯಕ್ಕೆ ಅದರ ಅಸ್ತು ಬಂದು ಸೇರಿದ್ರೆ ತಪ್ಪಾಯಿತು. ಸರಿ, ನೀವೀಗ ಹೊರಟು ನಿಂತಿದ್ದೀರಿ. ಹೋಗಿ ಬರುವ ಒಮ್ಮೆ ಅಂತ ನಿಮಗೆ ನೋಡಿದ್ರಿಂದ ಆಗುವ ನಷ್ಟ ಏನುಂಟು? ಅದಿಲ್ಲ. ನೋಡಿದ್ರೆ ಅಷ್ಟೇ ಇಲ್ಲ. ಇಲ್ಲ, ನೋಡಿದ ಮೇಲೆ ಸ್ವಲ್ಪ ಗುರ್ತ ಪರಿಚಯ ಮಾಡಿಕೊಳ್ಳಿಕ್ಕಾಗಿ ಮಾತಾಡಿದ್ರೆ ತಪ್ಪೇನು? ಮಾತಾಡಿದ್ರೆ ತಪ್ಪಿಲ್ಲ. ತಪ್ಪಿ ಮಾತಾಡದಿದ್ರೆ ಆಯ್ತು ಅಷ್ಟೇ. ಅದಷ್ಟೇ. ಆದ್ರೆ ನಿಮಗೆ ಆಕೆ ಬೇಕು ಅಂತ ಅನಿಸಬಹುದು. ಅವಳು ಬೇಡ ಅಂತ ಉತ್ತರ ಕೊಟ್ರೆ ಮುಸುಡಿಗೆ ಕೊಟ್ಟೇನು? ಹಾಕೋ ನೋಡಿ, ನಿಮಗೆ ಮೂಗಿನ ತುದಿಯಲ್ಲಿ ಕೋಪ. ಅಲ್ಲ, 3 ಲೋಕಾಧೀಶ ನಾನು, ನನ್ನನ್ನು ಬೇಡ ಅಂತ ಹೇಳಲಿಕ್ಕೆ ಅವಳಿಗೆ ಎಂತದ್ದು ಅದೊಂದು ಸೊಕ್ಕು? ನಿಮಗೆ ಕೊಡ್ಲಿಕ್ಕಿದ್ರೆ ನನಗೆ ಕೊಟ್ಟು ಹೋಗಿ. ಎಂತದ್ದು ಅದು? ನೀವು ಈ ಸಲ ಆದ್ರೂ ಕೊಟ್ಟು ಹೋಗಿ. ಎಂತದನ್ನು ಕೊಡುದು? ಅದೇ ಕೆನ್ನೆಗೆ ಎರಡಲ್ವಾ? ಎಂತದ್ದು ಹೊಟ್ಟೆಗೆ ಏನಾದ್ರೂ ಆಹಾರ ಕೊಡ್ತೇನೆ ಹೇಳಿದ್ದೆ ನಾನು. ಮತ್ತೆ ನಿನಗೆ ಕೊಟ್ಟು ಹೋಗ್ಲಿಕ್ಕೆ? ಅಲ್ಲ, ಊರ ಹುಡುಗಿಗೆ ಹೊಡಿಲಿಕ್ಕೆ ನೀವು ಹೋಗ್ಬೇಕಾ? ಏನು ಕೊಡುದು ಬೇಡ ಹೇಳುದು? ಏನು ಕೊಡುದು ಬೇಡ, ಬೆನ್ನು ಹಾಕುದು ನೇರ ಇತ್ಲಕ್ಕೆ ಬರುವುದೇ. ಆಯ್ತು, ನಿನಗೆ ಮನಸ್ಸಿಗೆ ಹಿತ ಇಲ್ಲ ಅಂತಾದ್ರೆ ಬೇಡ, ಹಾಗೆ ಬರ್ತೇನೆ. ಮಾತಲ್ಲಿ ಮುಗಿಸ್ಲಿಕ್ಕಿಲ್ಲ. ನನಗೆ ಆಣೆ ಕೊಡಬೇಕು. ಆಣೆ? ಹೌದು. ಎಂತ ಆಣೆ? ಕೊರಳು ಮುಟ್ಟಿ ಆಣೆ ಮಾಡಬೇಕು ಅಂತ. ಓ, ನಂಬುಗೆ ಅಷ್ಟೇ ತಾನೆ. ಹೇಗೂ ನಾವು ಆಡಿದ್ದೇ ವಿಶ್ವಾಸದ ಮಾತು ಅಂದ ಮೇಲೆ ಮತ್ತೆ ಆಣೆ ಕೊಡ್ಲಿಕ್ಕೆ ಹೆದರಿಕೆ ಅಂತದ್ದು. ಯಶೋಮತಿ, ನಂದಿನಿ ತೀರವನ್ನು ಸೇರ್ತೇನೆ, ಹುಡುಗಿಯನ್ನು ಕಂಡು ಮಾತಾಡಿಸ್ತೇನೆ, ಆಕೆ ಒಪ್ಪಿದರೆ ಮಾತ್ರ ಕರೆತರ್ತೇನೆ, ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬರ್ತೇನೆ. ಆಯ್ತಲ್ಲ? ಈಗ ಸಮಾಧಾನ ಆಯ್ತು. ಈಗ ಹೊತ್ತು ಸರಿ ಇಲ್ಲ, ಸ್ವಲ್ಪ ಮತ್ತೆ ಹೊರಡ್ರೆ ಆಯ್ತು. ಚಂದ್ರೋದಯ ಆಗ್ಲಿಕ್ಕೆ ಅಲ್ಲ, ಹಾಗಲ್ಲ, ಸ್ವಲ್ಪ ಇದ್ದು ಹೊತ್ತು ಮಾತಾಡಿ ಹೋಗಿ. ಈಗಲೇ ಸಮಯ ಮೀರಿತು ಅಂತ ನಾನಿದ್ದೇನೆ, ಅವಳು ಮತ್ತೆ 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 ಹೇಳ್ತಾಳೆ. ಸರಿಯಾಗದು ಹೋಗಿ ಬನ್ನಿ. ಸರಿ ಆಗೋದ್ರು ಹೋಗಿ ಬನ್ನಿ ಅಂತ ಹೀಗ ಕಳಿಸಿಕೊಡುದು. ಮತ್ತೆ ಹೇಗೆ? ಒಂದು ನಗು ನಗುತ್ತಾ ವೈಯಾರದಿಂದ ಗಂಡನನ್ನು ಬೀಳ್ಕೊಟ್ಟದ್ರಲ್ವೇನೆ ಹೋದ ಕಾರ್ಯದಲ್ಲಿ ಯಶಸ್ಸು ಸಿದ್ಧಿಯಾಗುವುದು. ಅದು ಹೇಗೆ ನೋಡು, ನೀವು ಹೇಳಿಕೊಡಿ. ಸ್ವಲ್ಪ ವನಪು, ವೈಯಾರ, ಬೆಡಗು, ಬಿನ್ನಾಣ, ಲಾಲಿತ್ಯ ಎಲ್ಲ ಬೇಡುವ. ಅಷ್ಟೆಲ್ಲ ಬೇಕಾ? ಹೇಳಿದ್ನ ಒಟ್ಟಿಗೆ ಹೇಗೆ ತೋರಿಸುದೀಗ? ಅಲ್ಲ, ಹೆಂಡತಿಯಾದವಳಷ್ಟು ಸಂತೋಷದಿಂದ ಬೀಳ್ಕೊಟ್ಟದಲ್ಲಿ ಹೊರಗೆ ಹೋದ ಗಂಡಸಿಗೆ ಯಾವಾಗ ಮನೆ ಸೇರ್ತೇನೆ ಅನ್ನುವಂತ ಅವಕ್ಕೆ ಹುಟ್ಟಬೇಕು. ಆಗದೇ ಹೇಳಿಕೊಡ್ಬೇಕು ನೀವು. ಆಯ್ತು ಸ್ವಾಮಿ, ಹೋಗಿ ಬನ್ನಿ ಅಂತ. ಅಷ್ಟೆಲ್ಲ ಕಷ್ಟ ಆದೀತು, ಹೋಗಿ ಬನ್ನಿ. ನನ್ನ ಇಷ್ಟು ದಪ್ಪದ ಸೊಂಟವೇ ತಿರುಗುತ್ತ, ನಿನ್ನ ತಿರುಗುದಿಲ್ಲ. ಸರಿ, ಹೋಗಿ ಬನ್ನಿ, ಬೇಗ ಬರಬೇಕು. ಈಗ ಬಂದು ಎಂತ ಕೆಲಸ ಇಲ್ಲ, ಹೋಗುದು ಬರುವುದಿಲ್ಲ. ದೊಡ್ಡ ಕಲ್ಲು ಉಂಟು, ಅಲ್ಲ ಇದಕ್ಕಿಂತ ದೊಡ್ಡ ಕಲ್ಲು ಉಂಟು. ಇನ್ನೆಲ್ಲ ಅವಳು ಇಲ್ಲಿಗೆ ಹೋದ್ರೆ ಯಾರಿಗೂ ಗೊತ್ತು. ಅರುಣಾಸುರನವರು ಬರ್ಲಿಕ್ಕಿದ್ದಾರೆ, ಒಮ್ಮೆ ನೋಡಿ ಹೋಗುವಂತ ಅವಳು ಕಾಯ್ತಾಳೆ. ಆ ತಿರುಗಾಟದ ಹುಡುಗಿ ಎಲ್ಲಿಗೆ ತಲುಪಿದಿಲ್ಲ ಏನೋ, ಹೊರಡುವಾಗಲೇ ಸಮಯ ಮೀರಿದೆ. ನಾವು ಪ್ರಜನ್ನ ಗೊಳಬಿನ ದುಂಡು ಮೊಗದ ಮುಗಿಲಿಯೇ ಎಂತ ಮಗ, ದುಂಡು ಮೊಗದ ಮೋಹಿನಿಯ ಭ್ರಮೆಗೊಂಡ ಮದನನ ಬಾಧೆಯು ಆ ಭಂಡ ಭ್ರಮೆಗೊಂಡು ಕೋಮಲೆ ನೀನಾನು ಮೋಹಿನಿ ಯಾರು
ನನಗಿಲ್ಲ. ಹೌದಾ? ಅಬ್ಬಬ್ಬಾ, ಓ ಕೋಮಲೆ, ಓ ಮೋಹಿನಿ, ಓ ಕಾಮಿನಿ, ಓ ಭಾಮಿನಿ, ಯಾರನ್ನು? ನಿನ್ನನ್ನೇ. ನನ್ನನ್ನು ಕರ್ದಬ್ಬ. ಎಂತ ರೂಪ ಅಂದ್ರೆ ಅಲ್ಲ ನಿನ್ನದಿದು. ಅಬ್ಬಬ್ಬಬ್ಬಬ್ಬ, ಅಚ್ಚಿನಲ್ಲಿ ಹೊಯ್ದ ಬೆಲ್ಲದ ಹಾಗೆ. ಹೌದಾ? ಏನು ಏನು ಸ್ವಲ್ಪ ಓರೆ ಕೋರೆ ಇಲ್ಲ ಹೇಳ್ತೇನೆ. ಹೌದಾ? ಓಹೋ, ಅರ್ಧ ಚಂದ್ರಾಕೃತಿ ಹಣೆ, ಬಾಗಿದ ಹುಬ್ಬು, ನೀಳನಾಸಿಕ, ವಿಶಾಲಾಕ್ಷಿ, ಚೆಂದುಟಿ, ಕೆಂಪೇರಿದ ಕೆನ್ನೆ, ತುಂಬುವರಳು, ನಡಿತೋಳು, ಒಪ್ಪಿಡಿಯಲ್ಲಿ ಅಡಗುವ ಸೊಂಟ. ಅಬ್ಬಬ್ಬಬ್ಬಬ್ಬಬ್ಬ, ನೀವೇನು ಕೆಳಗೆ ನೋಡುವುದು? ಅದು ಬಿಳಿ ಕೂರ್ಮದಾಗೆ ಕಂಡಿದೆ. ಎಂತದ್ದು ನೋಡಿದ್ದೆ? ಹೌದಾ? ಅದು ಕೂರ್ಮ ಉಂಟಾ? ಕಚ್ಚಪ್ಪ. ಕಶ್ಯಪ ಅಲ್ಲ, ಮತ್ತೊಬ್ಬ ಕಚ್ಚಪ್ಪ. ಆಮೆ ಆಮೆ, ಬಿಳಿ ಆಮೆ ಆಗಿತ್ತಪ್ಪ. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ನನ್ನು ನೋಡಿದ್ರೆ ಎಂತಹ ಸನ್ಯಾಸಿ ಆದ್ರು ಸನ್ಯಾಸಕ್ಕೆ ಸನ್ಯಾಸ ಕೊಟ್ಟು ಬರಬೇಕು ನಿನ್ನೊಟ್ಟಿಗೆ. ಹೌದಾ? ಆದ್ದರಿಂದಲೇ ನಿನ್ನ ಬಗ್ಗೆ ತಿಳಿದುಕೊಳ್ಳೋಣ. ಹೌದಾ? ನೀನಾರು, ನಿನ್ನ ಪೆತ್ತ ಎಲ್ಲಿಂಟು? ಬಿಟ್ಟಿದ್ದೀರಾ? ಬಿಟ್ಟಕ್ಕೆ ನಾನು ಹಿಡ್ಕೊಂಡಿದ್ದೇನೆ. ಅಲ್ಲ ನೀವು ನಿನ್ನ ಪೆತ್ತ ಅದೇ ಹೇಳಿದ್ರೆ ನನಗೆ ಕಾಣುದಿಲ್ಲ. ಎಲ್ಲಿಯೂ ನಿನ್ನ ಪೆತ್ತ ಎತ್ತ. ತಾಯಿ ತಂದೆಗಳಾರು ಬಂಧುಗಳಲ್ಲಿ ಬಂಧುದೇನು ನಿಂದದ್ಯಾಕೆ ಮುಂದೆಲ್ಲಿಗೆ ಎಲ್ಲ ವಿವರವೇ. ಅಂತ ಹೆಣ್ಣು ಗಂಡಿನ ನಡುವೆ ಅಂತರ ಇಲ್ಲದಿದ್ರೆ ಏನಾಗ್ತದೆ? ಒಂದು ತಡೆಗೋಡೆ ಬೇಕು. ಇಲ್ಲದಿದ್ರೆ ಗಂಡಾಂತರ ಆಗ್ತದೆ. ಗಂಡ ಅಂತರ ಆಗಬೇಕು ಅಂತಂದ್ರೆ ಮೊದಲು ಗಂಡ ಆಗಬೇಡ. ಗಂಡಾಂತರ ಅಲ್ಲ, ಅನಾಹುತ ಆಗ್ತದೆ ಅಂತ. ಹಾಗೆ ಇದು ನನ್ನ ಪರಿಚಯ ಕೇಳ್ತಾ ಇದ್ದೀನಿ. ಹೌದು, ನಾನು ಆಲೋಚನೆ ಮಾಡುವುದು. ಆಲೋಚನೆ ಮಾಡ್ಲಿಕ್ಕೆ ಎಲ್ಲಿಂದ ಪ್ರಾರಂಭ ಮಾಡುವುದು? ನಿನ್ನ ಪರಿಚಯ ಕೇಳಿದ್ದು. ಹೌದಪ್ಪ. ಬೇರೆ ಯಾರ್ದಾದ್ರೂ ಪರಿಚಯ ಆದ್ರೆ ಆಲೋಚನೆ ಮಾಡಿ ಮತ್ತೆ ಉತ್ತರ ಕೊಡ್ಬೇಕು. ನಿನ್ನದನ್ನು ಆಲೋಚನೆ ಮಾಡ್ಲಿಕ್ಕೆ ಏನು ಉಂಟು? ಪಠಕ್ಕ ಹೇಳಿ ಬಿಡುದ. ಹೇಳಿಕೊಳ್ಳುವುದು ಗಟ್ಟಿ ವಿಳಾಸ ನನ್ನದ್ದಲ್ಲ. ಗಾಳಿಯಲ್ಲಿ ಹಾರಿ ಹೋಗುವ ವಿಳಾಸವ? ಹಾಗಲ್ಲ, ಕೆಲವರಿಗೆ ಅಡಿಪಾಯ ಅಂತ ಇರ್ತದೆ ಪರಿಚಯ ಹೇಳುವುದಕ್ಕೆ. ಇಂಥವರ ಮಗ, ಇಂಥವರ ಮಗಳು, ಒಳ್ಳೆ ಹೆಸರು ಪಡೆದ ಮನೆತನ, ಹಾಗೆ ಹಿನ್ನೆಲೆ ಇದೆಲ್ಲ ಇದ್ದವರಿಗಾದ್ರೆ ಪಕ್ಕ ಹೇಳಿಕೊಳ್ಳಿಕ್ಕೆ ನಿಮಗೆ ಗೊತ್ತುಂಟ? ಅಲ್ಲಿ ಇದಂತದ್ದು ಪ್ರಪಂಚಕ್ಕೆ ಪರಿಚಯ ಇದ್ದ ಹಿನ್ನೆಲೆ ಇಲ್ಲ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ ಬಿಡು. ಎಲ್ಲರಿಗೀಗ ಮತ್ತೆ ಹಿನ್ನೆಲೆ ಉಂಟು ಅಂತ ಹೇಳಲಿಕ್ಕೆ ಆಗುದು. ಆದ್ರೆ ಒಂದು ಸಮಸ್ಯೆ ಉಂಟು ನನಗೆ. ನೀವು ಒಂದೊಂದು ಕೇಳ್ಬೇಕು ಮಾತ್ರ. ಒಟ್ಟಾರೆ ಕೇಳಿ ನನಗೆ ಹೇಳಿ ಗೊಂದಲವಾಗಿ ಬಿಟ್ಟು ಗೊಂದಲ ಆಗ್ತದೆ ನನಗೆ. ನಾನು ಮತ್ತೆ ಇನ್ನು ಒಂದೊಂದೇ ಅಂತೇಳಿ ಕೇಳಿಕೊಂಡು ಸಮಯ ಕಳೆಯುವುದು ಯಾಕೆಂದ್ರೆ ಒಟ್ಟಿಗೆ ಕೇಳಿದ. ಬೇಡಪ್ಪ, ಒಂದೊಂದು ಕೇಳಿ. ನಿನ್ನ ಅಮ್ಮ, ನನ್ನ ಅಮ್ಮ, ಉಮ್ಮ, ಅಮ್ಮ, ಉಮ್ಮ, ಅಪ್ಪ, ಉಪ್ಪ. ಆ ವಿಭಾಗದವಳಲ್ಲ ನಾನು, ಆ ವಿಭಾಗದವಳಲ್ಲ. ಅಮ್ಮ ಆ ದೇಶ ಸೇರಿದವಳಲ್ಲ. ಉಮ್ಮ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೂಪ ಹೇಳ್ತಾರಲ್ಲ. ಹಾಗೆ. ಹೌದಪ್ಪ. ಅದ್ಯಾಕೆ ಅಮ್ಮ ನನಗೆ ಗೊತ್ತಿಲ್ಲ ನಿನಗೆ? ಅಮ್ಮ ಯಾರು? ನಾನು ಹುಟ್ಟಿದ ಕೂಡ ನಾನು ನನ್ನ ಅಮ್ಮ ತೀರಿ ಹೋದ್ರು. ಅಪ್ಪನ ಹತ್ರ ಕೇಳಬೇಕಿತ್ತು ಅಮ್ಮ ಯಾರು ಅಂತ. ಅಪ್ಪ ಗೋವಿಂದ. ಅಪ್ಪ ಗೋವಿಂದ. ನನಗೆ ಹೆಂಡತಿ ಹೆಸರು ಗೊತ್ತಿಲ್ಲ. ಆ ಗೋವಿಂದ ಅಲ್ಲ, ಆ ಗೋವಿಂದ ಅಲ್ಲ.
ಹೇಳಿದ ಆ ರೀತಿ ಅಲ್ಲ, ನನ್ನ ಅಪ್ಪ ಗೋವಿಂದ. ಅಪ್ಪನ ಗೋವಿಂದವ? ಅಪ್ಪ ಗೋವಿಂದ, ಅಮ್ಮ ಇಬ್ರು. ಹೌದಪ್ಪ. ಹೌದಾ? ಒಂದು ಒಳ್ಳೆ ಕೆಲಸ ಮಾಡಿದ್ರು. ಯಾಕೆ? ನಿನ್ನನ್ನೊಂದು ಹೆತ್ತು ಸತ್ರು. ನಾನು ಅನಾಥ ಆಗ್ಲಿಲ್ವಾ? ಅಲ್ಲ ಹಾಗಲ್ಲ, ಅಲ್ಲದಿದ್ರೆ ಎಷ್ಟು ದೊಡ್ಡ ನಷ್ಟ ಆಗ್ತಿತ್ತು. ಹೌದಾ? ಮತ್ತೆ ಅಲ್ಲ ಇಂಥ ಒಂದು ರೂಪಸಿಯೇ ಇಲ್ಲ ಅಂತ ಆಗ್ತಿತ್ತಲ್ಲ. ಹೌದಾ? ಅದೊಂದು ಒಳ್ಳೆ ಕೆಲಸ ಮಾಡಿದ್ರು. ಅವರಿಗೆ ಹೋದಲ್ಲಿ ಸದ್ಗತಿ ಸಿಗಲಿ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಹಾಗೆ ಇದು ಮತ್ತೆ ನಿನ್ ದೊಡ್ಡದಾದ್ದು ಸುಜನರು ಅವಳಿದ್ದಾನೆ ಒಳಗೋಗಿ. ಯಾರು ಸುಜನ? ಆ ಸುಜನ ಅಲ್ಲ, ಸುಜನರು ಎತ್ತಿ ನನ್ನ ಪೊರೆಯೇ. ಓ, ಒಳ್ಳೆಯ ಮನಸ್ಸನ್ನು ಹೊಂದಿದವರೆಲ್ಲ ನಿನ್ನನ್ನು ಪೋಷಿಸಿ. ಹೌದಪ್ಪ. ಅನಾಥ ಬಾಲಿಕೆ, ಹಾಗಾಗಿ ಸಂರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದ 10 ಸಂವತ್ಸರದ್ದ ಮತ್ತೆ ಹಾಗೆ ಹೇಳು. ಮತ್ತೆ ನಾನು ಆಲೋಚನೆ ಮಾಡಿದ್ರೆ ಏನು ಅಂತ, ಇದು ನಿನ್ನ ಈ ಆಭರಣ ಅಲಂಕಾರ ಎಲ್ಲ ನೋಡಿದ್ರೆ ಮತ್ತೆ ಇದು ಒಬ್ಬೊಬ್ಬರ ದುಡಿಮೆಯಿಂದ ಮಾಡುವಂತದ್ದಲ್ಲ. ಎಲ್ಲ 10 ಸಂವತ್ಸರ ಒಟ್ಟು ಸೇರಿ ಕೊಟ್ಟದ್ದಿರ್ಬೇಕು. ಹೌದಪ್ಪ. 10 ಸಂವತ್ಸರ ಮನಸ್ಸು ಮಾಡಿದ್ರೆ ಎಂತದ್ದು ಮಾಡ್ತಾರೆ ಒಬ್ಬನಿಗೆ ಪರಿಶ್ರಮ ಇಲ್ಲ. ಹೌದು, ನನ್ನದ್ದು ಇಂಥದ್ದು, ನನ್ನದ್ದು ಇಂಥದ್ದು, ಒಬ್ಬೊಬ್ರು ಒಂದೊಂದು ಅವಿಸಿಕೊಂಡ್ರೆ ಆಯ್ತಲ್ಲ. ಮತ್ತೆಂತದ್ದು ಆಯ್ತಲ್ಲ. ಆದ ಕಾರಣ ಹೀಗಾಗಿದ್ದೆ ನಾನು. ಸರಿ ಸರಿ ಸರಿ. ಇದು ನಿನ್ನ ಹೆಸರು? ನನ್ನ ಹೆಸರು ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ. ಅದೇ ಸಮಸ್ಯೆ ಆಗುದು 10 ಸಂವತ್ಸರದಲ್ಲಿ. ಇದು ಸಮಸ್ಯೆ ಬರುದು ಒಬ್ಬೊಬ್ರು ಒಂದೊಂದು ಹೇಳು. ಹೌದಂತ? ಏನ್ ಹೇಳಿದ್ರು ಈಗ ನಿನಗೆ? ಬೇರೆ ಬೇರೆ ನನಗೆ ಕೆಲವರು ಹೇಳುವುದು ನೀನು ಚಂಡಿ ಅಂತ. ಚಂಡಿ ಚಂಡಿ ಆ ಕಡೆ ಅವಳ ನೀನು? ಹಾಗೆ ಕಾಣ್ತಾ ನಿಮ್ಗೆ ನಾನು ಆ ಕಡೆ ಒಳಗೆ. ಅಲ್ಲ ಮತ್ತೆ ಚಂಡಿ ಚಂಡಿ ಹಠ ಹೆಚ್ಚ. ಹಠ ಸಣ್ಣೊಳ್ಳಿರುವಾಗ ಹಠ ಹೆಚ್ಚಂತ ನನಗೆ, ಅದಕ್ಕೆ ಆ ಹೆಸರು ಇಟ್ಟಿದ್ದಾಗಿರ್ಬೋದು. ಆಮೇಲೆ ಮತ್ತೆ ಕೆಲವರು ಕಾಳಿ ಅನ್ನುವುದಂತೆ ನನ್ನನ್ನು. ಕಾಳಿಯ? ಮತ್ತೆ ಇಷ್ಟು ಬೆಳ್ಳಗೆ ಇದ್ದಿ? ನಾನು ಬಣ್ಣ ಹಚ್ಚಿದ್ದ? ಬಣ್ಣ ಹಚ್ಚಿದಾಗ ಕಾಣ್ತದೆ ನನ್ನ ನೋಡುವಾಗ ನಿಮ್ಗೆ. ಹಾಗಲ್ಲ, ನಾನು ಸಣ್ಣೊಳ್ಳಿರುವ ಸ್ವಲ್ಪ ಕಪ್ಪಿದ್ದಂತೆ. ಮತ್ತೆ ಬೆಳ್ಳಗಾಗಿದೆ. ಇದೊಂದು ಹೊಸತ್ ನಾನು ಕೇಳುದು. ಸಣ್ಣದಿರುವ ಬೆಳ್ಳಗಿದ್ದವರು ಮತ್ತೆ ಬಿಸಿಲಿಗೆ ಹೋಗಿ ಎಲ್ಲ ಕಪ್ಪಾಗುತ್ತೆ. ಈ ಕಪ್ಪಗಿದ್ದವರು ಬೆಳ್ಳಗಾದ್ದೆ ಹೇಗೆ? ಇದು ವಿರುದ್ಧ ಆಗಿದೆ. ಹೋಗುವ ಬಣ್ಣ ಕಾಣ್ತದೆ. ಹೋಗ್ಲಿಕ್ಕಿಲ್ಲ ಇನ್ನು, ಹೋಗ್ಲಿಕ್ಕಿಲ್ಲ. ನಿನ್ನನ್ನು ಹೊಳೆಯಲ್ಲಿ ಮುಳುಗಿಸಿ ಸರಿ ಕಲ್ಲಿನಲ್ಲಿ ತಿಕ್ಕಿರ್ಬೇಕು. ಅಲ್ಲಪ್ಪ, ಪರಿಸರದ ಇದರಿಂದ ಬಂದದ್ದು ನಮಗೆ ಪೂರಕವಾಗಿ ಆಗಲಿ. ಅಂತೂ ಈಗ ಬೆಳ್ಳಗಿದ್ದಿ. ಹೌದು. ಬೇರೆ ಬೇರೆ ಭೈರವಿ ಅಂತಾರೆ ಕೆಲವರು. ಭೈರವಿಯ? ಎಂತ ಭೈರವಿ? ಸ್ಮಶಾನ ಭೈರವಿ? ಆನಂದ ಭೈರವಿ. ನಾನು ಆನಂದ ಭೈರವಿ. ಒಮ್ಮೊಮ್ಮೆ ಸ್ಮಶಾನ ಭೈರವಿಯ ಕಾಣ್ತೇನೆ. ಅದೇ ಅದೇ. ಈ ಮತ್ತೆ ಸಣ್ಣ ಪ್ರಾಯದಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡ್ರೆ ಮಕ್ಕಳಿಗೆ ಹಠ ಹೆಚ್ಚು ಬರುವುದು. ಹೌದೌದು. ಹೇಳಿ ಕೇಳಲಿಕ್ಕೆ ಯಾರು ಇಲ್ಲಲ್ಲ. ಕಂಡವರು ಮತ್ತೆ ಕಂಡವರ ಮಕ್ಕಳಿಗೆ ನಾವು ಯಾಕೆ ಸುಮ್ಮನೆ ಶಿಕ್ಷೆ ಕೊಡುದು ಅಂತ ಅವರು ದಾಕ್ಷಿಣ್ಯ ಮಾಡ್ತಾರೆ. ಹಾಗಾಗ್ತದೆ. ಹೌದು. ಇದು ಒಳ್ಳೇದೊಂದು ಇಲ್ವೇ ಇಲ್ವಾ? ಇನ್ನೊಂದು ಹೆಸರು ಬಹಳ ಚಂದದ ಹೆಸರು. ಹೇಳ ಹೇಳ್ತೇನೆ. ಇವ್ರಿಗೆ ಏನಾಯ್ತು? ಇರುವೆ ಕಚ್ಚಿದವರಾಗಿ ಮಾಡ್ತಾರೆ. ನಾನು ಹೆಸರು ಮಾತ್ರ ಕೇಳಿದ್ದು, ನೀನು ಅದಕ್ಕೆ. ನಾನು ಅದನ್ನೇ ಹೇಳಿದ್ದಲ್ವಾ? ಅದೆಲ್ಲ ಹೇಳಿದ್ದು ನಾನು. ನೀವು ಎಲ್ಲೆಲ್ಲಿಗೂ ಹೋಗ್ಬೇಡಿ. ಮತ್ತೆ ಅದಲ್ಲಪ್ಪ, ಒಂದು ಹೆಣ್ಣನ್ನು ಒಂದು ನಾಜೂಕು ಬೇಡವಾ? ಹಾಗೆ ನಿಧಾನವಾಗಿ ನಯವಾಗಿ ಹೇಳಿದ್ದು ನಾನು ನನ್ನ ಹೆಸರನ್ನು. ಮೋಹಿನಿ ಅಂತ. ಮೋಹಿನಿ? ಮೋಹಿನಿ 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 ಮೋಹಿನಿ. ಆಹಾ ಆಹಾ, ಇದಾದ್ರೆ ಒಳ್ಳೆ ಹೆಸರು. ಹೌದಾ? ಅದು ಸರಿ. ಇಲ್ಲಿಗೆ ಬಂದೆ? ಇಲ್ಲಿ ಬರ್ಲಿಕ್ಕೆ ಕಾರಣ ಉಂಟು. ಒಬ್ಬರನ್ನ ಕಾಣ್ಲಿಕ್ಕೆ ಅಂತ ಬಂದದ್ದು. ಇಲ್ಲಿ ಬಂದು ನೋಡ್ತೇನೆ, ದೊಡ್ಡ ಕಣ್ಣು, ದಪ್ಪ ಮೀಸೆ, ಕೆದರಿದ ಕೂದಲು, ಅಜಾನು ಬಾಹು, ನಿಮ್ಮನ್ನು ನೋಡ್ತಾ ಇದ್ದೇನೆ. ಅಲ್ಲ, ನನ್ನ ಪರಿಚಯ ಕೇಳಿದ್ರಿ, ನೀವು ಯಾರಂತ ಹೇಳಲಿಲ್ವಲ್ಲ? ನನ್ನ ಪರಿಚಯ ಆಗಲಿಲ್ಲ. ಅಂತಿಂತಮಲ್ಲ, ಲೋಕ ಮೂರರ ಗಂಡು, ಅಜೇಯ ವಿಕ್ರಮಿ, ಅಮರ ಸಿಂಹಾಸನಾಧೀಶ, ಅರುಣ. ಶಾಪ ಹಾಕಿದ್ರೆ ಕೆಂಪು ಮಾಡುದು. ಮತ್ತೆ ನಾನು ಯಾವುದನ್ನಾದ್ರೂ ಸಹಿಸಿಕೊಳ್ತೇನೆ. ಸಾವು
ನಾನು ಹಾಗೆ ಹೇಳುವವಳೆ. ಸಾಯುವ ಮೊದಲು ಯಾವತ್ತೋ ಸಾಯ್ತಿದ್ದೆ ನಾನು. ನಾನು ಹಾಗೆ ಹೇಳುವವಳೆ. ಮತ್ತೆ ಸತ್ತು ಹೋಗ್ಲಿ ಅಂತ. ಅದಲ್ಲಪ್ಪ, ಇಷ್ಟು ಯೋಗ್ಯತಾವಂತ ವ್ಯಕ್ತಿ ನನ್ನ ಕಣ್ಣಿದ್ರೂ ಕೂಡ ನನ್ನ ಈ ಮಂದ ಬುದ್ಧಿಗೆ ಹೊಳಿ ಇಲ್ವಂತ ನನ್ನನ್ನು ನಾನು ಬದುಕೊಂಡ. ಓ, ನಿನಗೇ ನೀನು ಹೇಳಿಕೊಂಡದ್ದು. ಹೌದಪ್ಪ. ಓಹೋ, ಹೋಗ್ಲಿ ಬಿಡು. ಅದೇ ಹೌದಾದ್ರೆ ನನಗೆ ಶಾಪ ಹಾಕಿದ್ದಲ್ಲ ಅಂತಾದ್ರೆ ನಾವು ವ್ಯವಹಾರವನ್ನು ಸುಲಭದಲ್ಲಿ ಮುಗಿಸುವ. ದೊಡ್ಡ ವ್ಯವಹಾರವ ಅಲ್ಲ, ದೊಡ್ಡ ಇದು. ಓ, ಹಪ್ಪಳ ಮಾಡುವವರ ನೀವು? ಅಲ್ಲ, ಸೆಂಟಿಗೆ ಹೊಯ್ಯುವ. ಆಯ್ತಾ? ಅವರಿದ್ದಾರೆ, ಆಗಿಂದ ಕಾಯ್ತಾ ಇದ್ದಾರೆ ಎಷ್ಟೊತ್ತಿ ನಿವಾರಿಸುವಂತ. ಅವರಿಗೆ ಕೆಲಸ ಇಲ್ಲ, ಮತ್ತೆ ನನ್ನನ್ನು ಅವರೊಟ್ಟಿಗೆ ಸೇರಿಸುವುದು. ಆಯ್ತಾ? ಅಲ್ಲ, ನಾನು ಸ್ವಲ್ಪ ಸಹಾಯ ಮಾಡ್ಲಾ? ಎಂತದಕ್ಕೆ? ಬಟ್ಟೆ ಒಣಗಿಸ್ಲಿಕ್ಕೆ. ಬಟ್ಟೆ? ಯಾರು ಬಟ್ಟೆ ಒಣಗಿಸ? ಮತ್ತೆ ಈಗ ಹಾಕ್ತಾ ಇದ್ದೀರಿ? ನಿನಗೆ ಹೇಗೆ ಹೇಳುವುದು ನನಗೆ ಗೊತ್ತಾಗುದಿಲ್ಲ. ನಿನಗೆ ಸಂಕೇತ ಸಂಜ್ಞೆಯಲ್ಲಿ ಎಂತದ್ದು ಅರ್ಥ ಆಗುದಿಲ್ಲ. ಅದ್ರ ಅನುಭವ ನನಗೆ ನಾನು ನೇರ ಹೇಳ ಆಗುವನ ಊಟವ ಅಲ್ಲ, ಮದುವೆ. ನನ್ನನ್ನು ನಿನ್ನನ್ನು ನಾನು, ನನ್ನನ್ನು ನೀನು, ನೀನು ನಾನು, ನಾನು ನೀನು ಮದುವೆ ಆಗ್ಬೋದಿತ್ತು. ಆದ್ರೆ ಒಂದು ವಿಚಾರ ಏನಾಯ್ತು? ನಾನು ಸ್ವಲ್ಪ ಆಲೋಚನೆ ಮಾಡ್ತಾ ಚೆಕ್ಕಿಲ್ಲ ಅಂತಲ್ಲ, ಅದು ಯೋಚನೆ ಮಾಡಬೇಡ. ಎರಡು ಕಡೆ ಇದ್ದು ನಾವೇ. ಅಲ್ಲ, ಅದಲ್ಲ. ಈಗ ನಿಮ್ಮ ಬಗ್ಗೆ ಸ್ವಲ್ಪ ಕೇಳಿ ತಿಳಿದಿದ್ದೇನೆ ನಾನು. ಕೇಳಿ ನಿಮ್ಮನ್ನು ಕೇಳಿ ಉಂಟಾ ಈಗ? ಆಗಿದೆ ಬಾರಿಸಿ. ಅಲ್ಲ, ಕೇಳಿ ಈ ವಿಷಯ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಮದುವೆ ಆಗ್ಬೇಕು ಅಂತಿದ್ರೆ ನಮ್ಮ ಪಂಚಾಂಗ ಸ್ವಲ್ಪ ಗಟ್ಟಿ ಆಗ್ಬೇಕು ಬೇಡವಾ? ಅದು ಬೇಕು, ಅದು ಬೇಕು ಅಲ್ವಾ? ಒಟ್ಟು ದುಡುಕಿನಿಂದ ಆಗ್ಬಾರ್ದು. ಅಲ್ಲ, ನಿಮ್ಮ ಹಿಂದಿನವರ ಒಂದು ಸ್ವಲ್ಪ ಕತೆ ಕೇಳಿದ್ದೇನಾ? ನನ್ನ ಹಿಂದಿನವರು ಅಂದ್ರೆ ಶುಂಭಾಸುರ. ರಾಕ್ಷಸ ಕುಲದಲ್ಲಿ ಹಿಂದಿನವರು. ಹೌದಪ್ಪ. ಎನ್ನುವಂತ ದೈತ್ಯ ಕದಂಬ ಕಾಂತಾರದಲ್ಲಿ ಕನ್ಯಾಮಣಿಯವರೊಳಗೆ ಇದ್ದಂತ ವಿಚಾರವನ್ನು ತಿಳಿದು ಅಲ್ಲಿಗೆ ಬಹಳಷ್ಟು ಮಂದಿಯನ್ನು ಕಳುಹಿಸಿಕೊಟ್ಟ. ಕಾಂತಾರದ ಸುದ್ದಿ ಹೇಳುದು ನೀವೀಗ. ಆ ಕಾಂತಾರ ಅಲ್ಲ, ಅದೇ ಕದಂಬ ಕಾಂತಾರ. ಕದಂಬ ಕಾಂತಾರ ಕಳುಹಿಸಿಕೊಟ್ರೆ ಏನ್ ಮಾಡೋಣ? ಅಲ್ಲಿ ಹೋದವರು ಯಾರು ಹಿಂತಿರುಗಿ ಬರ್ಲಿಲ್ಲ. ಹೌದಾ? ಮತ್ತೆ ಬಹುಶಃ ಮತ್ತೊಂದು ದಾರಿ ಇತ್ತು ಅಂತ ಅತ್ಲಾಗಿ ಹೋದ್ರು. ಎಲ್ಲ ಕೂಡ ಮಣ್ಣು ಪಾಲಾಗಿ ಹೋದ್ರು. ಕೊನೆಗೆ ಏನ್ ಮಾಡಿದ ಈ ಶುಂಭ? ಏನ್ ಮಾಡಿದ? ನೇರವಾಗಿ ತಾನೇ ಹೋದ. ತಾನೇ ಹೋಗಿ ಹೆಣ್ಣಿನ ತಿರುಬಿಗೆ ಕೈ ಹಿಡಿದಕ್ಕೆ ಮುಂದಾದಂತೆ. ಆ ಹೊತ್ತಿನಲ್ಲಿ ಕೆಂಡಾಮಂಡಲವ ಅಂತ ಆ ತರುಣಿ ಚಂಡಿಕೆಯಾಗಿ ಅವನನ್ನು ಕೊಂದು ತಡೆದಳಂತೆ. ಅಲ್ಲ, ಅದು ಈಗ ಯಾಕೆ ಕಥೆ? ಅದು ನೀವೇನು ತಲೆ ತುರಿಸಿಕೊಳ್ಳುದು? ಅಲ್ಲ, ನನಗಿದು ನಿನಗೆ ಈಗ ಕಥೆ ಹೇಳಿದ ಯಾಕೆ? ಅದು ನಮಗೆ ಸಂಬಂಧವೇ ಇಲ್ಲದ ಕಥೆ ಅದು. ಅಲ್ಲ, ಅದು ಕಾರಣ ಉಂಟು. ಅವನ ಜೊತೆಗೆ ಇನ್ನೊಬ್ಬ ಇದ್ದಂತೆ. ನಿಶುಂಭ ಅಲ್ಲಪ್ಪ, ಧೂಮ್ರಾಕ್ಷ. ಅವನು ಅಲ್ಲ. ರಕ್ತ ಬೀಜ. ರಕ್ತ ಬೀಜನ ಅವನು ಅಲ್ಲ. ಚಂಡಮುಂಡರು ಅವರು ಅಲ್ಲ ಅಂತ. ಮತ್ತೆ ಇನ್ಯಾರಪ್ಪ? ಅಲ್ಲ, ಆಗ ತುಂಬಾ ಮಂದಿಗಳಿದ್ರು, ನನಗೆ ಹೆಸರು ಗೊತ್ತಿಲ್ಲ. ಮತ್ತೆ ಇನ್ನೊಬ್ಬ ಇದ್ರೆ ನಿಮ್ಗೆ ನೆನಪಿಲ್ವಾ ಅಂತ? ಹಾಗಾದ್ರೆ ಯಾರು? ಗ್ರೀವಲ್ಲ, ಇದು ಅರುಣಾಸುರ ಎನ್ನುವಂಥದ್ದಾಯ್ತು. ಅವ್ರ ಜೊತೆ ಇದ್ದಂತೆ. ಈಗ ಶುಂಭನ ಕಾಲದಲ್ಲಿ ಒಬ್ಬ ಅರುಣಾಸುರ ಇದ್ದಂತೆ. ಈಚೆಗೆ ಸೇರಿಸಿದ್ದಲ್ಲ? ಅಲ್ಲಪ್ಪ, ಅದು ನನಗೆ ಗೊತ್ತಿಲ್ಲ. ಅಲ್ಲ, ನೀವಂತ ಊರವರು ಸೇರಿಸಿದ್ದಂತ ಅಲ್ಲಿ ಗೊತ್ತಿಲ್ಲ. ಹೇಳುದನ್ನು ಕೇಳಿದ್ದೆ ನಾನು. ಅವ ಸತ್ತನ? ಅವ ಏನ್ ಮಾಡಿದ? ಬಹಳ ಉಪಾಯವಂತವ. ಏನ್ ಮಾಡಿದ? ರಣರಂಗದಲ್ಲಿ ಆ ಹೆಣ್ಣಿನ ರೂಪವನ್ನು ಕಂಡಂತ, ಉಗ್ರ ರೂಪವನ್ನು ಕಂಡಂತ ಅರುಣಾಸುರ ಕದನ ಕ್ಷೇತ್ರದಿಂದ ಪಲಾಯನ ಮಾಡಿದಂತೆ. ಹೇಳಿಲ್ವಾ ಅಂತ ಇವ್ರಿಗೆ ಹೇಳಿದ್ದು ನಾನು. ನೀವೇನು ಹುಡುಕುವುದು? ಅದು ನಾನೇ ಹೇಳಿದ್ದು. ಪಲಾಯನ ಅರುಣಾಸುರ. ಹೌದಪ್ಪ. ನಮ್ಗೇನು ಮಾಡ್ಬೇಕು? ಅಲ್ಲ, ಅವ ಅರುಣಾಸುರ, ನೀವು ಅರುಣಾಸುರ. ನೀವು ಒಬ್ಬ ಅರುಣಾಸುರ ಹೆಸರು ನಾವು ಎಲ್ಲಿಯೋ ಓಡಿದ್ದಾನೆ ಅಂದ್ರೆ ಬಂದ ಅರುಣಾಸುರ ಎಲ್ಲ ಓಡುವರು ಅಂತ ಲೆಕ್ಕ. ಅಲ್ಲ, ನೀವು ಯಾವ ಅರುಣಾಸುರ? ಯಾವ ಅರುಣಾಸುರ? ನಿನಗೆ ಎಷ್ಟು ಅರುಣಾಸುರ ನನಗೆ ಗೊತ್ತುಂಟು? ಅಲ್ಲ, ಗೊತ್ತಿರೋದು ಒಂದೇ. ಅದೇ ಅರುಣಾಸುರ. ಏನಾಯ್ತು ಈಗ? ಅಲ್ಲ, ಓಡಿದವ ನಾನಲ್ಲ. ಓಡಿದ ಅರುಣಾಸುರ ಮೊದಲ ಅರುಣಾಸುರ ಬೇರೆಯ. ನಾನು ಮೂರನೇ ಅರುಣಾಸುರ. ಹಾಗಾದ್ರೆ ಇದು ಎರಡು ಹೋಗಿದೆ ಮೊದಲೇ. ಅವನೇ ಮೂರನೇ ಹಂತ. ಹೌದಾ? ಯಾಕೆ ಹಂತ? ಅಲ್ಲ, ಅವತ್ತು ಓಡಿದ್ದು ಸಮಯ ಸಾಧಿಸಿ ಕಾಲವರಿತು ಪ್ರತೀಕಾರ ಮಾಡೋಣ ಅನ್ನೋ ಉದ್ದೇಶದಿಂದಲೇ ಓಡಿದ್ದು. ಆಮೇಲೆ ಎಲ್ಲಿಯೋ ಪಾತಾಳದ ಮೂಲೆಯಲ್ಲಿ ಸೇರಿ ಬದುಕಿಕೊಂಡಿದ್ದೆ.
ಶುಕ್ರಾಚಾರ್ಯರು ತಿಳಿಸಿದಂತಹ ಯೋಗ ಮಾರ್ಗದ ಮೂಲಕವಾಗಿ ಆಯುಷ್ಯವನ್ನು ವೃದ್ಧಿಸಿಕೊಂಡು ಈ ಕಲಿಯುಗದ ಆದಿಭಾಗದಲ್ಲಿ ಮತ್ತೆ ತಲೆ ಎತ್ತಿ ನಿಂತು ಏಕವೀರಾದ್ರಿಯನ್ನು ಸೇರಿ ರಾಕ್ಷಸ ಸಾಮ್ರಾಜ್ಯವನ್ನು ಕಟ್ಟಿ ನಮ್ಮವರನ್ನೆಲ್ಲ ಸೇರಿಸಿಕೊಂಡು 14 ಲೋಕಗಳ ಒಡೆತನವನ್ನು ಸಂಪಾದಿಸಿದೆ. ಅದ್ಯಾರಜ್ಞೆ ಅರುಣಾಸುರ. ಹೌದಾ? ಈಗ ನಾನು ಅರುಣಾಸುರನೂ ಅಲ್ಲ, ಮತ್ತೆ ದೇವರಲ್ವಾ? ಹೌದಾ? ಈಗ ಅರುಣಾಸುರ ದೇವರು ಸೇರಿಸ್ಬೇಕು. ಅರುಣಾಸುರ ದೇವರು, ಅಸುರ ದೇವರು. ಹೌದಾ? ಅರುಣಾಸುರ. ನಾನು ಪ್ರಶ್ನೆ ಕೇಳಲ್ಲ. ಎಲ್ಲಿಯಾದ್ರೂ ಆ ತರುಣಿ ನಿಮ್ಮ ಎದುರುಗಡೆ ಬಂದಳು ಅಂತ ಆದ್ರೆ ನೀವು ಏನು ಮಾಡ್ತೀರಿ? ಅವಳೇ ಬಂದಾರ. ಒಡೆಯನನ್ನು ಕೊಂದಂತಹ ದ್ವೇಷದ ಪ್ರತೀಕಾರ ಭಾವದಿಂದ ಬಲಾತ್ಕಾರದಿಂದಲಾದರೂ ಸರಿ ಅವಳನ್ನು ಮದುವೆಯಾಗ್ತೇನೆ. ನುಡಿದ ಮಾತನ್ನು ಅನುಮೋದಿಸಿ ಬಂದರೆ ಸರಿ, ಬಾರದೆ ಹೋದರೆ ಇದ ಕರವಾಳದಿಂದ ಆಕೆ ರುಂಡ ಮುಂಡ ಛೇದಿಸ್ತೇನೆ. ಬರಲಿಯೋ ಚಂಡಿಕೆ? ಹೌದಾ? ಅಷ್ಟು ಸಾಮರ್ಥ್ಯ ಉಂಟಾ? ಅಷ್ಟು ಛಲ ಉಂಟಾ? ಹಾಗಾದ್ರೆ ಆ ಹೆಣ್ಣು ಬೇರೆ ಯಾರು ಅಲ್ಲ, ನಾನೇ. ಎಂತಹ ಮೋಸ ಇದು, ಎಂತಹ ವಂಚನೆ! ಏನು ಕಾಪಟ್ಯವನ್ನು ಮೆರೆದಳು ಈ ಹೆಣ್ಣು! ಅಬ್ಬಾ, ಮಳೆಗಾಲದ ಬೆಳದಿಂಗಳಿನ ಹಾಗೆ ಅರಿಯದೆ ನಾನು ಮೋಸ ಹೋದೆ. ನಗುನಗುತ್ತಾ ನನ್ನೊಂದಿಗೆ ಮಾತನಾಡುತ್ತಾ ಮುಂದುವರಿಯುತ್ತಿರುವ ಹೆಣ್ಣಿನ ಅಂತರ್ಯದಲ್ಲಿ ಈ ತರನಾದಂತಹ ಒಂದು ವಿಷಜ್ವಾಲೆ ಇದೆ ಅನ್ನುವುದು ನಮ್ಮ ಗಮನಕ್ಕೆ ಬಾರದೆ ಹೋಯ್ತಲ್ಲ. ನಾನು ಯೋಚಿಸಿದ್ದೆ ಹೇಗೆ? ನಮ್ಮ ಕುರಿತಾಗಿ, ನಮ್ಮ ವರ್ಚಸ್ಸಿನ ಕುರಿತಾಗಿ ತಿಳಿದಂತಹ ಬಾಲಿಕೆ ನನ್ನನ್ನು ವಿವಾಹವಾಗುವುದಕ್ಕೆ ಸಿದ್ಧಳಾಗಿಯೇ ಬಂದು ನಿಂತಿದ್ದಾಳೆ ಅಂತ. ನನ್ನೊಂದಿಗೆ ಅವಳು ವ್ಯವಹರಿಸಿದ ವಿಧಾನವೂ ಅದಕ್ಕೆ ಅನುಗುಣವಾಗಿ ಆಯಿತು, ನಮ್ಮ ನಂಬಿಕೆಗೆ ಪುಷ್ಟಿ ಕೊಡುವ ಹಾಗಿತ್ತು. ಆದರೆ ಬಂದು ನಿಂತವಳು ಯಾರು? ಯಾವಳನ್ನು ನನ್ನ ಜನ್ಮ ಶತ್ರುವೆಂದು ನಾನು ಭಾವಿಸಿ ಒಡೆಯನನ್ನು ಕೊಂದಂತಹ ಆ ಒಂದು ಕಾರಣಕ್ಕಾಗಿ ಪ್ರತೀಕಾರ ಭಾವದಿಂದಲೇ ಇಷ್ಟರ ತನಕ ಉಸಿರು ಹಿಡಿದು ಬದುಕಿದನು ಆ ಚಂಡಿಕೆ ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದರೂ ಏನೂ ಮಾಡಲಾರದೆ ಇದ್ದಂತಹ ಅಸಹಾಯಕನಾಗಿ ಹೋದನಲ್ಲ ನಾನು. ನಿಜ ವಿಷಯವನ್ನು ಹೇಳಿದ ಮೇಲೆ ಬಂಡೆಗಳೆಡೆಯಲ್ಲಿ ಮರೆಯಾಗಿ ಹೋದಳು. ನಾಳೆ ಏನು ಹೇಳಿ ಅವರು ಊರವರು? ಅರುಣಾಸುರನಂತೆ ಅರುಣಾಸುರ 3 ಲೋಕಗಳ ಒಡೆತನವನ್ನು ಹೊಂದಿದರೇನು, ದೇವತ್ವವನ್ನೇ ಸಂಪಾದಿಸಿದರೇನು, ಯಾವಳು ತನ್ನ ಒಡೆಯನ ಮರಣಕ್ಕೆ ಕಾರಣಳು ಅವಳೇ ಕಣ್ಣ ಮುಂಭಾಗದಲ್ಲಿ ಪ್ರಕಟಳಾಗಿ ಬಂದರು ಏನೂ ಮಾಡಲಾರದೆ ಇದ್ದಂತಹ ಒಬ್ಬ ಆತ ಅಸಮರ್ಥನಾಗಿ ಹೋದ ಅರುಣ ಅನ್ನೋ ಹಾಗೆ ಪ್ರಪಂಚದವರು ಬೆರಳೆತ್ತಿ ಕೈ ತೋರಿಸುವ ಹಾಗಾಗಿ ಹೋಯ್ತಲ್ಲ.
ಜಾಗದಲ್ಲಿ ಎಲ್ಲಿಯೇ ಇರಲಿ, ನಾವು ಹೋಗುವ ಕಾಲಕ್ಕೆ ಜವ ಮುಖ್ಯ ರೈತರಲ್ಲಿ ನಾವಿದ್ದೇವೆ. ಪರಿಸ್ಥಿತಿ ಕೈ ಮೀರಿದೆ. ಕಾಳಿಕಾ ಮಂದಿರವನ್ನು ಸೇರಿ ಆಕೆಯನ್ನು ಪೂಜಿಸೋಣ. ಹುಡುಗಿಯನ್ನು ಕರೆತರುವ ನಂದಿನಿ ತೀರಕ್ಕೆ ಎಂತ ಭಾಷೆ ಏನು ಹೋದಿ ಬಹಳ ಚಂದದವರು. ಎಂತ ಪ್ರಿಯ ಒಡೆಯನ ಪ್ರಿಯಳಾಗುವುದಕ್ಕೆ ಬರುವುದಿಲ್ಲ ತುರುಬೇಗ ಕೈ ಹಾಕಿ ಎಳ್ಕೊಂಡು ಬಂದ್ರ ಹುಡುಗಿ ಇಲ್ಲ ದೊಡ್ಡ ಕಣ್ಣು ಶುದ್ಧ ನಾಲಗೆ ಕೆದರಿದ ಕೇಶರಾಶಿ ಅದಾದ್ರೆ
ಖಡ್ಗ ತ್ರಿಶೂಲ ಚಕ್ರ ಕರಾಳ ಭಕ್ತರು ಬರಲಿ ತಮಗೆ ವಜ್ರದಂತ ಕರಾಳ ಭಕ್ತರನ್ನು ಬಾರಿಸ ಒಮ್ಮೆಂದೊಮ್ಮೆಲೆ ಬಾಡಿ ದಿಬ್ಬಿಸಿದಂತ ಅನುಭವ ನನ್ನ ಪಾಲಿಗೆ ಆಗಿದೆ. ಯಾತಕ್ಕೆ ಕರೆಸಿದ್ದೀರಾ? ಸಂವಿಧಾನ ವೈರಿಗಳ ದಾಳಿಯಾಯಿತೆ ಅಥವಾ ಕಾಲ ಕಾಲಕ್ಕೆ ಬಂದು ಸೇರಬೇಕಾದಂತಹ ಕಪ್ಪದಲ್ಲಿ ವ್ಯತ್ಯಯ ಉಂಟಾಯಿತೆ ಆಗಲಿಕ್ಕಿಲ್ಲ ಅಂತ ಆಲೋಚನೆ. ಏತಕ್ಕಾಗಿ ನಮ್ಮನ್ನು ಕರೆಸಿದ್ದೀರಿ ತಿಳಿಸಬೇಕು. ಹಾಗೆ ನಂದಿಲಿ ತೀರಾಕೆ ಅಲ್ಲಿರುವ ಹುಡುಗಿಯನ್ನು ಹಿಡಿದು ಎಳಕೊಂಡು
ಬಂದರೆ ಆಯ್ತು, ಇಲ್ಲದಿದ್ದರೆ ಎಡೆಬಡಿ ಕಟ್ಟಿ ಎಳೆದುಕೊಂಡು ನಮ್ಮವರೇ ಆದಂತಹ ಚಂಡ ಪ್ರಚಂಡರನ್ನು ಕೊಂದ ಮಾತ್ರಕ್ಕೆ ನೀನೋರ್ವಳೆ ವಿಕ್ರಮಿ ಎಂಬುದಾಗಿ ಭಾವಿಸಿದೆಯಾ? ನಿನ್ನ ಮುಂದೆ ನಿಂತವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ನಾನೇ ಕರಾಲ ವಕ್ರ. ನಿನ್ನನ್ನು ಒದಿಸಲು ಬಂದವರು ಸಾಮಾನ್ಯವಳಲ್ಲ. ನಾನೇ ಯಂತ್ರಾತ್ಮಿಗೆ, ನಾನೇ ಮಂತ್ರಾತ್ಮಿಗೆ. ನಿನ್ನ ಪಾಲಿನ ಮೃತ್ಯು.
ಭಾಗ್ಯ ಉಳಿದೆಂಬುದೇ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡುತ್ತಾನೆ ಉಳಿಸಿಕೊಡುವುದೇನು ಯಾರು ಏನು ಬಂದ? ನಂದನವನದ ಮೋಹಿನಿಯನ್ನು ಕರೆದುಕೊಂಡು ಬಂದಿದೆ. ಇಲ್ಲ, ಯಾಕೆ? ನಾವೆಣಿಸಿದಂತೆ ಆಕೆ ತ್ರಿಭುವನ ಮೋಹಿನಿ ಅಲ್ಲ, ಮತ್ತೆ ದೈತ್ಯ ಕುಲಕ್ಕೆ ಮೃತ್ಯು ಸ್ವರೂಪಳಾದ ಚಂಡಿಕೆ. ಅಲ್ಲ ಪ್ರಭು, ಶಿಷ್ಟರನ್ನ ರಕ್ಷಿಸುವುದಕ್ಕಾಗಿ ಧರೆಗಿಳಿದ ಜಗನ್ಮಾತೆ ಇದ್ದಾಳೆ. ಮಾತೆ ಹೌದಾದರೆ ಎಲ್ಲರನ್ನು ಒಂದೇ ಹಾಗೆ ನೋಡಬೇಡುವ. ಮತ್ತೆ ನಮ್ಮವರನ್ನು ಕೊಲ್ಲುತ್ತಾ ಯಾಕೆ ಬರ್ತಾಳೆ? ಮಕ್ಕಳನ್ನು ಕೊಲ್ಲಿಸಿದರೆ, ನಾಳೆ ಬೆಳೆದು ಬೇಡದಿದ್ದದ್ದು ಮಾಡುವುದು ಬೇಡ ಅಂತ. ಋಷಿವಧೆಗಳ ಗರ್ಭಪಾತವನ್ನು ನಡೆಸಿದರೆ, ಅಯ್ಯೋ, ಆ ಉತ್ಪಾತ ಪಿಂಡ ಇನ್ನು ಹುಟ್ಟಿ ಅನರ್ಥ ಆಗುವುದು ಬೇಡ. ಋಷಿ ಮುನಿಗಳನ್ನು ಹಿಂಸಿಸಿದರೆ, ದೇವತೆಗಳ ಶಕ್ತಿವರ್ಧನೆಗೆ ಬೇಕಾದ ಹಾಗೆ ಯಾಗ ಯಜ್ಞ ಮಾಡುವುದು ಪಾಪಿಗಳು. ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದರೆ, ಹಿರಿಯರಾದ ನಮಗೆ ಇಷ್ಟು ಗೌರವ ಕೊಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಪಾಪಿಗಳಿಗೆ. ದೇವಾಲಯಗಳನ್ನು ಕೊಟ್ಟಿ ಪುಡಿಗೈದಿದೆ. ದೇವಾಲಯವೇ ಲೋಕಗಳಿಗೆಲ್ಲ ನಾನೇ ದೇವರು, ಮತ್ತೆ ದೇವಾಲಯ ಅಂತದ್ದು. ಹಾಗಾದ್ರೆ ಭಕ್ತರಿಗೆ ಏನು ಕೊಟ್ಟಿದ್ದೀರಿ ಪ್ರಭುವೇ? ಅದು ಭಕ್ತರ ಹತ್ರ ಕೇಳಬೇಕು. ದೇವರ ನನ್ನ ಭಕ್ತ ಒಬ್ಬ ಒಂದೇನು ಭಗತ, ನೀವು ಕಳುಹಿಸಿದ್ರು ನಾಕೆ ಚಂಡಿಕೆಯಾಗಿ ಕೊಂದೇ ಬಿಟ್ಟು ಕಾಲ ಬಳಿ ಹೊರಡಾಡಿ ಮುಳಿದರು ಓದಿರುವುದ ಬೇಡ. ಸೈರಿಸಿ ಪ್ರಭುವೇ, ಸೈರಿಸಿ. ಯಾಕೆ? ನಾನು ಹೋಗ್ತೇನೆ, ನೀನು ನನ್ನನ್ನು ಕಳುಹಿಸಿಕೊಡಿ. ನೀನು ಹೋರಾಟ ಮಾಡ್ತೀಯ? ಅಲ್ಲ, ಮತ್ತೆ ಹಾಕಿ ಅಡಿಗರಗಿ ಭಕ್ತಿ ಭಾವದಿಂದಲೇ ಮಣಿದು ನನ್ನ ಪ್ರತಿಭಾಗ್ಯವನ್ನು ಉಳಿಸಿಕೊಡು ಅಂತ ಕೇಳಿಕೊಳ್ಳುವುದಕ್ಕಾಗಿ ಹೋಗ್ತೇನೆ. ಬೇಡಿಕೊಳ್ಳುವುದಕ್ಕಾಗಿ ಹೋಗ್ತೀಯ? ಕೆಟ್ಟವಳೇ. ಹದಿಗೆ ತಗರಿಸಿ ಗೋಮಲೆಯು ತನ್ನ ಬದಿದೆ ದೊರೆತು ಅದನಾಗಿ ಕರಗಿ ಮಗಾದತಿ ಕಟ್ಟು ವೀರಗಂಗನ ತೋಳಿಗೆ ಯಶೋಮತಿ ನೋವಾಯಿತೇನೆ. ಇಲ್ಲ, ನನ್ನನ್ನು ಕ್ಷಮಿಸಿ ಬಿಡೇ ಚಿನ್ನ. ಹಾಗೆ ಹೇಳಬೇಡಿ. ನಿನ್ನನ್ನು ದಂಡಿಸುವ ಯಾವ ದುರುದ್ದೇಶವೂ ನನಗಿದ್ದಿಲ್ಲ. ನನ್ನ ಸತಿಯಾಗಿದ್ದು ನಮ್ಮ ಜನ್ಮಶತ್ರುವಾದ ಚಂಡಿಕೆಯಲ್ಲಿ ಬೇಡುತ್ತೇನೆ ಅನ್ನುವಂತಹ ನಿನ್ನ ನಿರ್ಣಯವನ್ನು ಕೇಳಿದ ಕ್ಷಣದಲ್ಲಿ ನನ್ನನ್ನೇ ನಾನು ಮರೆತು ಬಿಟ್ಟೆ. ನಿನ್ನ ಕೆನ್ನೆಯ ಮೇಲೆಯೇ ಕೈ ಮಾಡಿದೆ. ಯಶೋಮತಿ, ಸ್ವಾಮಿ, ಸುದೀರ್ಘವಾದಂತಹ ನಮ್ಮ ಸಂಸಾರ ಜೀವನದಲ್ಲಿ ವಿನೋದಕ್ಕಾದರೂ ವಿರಸ ಬರಲಿಲ್ಲ. ಇಲ್ಲ, ಅಂತಹ ನಿನ್ನನ್ನೇ ಹೊಡೆಯುವಂತಹ ಕ್ಷಣವೊಂದು ನನ್ನ ಬದುಕಿನಲ್ಲಿ ಬರ್ತದೆ ಅಂತ ಆದ್ರೆ ಏನಿದಕ್ಕರ್ಥ? ಇದೆಲ್ಲಕ್ಕೂ ಅವಳೇ ಕಾರಣ. ಚಂಡಿಕೆ, ಅವಳನ್ನು ಬದುಕಗೊಡೆ. ಯುದ್ಧಕ್ಕೆ ತೆರಳುತ್ತಿರುವಂತಹ ನನಗೆ ಪರಿಪೂರ್ಣವಾದ ವಿಜಯ ಒದಗಲಿ ಅನ್ನುವ ಹಾಗೆ ಪರಮ ಪತಿವ್ರತೆಯಾದಂತಹ ನೀನು ನನ್ನ ತೋಳಿಗೆ ವೀರ ಕಂಕಣವನ್ನು ಕಟ್ಟಿ ಕಳುಹಿಕೊಡು. ಕಟ್ಟುತ್ತೇನೆ, ಕಟ್ಟು. ಆದರೆ ನಿಮ್ಮ ಕೈಗಳಿಗೆಲ್ಲ. ಹಾಗೆ ಕರಗಳಿಗೆ ರಕ್ಷಾ ಕಂಕಣವನ್ನೇ ಬಿಗಿದು ಸೆರೆಗೊಟ್ಟಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ಹೋಗುತ್ತೇನೆ ಪ್ರಭುವೇ. ಬೇಡ, ನನ್ನ ಕಳುಹಿಸಿ. ಬೇಡ, ಒಳಗಿದ್ದು ನೀರಿನ ಮಡುವಿನ ನಡು ಕಣ್ಣೀರಿಲಿರುವುದೇ ಸೊನ್ನೆಯೊಳಗೆ ಕರೆದೆಂದಳು ಮೌನಿ ಬಾಲಿ. ಬಾಲಿನಿ, ನನ್ನೊಮ್ಮೆ ಆದರಿಸು ಮಗಳೇ. ಏನಾಯ್ತಮ್ಮ? ನನಗೊಂದು ಉಪಕಾರ ಮಾಡ್ತೀಯೇನೆ. ಏನದು? ಜಾಬಾಲಿ ಮುನಿಗಳ ಆಶ್ರಮವನ್ನು ಸೇರಿ ಯಶೋಮತಿಯ ಕಾಲ ಸಮೀಪಿಸಿತು ಅಂತ ಹೇಳಿ, ಜೊತೆಗೆ ಅವರು ಈ ಹಿಂದೆ ಕೊಟ್ಟ ಮಾತಿನ ಪ್ರಕಾರವಾಗಿ ನರಸನಿಗೆ ಮೋಕ್ಷ ಧಾಮವನ್ನು ಒದಗಿಸಿಕೊಡುವುದಕ್ಕಾಗಿ ವಿಜ್ಞಾಪಿಸಿಕೋ ಮಾಲಿನಿ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗುವುದಿಲ್ಲ. ನನ್ನ ಮೇಲಾಣೆ, ಹೊರಟು ಹೋಗಿ. ತನ್ನೆಡೆ ಬರಿದುದ ಪಾದಗಳನ್ನು ಬಿಡಿದು ಪರದೂಳಿಯ ಹಣೆಗಿಡುದ ಸತಿರನೆಯುಗ ತನ್ನುದಯಗಾಗಿಯು ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭುವೇ, ನನ್ನನ್ನು ಕ್ಷಮಿಸಿ ಬಿಡಿ. ಕಡೆಗೂ ನಾನು ನಿಮ್ಮನ್ನ ಉಳಿಸಿಕೊಳ್ಳುವಲ್ಲಿ ಕೈ ಸೋತೆ. ಹಣೆ ಒಡೆದಿದೆ, ರಕ್ತ ಜಿನುಗುತ್ತಿದೆ ಪ್ರಭುವೇ. ಸುದೀರ್ಘವಾದ ನಮ್ಮ ದಾಂಪತ್ಯದ ಬೆಸುಗೆಯೊಂದಿಗೆ ಕಡಿದು ಬಿಟ್ಟು. ಅಯ್ಯೋ, ಹಾಗೆಲ್ಲ ಆಡಬೇಡುವೆ.
ಕಷ್ಟ ಸುಖಗಳಲ್ಲಿ ಒಂದಾಗಿ ಒಂದೇ ಮನಸ್ಸಿನಿಂದ ಇಲ್ಲಿಯವರೆಗೆ ಸಾಗಿದ ನಾವಿಂದು ಬೇರೆಯಾಗುವ ಸ್ಥಿತಿ ಬಂದಾಡಿಸಿತು ಪ್ರಭು. ಗಂಟಲ ಪಸೆ ಒಣಗುತ್ತಿದೆ, ಕಣ್ಣು ಮಂಜಾಗುತ್ತಿದೆ. ಅಕ್ಕೋ, ಮುಗಿಲ ಮರೆಯಲ್ಲಿ ಯಾರೋ ನಿಂತು ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದ್ದಾರೆ. ನಾನು ಹೊರಟೆ, ನಾನು ಹೊರಟೆ. ಪ್ರಭುವೇ, ಪ್ರಭುವೇ, ಪ್ರಭುವೇ. ಯಾರು ಇಲ್ಲವೇ? ಮುಗಿಲ ಮರೆಯಲ್ಲಿಯೂ ಇಲ್ಲ, ಭೂಮಿ ಅಡಿಯಲ್ಲಿಯೂ ಇಲ್ಲ. ನಿನಗೆಂತದ್ದು ಕಂಡ ಹಾಗೆ ಆದದ್ದದು. ಮತ್ತೆ ನನ್ನ ಹೆಂಡತಿಯನ್ನು ಕೈ ಬೀಸಿ ಕರೆಯುವ ಗಂಡೆದೇವ ಯಾವ ನಮ್ಮ ಪ್ರಪಂಚದಲ್ಲಿ? ಇಲ್ಲಿ ಯಾಕೆ ಬಿದ್ದುಕೊಂಡಿದ್ದೀಯ ಯಶೋಮತಿ? ಏಳು, ಅಲ್ಲಿ ಒಳಗೆ ಹಂಸತೂಲಿಕಾ ತಲ್ಪ ಉಂಟು, ಹೋಗಿ ಅಲ್ಲಿ ಪೊಗಡಿಸು. ಏಳೆ. ಯಶೋಮತಿ, 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 ನನ್ನ ಕುರಿತು ನಿರ್ದೇಳಾಗಿ ಹೋದೆಯ, ನಿಷ್ಠೂರವನ್ನಂತೆಯ. ಎಣವಕ್ಕಿಗಳ ಹಾಗೆ ಕ್ಷಣಕಾಲವೂ ಜೊತೆಯಗಲದೆ ಸುದೀರ್ಘವಾದಂತಹ ಸಂಸಾರ ಜೀವನವನ್ನು ನಾವು ಸಾಗಿಸುತ್ತಾ ಬಂದೆವು. ಅರೆಕ್ಷಣವಾದರೂ ನನ್ನನ್ನು ಬಿಟ್ಟಿರುವುದಕ್ಕೊಪ್ಪದೇ ಇದ್ದ ಮನಸ್ಥಿತಿ ನಿನ್ನದ್ದು. ಸದಾ ಕಾಲ ನನ್ನ ಏಳಿಗೆಯನ್ನೇ ಹಂಬಲಿಸುತ್ತಾ ಸಮರ್ಪಣಾ ಭಾವದಿಂದ ನನಗಾಗಿ ನಿನ್ನ ಜೀವನವನ್ನೇ ನೀನು ಮುಡಿಪಾಗಿರಿಸಬಹುದು. ಆದರೆ ಇಂದಿನ ದಿನ ನಿರ್ದಯಳಾಗಿ ನಿಷ್ಠೂರಳಾಗಿ ನನ್ನನ್ನು ತೊರೆದು ಹೋಗಿಯೇ ಬಿಟ್ಟೆಯ ಯಶೋಮತಿ, ಹೋಗಿಯೇ ಬಿಟ್ಟೆಯ. ಕಳಕುಲದ ಸಾಮ್ರಾಜ್ಞಿಯಾಗಿ ಸದಾ ಸರ್ವದಾ ನನ್ನ ಕನಸುಗಳು ನನಸಾಗಿಸುವಲ್ಲಿ ಸಮಯ ಸ್ಫೂರ್ತಿಯಿಂದ ನನಗೆ ಪ್ರೋತ್ಸಾಹದಾಯಕವಾಗಿ ಬೇಕಾದಂತಹ ನುಡಿಗಳನ್ನಾಡಿ ಹುರಿದುಂಬಿಸುತ್ತಿದ್ದವಳು ನೀನು. ನಿನ್ನ ಅಳಿವಿನ ಮೂಲಕವಾಗಿ ಕಳಕುಲದ ಸಿಂಹಾಸನದ ಅಡಿಗಲ್ಲೇ ಕಳಚಿದ ಹಾಗಾಗಿ ಹೋಗಿದೆ. ಕಳಕುಲ ಸಾಮ್ರಾಜ್ಞಿಯಾದಂತಹ ನಿನ್ನ ಹಣೆ ಒಡೆದು ಹಸರಿದ ರಕ್ತದಿಂದ ಕಳಕುಲದ ವೈಭವವೇ ಕೊಚ್ಚಿ ಹೋಗುವುದಕ್ಕೆ ಪ್ರಾರಂಭವಾಗಿದೆ. ಮೂರು ಲೋಕದ ಒಡೆತನ ಸಂಪಾದಿಸಿದೆ, ದೇವತ್ವವನ್ನೇ ಹೊಂದಿವೆ. ಏನಿದ್ದರೇನು ಪ್ರಯೋಜನ? ನನ್ನ ಪ್ರಿಯ ಪತ್ನಿಯಾದಂತಹ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದ ಮೇಲೆ ಯಾವುದು ಯಾಕಾಗಿ? ಎಲ್ಲವೂ ಶೂನ್ಯ, ಶೂನ್ಯ. ಯಶೋಮತಿ, ಯಶೋಮತಿ. ಅಳದೆ ಮತ್ತೆ ಹೆಂಡತಿ ಸತ್ತ ಮೇಲೆ ಮತ್ತೆಂತದ್ದು ಕುಣಿಯುವುದ? ದೇವರ ಹೆಂಡತಿ ಸಾಯುವ ಕ್ರಮವೇ ಇಲ್ವಾ? ಹೌದಲ್ಲ. ಉಸಿರೆ ಮೇಲೆ ಕೆಳಗೋಗುವುದಿಲ್ಲ. ಅಲ್ಲ, ಹೊಂದುಳ್ಳಿ ಸತ್ತರೂ ಬದುಕಿಸುವ ಸಾಮರ್ಥ್ಯ ಯಾರಿಗೆ? ದೇವರಿಗೆ. ಸತ್ತವರನ್ನು ಬದುಕಿಸಲಿಕ್ಕೂ ಆಗ್ತದ? ಆದ್ಮೇಲೆ ನೆನಪಿಗೆ ಬರಲಿಲ್ಲ. ಯಶೋಮತಿ, ಮೂರು ಲೋಕಾಧೀಶನಾದಂತಹ ಅರುಣಾಸುರನ ಅಪ್ಪಣೆಯಾಗುತ್ತಾ ಇದೆ. ಏಳು ಮೇಲೆ ಅಲುಗಾಡುದು ಕಾಣುವುದಿಲ್ಲ. ಸಂಕಲ್ಪ ಹೌದಾ? ನಾನು ಅರುಣಾಸುರನ ಅಪ್ಪಣೆ ಅಂದೆ. ಅರುಣಾಸುರನಿಗೆ ಬದುಕಿಸುವ ಸಾಮರ್ಥ್ಯ ಇಲ್ಲ, ಕೊಲ್ಲುವ ಹಕ್ಕು ಮಾತ್ರ ಇರುವುದು. ಸಂಕಲ್ಪ ಸರಿ ಮಾಡು. ಯಶೋಮತಿ, ಮೂರು ಲೋಕವನ್ನು ಸದಾಕಾಲ ಕರುಣೆಯ ಕಣ್ಣಿಂದ ಕಾಣುತ್ತಿರುವ ಮೇಲು ಲೋಕದಲ್ಲಿರುವ ಪ್ರಭುವಾದ ನಾನೇ ಹೇಳ್ತಾ ಇದ್ದೇನೆ. ಉತ್ತಿಷ್ಠತ, ಜಾಗೃತ. ಏನು ಲಕ್ಷಣ ಒಳ್ಳೇದಿಲ್ಲ. ದೇವರು ಮತ್ತೆ ನನ್ನನ್ನು ದೇವರು ಅಂತ ಹೇಳಿ ವಂಚನೆ ಮಾಡಿದವ ಯಾರು?
ದೇವತೆಯಾಗಿ ಕಾಣಿಸಿಕೊಂಡವಳು ನಾನು. ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ಎಳನೀರಿನ ಅಭಿಷೇಕವನ್ನು ಮಾಡಿದ್ದೀರಿ, ಮಲ್ಲಿಕಾ ಪುಷ್ಪದಿಂದ ಅಲಂಕರಿಸಿದ್ದೀರಿ. ಇದು ಶಾಂತಳಾಗಿದ್ದೇನೆ. ನಿಮ್ಮೆಲ್ಲರ ಕೋರಿಕೆಯಂತೆ ಅರುಣಾಸುರನಿಗೆ ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸಿದ್ದೇನೆ. ದೇವೇಂದ್ರ, ದುಷ್ಟನ ವಧೆಯಾಗಿದೆ, ಲೋಕಕ್ಕೆ ಕಲ್ಯಾಣವಾಗಿದೆ. ಸತ್ಯ ಧರ್ಮದಿಂದ ಸ್ವರ್ಗವನ್ನಾಳಯ್ಯ. ನಿನ್ನ ಇಚ್ಛೆಯಂತೆ ಆಗಲಿ. ಜಾಬಾಲಿ ಮುನಿವರ, ಲೋಕ ಕಲ್ಯಾಣಕ್ಕಾಗಿ ಅದೆಷ್ಟೋ ಶ್ರಮಿಸಿದವ ನೀನು. ದುಷ್ಟರ ಹಾವಳಿ ಆದಾಗ ಅವರಿಗೆ ಹೆದರಿ ನೀನು ಅವಿತುಕೊಂಡಂತ ಆ ಗುಹೆಯು ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎನ್ನುವುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ, ಪುಣ್ಯ ಕ್ಷೇತ್ರವಾಗಿ ಮೆರೆಯಲಿ. ಅಮ್ಮ, ಇನ್ನು ಮುಂದಕ್ಕೆ ಇನ್ನು ಇಲ್ಲಿ ನೆಲೆಯಾಗುವೆ ತಾಯಿ. ಮಕ್ಕಳೇ, ಅಮ್ಮ, ನಿಮ್ಮ ಆಸೆ ಏನೋ ಸಹಜವಾದದ್ದೇ, ಆದ್ರೆ ಇಲ್ಲಿ ನೆಲೆಯಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ದುಷ್ಟರನ್ನು ಕೊಂದಂತ ಈ ಸ್ಥಳ ರಕ್ತಸಿಕ್ತವಾಗಿದೆ. ಇಲ್ಲಿಗೆ ಅನತಿ ದೂರದಲ್ಲಿ ನಂದಿನಿ ನದಿಯಾಗಿ ಹರಿಯುತ್ತಾ ಇದ್ದಾಳೆ. ಅವಳಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ಅವಳ ಕಟಿ ಪ್ರದೇಶದಲ್ಲಿ ಲಿಂಗರೂಪಿ ದುರ್ಗಾಂಬಿಕೆಯಾಗಿ ಅವತರಿಸುತ್ತಿದ್ದೇನೆ. ಆ ಸ್ಥಳವು ಇನ್ನು ಮುಂದಕ್ಕೆ ಕಟೀಲ ಅಥವಾ ಕಟೀಲಿ ಎನ್ನುವುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ, ಲೋಕ ಪ್ರಸಿದ್ಧಿಯನ್ನು ಪಡೆಯಲಿ. ಅಮ್ಮ, ಇನ್ನು ಮುಂದಕ್ಕೆ ನಿನ್ನನ್ನು ಅರ್ಚಿಸುವ ಮೆಚ್ಚಿಸುವ ಬಗೆಯಾದರೂ ಹೇಗಮ್ಮ? ಮಾಘ ಶುದ್ಧ ಪೌರ್ಣಮಿಯ ದಿನದಂದು ನಂದಿನಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಎಳನೀರಿನ ಅಭಿಷೇಕವು ಮಲ್ಲಿಕಾ ಪುಷ್ಪದಿಂದ ಅಲಂಕರಿಸಿ ನನ್ನನ್ನು ಯಾರು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತೇನೆ. ಅಲ್ಲದೆ ಮಿಕ್ಕ ದಿನಗಳಲ್ಲಿಯೂ ಯಥಾಶಕ್ತಿ ಪೂಜೆಯನ್ನು ಮಾಡಿದಲ್ಲಿ ಅವರ ಆಸೆಗಳನ್ನು ಈಡೇರಿಸಿಕೊಡುವಳಿದ್ದೇನೆ. ಅಷ್ಟು ಮಾತ್ರವಲ್ಲ, ಯಕ್ಷಗಾನ ನನಗೆ ಅತಿ ಪ್ರಿಯವಾದಂತ ಕಲೆ. ಮಾತ್ರವಲ್ಲ, ಲಲಿತ ಕಲೆಗಳಿಂದ ಯಾರು ನನ್ನನ್ನು ಸಂತೃಪ್ತಿಗೊಳಿಸುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುವಳಿದ್ದೇನೆ. ಯಶೋಮತಿಯ ಜೀವಾತ್ಮವು ನನ್ನಲ್ಲಿ ಐಕ್ಯವಾಗಿದೆ. ಇನ್ನು ಮುಂದಕ್ಕೆ ಶ್ರೀಕ್ಷೇತ್ರಕ್ಕೆ ಬರುವಂತ ಹೆಂಗಳೆಯರ ಅರಸಿನ ಕುಂಕುಮ ಕರಿಮಣಿಗಳಲ್ಲಿ ನಾನೇ ನೆಲೆಯಾಗಿದ್ದುಕೊಂಡು ಅವರ ಮಾಂಗಲ್ಯ ಭಾಗ್ಯವನ್ನು ವರ್ಧಿಸಿಕೊಡುತ್ತೇನೆ. ಲೋಕಕ್ಕೆ ಕಲ್ಯಾಣವಾಗಲಿ. ಇನ್ನು ಮುಂದಕ್ಕೆ ಶ್ರೀಕ್ಷೇತ್ರ ಕಟೀಲಿನಲ್ಲಿ ಲಿಂಗರೂಪಿ ದುರ್ಗಾಂಬಿಕೆಯಾಗಿ ಅವತರಿಸುತ್ತೇನೆ. ಭ್ರಮರಾಂಬಿಕೆಯಾಗಿ ಕಂಗೊಳಿಸುತ್ತೇನೆ. ದುರ್ಗಾ ಪರಮೇಶ್ವರಿಯಾಗಿ ಕಂಗೊಳಿಸುತ್ತೇನೆ. ಪತಿವ್ರತೆಯಾಗಿ ಬಾಳಿ ಬದುಕಿದ ಯಶೋಮತಿಯ ಜೀವನ ಲೋಕಕ್ಕೆ ಪಾಠರೂಪವಾಗುವುದು ಮಾತ್ರವಲ್ಲ, ಅವಳ ಹರಕೆಯಂತೆ ಅರುಣ ದಾನವರಿಗೆ ಮೋಕ್ಷವನ್ನು ನೀಡಿದಂತಹ ಸ್ಥಳ. ಬ್ರಾಹ್ಮಣಿಯು ದುರ್ಗಾ ಪರಮೇಶ್ವರಿ ಕಾಣಿಸಿಕೊಂಡಿರುವಂತ ಈ ಕಥೆ ಪುಣ್ಯ ಕಥೆ. ಕಟೀಲು ಕ್ಷೇತ್ರ ಮಹಾತ್ಮ ಎನ್ನುವಂತಹ ಕಥೆಯನ್ನು ಆಡಿದವರಿಗೂ ಹಾಡಿದವರಿಗೂ ನೋಡಿದವರಿಗೂ ಕಥಾಂತರ್ಗತವಾದ ತತ್ವ ಪ್ರಸಾದವಿರಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರು ಆಯುರಾರೋಗ್ಯ ಭಾಗ್ಯವನ್ನಿತ್ತು ರಕ್ಷಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಲ ಹಾಡುವುದಕ್ಕೆ ಸಭಿಕರಿದ ಅಪ್ಪಣೆ ಯಾಚಿಸ್ತೇವೆ. ಭದ್ರಂ ಶುಭಂ ಮಂಗಳಂ ಶ್ರೀ ಮಾತದ ಕೀರ್ತಿಯ ಬಳೆಯಿರಲ್ಲ
సంతోషం కావడం ప్రతి సమస్యలు అసలు ಕೆಲಸ కావడం వ్యవహారం కావడం అభివృద్ధి ఆయుర ఆరోగ్యం కూడా అక్కడ మనసులో ఇష్టాల్సిన మాట దేవుని అనుగ్రహం అభిషదాత్మకి క్షత్రే పూజితోయం శరీరతి సర్వవిద్యుత్ గణాధిపతయే నమః సర్వమంగళ మాంగళ్యే శివే సర్వార్థసాధకే శరణ్యే త్రయంబకే గౌరీ నారాయణి నమః ಯುಗಧರ್ಮ ಪ್ರೇರಿತವಾಗಿ ಆರಾಧನಾ ಪ್ರಕ್ರಿಯೆಯನ್ನು ವರ್ಷ ಹಿರಿಯರಲಾಗ 46 ವರ್ಷದ ಕಲಾಕಾಣಿಗೆ ಪುರಾಣ ಪುಣ್ಯ ಕಥಾಭಾಗ ಮಾರ್ಕಾಂಡಿಕ ಅರುಣಾಶ್ರಮದ ಕಥಾಭಾಗ ಸೇವಾ ರೂಪಂಡು ಮಂಡಳಿ ಮುಖಾಂತರ ನಡಬುತ್ತ ಅರ್ಪಣಂತುಂಡು ಸೇವಾ ಕಾರ್ಯಕ್ರಮ ವ್ಯವಸ್ಥೆ ಉಪರೋಗಿಸುತ್ತಿಲ್ಲ ಕ್ಷಣಗೇಣಂದುಳ್ಳ ಸೇವೆಯನ್ನು ಪರಿಪೂರ್ಣ ತಂದು ಸಾನ್ನಿಧ್ಯ ಪರಿಗ್ರಹ ತಂದು ಸಮಸ್ತ ಭಕ್ತವರ್ಗ ಬದುಕಿಗೆ ಆಧ್ಯಾತ್ಮಿಕ ಆದಿದೇವಿಕ ಆದಿಭೌತಿಕ ನವನೇ ತಾಪತ್ರಯ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗಮೂಲ ನೀವು ಸರ್ವಭಾಗ ಶಮನ ಕಳಿಸುವ ಆಕಳಾಕಳ ವ್ಯವಹಾರ ಕ್ಷೇತ್ರಗಳು ದಿನೇ ದಿನೇ ಅಭಿವೃದ್ಧಿ ದ್ರವ್ಯ ಲಾಭ ಕೀರ್ತಿ ಲಾಭ ಶತ್ರು ಪರಾಜಯ ಸಕಲ ಸಂಬಂಧ ಜೋಪ್ರಗತ್ಯ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಉದ್ಯೋಗಾದಿ ಉಪಯೋಗಾದೀಶ ಪುರಸ್ಕಾರ ಸುಖ ಆಕಾಶಕ್ಕೆ ಸುಖ ದಾಂಪತ್ಯಕ್ಕೆ ಸುಖ ಸಂಸಾರ ಯೋಗಭಾಗ್ಯ ವಿಶೇಷವಾದ ಆಕಾಶ ಪರಸ್ಪರ ಪ್ರೀತಿ ಸೋದರ ಭಾವತ್ವ ಸೌಹಾರ್ದತಾ ವೃದ್ಧಿ ಪರಸ್ಪರ ಮೇಲ್ಕಾಲಂತರ ಅತಿಶಯಂತ ಸೇವಾ ಭಾಗ್ಯವನ್ನು ಒದಗಿಸುವುದು ಸಾನ್ನಿಧ್ಯಂತ ಕೀರ್ತಿಯನ್ನು ನಾನಾತಿ ಕಾಲ ಮೆರೆತೊಂದು ನಟೊಂದುಳ್ಳ ತಾಯಿ ಪುಣ್ಯ ಪ್ರಸಾದನ ಭಜಕವರ್ಗಗಳು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವ ಮಾತೆರಕ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಶರೀರ ಜರೀಭೂತೆ ಘಾತಿಗ್ರಸ್ತಗಳೇ ಔಷಧಂ ಜಾನ್ಯವಿದೋಯಂ ವೈ ಕುರುಡು 4 ಜನ ಗೆತ್ತನೆ ಭಕ್ತ ಮಾತದ ಕೊರಂಬ 4 ಜನ ತೀರ್ಥ ಗೆತ್ತನೆ 4 ಜನ ಕಟ್ಟ ಪ್ರಸಾದ ಗೆತ್ತನೆ 4 ಜನ ಔಷಧ ಮಾತ್ರ 4 ಜನ ಮಾತ್ರ ಭಕ್ಷ್ಯಾನ ಶಕ್ತಿ ಪುರಸ್ಕಾರ ದೇವತಾ ಕಾರ್ಯ ಅರ್ಪಣೆ ಮಲ್ಪಾಯ ದೇವರ ಪರಿಗ್ರಹ ಮಲ್ಪಲ ಅನುಗ್ರಹ ವಿಶೇಷ ಪ್ರಸಾದಂ ದಯ ಬಾರಿದ ನನ್ನ ಮನಸ್ಸು ಸಂತೋಷಗೊಳಿಸಿದ ಸರ್ವರನ್ನು ಉದ್ಧರಿಸುವ ವಿಗ್ರಹ ಬಾರ ಮಹಾತಾಯಿ ಅತ್ಯುತ ಮಲ್ಪಿದ ಪುಣ್ಯ ಪರ್ವ ಗಂಧಕ್ಕೆ ತುಳಸಿ ದಳಕ್ಕೆ ಪೂಜೆ ಬರೀ ಕಲವು ದುರ್ಗಾ ವಿನಾಯಕ ಒಂದು ಶಾಸ್ತ್ರ ವಿಚಾರ ಉಂಟು ಈ ಕಲಿಯುಗಕ್ಕೆ ದುರ್ಗಾ ವಿನಾಯಕ ದೇವತಾರಾಧನೆ ಫಲದಾಯಕ ಪಂಡಿತ ಅಂಜಿತಿ ಶಿಖರ ಫಲದಾಯಕದ ದೈವತನ ಅತಿ ಸಂತೋಷವಾಯಿತು ಮಲಗಿದವನಾದರಿಗೆ ಪಾಡಲು ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿಯುವ ನಂತರ ಆರಾಧನೆ ಮತ್ತು ದೇವರ ಒಲಿಯರು ಬಂಟಿ ಆ ಒಂದು ಶಾಸ್ತ್ರ ವಿಚಾರವನ್ನೇ ಈಗಲೂ ಅನುಷ್ಠಾನಗೊಳಿಸ ಆ ದೇವತಾ ಕರ್ಮ ನಿರಂತರ ಮಲ್ಪಾಯಿ ಯೋಗ ಭಾಗ್ಯ ನಿಗಳೆ ಒದಗಿ ಬಟ್ಟಿ ಪ್ರಕಾರ ಮಲ್ಪಾಯುಕ್ತಿ ಸೇವಾ ಕೈಂಕರ್ಯ ದೇವ ಸಂತೋಷ ಸ್ವೀಕಾರ ಕಂಪ್ಲಕ್ಕೆ ಮಾತರಿಗೆ ಬನ್ನಿ ಸರ್ ಈಗ ಮಾತರಿಗೆ ಸುಖ ಸೌಭಾಗ್ಯ ಸಕಲ ಸನ್ಮಂಗಲ ವಿಶೇಷವಾದ ಮೇಲ್ಕಾಲದ ಸೇವಾ ಭಾಗ್ಯವನ್ನು ಕಳುಹಿಸುವ ಮುಖಾಂತರ ಆ ಮಹಾತಾಯಿ ನಾನಾತನಿಗಳ ಯೋಗ ಭಾಗ್ಯನ ಸಂಪ್ರಾಪ್ತಿಗೊಳಿಸ ಕಾಪಾಡು ಮನನ್ನು ನಟೊಂದು ಸಂಜೆ ಈಕರಂದು ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಅನುಗ್ರಹ ಪ್ರಸಾದವನ್ನು ಕರುಣಿಸುವ ಪ್ರಯತ್ನ ನಟೊಂದು ಪುಣ್ಯ ಪ್ರಸಾದ ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ
ಅನುಗ್ರಹ ವಿಶೇಷ ಮಲ್ಲ ಕೊಡಿದ್ದಾರೆ ಆ ಸಮಿತಿ ಸದಸ್ಯರಿಗೆ ಈಗ ಉಂಟು ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಅನುಗ್ರಹಂ ಪ್ರಸಾದ ದಯಪಾಲಿಸಿ ಮತ್ತೊಂದು ಪುಣ್ಯ ಪ್ರಸಾದ ಮಾತೆ ಸಮಿತಿ ಅಭಿಪ್ರಾಯ ಸದಸ್ಯನ ತಿಳಿಸಲು ಬರೆ ತುಂಬ ಮಲ್ಲ ಸುರುಳು ಬಂಗ ಬರ ಜೋಕು ಬಕ್ಕ ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಸೇವೆ ಅನುಗ್ರಹ ಪ್ರಸಾದ ಕರುಣಿ ಸೂಕ್ಷ್ಮಕ್ಕೆ ನಟೊಂದು ಪುಣ್ಯ ಪ್ರಸಾದ ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಶ್ರೀದೇವರಿಗೆ ಅನುಗ್ರಹ ಪ್ರಸಾದ ಕರುಣಿ ಸೂಕ್ಷ್ಮಕ್ಕೆ ನಟೊಂದು ಪುಣ್ಯ ಪ್ರಸಾದ ಆಯುರಾರೋಗ್ಯ ಅಟಕ್ಕೆ ಇಂಚಿಕೊಡ್ರೆ ಮಿಕ್ಕು ಕೊಡ್ರೆ ಆಯುರಾರೋಗ್ಯ ಭಾಗ್ಯ ಸಂಪದ ವಿಶೇಷವಾದ ಶ್ರೀದೇವರಿಗೆ ಅನುಗ್ರಹ ವಿಶೇಷ ಪ್ರಸಾದ ದಯಪಾಲಿಸುವ ನಟೊಂದು ಮಾತೆಲ್ಲ ಬಜಾವ ಸೀತೆಗೆ ಮಾರ್ಗನ್ ಸೀತೆಗೆ सर्वार्थसाधिके शरण्ये त्र्यम्बके गौरी नारायणि नमोस्तुते सृष्टिस्थितिविनाशानां शक्तिभूते सनातने गुणाश्रे गुणमयि नारायणि नमोस्तुते शरणागत दीनार्थ परित्राणपरायण सर्वस्याधीने नारायणि नमोस्तुते स्वरूपे सर्वे सर्वशक्ति समन्वित वये व्यत्राहिनो देवी दुर्गे देवी नमो या देवी मधुकैटभक्त्या माहिषों या धूम्राक्ष चंडमुंडशम या रक्तबीजासु या शुंभादि निशुंभ दैत्यदमन या सिद्धलक्ष्मी परा सा चंडी नव कोटि शक्ति सहित अशेष भजकवर्गं पादु विश्वे अशेष भजकवर्गं पाद विश्वेश्वरविनाशानां शक्तिभूते सनातन गुणाश्रय गुणमय नारायण नमोस्तुते प्रणतानां प्रसीदत्वं देवी विश्वार्तिहारि त्रैलोक्य वासनां विद्ये